ವೀಕ್ಷಕರೇ ನಮಸ್ಕಾರ. SIT ನಡೆಸ್ತಾ ಇರುವಂತಹ ತನಿಖೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಇರುವಂತಹ ಒಂದು ದೂರಿನ ಹಿನ್ನೆಲೆಯಲ್ಲಿ ರಚನೆಯಾಗಿರುವಂತಹ SIT ನಡೆಸ್ತಾ ಇರುವಂತಹ ತನಿಖೆಯ ಪ್ರಾಥಮಿಕ ಹಂತದ ತನಿಖೆ ಉತ್ಖನನ ನಡೀತಾ ಇದೆ. ಅದರ ಕ್ಷಣದ ಅಪ್ಡೇಟ್ಸ್ ಅನ್ನು ಕೊಡುವಂತಹ ವಿಶೇಷ ನೇರ ಪ್ರಸಾರಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ದಿನ 13ಕ್ಕೆ ಕಾಲಿಟ್ಟಿದೆ. 13ನೇ ದಿನದ ತನಿಖೆಯನ್ನ ಇವತ್ತು SIT ಮಾಡೋದಕ್ಕಿದೆ. ಈಗಾಗಲೇ ಜುಲೈ 28ರಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಆರಂಭಗೊಂಡಿರುವಂತಹ SITಯ ತನಿಖೆಯ ಕಾರ್ಯಚಟುವಟಿಕೆಗಳು 13ನೇ ದಿನಕ್ಕೆ ಕಾಲಿಟ್ಟಿದ್ದು. ಸೊ ಇವತ್ತಿನ ಒಂದು ಪ್ರಕ್ರಿಯೆಗಳು ಏನು, ಇವತ್ತಿನ ತನಿಖೆಯ ವಿಚಾರಗಳು ಏನು ಅನ್ನುವಂಥದ್ದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳನ್ನ ಗಮನಿಸಿದ್ರೆ SITಯ ನಡೆ ಅಥವಾ ಇವರು ಉತ್ಖನನವನ್ನ ನಡೆಸುವುದಕ್ಕೆ ತೆರಳುವಂತಹ ಜಾಗ ಬಹಳಷ್ಟು ಗೌಪ್ಯವಾಗಿ ಆ ಒಂದು ಗೌಪ್ಯತೆಯನ್ನ ಕಾಯ್ದುಕೊಂಡೇ SIT ಅಧಿಕಾರಿಗಳು ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಶನಿವಾರದ ಕಾರ್ಯಾಚರಣೆಯನ್ನು ಗಮನಿಸಿದ್ರು ಕೂಡ ಕಲ್ಲೇರಿ ಸಮೀಪದ ಈ ಹಿಂದೆ ಕಾರ್ಯಾಚರಣೆ ನಡೆದಂತಹ ಗೋಂಕ್ರತಾರ್ ಭಾಗದಲ್ಲೇ ಅಲ್ಲಿ ಇನ್ನೊಂದಷ್ಟು ಜಾಗಗಳನ್ನ ಸಾಕ್ಷಿ ದೂರುದಾರ ಗುರುತಿಸಿ ಮಹಜರು ಮಾಡಿ ಅಲ್ಲಿ ಉತ್ಖನನವನ್ನ ಮಾಡ್ತಾರೆ ಎನ್ನುವಂತಹ ಮಾತುಕತೆಗಳ ನಡುವೆ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ನಡುವೆ ಆ ಒಂದು ತಿರುವಿನಲ್ಲಿ ಉತ್ಖನನ ಕಾರ್ಯವನ್ನ ಶನಿವಾರ ಮಾಡಿದ್ರು. ಸೊ ಹಾಗಾಗಿ ಈ ನಡುವೆ ಪಾಯಿಂಟ್ ನಂಬರ್ 13ರ ಉತ್ಖನನ ಇನ್ನೂ ಕೂಡ ಬಾಕಿ ಇದೆ. ನೇತ್ರಾವತಿ ಸ್ನಾನಘಟ್ಟ ಸಮೀಪ ಇರುವಂತಹ ಪಾಯಿಂಟ್ ನಂಬರ್ 13ರ ಉತ್ಖನನ ಬಾಕಿ ಇರುವ ಹಾಗೆಯೇ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಇನ್ನೊಂದಷ್ಟು ಜಾಗಗಳಿಗೆ ಹೋಗಿ ಉತ್ಖನನವನ್ನ ಮಾಡುವಂತಹ ಪ್ರಕ್ರಿಯೆಗಳು ಈ ಒಂದು SIT ಮೂಲಕ ನಡೀತಾ ಇದೆ. ಸೊ ಹಾಗಾಗಿ SIT ಅಧಿಕಾರಿಗಳ ಇವತ್ತಿನ ನಡೆ ಏನು ಅನ್ನುವಂಥದ್ದು ಇದುವರೆಗೂ ಕೂಡ ಬಹಳಷ್ಟು ಗೌಪ್ಯವಾಗಿಯೇ ಇದೆ. ಯಾರಿಗೂ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿ, ಸೊ SIT ಕಚೇರಿಯನ್ನ ಈಗ SIT ಠಾಣೆ ಎಂಬುದಾಗಿ ಸರ್ಕಾರ ಈಗ ಅದಕ್ಕೆ ಒಂದು ಮಾನ್ಯತೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಠಾಣೆಯಾಗಿ ಅದಕ್ಕೆ ಅಧಿಕಾರವನ್ನು ಕೂಡ ಕೊಟ್ಟಿರುವಂತದ್ದನ್ನ ನಾವು ಈ ಹಿಂದೆ ನೇರ ಪ್ರಸಾರದಲ್ಲಿ ಗಮನಿಸಿದ್ದೇವೆ. ಸೊ ಬೆಳ್ತಂಗಡಿಯಲ್ಲಿರುವಂತಹ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಕಚೇರಿಯಲ್ಲಿ ಈಗ SIT ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂತದ್ದು. ಸೊ ಅದಕ್ಕೆ ಈಗ ಠಾಣೆಯ ಮಾನ್ಯತೆ ಕೂಡ ಲಭಿಸಿರುವಂತದ್ದು. ಏನೇ ದೂರುಗಳನ್ನು ಕೊಡೋದಿದ್ರು ಕೂಡ ಇಲ್ಲೇ ಕೊಡಬಹುದು. ಆ ದೂರುಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ಈ ಒಂದು SITಯೇ ನೇರವಾಗಿ ಕೈಗೆತ್ತಿಕೊಳ್ಳುತ್ತೆ ಅಥವಾ ಅದರ ಒಂದು ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಈ ಹಿಂದೆ ಸ್ಥಳೀಯ ಅಂದ್ರೆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ದೂರುಗಳಿದ್ರೆ ಅದನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡಿ ಆ ಬಳಿಕ ಸರ್ಕಾರದಿಂದ ಅದನ್ನ SITಗೆ ಹಸ್ತಾಂತರ ಮಾಡುವಂತಹ ಕೆಲಸಗಳಾಗಿತ್ತು. ಆದರೆ ಇನ್ನು ಮುಂದೆ ನೇರವಾಗಿ ದೂರುಗಳನ್ನು ಕೊಡೋದಿದ್ರೆ SIT ಕಚೇರಿಯಲ್ಲೇ ಕೊಡಬಹುದು ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂತಹ ಒಂದು ವಿಶೇಷವಾದ ಅಧಿಕಾರ. ಸೊ ಹಾಗಾಗಿ ಈಗ ಆ ಒಂದು ಠಾಣೆಯ ಸಮೀಪದ ಕಚೇರಿಯಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸುದ್ದಿ ನ್ಯೂಸ್ ನಿರಂತರವಾಗಿ ಅಧಿಕಾರಿಗಳು ಈ ಒಂದು ಕಚೇರಿಯಿಂದ ಉತ್ಖನನದ ಜಾಗಕ್ಕೆ ತೆರಳುವಂತಹ ವರೆಗಿನ ಒಂದು ದೃಶ್ಯಗಳನ್ನ ನೇರ ಪ್ರಸಾರದಲ್ಲೇ ನಿಮಗೆ ಕೊಡ್ತಾ ಬಂದಿದೆ. ಇಲ್ಲಿಂದ ಹೊರಟು ಆ ಜಾಗವನ್ನ ತಲುಪುವಂಥದ್ದು, ಆ ಬಳಿಕ ಅಲ್ಲಿ ನಡೆಯುವಂತಹ ಉತ್ಖನನ ಪ್ರಕ್ರಿಯೆ ಎಲ್ಲದರ ಒಂದು ದೃಶ್ಯಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಲೈವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮ್ಮ ಮುಂದೆ ಇಡ್ತಾ ಬಂದಿದೆ. ಸುದ್ದಿಯ ತಂಡ ನಿರಂತರವಾಗಿ ಈ ಒಂದು ತನಿಖೆ ನಡೆಸ್ತಾ ಇರುವಂತಹ ಅಷ್ಟೂ ದಿನಗಳ ಒಂದು ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದೆ ಇಡ್ತಾ ಬಂದಿದೆ. ಸೊ ಇವತ್ತು ಕೂಡ ಓವರ್ ಆಲ್ ಆಗಿ ಟೋಟಲ್ ಆಗಿ ಏನೇನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ನಿಮಗೆ ಒದಗಿಸುವಂತಹ ಕೆಲಸವನ್ನ ಮಾಡ್ತೇವೆ. ಸೊ ಈಗಾಗಲೇ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ AC ಸ್ಟೆಲ್ಲಾ ವರ್ಗೀಸ್ ಅವರಿಗೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಎನ್ನುವಂತಹ ಮಾಹಿತಿ. ಸೊ ಇದೀಗ ಅವರು ಕೂಡ ಬಂದಿದ್ದಾರೆ, ಕಚೇರಿಯ ಒಳಭಾಗಕ್ಕೆ ತೆರಳಿದ್ದಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಯಥಾ ಪ್ರಕಾರ ಅಫಿಷಿಯಲ್ಸ್ ತಮ್ಮ ವಾಹನಗಳಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಬರ್ತಾರೆ ಎನ್ನುವಂತ ನಿರೀಕ್ಷೆ. ಆದ್ರೆ ಆ ಜಾಗ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಇವತ್ತು ಪಾಯಿಂಟ್ ನಂಬರ್ 13ಕ್ಕೆ ಹೋಗ್ತಾರ. ಒಂದು ಮೂಲಗಳ ಪ್ರಕಾರ ಪಾಯಿಂಟ್ ನಂಬರ್ 13ಅನ್ನ GPR ಮೂಲಕ ಒಂದು ಸರ್ವೆ ಮಾಡಿ ಆ GPRನ ರಿಪೋರ್ಟ್ ಅನ್ನ ಆಧರಿಸಿ ಅಲ್ಲಿ ಉತ್ಖನನದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಇದೆ. ಸೋಮವಾರ GPR ಬರುತ್ತೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಸೊ ಸೋಮವಾರ ಆಗಿದೆ, GPR ಬಂದಿದ್ಯಾ? ಸೊ ಇವತ್ತು GPR ಮೂಲಕ ಏನಾದರೂ ಸರ್ವೆ ಮಾಡಿ ಆ ಬಳಿಕ ಉತ್ಖನನಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಸೊ ಈಗ ನಾವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು SIT ಕಚೇರಿಯ ಬಳಿಯಿಂದ. ಅಂದ್ರೆ ಈಗ ಯಾವುದೇ ರೀತಿಯ ಚಲನವಲನಗಳಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇರುವಂಥದ್ದನ್ನ ನೀವು ನೇರ ದೃಶ್ಯಗಳಲ್ಲಿ ಗಮನಿಸಬಹುದು. ಸುದ್ದಿಯ OB ವ್ಯಾನ್ ರೆಡಿ ಆಗಿದೆ.
ಅಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಗೆ ಹೊರಟ ತಕ್ಷಣ ಅವರ ವಾಹನಗಳನ್ನು ಫಾಲೋ ಮಾಡಿಕೊಂಡು ಆ ಎಲ್ಲ ದೃಶ್ಯಗಳನ್ನು ನಿಮಗೆ ಅವರು ಹಾದು ಹೋಗುವಂತಹ ಎಲ್ಲ ಜಾಗಗಳಲ್ಲೂ ಕೂಡ ಅಂದರೆ ಎಲ್ಲಿ ತಿರುವನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಹೇಳೋದಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳನ್ನು ಗಮನಿಸಿದರೆ ಸಾಕ್ಷಿ ದೂರುದಾರ ಯಾವೆಲ್ಲ ಪ್ರದೇಶಗಳನ್ನು ತೋರಿಸ್ತೇನೆ ಅನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾನೋ ಆ ಎಲ್ಲ ಜಾಗಗಳಿಗೆ ತೆರಳುತ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇವತ್ತಿನ ಒಂದು ಪಾಯಿಂಟ್ ಯಾವುದು ಅನ್ನುವಂಥದ್ದು ಬಹುತೇಕ ಕುತೂಹಲ ಇದೆ. ಸೊ ಆ ಬಗ್ಗೆ ಕೂಡ ನಿಮಗೆ ನೇರ ಪ್ರಸಾರದಲ್ಲಿ ಮಾಹಿತಿಯನ್ನು ನಿರಂತರವಾಗಿ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವಂಥದ್ದು. ಸೊ ಈ ನಡುವೆ ಇನ್ನೊಂದಷ್ಟು ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದು. ಮುಖ್ಯವಾಗಿ ಈಗ 38 ವರ್ಷಗಳ ಹಿಂದೆ ಅಸಹಜವಾಗಿ ಸಾವನ್ನಪ್ಪಿರುವಂತಹ ಪದ್ಮಲತಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ಮರು ತನಿಖೆಗೆ ಒತ್ತಾಯ ಕೇಳಿ ಬಂದಿದೆ. ಸೊ ಇದು ಇವತ್ತು ಬೆಳಗ್ಗಿನ ಅಪ್ಡೇಟ್. ಈಗ ಬರ್ತಾ ಇರುವಂತಹ ಮಾಹಿತಿ, SIT ಕಚೇರಿಗೆ ದೂರು ಅರ್ಜಿಯೊಂದಿಗೆ ಪದ್ಮಲತಾರ ಸಹೋದರಿ ಆಗಮಿಸಿದ್ದಾರೆ ಎನ್ನುವಂಥದ್ದು. ಆಕೆಯ ಸಹೋದರಿ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಎನ್ನುವಂಥವರು ಆಗಮಿಸಿದ್ದಾರೆ. 38 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಒಂದು ಪದ್ಮಲತಾ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದ ತನಿಖೆಯನ್ನ ಮತ್ತೆ ನಡೆಸಬೇಕು, ಮರು ತನಿಖೆಗೆ ಆಗ್ರಹ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಹಿಂದೆ COD ತನಿಖೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಇದು ಪತ್ತೆಯಾಗದ ಕೇಸ್ ಎನ್ನುವಂಥ ರಿಪೋರ್ಟ್ ಅನ್ನೋದು ಕೊಟ್ಟಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಪದ್ಮಲತಾ ದೇಹವನ್ನು ದಫನ ಮಾಡಲಾಗಿತ್ತು. ಆದರೆ ಈಗ ಉತ್ಖನನವನ್ನು ಮಾಡಿ ತನಿಖೆ ನಡೆಸಬೇಕು ಎನ್ನುವಂಥ ಒಂದು ಮನವಿಯನ್ನ ಪದ್ಮಲತಾರ ಸಹೋದರಿ ಇಂದ್ರಾವತಿ ಎನ್ನುವಂಥವರು ಮಾಡ್ತಾ ಇದ್ದಾರೆ. CPIM ಮುಖ್ಯಸ್ಥ BM ಭಟ್ ನೇತೃತ್ವದಲ್ಲಿ ದೂರರ್ಜಿಯನ್ನು ಕೊಡೋದಿಕ್ಕೆ ಇವತ್ತು ಚಂದ್ರಾವತಿಯವರು SIT ಕಚೇರಿಗೆ ಬಂದಿದ್ರು, SIT ಠಾಣೆಗೆ ಬಂದಿದ್ರು ಎನ್ನುವಂಥದ್ದು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಈ ಸಂದರ್ಭದಲ್ಲಿ ದೂರ ಅರ್ಜಿಯೊಂದಿಗೆ ಅವರು ಕಚೇರಿಗೆ ತೆರಳಿದಂತಹ ಸಂದರ್ಭದಲ್ಲಿ SITಯ ಕೆಲ ಅಧಿಕಾರಿಗಳು ಬಂದ ನಂತರ ಮತ್ತೆ ಕಚೇರಿಗೆ ಬನ್ನಿ ಎನ್ನುವಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಮತ್ತೆ ಬರ್ತೇವೆ ಎನ್ನುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಚೇರಿಯಿಂದ ವಾಪಸ್ಸಾಗಿದ್ದಾರೆ. ಮತ್ತೆ ಅಧಿಕಾರಿಗಳು ಬಂದ ಬಳಿಕ ಮತ್ತೆ ಬಂದು ದೂರರ್ಜಿಯನ್ನು ಕೊಡುವಂತಹ ಸಾಧ್ಯತೆಗಳು ಇದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಅವರು ದೂರರ್ಜಿಯನ್ನು ಕೊಡೋದಕ್ಕೆ ಬಂದಂತಹ ಸಂದರ್ಭದ ದೃಶ್ಯಗಳನ್ನು. ಸೊ ಕಚೇರಿಗೆ ಹೋದರು, ದೂರರ್ಜಿಯನ್ನು ಕೊಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈಗ ಒಂದಷ್ಟು ಹಿರಿಯ ಅಧಿಕಾರಿಗಳಿಲ್ಲ, ಅವರು ಬಂದ ಬಳಿಕ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಬಂದ ಬಳಿಕ ಬರ್ತೇವೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇವರು ವಾಪಸ್ ಬಂದಿದ್ದಾರೆ. ಸೊ ಮತ್ತೆ ಕೆಲ ಹೊತ್ತಿನಲ್ಲಿ ವಾಪಸ್ ಹೋಗಿ ದೂರನ್ನು ಕೊಡುವ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಸೊ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಇದೇ ಸಂದರ್ಭದಲ್ಲಿ ಓರ್ವರು ಮಾತನಾಡಿದ್ದಾರೆ, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ.
ಸರಿಸುಮಾರು 38 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸಬೇಕು, ಮರು ತನಿಖೆ ಆಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಇಟ್ಟುಕೊಂಡು ಎಸ್ಐಟಿ ಕಚೇರಿಗೆ ದೂರ ಅರ್ಜಿಯೊಂದಿಗೆ ಬಂದಿದ್ದಾರೆ ಪದ್ಮಲತಾ. ಮಾಡ್ಲಿಕ್ಕೆ ಸಾಧ್ಯ ಆಗೋದಿದ್ರೆ ಅದು ಶವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹಾಗೆ ರಿಪೋರ್ಟ್ ಅನ್ನು ಅದಕ್ಕೆ ಮತ್ತೆ ಮೃತದೇಹವನ್ನ ದಫನ ಮಾಡಲಾಗಿತ್ತು. ಈಗ ಉತ್ಖನನ ಮಾಡಬೇಕು, ಅವರ ಮೃತದೇಹವನ್ನ ದಫನ ಮಾಡಿದಂತಹ ಜಾಗವನ್ನ ಉತ್ಖನನ ಮಾಡಿ ತನಿಖೆಯನ್ನ ನಡೆಸಬೇಕು ಎನ್ನುವಂತಹ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಆಗ ಬಂದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಬಂದ ಬಳಿಕ ಬನ್ನಿ ಅನ್ನುವಂಥ ಒಂದು ಮಾತನ್ನ ಹೇಳಿದಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿಂದ ಮತ್ತೆ ಬರ್ತೇವೆ ಅನ್ನುವಂಥ ನೆಲೆಯಲ್ಲಿ ವಾಪಸ್ ಆಗಿದ್ರು. ಸೊ ಈಗ ಮತ್ತೆ SIT ಕಚೇರಿಯತ್ತ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ನಾವು ನೇರ ದೃಶ್ಯಗಳನ್ನು ಗಮನಿಸ್ತಾ ಇರುವಂಥದ್ದು. ಸೊ ಆಗ ತೆರಳಿದ್ದಂತಹವರು ಈಗ ಮತ್ತೆ ದೂರನ್ನ ಕೊಡೋದಕ್ಕೆ ಬಂದಿದ್ದಾರೆ. SIT ಕಚೇರಿ ಮುಂಭಾಗದ ನೇರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇರುವಂಥದ್ದು. ಸೊ ಈ ನಡುವೆ ಅವರು ಮಾಧ್ಯಮಗಳಿಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ. ಶವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಊತಿಟ್ಟಿದೆ. ಅದಕ್ಕೆ ಮತ್ತೆ SIT ಈಗ ರಚನೆ ಆಗಿದೆ. ನಾನು CPIM ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ. ನಮ್ಮ ಕಾರ್ಯದರ್ಶಿಗಳು BM ಕೊಟ್ಟ ವಿಷ್ಣುಮೂರ್ತಿ ಅವರು ಬಂದಿದ್ರು ಒಟ್ಟಿಗೆ. ನನ್ನ ಹೆಸರು ಲಕ್ಷ್ಮಣಗೌಡ ಪಾಂಗಾಳ. ನಾನು ಪದ್ಮಲತಾ ಅಕ್ಕ. ನಾನು ಇವಾಗ ಬಂದಿದ್ದಂದ್ರೆ ನನ್ನ ತಂಗಿಯ ಕೊಲೆಯಾಗಿ 39 ವರ್ಷ ಆಯಿತು. ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ. ಕೊಲೆಗಾರ ಯಾರಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಈಗ SIT ತನಿಖೆ ಆಗ್ತಾ ಉಂಟು. ಅದರಲ್ಲಿ ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಒಟ್ಟಿಗೆ ಬಂದಿದೆ. CID ಪತ್ತೆ ಹಚ್ಚಲಾಗದ ಕೇಸ್ ಅಂತ ಇದು ಹಿಂಬರಹ ಕೊಟ್ಟಿದೆ. ಅದಾದ್ಮೇಲೆ ನೀವು ಯಾರು ಸಂಪರ್ಕ ಮಾಡಿದ್ರಾ? ಇಲ್ಲ. ಯಾಕೆ ಇಷ್ಟು ದಿವಸ ತಡ ಮಾಡಿತ್ತು? ಯಾಕೆ ಬೇರೆ ಎಲ್ಲೂ ಇದ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಬೇಕು, SIT ತನಿಖೆ ಮಾಡ್ಬೇಕು ಆ ತರದ ಅವಾಗ ನಿಮ್ಗೆ ಬರ್ಲಿಲ್ವಾ? ಇಲ್ಲ, ಬರ್ಲಿಲ್ಲ. ಈಗ ಕಾನ್ಫಿಡೆಂಟ್ ಇದೆಯಾ? ಈಗ ಈ SIT ನಿಮ್ಮ ಪ್ರಕರಣವನ್ನ ತಗೋತಾರೆ ಅಂತ ಈಗ ವಿಶ್ವಾಸ ಇದೆ. ಈಗ ಪೂರ್ಣ ವಿಶ್ವಾಸ ಇದೆ. ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ? ಕೊಲೆಗಾರ ಯಾರಂತ ನಮ್ಗೆ ಗೊತ್ತಾಗಬೇಕು, ಅವರಿಗೆ ಸರಿಯಾದ ಶಿಕ್ಷೆ ನೀಡಬೇಕು. ಏನಾದ್ರು ಸಾಕ್ಷಿಗಳೇನಾದ್ರು ಕೇಳಿದ್ರು? ಹೇಗೆ? ಕೂಡ ಕೇಳಿದ್ರು ನಿಮ್ಗೆ? ಇಲ್ಲ, ಅವರು ಹೇಳಲಿಲ್ಲ, ನಾವಾಗಿ ಬಂದು ಕೊಡ್ತಾ ಇದ್ದೇವೆ. ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ. ಏನಂತ? ಈಗ ಆಫೀಸಲ್ಲಿ ಜನ ಇಲ್ಲಂತೆ, ಸ್ವಲ್ಪ ಬಿಟ್ಟು ಅವ್ರು ಕಾಲ್ ಮಾಡ್ತಾರಂತೆ, ಆಮೇಲೆ ಬರ್ಲಿಕ್ಕೆ ಹೇಳಿದ್ರು. ಸರಿ, ನಾವು ಸುಡ್ಲಿಲ್ಲ, ಹೂತಿಟ್ಟಿದ್ದೇವೆ. ಇನ್ನೊಂದ್ಸಲ ಯಾವಾಗಾದ್ರೂ ರೀಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿದ್ರೆ ಇಲ್ಲ, ಕಲ್ಲೇರಿ ನಾನು ಹೇಳಿಲ್ಲ, ಪ್ಲೇಸ್ ನಾನು ಹೇಳಿಲ್ಲ. ನೀವು ಹೇಳಿದ ಪ್ಲೇಸ್ ತೋರಿಸ್ತೀವಿ ಅಂತ ಹೇಳಿದ್ರು, ಇವಾಗ ಬೇಡ ಅಂತ ಹೇಳಿದ್ದಾರೆ. ಅದು ತನಿಖೆ ಹಂತದಲ್ಲಿದೆ. ನನ್ನ ಏನು ಮಾಹಿತಿ ಬೇಕು ಎಲ್ಲವನ್ನು ತಗೊಂಡಿದ್ದಾರೆ. ಮತ್ತೆ ಅದರೊಟ್ಟಿಗೆ ಯಾರು ಇದ್ದಾರೆ ಅವರ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಅವರನ್ನು ಕರೆಸಿ ಇದನ್ನು ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು SIT ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲೆ ಮುಂದುವರಿಸಬಹುದು. ಇಲ್ಲ, ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೆ. ಇವತ್ತು ಬಂದಿದ್ದು ಸರ್, ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತಾ, ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು. ಅಂದರೆ 1986ರಲ್ಲಿ ಕೊಲೆ ಆಗಿರೋದು. ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇದ್ದಾರೆ. ಅಂದರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇರಲಿಲ್ಲ, ಹೇಳಿದರೆ ಇವರು ಕೊಲೆನ ಆಗ್ತಾ ಇತ್ತು. ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿರಲಿಲ್ಲ. ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ CIDಯಿಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ರೀಓಪನ್ ಆಗಬೇಕು. ಇವಾಗ ಇಲಾಖೆಯವರು ಕರೆಯುವಾಗ, SIT ಅವರು ಕರೆಯುವಾಗ
ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಆ ಪದ್ಮಲ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿರೋದು, ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು, ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದೆ ಸರ್. ನಿಮ್ಮನ್ನು ಕರೆಸಿ ಮಾತಾಡಿದ್ರ, ನೀವು ಕೊಟ್ಟ ದೂರನೇ ನನ್ನ ಕಳಿಸಿದ್ದಾರೆ, ಅದರ ಸ್ಟೇಟ್ಮೆಂಟ್ ಅವರು ತಗೊಂಡಿದ್ದಾರೆ. ಇವತ್ತು ನಿಮ್ಮ ವಿಚಾರಣೆ ವಿಚಾರಣೆ ಮಾಡಿದ್ದಾರೆ. ಯಾವಾಗಂತೆ ಆಗಲಿಕ್ಕೆ ಅದು ಹೇಳಿಲ್ಲ ಸರ್. ನಮ್ಮ ಹತ್ರ ಏನು ಕೇಳ್ತೀವಿ ಅದನ್ನು ಕೊಡ್ತಾ ಇದ್ದೀವಿ. ಆ ಹೇಳಿಕೆ ಕೊಡ್ತಾ ಇದ್ದೀವಿ. ಸರ್ ಅಲ್ಲ, ಹಿಂಬರ ಕೊಟ್ಟಿಲ್ಲ ಸರ್. ಅಲ್ಲ, ಈಗ ನೀವು ಇವ್ರನ್ನ ಕರ್ಕೊಂಡ್ ಬಂದಿರಲ್ಲ, ಹಾ ಸರ್, ಪದ್ಮಾವತಿ ಸಹೋದರಿ ಕರ್ಕೊಂಡ್ ಬಂದಿರೋ ದೂರ ತೆಗೆದುಕೊಂಡ್ರೆ ಏನು? ಅಲ್ಲ, ಇವಾಗ ಎಸ್ ಪಿ ಅವ್ರು ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್ ಪಿ ಅವ್ರು ಬರ್ತಾ ಇದ್ದಾರೆ, ಬಂದ್ರೆ ನ್ಯಾಯಾಲಯದಿಂದ ಏನು ಹೇಳ್ತಾರೆ ಏನು ಸರ್? ನ್ಯಾಯಾಲಯ ಅಂದ್ರೆ ಇವಾಗ ತುಂಬಾ ಜನಕ್ಕೆ ಡೌಟ್ ಇದೆ, SIT ಅವರು ಈ ದೂರ ತಗೊಳ್ಬೋದಾ ಇಲ್ವಾ ಅಂತ. ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ. ಯಾವುದೇ ಕಾರಣಕ್ಕೂ ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿಲ್ಲ. ಇದು SIT ಇದು CID ತನಿಖೆಯಲ್ಲಿ ಪದ್ಮನಾಥ್ CID ತನಿಖೆಯಲ್ಲಿ ಎಂಡ್ ಆಗಿದೆ. ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್. ಇವಾಗ ಈ ಒಂದು ತಂಡ ಅಂತ ಹೇಳಿದ್ರೆ CID ಅಂತಲೂ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು. ಅದಕ್ಕೋಸ್ಕರ ತಗೊಳ್ಳೇಬೇಕು, ತನಿಖೆ ಮಾಡಲೇಬೇಕು ಸರ್. ಸಾಕ್ಷಿಗಳೇನಾದ್ರು ಇದೆ? ಸಾಕ್ಷಿಗಳು ಕೊಡ್ತೀರಾ? ಹೌದು, ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲ ವರದಿಯನ್ನು ನಾವು ಯಾರ್ಯಾರು ಎಂಬುದನ್ನು ಕೊಡ್ತೀವಿ ನಾವು. ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡೋದು ಅದರಲ್ಲಿ ಅಲ್ಲ. ಅವರು ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ, ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಲಾಡ್ಜ್ ಎಲ್ಲ ಇತ್ತ ಧರ್ಮಸ್ಥಳ ಸುತ್ತಮುತ್ತ? ಸರ್ ಇತ್ತು ಸರ್, 1986 ಇತ್ತು ಸರ್, ಲಾಡ್ಜ್ಗಳಿತ್ತು. ಲಾಡ್ಜ್ ಇದೆ ಸರ್. ಎಲ್ಲಿ ಎಷ್ಟು ದೂರ ಲಾಡ್ಜ್ ಇದೆ ಅಂತ ಹೇಳಿ ಇನ್ನೂ ಹೇಳ್ತೀನಿ, ಲಾಡ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ, ನಾವು ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ. ಇದನ್ನು ಯಾರು ಇನ್ನು ಹೇಳ್ಬೇಡಿ, ಇಲ್ಲ ಅವರು ದೇವಸ್ಥಾನ ವಿರುದ್ಧ ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ. ಅವರು ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲ ಅಲ್ಲಿ ಅವರ ಹೆಸರತೆ ಬೇಡ, ಆ ತನಿಖೆಯಲ್ಲಿ ಬರಲಿ, SIT ಅವರು ತಂದಿಡ್ಲಿ. ನೀವು ಹೇಳಿದ ಲಾಡ್ಜ್ ಯಾರ್ದದು? ಅದು ಬೇಡ ಸರ್. ಇವಾಗ ಸುಮ್ಮನೆ ನಾವೇನಕ್ಕೆ ನಾವು ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು, ಅದು ತನಿಖೆಯಲ್ಲಿ ಬರಲಿ ಅಲ್ವಾ? ಅಲ್ಲ ಸರ್, ಈಗ ಕಂಪ್ಲೇಂಟ್ ಅಲ್ಲಿ ನೀವು ಸಾಕ್ಷಿಗಳನ್ನ ಕೊಡ್ತಿದ್ದೀರಿ. ಈಗ ಸಾಕ್ಷಿಗಳನ್ನ ಕೊಡ್ತಿದ್ದೀರಿ ಅಂತ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡುವವರು ಅದಕ್ಕೆ ಯಾರು ಸಹಕರಿಸಿದ್ರು ಅವರೇ ಬರೋಂಗಿದ್ರೆ ನೀವು ಲಾಡ್ಜ್ ಯಾವ್ದು ಎಲ್ಲಿ ಇತ್ತು ಅನ್ನೋದು ಹೇಳೋದ್ರಲ್ಲಿ ತಪ್ಪೇನೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದು ವಿಷಯ. ಹೌದು, ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಇವಾಗ ಗೊಂದಲ ಮಾಡೋದು, ಅದನ್ನು ಹೇಳೋದು, ಅದು ನಾವೊಂದು ಸಾಕ್ಷಿ ನಾಶ ಮಾಡುವ ಒಂದು ಹಂತಕ್ಕೆ ಬರುತ್ತೆ ಅದು. ಅದಕ್ಕೋಸ್ಕರ ಅಲ್ಲ ಸರ್, 36 ವರ್ಷದ ಈಗ ಲಾಡ್ಜ್ ಅದು ಇದೆಯಾ? ಈಗ್ಲೂ ಅದಿದೆ, ಈಗಲೂ ಇದೆಯಲ್ಲ? ಅದಿದೆ. ಅದು ಯಾವ್ದಂತ ಕೇಳಬೇಕು. ಯಾವ್ದಂತ ನಾವು ಕೇಳಲ್ಲ. ನೀವು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದೀರಿ, ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀವಿ. ಅಲ್ಲೇ ಉತ್ತರ ಕೊಡ್ತೀರಿ? ಅಲ್ಲೇ SIT ಕೊಡ್ತೀವಿ, SIT ಅವರು ತಮಗೆ ಕೊಡ್ತಾರೆ, ಇಲ್ಲ ನಮಗೆ ಕೊಟ್ಟರೆ ನಾವು ನಿಮಗೆ ಕೊಡ್ತೀವಿ. ನೀವು ಎರಡನೇ ದೂರದಾರ ಅಲ್ವಾ? ಹೌದು ಸರ್. ನೀವ್ಯಾಕೆ ಮಾಸ್ಕ್ ಹಾಕೊಂಡಿಲ್ಲ ಸರ್? ನೀವು ಮಾಸ್ಕ್ ಸರ್, ಇವತ್ತು ಹೇಳ್ತಾ ಇದ್ದೀನಿ ಸರ್, ನಾನು ಭಾರತ ದೇಶದ ಪ್ರಜೆ, ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕದೆ ಓಡಾಡುವ ಹಕ್ಕಿದೆ, ಅದಕ್ಕೆ ನಾನು ಹಾಕ್ತಾ ಇದೀನಿ. ಅದು ನನಗೆ ಕೇಳ್ಬೇಡಿ ಸರ್, ನನಗೆ ಕೇಳಬೇಡಿ. ನಾನು ಇವತ್ತು ದೂರು ಕೊಡ್ತಾ ಇದ್ದೀನಿ. ಯಾಕಂದ್ರೆ 4ನೇ ತಾರೀಕಿಂದ ಇಂದಿನ ತನಕ ಯಾರ್ಯಾರು ನನ್ನ ಬೆನ್ನಟ್ಟಿದ್ದಾರೆ, ಯಾರ್ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ, ಇದರ ವಿರುದ್ಧ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಸರ್. ಧರ್ಮಸ್ಥಳ ಠಾಣೆಗೆ ಇವತ್ತು ಕೊಡ್ತಾ ಇದ್ದೀನಿ ಸರ್. ಅಲ್ಲ, ಈಗ ನೀವು ನಿಮ್ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ, ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಆಯ್ತಲ್ಲ, ಅವಾಗ ಜಯಂತ್ ಅವರು ಅಲ್ಲೇ ಇದ್ರು ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ. ಜಯಂತ್ ಅವರು ಅವತ್ತು ನನ್ನ ಸ್ವಂತವರು, ಹುಟ್ಟೂರು ಕಡಬ ತಾಲೂಕು ಕೌಕರಾಳಿ ಗ್ರಾಮ ಪಂಚಾಯತ್ ಇಚಲಂಪಾಡಿ ಕಳಮತ್ತಡಕ ಮನೆಯಲ್ಲಿದ್ದೇನೆ. ಪ್ರಾಂಗಣ ಗಲಾಟೆನಾಗೆ ನೀವಿರ್ಲಿಲ್ಲ ಹೇಳ್ತೀನಿ. ಅಲ್ಲಿಂದ ನಾವು ನೇರವಾಗಿ ನಮ್ಮ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷ್ ಕುಡ್ಲಾರಾಮ್ ಆತ್ಮೀಯರು ಸುದ್ದಿ ಸಿಕ್ಕಿತ್ತು, ಮನೆಯಲ್ಲಿರುವಾಗಲೇ ಸುದ್ದಿ ಬಂದಿರೋದು. ಅಲ್ಲಿ ಒಂದು ಟೀನು ಕುಡಿದಿಲ್ಲ. ಬಂದು ನೇರವಾಗಿ ನಾನು ಬೆಳಕ ಹಾಸ್ಪಿಟಲ್ಗೆ ಹೋದೆ. ಅಂದ್ರೆ ಕಾರಲ್ಲಿ ಇತ್ತು, ಕಾರಲ್ಲಿದ್ದ ಲ್ಯಾಪ್ಟಾಪ್ ಮತ್ತೆ ಏನೆಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆಯಿಂದ ಅಷ್ಟೊತ್ತಿಗೆ ಹೇಳಿದ್ರು, ಇಲ್ಲ ಠಾಣೆಗೆ ಹೋಗಿ ದೂರ ಕೊಡಿ. ಬೆನಕ ಆಸ್ಪತ್ರೆದಲ್ಲ, ನೀವು ಅಲ್ಲಿ ಅದಕ್ಕೆ ಬರ್ತೀನಿ. ಅಲ್ಲ, ಅದಕ್ಕೆ ಬರ್ತೀನಿ. ಅಲ್ಲ, ಒಂದು ನಿಮಿಷ. ಅಲ್ಲ, ಒಂದೇ ನಿಮಿಷ, ಅದಕ್ಕೆ ಬರ್ತೀನಿ. ನಾನು ಅಲ್ಲಿಂದ ಬೆನಕ ಆಸ್ಪತ್ರೆ ಠಾಣೆ ಬರ್ತಾ ಇರುವಾಗ ಜನ ಸೇರಿದ್ರು, ನನ್ನ ಹಿಂಬಾಲಿಸ್ತಾ ಇದ್ರು. ಅಲ್ಲಿಂದ ನಾನು ನೇರವಾಗಿ ತಿರ್ಗಾ ಪಾಂಗ್ಲ ಆಗಿ ಸುತ್ತ ದೇವಸ್ಥಾನ ಮುಂದೆಲ್ಲೇ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ KSRT ಬಸ್ ಸ್ಟ್ಯಾಂಡ್ ಆ ರೀತಿಯಲ್ಲಿ ಉಜಿರಾಗಿ ತಿರ್ಗಾ ನಾನು ಹಾಸ್ಪಿಟಲ್ಗೆ ಬಂದೆ. ತಾವು ಹೇಳೋದು ಕರೆಕ್ಟ್, ನಾನು ಇದ್ದೆ, ಇಲ್ಲ ಅಂತ ಹೇಳಲ್ಲ. ನಾನೇ ನಿಮ್ಮ ಒಂದು ಶೈಲಿ ಕೇಳಿದೆ. ತಾವೇ ಅಲ್ಲಿ ಅಷ್ಟೊಂದು ಜನ ಸೇರಿದಾರ ಸರ್. ಸೇರುವಾಗ ಅವರಿಗೆ ಹೇಳುದು ನೋಡಿ, ಅವರು ಕೆಲಸ ಮಾಡುವವರು, ವರದಿಗಾರರು, ಅವ್ರಿಗೆ ನಮಗೆ ಸಂಬಂಧ ಇಲ್ಲ. ಅವ್ರು ಏನ್ ಮಾಡ್ಕೊಂಡು ಹೋಗ್ಲಿ, ಅದಕ್ಕೆ ಸಹಕಾರ ಕೊಡಿ. ಯಾರು ಏನು ಮಾಡ್ಬಾರ್ದು ನಾನೇ ಹೇಳುದು ಸರ್. ನಾನೇ ಧಮಕಿ ಹಾಕಿ ಸರ್. ನಾನೊಬ್ಬ ಹೋರಾಟಗಾರನ, ನಾನಿನ್ನೊಬ್ಬನಿಗೆ ಧಮಕಿ ನೋಡಿದ್ವಿ ಸರ್. ನೋಡಿ ಸರ್, ನಾನ್ ಧಮಕಿ ಹಾಕಿರೋದಲ್ಲ, ನಾನ್ ಸ್ಟೇಟ್ಮೆಂಟ್ ತಗೊಂಡೆ ಸರ್. ಹೇಳಿ ಸರ್ ಅಂತ. ನಿಮ್ಗೆ ಎಷ್ಟು ಜನ ಹೊಡೆದ್ರು? ಹೆದರ್ಸಿಲ್ವಾ ರಿಪೋರ್ಟ್? ಸರ್, ಎದುರಿಸಿ ಏನಾಗಬೇಕು ಸರ್? ನೀವು ಮಾಡಿದಿರಾ? ನಾನು ಹೇಳಿ ಸರ್, ನನಗೆ ಅವಶ್ಯಕತೆ ಇಲ್ಲ. ಇದೇ ವಿಡಿಯೋದಲ್ಲಿ ಎದುರು ಯಾವ ತರ ಎದುರಿಸೋದು? ಅಲ್ಲ ಸರ್, ಎದುರಿಸೋದಂದ್ರೆ ಯಾವ ತರ ಅಂತ ಹೇಳ್ತಾರೆ. ಎದುರಿಸೋ ಒಂದು ಅರ್ಥ ಇರ್ಬೇಕು. ಹೆಂಗ್ ಹೊಡೆದ್ರು ಅಂತ ಅದು ಎದುರಿಸೋದಲ್ವಾ? ಏನಪ್ಪಾ ಅಂತ ನಿಂಗೆ ಚಿನ್ನ ಮುನ್ನ ಅಂತ ಇನ್ನೊಮ್ಮೆ ಹೆಂಗ್ ಹೊಡೆದಂತ
ಯಾರು ನಿಮ್ಗೆ ಹೊಡೆದ್ರು, ಯಾರು ಹೊಡೆದ್ರು ಹಂಗೆ ಅಂತ ನೀವು ಅದ್ ಮಾಡಿಲ್ವಾ? ಅವಾಗ ಹೇಳ್ಲೇಬೇಕಲ್ಲ ಸರ್, ಅದನ್ನೇ ಎದುರಿಸೋದಂದ್ರೆ ಎದುರು ಹಂಗೆಲ್ಲ ನೀವು ಹಂಗೆ ಮಾತಾಡಲ್ಲ ಸರ್, ನೀವು ಹಂಗೆ ಮಾತಾಡೋದು ಎದುರಿಸೋದಕ್ಕೆ ಮಾತಾಡಕ್ಕೆ ತುಂಬಾ ಹಾಗೆ ಮಾತಾಡೋದು ನೀವು ಹಾಗೆ ಮಾತಾಡೋದು ಮಾತ್ರ ಎದುರಿಸ ಕಾಣಿಸ್ತದೆ. ಈಗ ನಗಾಡ್ತಾ ಇದ್ದೀರಾ? ನಗಾಡ್ತಾ ಇದೆ. ಯಾವ ವಿಡಿಯೋ ಬೇರೆ? ಸರ್ ಇನ್ನೊಂದು ಕ್ವಶನ್ ಇದೆ. ಅಲ್ಲಿ ಆ ಒಂದು ಇಡೀ ಹೋರಾಟದ ನಾಯಕರು ಸ್ಟೇಟ್ ಚಾನೆಲ್ನವರು, ಸ್ಯಾಟಲೈಟ್ ಚಾನೆಲ್ನವರು, ಧರ್ಮಸ್ಥಳ, ಬೆಳ್ತಂಗಡಿ, ಉಜಿರೆ ಎಲ್ಲಿ ಸಿಕ್ಕರು ಹೊಡೀರಿ ಅಂತ ಹೇಳಿದ್ರಲ್ಲ, ಅದು ಸರಿಯಾ? ಸ್ಟೇಟ್ ಎಲ್ಲರೂ ನೋಡಿರಿ ಅಂತ ಇದೇ ವಿಡಿಯೋ ನಮ್ಮ ಹತ್ರ. ನನಗೆ ಆ ಗಮನ ಬಂದಿಲ್ಲ. ಅಲ್ಲ ಹಾಗಲ್ಲ, ನಿಮ್ ನಾಯಕರು ಆ ತರ ಸರ್, ಈಗ ತಿಮ್ರೋಡಿ ಅವ್ರು ಹೇಳಿದ್ರಲ್ಲ, ತಿಮ್ರೋಡಿ ಅವ್ರು ಹೇಳಿದ್ರು, ಹೇಗೆ ಹೇಳ್ತಾರ ಸರ್ ಅದು? ಬಂದ್ರೆ ನಾನು ಇವತ್ತು ಇಲ್ಲಿ ಬರ್ತಾ ಇರಲ್ಲ, ಅದೇ. ಹೌದಲ್ವಾ? ಹಾ. ಸ್ಟೇಟ್ ಚಾನಲ್ ನೋಡಿ ಅಂತ ನಾನು ಕೇಳಿಸಿಲ್ಲ, ಇಲ್ಲಿ ನಾನು ನೋಡಿಲ್ಲ, ಇದುವರೆಗೆ ಹೇಳಿದ್ವಿ, ನಾನು ಕೇಳಿಸಿಲ್ಲ. ಹಾಗೆ ಹೇಳಿದ್ರೆ ಸರಿ, ಅದು ಹೇಳಿದ್ರೆ ತಪ್ಪದು. ನಾನು ಅದನ್ನೇ ಹೇಳ್ತೀನಿ, ಸ್ವಾಮಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಸುದ್ದಿ ಮಾಡ್ಲಿ, ಆ ಭಗವಂತ ಇದ್ದಾನೆ, ಸತ್ಯ ಇವತ್ತೆಲ್ಲ ಹೊರಗೆ ಬಂದೇ ಬರುತ್ತೆ, ಕಣ್ಣು ತೆರೆದೇ ನಾವು ಹೇಳ್ತಾ ಇದೀವಿ. ಯಾರು ಎಷ್ಟು ಬೇಗ ತೇಜೋದ ಮಾಡ್ಲಿ. ಈ ವರ್ಷ ನನ್ನ ರೀತಿಯಲ್ಲಿ ನೋಡಿದ್ರೆ ಯಾವತ್ತೇ ಬಿಟ್ಟು ಹೋಗ್ಬೇಕಿತ್ತು, ಅಷ್ಟೊಂದು ತೇಜೋದೆ ಆಗಿದೆ ಇವತ್ತು. ಹೌದು ಸರ್. ಈಗ ನಿಮ್ಗೆ ಸಹ್ಯವಾಗದ ನ್ಯೂಸ್ಗಳು ಬಂದ್ರೆ ಹೊಡಿಸ್ತೀರಾ ಹೇಗೆ? ಯಾವ್ದು ನಿಮ್ಗೆ ಇಷ್ಟ ಆಗದ ನ್ಯೂಸ್ ಹಂಗಾರೆ ನಾನು ಎಷ್ಟು ಜನ ಉಡಿಸ್ಬೇಕಿತ್ತು ಸರ್? ಹಂಗಾದ್ರೆ ನೀವು ಇಲ್ಲಿ ದರಪ ಅವರು ಟಿವಿ ಅವ್ರು ಬೆಳಿಗ್ಗೆ ಬಂದು ಮಾತಾಡಿಸಿದ್ರಪ್ಪ, ಅವ್ರು ನನ್ನ ಬಗ್ಗೆ ಯಾವ ತರ ಹಾಕಿದ್ರು ಸರ್? ಹಾಕ್ಲಿ ಸರ್, ಇವರೊಂದು ವರದಿಗಾರರು, ಅವ್ರು ಹಾಕ್ಲಿ. ನಾನು ಅವತ್ತು ಹೇಳಿ ಸುವರ್ಣ ಸರ್ಗೆ ಹೇಳಿ, ಸರ್ ಆತ್ಮೀಯ ಭರತ್ ಆತ್ಮೀಯ ಅಂತ ಹೇಳಿದೀನಿ, ಕಲ್ಲಡ ಕಾಲಿ ಕಾರವಾರದ ಅವನು ಆತ್ಮೀಯ ಅಂತ ಹೇಳಿದೀನಿ. ರಾತ್ರಿ ಮಾತಾಡೋದು ಭರತವ್ರು ಬಂದ್ರು, ಭರತವ್ರಿಗೆ ತಿಳಿಸಿದೆ ನಾನು ವಿಷಯ. ಇಲ್ಲ ಜಯಂತ ಸರ್ ಅಂತ ದಡ್ಡ ಅಲ್ಲ ಅಂತ ಹೇಳಿದ್ರೆ, ನಾನು ಅಂತ ದಡ್ಡ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನಾ ಮಾಡೋದೇ ಇಲ್ಲ. ಸರ್ ನಾಯಕರು ಹೇಳಿದ್ರೆ ತಪ್ಪಂತ ಹೇಳ್ಬೋದು, ಆತರ ಹೇಳ್ಬಾರ್ದು. ಈಗ ಜಯಂತ್ ಅವರೇ, ಹೇಳಿ ಸರ್. ಈಗ ಪದ್ಮಲತಾ ಅವರು ಕೇಸ್ ಇಲ್ಲಿಗೆ ತಗೋಬೇಕು ಬೇಡ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಒಂದ್ ವೇಳೆ ತಗೊಂಡಿಲ್ಲ ಅಂತಾರೆ, ವಾಟ್ ನೆಕ್ಸ್ಟ್? ನಾನು ಪ್ಲಾನ್ ಮಾಡ್ರೆ ಇಲ್ಲೇ ತಾಲೂಕು ಕಚೇರಿ ಇದೆ ಅಲ್ಲ ಸರ್, ಇಲ್ಲೇ ಒಂದು ಪ್ರತಿಭಟನೆ ಮಾಡೋ ಅಂತ ಪ್ಲಾನ್ ಮಾಡಿದ್ದೀನಿ. ಉಪವಾಸ ಅಲ್ಲಿ ನಾನು ಉಪವಾಸ ಮಾಡಿದ್ರಿ. ಒಂದು ಕಡೆ ಒಂದು 6 ದಿನ ನೀರು ಏನು ಕೊಡದೆ ಉಪವಾಸ ಮಾಡಿದ್ರು, ಇನ್ನೊಬ್ಬರಿಗೋಸ್ಕರ, ನನಗೋಸ್ಕರ ಅಲ್ಲ. ಇಲ್ಲೇ ಕೂರ್ತೀನಿ ನಾನು, ಇಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ 100% ಇಲ್ಲೇ ಕೊಡ್ತೀನಿ. ಅದಕ್ಕೆ ನಾನು ಹೇಳ್ತೇನೆ ನೋಡಿ, ಮಾಧ್ಯಮ ಮುಖಾಂತರವಾಗಿ ಇವಾಗ ಇದನ್ನು ಮುಖ್ಯಮಂತ್ರಿ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿ ನೋಡ್ತಾ ಇರಬಹುದು. ಅವರಿಗೆ ನಾನು ಇವಾಗ ನೇರವಾಗಿ ಹೇಳ್ತೇನೆ, ನೋಡಿ ಇದು ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ, CIDಯಲ್ಲಿ ಎಂಡ್ ಆಗಿರೋ ಪ್ರಕರಣ, ಅದಕ್ಕೋಸ್ಕರ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ಈ ಮೂಲಕ ವಿನಂತಿ ಮಾಡ್ತೇನೆ. ಕನ್ಫ್ಯೂಷನ್ ಇದೆ. ಈಗ 16 ಕಡೆ ಹೊಂಡ ತೋಡಿ ಆಯ್ತು. ನೀವು ಹೇಳಿದ ಹೆಣ ಈ 16ರಲ್ಲಿ ಇಲ್ವಾ ಹೊಸ್ತ ಬೇರೆ ಅಥವಾ ತೋಡಿ ಆಯ್ತಾ? ಅದು ಬೇಕಾ ಇವಾಗ? ಅದು ಬೇಕಾ ಇವಾಗ? ಅದೇನಾ ಬೇರೆ ಸರ್? ಅದಕ್ಕೆ ಇದು ಸಂಬಂಧ ಇಲ್ಲ ಸರ್, ಬೇರೆ ಅದು ಅದಕ್ಕೆ ಸಂಬಂಧ ಇಲ್ಲ. ಆ ಗುಡ್ಡವೇ ಬೇರೆ, ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ, ನೀವು ಆ ಜಾಗಕ್ಕೆ ಹೋಗ್ಬೇಕಾದ್ರೆ ನೀವು ಮಾಸ್ಕ್ ಹಾಕೊಂಡು ಹೋಗ್ತೀರಾ ಸರ್? ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಸರ್, ಇನ್ನೇನು ಸರ್ ಮತ್ತೆ ಕೇಳ್ತಾ ಇದ್ದೀನಿ. ಅಲ್ಲ, ಆ ಜಾಗಕ್ಕೆ ಹೋಗಿ ನಾನು ಏನಕ್ಕೆ ಹೋಗ್ಬೇಕು ಸರ್? ನಾನು ಭಯ ಬೀಳಲ್ಲ ಸರ್, ನಾವು ಹೋರಾಟ ಜೀವದ ಹಂಗ ಯುದ್ಧ ಭೂಮಿ ಸರ್, ಯುದ್ಧ ಭೂಮಿ ಆಗಿ ಯುದ್ಧ ಭೂಮಿಯಲ್ಲಿ ಇನ್ನೊಬ್ಬ ಯುದ್ಧ ಸೈನಿಕರಾಗಿ ಅಟ್ಯಾಕ್ ಮಾಡ್ತಾ ಇರುವಾಗ ನಾವು ಮಾಸ್ಕ್ ಹಾಕಿಕೊಂಡು ಹೊಡಿಬೇಕಾ ಸರ್? ಹಾಕಿದ್ರೆ ಮಾಡಲ್ಲ ಸರ್, ಅಷ್ಟು ದಡ್ಡ ಅಲ್ಲ ಸರ್. ಅಲ್ಲ, ಮೊನ್ನೆ ಮಾಸ್ಕ್ ಹಾಕೊಂಡ್ ಬಂದಾಗ ಜಯಂತ್ ಮಾಸ್ಕ್ ಹಾಕೊಂಡ್ ಬಂದಿದ್ರು, ಅದಕ್ಕೋಸ್ಕರ ಯಾವುದೇ ಅವತ್ತು ಇವತ್ತು ಒಂದೇ ಮಾತು, ನಾನು ಮಾಸ್ಕ್ ಹಾಕಲ್ಲ, ನಾನು ಒಬ್ಬನೇ ಹೋಗಿ ಅಂತ ಹೇಳಿ ಹೋಗ್ತೇನೆ, ಯಾವುದಕ್ಕೂ ತಯಾರಾಗಿದ್ದೀನಿ ಸರ್. ಎಸ್, ಓಕೆ, ಥ್ಯಾಂಕ್ ಯು ಸರ್. ಇದು ಜಯಂತ ಟಿ ಅವರು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ SITಗೆ 2ನೇ ದೂರುದಾರರಾಗಿ ಗುರುತಿಸಿಕೊಂಡಂತಹ ಜಯಂತ ಟಿ ಅವರು ಒಂದಷ್ಟು ವಿಚಾರಗಳನ್ನು ಇಲ್ಲಿ ಮಾತನಾಡ್ತಾ ಉಲ್ಲೇಖವನ್ನು ಮಾಡಿದರು. ಸೊ ಈ ನಡುವೆ 38 ವರ್ಷಗಳ ಹಿಂದೆ ನಡೆದಿರುವಂಥ ಪ್ರಕರಣ, ಪದ್ಮಲತಾ ಅವರ ಪ್ರಕರಣದ ತನಿಖೆಯನ್ನು ಮತ್ತೊಮ್ಮೆ ನಡೆಸಬೇಕು, ಅವರ ಮೃತದೇಹವನ್ನು ದಫನ ಮಾಡಿದಂತಹ ಜಾಗವನ್ನು ಉತ್ಖನನ ಮಾಡಿ ತನಿಖೆಯನ್ನು ನಡೆಸಬೇಕು ಎನ್ನುವಂಥ ಒಂದು ಮನವಿಯನ್ನು ಅವರ ಸಹೋದರಿಯವರು
ದೂರ ಅರ್ಜಿಯನ್ನು ಕೊಡೋದಕ್ಕೆ ಬಂದಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಜಯಂತ ಟಿ ಅವರು ಕೂಡ ಆಗಮಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡಿರುವಂಥ ವಿಚಾರವನ್ನು ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೆ ಮೊನ್ನೆ ನಡೆದಿರುವಂತಹ ಅಹಿತಕರ ಘಟನೆಗಳು, ಅಂದರೆ ಪಾಂಗಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣ, ಮತ್ತೆ ಬೆನಕ ಆಸ್ಪತ್ರೆಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾ ಪರ್ಸನ್ ಮೇಲಿನ ಹಲ್ಲೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂತಹ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿರುವಂಥದ್ದು. ಸೊ ಈಗ SIT ಕಚೇರಿಗೆ ಇಂದ್ರಾವತಿಯವರು 38 ವರ್ಷಗಳ ಹಿಂದೆ ಅಸಹಜವಾಗಿ ಸಾವನ್ನಪ್ಪಿದ ಪದ್ಮಲತಾ ಅವರ ಒಂದು ಪ್ರಕರಣ ಏನಿದೆ, ಆ ಒಂದು ಪ್ರಕರಣವನ್ನು ಮರು ತನಿಖೆ ನಡೆಸಬೇಕು, CID ತನಿಖೆಯನ್ನು ನಡೆಸಿದ್ರು ಕೂಡ ಇದು ಪತ್ತೆಯಾಗದ ಕೇಸ್ ಎನ್ನುವ ಹಾಗೆ ರಿಪೋರ್ಟನ್ನು ಕೊಟ್ಟಿತ್ತು. ಬಳಿಕ ಪದ್ಮಲತಾ ಅವರ ಮೃತದೇಹವನ್ನು ದಫನ ಮಾಡಲಾಗಿತ್ತು. ಸೊ ಈಗ ಆ ಜಾಗದಿಂದ ಅವರ ಮೃತದೇಹವನ್ನು ದಫನ ಮಾಡಲಾಗಿರುವಂತಹ ಜಾಗದಲ್ಲಿ ಉತ್ಖನನವನ್ನು ಮಾಡಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಮೂಲಕ ತನಿಖೆ ನಡೀಬೇಕು, ಮರು ತನಿಖೆ ಆಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದೇ ಸಂದರ್ಭದಲ್ಲಿ ಜಯಂತ ಟಿ ಅವರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವಂಥದ್ದು. ಸೊ ಈಗ ಎಲ್ಲರೂ ಕೂಡ SIT ಕಚೇರಿ ಬಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ನಡುವೆ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೇವೆ, ಇದು ಪೊಲೀಸ್ ಭದ್ರತೆಯೊಂದಿಗೆ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ವಾಹನದಲ್ಲಿ SIT ಕಚೇರಿಯತ್ತ ಆಗಮಿಸ್ತಾ ಇರುವಂಥದ್ದು. ಸೊ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನೊಂದು ವಿಂಡೋದಲ್ಲಿ ಕಾಮಗಾರಿಗಳಿಗೆ, ಅಂದರೆ ಬಹುಶಃ ಅಲ್ಲಿ ಕೆಲಸವನ್ನು ಮಾಡೋದಕ್ಕೆ ಕಾರ್ಮಿಕರು ಜೊತೆಗೆ ಒಂದಷ್ಟು ಪೀಠೋಪಕರಣಗಳು, ಚೇರ್ಸ್ ಬಂದಿರುವಂಥ ಒಂದು ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಸೊ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಗೆ ಯಾವಾಗ ತೆರಳುತ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸಮಯ 12:15 ದಾಟಿದೆ, 12:45 ಆಗ್ತಾ ಬಂದಿದೆ. ಇನ್ನೂ ಕೂಡ ಅಧಿಕಾರಿಗಳು ಕಾರ್ಯಾಚರಣೆಗೆ ಹೊರಟಿಲ್ಲ. ಮೊದಲ ಒಂದಷ್ಟು ದಿನಗಳ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ಸರಿಸುಮಾರು 11:15 ಒಳಗೆ ಅಧಿಕಾರಿಗಳು ಕಾರ್ಯಾಚರಣೆಗೋಸ್ಕರ SIT ಕಚೇರಿಯಿಂದ ನಿರ್ಗಮಿಸ್ತಾ ಇದ್ರು. ಇತ್ತೀಚಿನ ಒಂದು 4-5 ದಿನಗಳನ್ನು ಗಮನಿಸಿದರೆ 12 ಗಂಟೆ ದಾಟಿದ ಬಳಿಕವೇ ಅಧಿಕಾರಿಗಳು ಸ್ಪಾಟ್ನತ್ತ ತೆರಳುತ್ತಾ ಇದ್ದಾರೆ. ಒಂದು ದಿನ ಇಡೀ ಗುರುವಾರದ ದಿನ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅವತ್ತು ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ಇರಲಿಲ್ಲ. ಆ ಬಳಿಕ ಮರುದಿನ ಕಲ್ಲೇರಿಯ ಗೋಂಕತಾರ್ ಎನ್ನುವಂಥ ಜಾಗಕ್ಕೆ ತೆರಳಿ ಸಾಕ್ಷಿ ದೂರುದಾರನ ಜೊತೆಗೆ ತೆರಳಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದರು. ಆ ಜಾಗ ಪಾಯಿಂಟ್ ನಂಬರ್ 15 ಎನ್ನುವುದಾಗಿ ಗುರುತು ಮಾಡಿ ಆ ಜಾಗವನ್ನು ಉತ್ಖನನ ಮಾಡೋದಕ್ಕೆ ಮುಂದಾಗಿದ್ದರು. ಆ ಬಳಿಕ ಆಗಸ್ಟ್ 9 ಶನಿವಾರ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯಲ್ಲಿ ಒಂದು ತಿರುವಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದರು. ಆ ಒಂದು ಜಾಗವನ್ನು ಗುರುತಿಸಿ ಆ ಜಾಗಕ್ಕೂ ಕೂಡ ತೆರಳಿದಂತಹ SIT ಅಲ್ಲಿ ಉತ್ಖನನ ಮಾಡುವಂತಹ ಕೆಲಸಕ್ಕೆ ಮುಂದಾಯಿತು. ಆ ಎಲ್ಲ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನಾವು ಗಮನಿಸಿದ್ದೇವೆ. ಸಾಕ್ಷಿ ದೂರುದಾರ ಅಂದರೆ ಅಲ್ಲಿ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಆ ಜಾಗಕ್ಕೆ ಹೋಗಿ ಅಲ್ಲಿ ಉತ್ಖನನ ಆಗುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಯಾವ ಆಧಾರದಲ್ಲಿ ಈ ಮಾತನ್ನು ಹೇಳ್ಬೋದು ಅಂತ ಹೇಳಿದರೆ, ಇಷ್ಟೆಲ್ಲ ದಿನಗಳಲ್ಲಿ ಅಂದರೆ ಈ ಹಿಂದಿನ ದಿನಗಳ ಕಾರ್ಯಾಚರಣೆಯನ್ನು ನಾವು ಗಮನಿಸಿದರೆ ಪೂರಕ ವ್ಯವಸ್ಥೆಗಳನ್ನು ಆ ಜಾಗದಲ್ಲಿ ಮಾಡಿಕೊಳ್ತಾ ಇದ್ರು. ಮುಖ್ಯವಾಗಿ ಶೇಡ್ ನೆಟ್ಗಳನ್ನು ಅಳವಡಿಕೆ ಮಾಡೋದಾಗಲಿ ಅಥವಾ ಆ ಪ್ರದೇಶದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸೋದಾಗಲಿ ಇತ್ಯಾದಿ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇತ್ತು. ಆದರೆ ಆವತ್ತು ಆ ಒಂದು ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಒಂದು ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಗಮನಿಸುವಾಗ ಈ ಒಂದು ಕಾರ್ಯಾಚರಣೆಯ ಭಾಗವಾದಂತಹ SIT ಅಧಿಕಾರಿಗಳನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಈ ಮಾಹಿತಿಗಳು ಇರಲಿಲ್ಲ ಅನ್ನುವಂಥದ್ದು. ಸೊ ಸಾಕ್ಷಿ ದೂರುದಾರ ಆ ಜಾಗಕ್ಕೆ ಹೋಗಿ ಆ ಜಾಗವನ್ನು ತೋರಿಸಿದಂತಹ ಬಳಿಕ ಪಂಚಾಯತ್ನ ಮೂಲಕ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಆ ಬಳಿಕ ಕಾರ್ಯಾಚರಣೆಯನ್ನು ನಡೆಸಿ ಸಂಜೆಯವರೆಗೂ ಕೂಡ ಸರಿಸುಮಾರು 7:15 ಕೂಡ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ.
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ನಾನಾ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಈ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ. ಹೀಗಾಗಿ SIT ಮಧ್ಯಂತರ ವರದಿಯನ್ನು ಕೊಡಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಇಟ್ಟುಕೊಂಡು ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಸೊ ಇದೀಗ ಧರ್ಮಸ್ಥಳದ ಅಭಿಮಾನಿಗಳಿಂದ ಧಾರವಾಡದ ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜೊತೆಗೆ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರುವಂಥ ಮಂದಿ ಫಲಕಗಳನ್ನು ಹಿಡಿದುಕೊಂಡು ಇಲ್ಲಿ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ಒಂದು ಘಟನೆಯ ವಿಡಿಯೋವನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ. ಈ ದೇವಾಲಯದ ಮೇಲೆ ಮತ್ತು ಅದರ ಪೀಠಾಧಿಕಾರಿ ಅವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಭಾಷಾ ಜ್ಞಾನವುಳ್ಳ ಯಾವೊಬ್ಬನೂ ಮಾತನಾಡದ ರೀತಿಯಲ್ಲಿ ಸಾರ್ವಜನಿಕವಾಗಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುತ್ತಾ ತಮ್ಮ ಮನೋವೈಕಲ್ಯವನ್ನು ಸಾರ್ವಜನಿಕರಿಗೆ ಪರಿಚಯಿಸುತ್ತಿರುವ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಂತೋಷ್ ಶೆಟ್ಟಿ ಮತ್ತು ಅವರ ಸಹಚರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವದಾನ ಹಾಗೂ ಪೂಜನೀಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರಬೇಕೆಂದು ಶತಾಯ ಗತಾಯ ಪ್ರಯತ್ನಿಸುತ್ತಾ ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸಿಕೊಂಡು ಅದನ್ನು ಪ್ರಚಾರ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ಅದನ್ನು ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿದ್ದಾರೆ. ಇದರಿಂದಾಗಿ ಶ್ರೀ ಕ್ಷೇತ್ರದ ಭಕ್ತಾದಿಗಳಾಗಿರುವ ನಮ್ಮ ಮನಸ್ಸಿಗೆ ಅತೀವ ನೋವಾಗಿರುತ್ತದೆ. ಇದೆಲ್ಲದರ ಹಿಂದೆ ಇವರು ಹೊಂದಿರುವ ಆಶಯವೇನೆಂದು ತಿಳಿಯುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಾಲಯ ಧರ್ಮಕ್ಷೇತ್ರ ಧರ್ಮಾಧಿಕಾರಿಗಳಿಗೆ ಕಟ್ಟಿ ಹೆಸರು ತರುವುದೇ ತಮ್ಮ ಗುರಿ ಎಂದು ಬಣ ತೊಟ್ಟುವಂತೆ ವರ್ತಿಸುತ್ತಿರುವ ಇವರು ನಿರಂತರವಾಗಿ ಕಾರ್ಯಾಚರಣೆ ಏನು ಎತ್ತ, ಇವತ್ತಿನ ಕಾರ್ಯಾಚರಣೆ ಇದೆಯೋ ಇಲ್ಲವೋ ಎನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸಮಯ 1 ಗಂಟೆ ಆಗ್ತಾ ಬಂದಿದೆ. ಸೊ ಹಾಗಾಗಿ ಇನ್ನೂ ಕೂಡ ಅಲ್ಲಿಂದ ಹೊರಡುವಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಈ ನಡುವೆ ವಾಹನದಲ್ಲಿ ಒಂದಷ್ಟು ಚೇರ್ಸ್ ಮತ್ತೆ ಊಟವನ್ನ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತ ಒಂದು ಅಪ್ಡೇಟ್ಸ್ ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಒಂದಷ್ಟು ಕುತೂಹಲ ಇನ್ನೂ ಕೂಡ ಇದೆ. ಇವತ್ತು ಉತ್ಖನನ ಆಗುತ್ತಾ, ಪಾಯಿಂಟ್ 13ಕ್ಕೆ ಏನಾದರೂ ಹೋಗ್ತಾರಾ, GPR ಬಂದಿದ್ಯಾ, ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈಗ ಸುದ್ದಿ ಬೆಳ್ತಂಗಡಿ ಚಾನಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲಿ ಅವರೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನು ಇವತ್ತಿನ ಕಾರ್ಯಾಚರಣೆಯ ಕತೆ? ಇವತ್ತು ಕಾರ್ಯಾಚರಣೆ ಇದೆಯೋ ಇಲ್ವೋ, ಏನಾಗ್ತಾ ಇದೆ SIT ಆಫೀಸ್ನ ಹತ್ತಿರ ಅಂತ? ಗೌತಮ್, ಇವತ್ತು ಬೆಳಗ್ಗಿನಿಂದಲೂ ಕೂಡ ಇಲ್ಲಿ ಪೊಲೀಸ್ ಮೀಸಲು ಪಡೆ ಸೇರಿದಂತೆ ಎಲ್ಲರೂ ಕೂಡ SIT ಕಚೇರಿಯಲ್ಲಿ ಇರುವಂತದ್ದು. ಬೆಳಗ್ಗೆ ಮುಸುಕುದಾರಿ ಮತ್ತು SP ಜಿತೇಂದ್ರ ದಯಾಮ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಮಿಷನ್ ಅವರು ಕೂಡ ಇಲ್ಲಿಗೆ ಆಗಮಿಸಿರುವಂತದ್ದು. ಅದರ ಜೊತೆಗೆ ಇವತ್ತು ಎಷ್ಟು ಹೊತ್ತಿಗೆ ಹೊರಡ್ತಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸ್ಪಷ್ಟತೆಗಳು ಸಿಗ್ತಾ ಇಲ್ಲ. ಈಗಾಗಲೇ ಊಟವೂ ಕೂಡ ಇಲ್ಲಿಗೆ ಆಗಮಿಸಿರೋದ್ರಿಂದ ಊಟದ ನಂತರವೇ ತೆರಳುವಂತ ಸಾಧ್ಯತೆ ಇದೆ. ಬಹುತೇಕ ಇವತ್ತು 13ನೇ ಗುರುತಿಗೆ GPR ಬಳಕೆ ಸಾಧ್ಯತೆಗಳ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮೋಸ್ಟ್ಲಿ GPR ಅನ್ನ ಬಳಕೆ ಮಾಡ್ತಾರೆ, ಅಂದ್ರೆ ಡೆಮೋ ರೂಪದಲ್ಲಿ ಬಳಕೆ ಮಾಡುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಯಾಕೆಂತಂದ್ರೆ ಈಗಾಗಲೇ ಆ ಡೆಮೋ ರೂಪದಲ್ಲಿ ಬಳಕೆ ಮಾಡುವ ಬಗ್ಗೆ ಅಧಿಕಾರಿಗಳು ಒಂದು
ಚಿಂತನೆ ಮಾಡಿರುವಂತದ್ದು, ಆ ಬಗ್ಗೆ ಸಮಾಲೋಚನೆ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿನತ್ತ ತೆರಳುವಂತಹ ಸಾಧ್ಯತೆಗಳಿದಾವೆ. 13ನೇ ಗುರುತಿನಲ್ಲಿ ಡೆಮೋ ರೂಪದಲ್ಲಿ ಅಥವಾ ಡೆಮೋ ಮಾಡುವಂತಹ ರೀತಿಯಲ್ಲಿ ಆ GPR ಅನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳಿದೆ ಗೌತಮ್. ಮತ್ತೊಂದೆಡೆ ಪದ್ಮಲತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಸಹೋದರಿ ಇದನ್ನು ಕೂಡ SIT ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ದೂರರ್ಜಿಯನ್ನ ಕೊಡೋದಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅದಕ್ಕೆ ಸಹೋದರಿಯಾದಂತಹ ಇಂದ್ರಾವತಿ ಅವರು ಆಗಮಿಸಿದ್ದು. ಅವರು ದೂರರ್ಜಿಯನ್ನ ಹಿಡ್ಕೊಂಡು ಬಂದಿದ್ದಾರೆ. ಬೆಳಗ್ಗೆ ಬಂದವರಿಗೆ ಅಧಿಕಾರಿಗಳು ಬಂದ ನಂತರ ನಿಮ್ಮನ್ನ ಕರೀತೇವೆ ಅಂತ ಹೇಳಿ ಕಳಿಸಿದ್ರು. ಇದೀಗ ಮತ್ತೆ ಅವರು ವಾಪಸ್ ಆಗಿದ್ದಾರೆ. ಅವರೀಗ SIT ಕಚೇರಿಯೊಳಗೆ ಹೋಗಿದ್ದಾರೆ. ಈ ಬಗ್ಗೆ ಹೋರಾಟಗಾರ ಜಯಂತ್ ಟಿ ಕೂಡ ಮಾತನಾಡಿದ್ದು ನಮ್ಮ ವಾಹಿನಿಯಲ್ಲಿ ತಾವು ಗಮನಿಸಿದ್ದೀರಿ. ಜೊತೆಗೆ ಜಯಂತ್ ಟಿ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅವರು ಕೊಟ್ಟ ಕೇಸಿನ ಸಂಬಂಧ, ಅಂದ್ರೆ ಅವರು 2ನೇ ಸಾಕ್ಷಿ ದೂರುದಾರನಾಗಿ ಬಂದು ಅವರೊಂದು ಕೇಸನ್ನ ಕೊಟ್ಟಿದ್ರು ಜಯಂತ್ ಟಿ ಅವರು. ಈ ಸಂಬಂಧ ಈಗಾಗಲೇ SIT ಅಧಿಕಾರಿಗಳು ಶುಕ್ರವಾರ ರಾತ್ರಿ 8ರಿಂದ 11 ಗಂಟೆಯ ತನಕ ಅವರ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದರ ಸಾಕ್ಷಿಗಳ ಹೇಳಿಕೆಗಳು, ಆ ಸಂದರ್ಭದಲ್ಲಿ ಇದ್ದವರ ಹೇಳಿಕೆಗಳನ್ನೆಲ್ಲ ದಾಖಲೀಕರಣ ಆಗಬೇಕು ಅನ್ನುವಂತ ಮಾಹಿತಿಯನ್ನು ಅವರು ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ಸಾಕ್ಷಿ ಮತ್ತು ಇತರರನ್ನು ಇನ್ನು ಮಾತನಾಡಿಸಬೇಕಷ್ಟೇ. ಅದರ ಜೊತೆಗೆ ಅವರ ಸಂಬಂಧಿ ಅಂತ ಹೇಳ್ಕೊಳ್ಳುವಂತಹ ಪದ್ಮಲತಾ ಅವರ ಸಹೋದರಿ ಜೊತೆಗೆ SIT ಕಚೇರಿಗೆ ಈಗ ತೆರಳಿರುವಂತದ್ದು. ಅದರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಆ ಚಂದ್ರಾವತಿಯ ವಿಷಯದಲ್ಲಿ ಅಥವಾ ಪದ್ಮಲತನ ವಿಚಾರದಲ್ಲಿಯೂ ಕೂಡ ಮಾತನಾಡಿದ್ರು. ಆ ಪದ್ಮಲತನ ಕೊಲೆಯ ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದಂತಹ ಜಯಂತ್ ಟಿ ಅವರು ಈ ಕೊಲೆ ಈಗಾಗಲೇ ಕೋರ್ಟ್ ನಲ್ಲಿದೆ ಅನ್ನುವಂತಹ ಒಂದು ಊಹಾಪೋಹಗಳಿವೆ. ಯಾವುದೇ ಕೋರ್ಟ್ಗಳಲ್ಲಿ ಇಲ್ಲ, ಇದು ಕೋರ್ಟಿನ ಮೆಟ್ಲು ಏರ್ಲಿಲ್ಲ. ಬದಲಾಗಿ ಆವತ್ತಿನ COD ಇದರ ತನಿಖೆಯನ್ನ ನಡೆಸಿ ಪತ್ತೆಯಾಗದ ಕೇಸು ಅನ್ನುವಂತಹ ರೀತಿಯಲ್ಲಿ ಒಂದು ಫೈನಲ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಪತ್ತೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ SIT ಕೊಟ್ಟಿದ್ದೇವೆ. SIT CODಗಿಂತ ಒಂದು ಬಲ ಇರುವಂತಹ ಒಂದು ತಂಡ. ಆ SIT ಮೇಲೆ ನಮಗೆ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಕೇಸನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನ ಅಥವಾ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದಿಷ್ಟು ಇಲ್ಲಿಯ ತನಕದ ಡೆವಲಪ್ಮೆಂಟ್ಸ್. ಅದರ ಜೊತೆಗೆ ಮಾನವ ಹಕ್ಕುಗಳ ಆಯೋಗದವರು ಕೂಡ ಬಂದಿರುವಂತದ್ದು. ಅವರು ಕೂಡ ಒಳಭಾಗದಲ್ಲಿ SIT ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಇನ್ನು ಇಲ್ಲಿ ಇರುವಂತಹ ವಿಶೇಷ ರಾಜ್ಯ ಮೀಸಲು ಪಡೆಯ ಪೊಲೀಸರು ಕೂಡ ಇಲ್ಲಿಂದ ತೆರಳಲಿಲ್ಲ. ಕಾರಣ ಏನು ಅಂತಂದ್ರೆ ಅವರಿಗೂ ಕೂಡ ಇಲ್ಲಿಂದ ಎಲ್ಲಿ ಹೋಗಬೇಕು, ಯಾವ ಸ್ಥಳದಲ್ಲಿ ಇವತ್ತು ಉತ್ಖನನ ಅನ್ನುವಂಥದ್ದೆಲ್ಲವೂ ಕೂಡ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ಯಾಕೆಂತಂದ್ರೆ ಮೊನ್ನೆ ಶನಿವಾರ ದಿವಸ ಮಧ್ಯಾಹ್ನದ 12 ಗಂಟೆ ತನಕ SIT ಕಚೇರಿಯಲ್ಲೇ ಇದ್ದಂತ ಅಧಿಕಾರಿಗಳು ಏಕಾಏಕಿ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಸಮೀಪಕ್ಕೆ ತೆರಳಿದ್ರು. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮಗೆ ಸಿಕ್ಕಂತ ವಿಡಿಯೋಗಳೇ ಸಾಕ್ಷಿಯ ರೂಪದಲ್ಲಿದೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಂತ ತಯಾರಿಗಳಾಗ್ಲಿ, ಅಲ್ಲಿ ಯಾವುದೇ ರೀತಿಯಂತ ಭದ್ರತಾ ವ್ಯವಸ್ಥೆಗಳಾಗ್ಲಿ, ಅಥವಾ ಅಲ್ಲಿ ಯಾವುದೇ ರೀತಿಯಂತ ಶೇಡ್ ನೆಟ್ ಅನ್ನ ಕಟ್ಟುವುದಾಗ್ಲಿ, ಕ್ರೈಮ್ ಲೈನ್ ಎಳೆಯೋದಾಗ್ಲಿ ಯಾವುದು ಮಾಡ್ಲಿಲ್ಲ. ಬದಲಾಗಿ ಅಲ್ಲಿ ನೇರವಾಗಿ ಮುಸುಕುದಾರಿ ಗುರುತಿಸಿದಂತ ಸ್ಥಳವನ್ನ ತದಬಳಿಕ ಕ್ರೈಮ್ ಲೈನ್ ಎಳೆದು ಆ ಒಂದು ಸ್ಥಳವನ್ನ ಗುರುತಿಸಲಾಯಿತು. ತದಬಳಿಕ ಅಲ್ಲಿ ಉತ್ಖನನ ಕಾರ್ಯಕ್ಕೆ ಮುಂದಾಗಲಾಯಿತು. ಅದೇ ರೀತಿಯಾದಂತಹ ಒಂದು ಕಾರ್ಯಾಚರಣೆಗೆ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಈಗಾಗಲೇ ಅಂತಹದೊಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ನಾವು ಗಮನಿಸ್ತಾ ಹೋದ್ರೆ ಈಗಾಗಲೇ ಈಗ GPR ಗೆ ಸಂಬಂಧಪಟ್ಟ ಹಾಗೆ GPR ನ ತಂಡ ಏನಾದ್ರೂ ಬಂದಿದ್ಯಾ ಈ ಬಗ್ಗೆ ಮಾಹಿತಿ ಇದೆ? ಅಂದ್ರೆ ಈಗಾಗಲೇ ತಾವು ಹೇಳಿದ್ರೆ ಡೆಮೋ ಮೂಲಕ ಅಂದ್ರೆ ಇವತ್ತಿನ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಬಹುಶಃ GPR ಥ್ರೂ ಫೈಂಡ್ ಔಟ್ ಮಾಡ್ಬೇಕಿದ್ರೆ ಅದಕ್ಕೆ ಅದರದ್ದೇ ಆದ ತಜ್ಞರ ತಂಡ ಕೂಡ ಬರ್ಬೇಕಾಗುತ್ತೆ. ಸೊ ಅದು ಬಂದಿದ್ಯಾ ಅನ್ನುವಂಥದ್ದು. ಈಗ GPR ಮಿಷಿನ್ ಅನ್ನ ತೆಗೆದುಕೊಂಡು ಬರುವಂತ ಸಾಧ್ಯತೆ ಇದೆ. ಅದರ ತಜ್ಞರ ತಂಡವೂ ಕೂಡ ಬರುವಂತ ಸಾಧ್ಯತೆ ಇದೆ. ಈ ಬಗ್ಗೆ SIT ಅಧಿಕಾರಿಗಳು ಕೂಡ ಒಂದಷ್ಟು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅದರ ವರ್ಕಿಂಗ್ ಸಿಸ್ಟಮ್ ಬಗ್ಗೆ ಅವ್ರು ನೋಡ್ಬೇಕು. ಈ ಹಿನ್ನೆಲೆಯಲ್ಲಿ 13ನೇ ಒಂದು ಗುರುತಿನಲ್ಲಿ ಡೆಮೋ ಮಾಡುವಂತ ಸಾಧ್ಯತೆಗಳಿದಾವೆ. ಇಲ್ಲವಾದಲ್ಲಿ ಈಗಾಗಲೇ ಗಂಟೆ 1 ಆಗಿದೆ. ಇಲ್ಲಿಂದ ಊಟ ಮಾಡಿ 2 ಗಂಟೆಗೆ ತೆರಳಿದ್ರೆ ಉತ್ಖನನ ಕಾರ್ಯ ಆಗುವಾಗ 3 ಗಂಟೆ ಕಳೆಯುತ್ತೆ. ಮತ್ತು ಉತ್ಖನನ ಕಾರ್ಯ ಬೆಳಕಿನಲ್ಲೇ ಅವರು ಬಹುತೇಕ ಮಾಡೋದು. 7 ಗಂಟೆ ಸುಮಾರಿಗೆ ಅದನ್ನ
ಆ ಒಂದು ಕಾರ್ಯಾಚರಣೆಯನ್ನ ಕೊನೆಗೊಳಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಕಾರ್ಯ ಮಾಡೋ ಬದಲಾಗಿ GPR ಅನ್ನ ಬಳಕೆ ಮಾಡಿಕೊಂಡು ಆ ಒಂದು ಡೆಮೋ ಪ್ರೋಸೆಸ್ ನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಇಲ್ಲವಾದಲ್ಲಿ ಮುಸುಕುದಾರಿ ಗುರುತಿಸಿದಂತಹ ಮತ್ತೊಂದು ಗುಪ್ತ ಸ್ಥಳಕ್ಕೆ ತೆರಳಿ ಅಲ್ಲಿ ಒಂದು ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇತ್ತೀಚಿನ ಒಂದು ದಿನದ ಬೆಳವಣಿಗೆಯನ್ನು ನಾವು ಗಮನಿಸಿದ್ವಿ. ಈ ಹಿಂದೆ ಉತ್ಖನನ ಕಾರ್ಯ ಇದೆ ಅಂತ ಹೇಳಿ ಎಲ್ಲರೂ ಆಗಮಿಸಿದ್ರು, ಆದ್ರೆ ಇಲ್ಲಿ ಉತ್ಖನನ ಕಾರ್ಯ ನಡೀಲಿಲ್ಲ. ಬದಲಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರು ತಾಲೂಕು ಸೌಧದಲ್ಲಿ ತಮ್ಮ ಇತರ ಕೆಲಸ ಕಾರ್ಯಗಳಲ್ಲಿ ಅವರು ಬ್ಯುಸಿ ಆಗಿದ್ರು. ಇವತ್ತು AC ಸ್ಟೆಲ್ಲಾ ವರ್ಗೀಸ್ ಅವರು ತಾಲೂಕು ಸೌಧಕ್ಕೆ ಬರಲಿಲ್ಲ, ಬದಲಾಗಿ SIT ಕಚೇರಿಯಲ್ಲೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯಕ್ಕೆ ಅಥವಾ ಇನ್ನಿತರ ಕಾರ್ಯಾಚರಣೆಗಳಿಗೆ ತೆರಳುವಂತಹ ಸಾಧ್ಯತೆಗಳಿದಾವೆ. ಈ ಬಗ್ಗೆ ಅವರು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಹೊಸ ಸ್ಥಳಗಳಿಗೆ ಹೋಗುದು ಅಥವಾ ಈಗಾಗಲೇ ಗುರುತು ಮಾಡಿರುವಂತಹ 13ನೇ ಸ್ಥಳಕ್ಕೊಂದು ತಾರ್ಕಿಕ ಅಂತ್ಯ ಕೊಡುದು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. 13ನೇ ಸ್ಥಳದಲ್ಲಿ ಉತ್ಖನನ ಮಾಡುವ ಮೊದಲು GPR ಬಳಕೆ ಮಾಡುವಂತಹದ್ದು ಬಹುತೇಕ ಖಚಿತ ಅನ್ನುವಂತ ರೀತಿಯಲ್ಲಿದೆ. ಆದ್ರಿಂದ GPR ಅನ್ನ ತಂದು ಇವತ್ತೇ ಡೆಮೋ ಮಾಡುವಂತಹ ಸಾಧ್ಯತೆಗಳಿವೆ. ಅದರ ಜೊತೆಗೆ ಶುಕ್ರವಾರವೇ ಇಂತಹದೊಂದು ಸುದ್ದಿ ಹಬ್ಬಿತ್ತು. ಸೋಮವಾರ GPR ಬರ್ಲಿಕ್ಕಿದೆ. ಸೋಮವಾರ GPR ನಲ್ಲಿ 13ನೇ ಗುರುತನ್ನ ಪರೀಕ್ಷೆ ಮಾಡ್ತಾರೆ. 13ನೇ ಗುರುತಿನಲ್ಲಿ ಏನಾದ್ರೂ ಕಳೆ ಬರದ ಅಂಶಗಳು ಪತ್ತೆ ಆದ್ರೆ ಆ ನಂತರ ಅದನ್ನ ಅಗಿತಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ GPR ವಿತ್ ತಜ್ಞರ ತಂಡ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ನಾವು ಕೂಡ ನಿರೀಕ್ಷೆಯಲ್ಲಿದ್ದೇವೆ. ಅಂದ್ರೆ ಅಧಿಕಾರಿಗಳ ಒಂದು ನಿರ್ಧಾರಗಳೇನು, ಇವತ್ತಿನ ಸಮಾಲೋಚನೆ ನಂತರ ಏನ್ ಮಾಡ್ತಾರೆ ಅನ್ನುವಂಥದ್ದು, ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಲಭಿಸ್ತಿಲ್ಲ. ಆದ್ರೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅವರು GPR ಬಳಕೆ ಮಾಡುವಂತ ಸಾಧ್ಯತೆಗಳಿದಾವೆ ಗೌತಮ್. ಓಕೆ, ಅದರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನ, ಅಂದ್ರೆ ಬಹುಶಃ ಯಾರಿಗೂ ಕೂಡ ಈಗ ಮಾಹಿತಿ ಇಲ್ಲ. ಈ ವಿಚಾರವನ್ನ ನೀವು ಕೂಡ ಉಲ್ಲೇಖ ಮಾಡಿದ್ರಿ. ಶನಿವಾರದ ಕಾರ್ಯಾಚರಣೆಯನ್ನ, ಶುಕ್ರವಾರದ ಕಾರ್ಯಾಚರಣೆಯನ್ನು ಗಮನಿಸುವಾಗ್ಲೂ ಕೂಡ ಯಾರೊಬ್ಬರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡದೆ ಬಹಳಷ್ಟು ಗೌಪ್ಯವಾಗಿ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಸ್ಥಳವನ್ನ SIT ಅಧಿಕಾರಿಗಳು ತಲುಪ್ತಾ ಇರುವಂತದ್ದು. ಭವಿಷ್ಯದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ದಾಮೋದರ್, ಇಲ್ಲಿ ಏನಾದ್ರೂ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದ್ರೂ ಕಾರಣಗಳು ಕಂಡು ಬರ್ತಾ ಇದೆಯಾ, ಕೇಳಿ ಬರ್ತಾ ಇದೆಯಾ ಅನ್ನುವಂಥದ್ದು? ಓಕೆ, ಈಗ GPR ಬಳಕೆ ಇರ್ತದ್ರೆ 13ನೇ ನಂಬರ್ನಲ್ಲಿ ಬಹಳಷ್ಟು ಟಫೆಸ್ಟ್ ಸಿಚುವೇಶನ್ ಅನ್ನ ಅಂದ್ರೆ ಬಹಳಷ್ಟು ಕಠಿಣ ಸಿಚುವೇಶನ್ ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ GPR ಬಳಕೆ ಮಾಡುದು ಉತ್ತಮ ಅನ್ನುವಂತ ರೀತಿಯಲ್ಲಿ ಯೋಚನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಒಂದು ಅಣೆಕಟ್ಟಿದೆ, ಅದರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ವಿದ್ಯುತ್ ದೀಪದ ಕಂಬಗಳಿದಾವೆ. ಅದರ ಜೊತೆಗೆ ಅದರ ಒಂದು ವಿಸ್ತಾರವೂ ಕೂಡ ಬಹಳಷ್ಟು ದೊಡ್ಡ ಜಾಗವನ್ನ ಅಲ್ಲಿ ಗುರುತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 6 ಅಡಿ 3 ಅಡಿ ಒಂದು ಜಾಗ ಅಲ್ಲ, ಬದಲಾಗಿ ಅದು ಬಹಳಷ್ಟು ವಿಸ್ತಾರವಿರುವಂತ ಜಾಗ. ಅದನ್ನು ಕೂಡ ಅಲ್ಲಿ ಗುರುತಿಸಿಕೊಂಡು ಬಹಳಷ್ಟು ಒಂದು ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಅಂತ ನಿರ್ಧಾರವನ್ನ ತೆಗೆದುಕೊಂಡಿರೋದು ಗೌತಮ್. ಯಾಕಂತಂದ್ರೆ ಇಲ್ಲಿ ಈಗ ಅಂದ್ರೆ SIT ಕಚೇರಿಯಲ್ಲಿ ಯಾವುದೇ ರೀತಿಯಂತ ಬೆಳವಣಿಗೆಗಳು, ಮೂವ್ಮೆಂಟ್ಗಳು ಏನಾದ್ರು ಇದೆಯಾ ಅಂತ ನಾವು ಕೂಡ ನೋಡ್ತಾ ಇದೀವಿ ಗೌತಮ್. ಬಹಳ ಮುಖ್ಯವಾಗಿ SIT ಕಚೇರಿಯಲ್ಲಿ ಇವತ್ತಿನ ಡೆವಲಪ್ಮೆಂಟ್ ಏನು ಅಂತಂದ್ರೆ, ಕೇವಲ ಅವರು ಬರ್ತಾ ಇರುವಂತದ್ದು, ಬಂದ ನಂತರ ಒಳಭಾಗದಲ್ಲಿ ಹೋಗಿದ್ದಾರೆ ಮತ್ತು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೀತಾ ಇರುವಂತದ್ದು ಅಷ್ಟೇ ಆಗ್ತಾ ಇರುವಂತದ್ದು. ಬಟ್ ಹೆಚ್ಚಿನದೇನು ಆಗ್ತಾ ಇಲ್ಲ. ಅಂದ್ರೆ ಅದ್ಯಾಕೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ. ಅಂದ್ರೆ ಇವತ್ತಿನ ದಿನ ಕೇವಲ ಕಾರ್ಯಾಚರಣೆಯನ್ನ ಬೇರೆ ರೂಪದಲ್ಲಿ ಮಾಡ್ತಾರ ಅನ್ನುವಂಥದ್ದು. ಮೊನ್ನೆ ಒಂದು ಹಾಗೆ ಆಗಿತ್ತು. ಅಂದ್ರೆ ಎಲ್ಲರನ್ನು ವಿಚಾರಣೆಗೆ ಒಳಪಡಿಸುವಂಥದ್ದು ಮತ್ತು ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾತ್ರ ಮಾಡಿದ್ರು. ಒಂದಷ್ಟು ಜನರ ಹೇಳಿಕೆಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತ ಕೆಲಸವನ್ನ ಮಾತ್ರ ಅವರು ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಆ ರೀತಿಯಂತ ಕೆಲಸ ಮಾತ್ರ ಇವತ್ತು ಆಗತ್ತಾ ಅನ್ನುವಂಥದ್ದು ಕೂಡ ಇದೆ. ಒಟ್ಟಿನಲ್ಲಿ ಬಹಳಷ್ಟು ಕುತೂಹಲಕ್ಕೆ ಇವತ್ತಿನ ಕಾರ್ಯಾಚರಣೆಯು ಕೂಡ ಕಾರಣ ಆಗಿದೆ. GPR ಬಳಕೆ ಬಹುತೇಕ ಖಚಿತ ಅನ್ನುವಂತ ರೀತಿಯಲ್ಲಿ ಇದೆ. ಹೌದಾ ಅಲ್ವಾ ಅನ್ನುವಂಥ ಕೆಲವೇ ಗಂಟೆಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಕೆಲವೇ ನಿಮಿಷಗಳಲ್ಲಿ ಅದರ ಬಗ್ಗೆ ಮಾಹಿತಿಯು ಕೂಡ ಹೊರ ಬೀಳ್ಲಿಕ್ಕಿದೆ ಗೌತಮ್. ಓಕೆ, ಅದರ ನಡುವೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ ಅನ್ನುವಂಥದ್ದನ್ನ ತಾವು ಹೇಳಿದ್ರಿ. ಸೊ ಅವರ ಒಂದು ತನಿಖೆ ಹೇಗಿರುತ್ತೆ, ಇವರ ಜೊತೆಗೆ ಆಗುತ್ತಾ, ಅಥವಾ ಅವರ ತನಿಖೆಯ ಒಂದು ವಿಧಾನಗಳೇನಾದ್ರೂ ಬೇರೆ ಇದೆಯಾ, ಅಥವಾ ಅವರ ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ, ಅಥವಾ ಈಗ ಬರೀ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಬಂದಿರುವಂತದ್ದ, ಹೇಗೆ ಏನು ಅನ್ನುವಂಥದ್ದು ದಾಮೋದರ್?
ಈಗ GPR ಇವತ್ತು ತಂದ್ರೆ ಅದರ ಬಗ್ಗೆ ಡೆಮೋ ಒಂದು ಮಾಡ್ಲೇಬೇಕಾಗ್ತದೆ ಮತ್ತು 13ನೇ ಗುರುತಿನಲ್ಲಿ ಆ ಡೆಮೋ ಕಾರ್ಯವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು. ಯಾಕೆಂತಂದ್ರೆ 13ನೇ ಗುರುತು ಇದೀಗ ಇರುವಂತದ್ದು, ಜೊತೆಗೆ ಉತ್ಖನನಕ್ಕೆ ಬಾಕಿ ಆಗಿರುವಂತ ಗುರುತು. ಆ ಗುರುತಿನಲ್ಲೇ ಡೆಮೋ ಮಾಡಿ ಅಲ್ಲಿ ಈಗ ಆಯ್ದ ಜಾಗವನ್ನ ಮಾತ್ರ ಆಗಿಬಹುದು. ಇಲ್ಲಿಯ ತನಕ ಸುಮಾರು 17 ಜಾಗಗಳಾಯ್ತು. ಅಂದ್ರೆ 16 ಮತ್ತು ಅದರ ವಿಸ್ತರಣಾ ಜಾಗವನ್ನ ಸೇರಿ, ಅಂದ್ರೆ ನಿನ್ನೆ ವಿಸ್ತರಿಸಿ ಆಗಿದಂತ ಜಾಗವನ್ನ ಸೇರಿ ಒಂದು ಅಂದಾಜು ಲೆಕ್ಕಾಚಾರ ಪ್ರಕಾರ ಒಂದು 17 ಗುರುತುಗಳಾಯ್ತು. ಇವುಗಳಲ್ಲಿ 13 ಬಾಕಿ ಇದೆ. ಉಳಿದಂತೆ 6ನೇ ಗುರುತಿನಲ್ಲಿ ಪತ್ತೆಯಾದ ಕಳೆಬರ ಹೊರತುಪಡಿಸಿದ್ರೆ ಒಂದು ಜಾಗದಲ್ಲಿ ಮೇಲ್ಮೈಯಲ್ಲಿ ಪತ್ತೆಯಾದ ಕಳೆಬರ ಸಿಕ್ಕಿರುವಂತದ್ದು. ಈ 2 ಗುರುತುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಗುರುತಿನಲ್ಲಿ ಕಳೆಬರ ಪತ್ತೆಯಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ 13ನೇ ಗುರುತು ಬಹಳಷ್ಟು ಸವಾಲಿನ ಗುರುತು ಮತ್ತು ರಿಸ್ಕ್ ಜಾಸ್ತಿ ಇದೆ ಇಲ್ಲಿ. ಈ ಹಿನ್ನೆಲೆಯಲ್ಲಿ ಆ ಒಂದು ರಿಸ್ಕಿನ ಬದಲು ಅಲ್ಲಿ ಏನಾದ್ರೂ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ, ಅಂದ್ರೆ ಈಗ GPR ಮೂಲಕ ನಿಗದಿ ಈ ಸ್ಥಳದಲ್ಲಿ ಅಂತದೊಂದು ಕುರುಹುಗಳು ಕಂಡು ಬರ್ತಾ ಇದೆ ಅಂತಂದ್ರೆ ಆ ಸ್ಥಳವನ್ನೇ ಅಗಿಯೋದಕ್ಕೆ ಕೈಗೊಳ್ಳಬಹುದು ಅನ್ನುವಂತಹ ಕಾರಣಕ್ಕಾಗಿ GPR ಬಳಕೆ ಮಾಡ್ತಾರೆ. ಅದ್ರ ಜೊತೆಗೆ GPR ಬಳಕೆ ಮಾಡಿ ಅಷ್ಟರಲ್ಲಿ ಮುಗಿಸೋದಿಲ್ಲ. ಅವರು ಖಂಡಿತವಾಗಿ ಅಲ್ಲಿ ಒಂದು GPR ಬಳಕೆ ಮಾಡಿಕೊಂಡು ಅಲ್ಲಿ ಏನಾದ್ರೂ ಕುರುಹುಗಳು ಸಿಕ್ಕಲ್ಲಿ ಅಲ್ಲಿ ಉತ್ಖನನ ನಡೆಯುತ್ತೆ. ಓಕೆ, ಅದರ ನಡುವೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗಿದೆ. ಹೌದು, ಎಸ್, ಅಂದ್ರೆ ಅವರ ತನಿಖೆ ಹೇಗಿರುತ್ತೆ? ಇದರ ಜೊತೆಗೆ ಸಾಗುತ್ತಾ ಅಥವಾ ಬರೀ ಅವರು ಮಾಹಿತಿಯನ್ನ ಪಡೆದುಕೊಳ್ಳುವಂತದ್ದ, ಹೇಗೆ ಅಂತ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇಲ್ಲಿಗೆ ಆಗಮಿಸಿದ್ದು ಇದೀಗ ಮಾಹಿತಿಯನ್ನ ಪಡೆಯುವ ಕೆಲಸ ಮಾತ್ರ ಮಾಡ್ತಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಹೇಗಾಗಿದೆ ಅಥವಾ ಏನು ಈ ಕೇಸಿನ ಇನ್ ಡಿಟೇಲ್ ಏನು ಮತ್ತು ಪ್ಲಸ್ ಆರ್ ಮೈನಸ್ ಗಳೇನು ಮತ್ತು ಹೇಗಾಗಿದೆ, SIT ತನಿಖೆ ಇಲ್ಲಿಯ ತನಕ ಅದರಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಆ ಫೈಂಡಿಂಗ್ಸ್ ಗಳನ್ನ ತೆಗೆದುಕೊಳ್ಳುವಂತದ್ದು ಮತ್ತು ಆ ಒಂದು ಫೈಂಡಿಂಗ್ಸಿನ ಮೇಲೆ ಅವರು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕಾರ್ಯೋನ್ಮುಖರಾಗುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಈಗ ಅವರು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ SIT ಕಚೇರಿಗೆ ಆಗಮಿಸಿರುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗಿದೆ ಗೌತಮ್. ಓಕೆ, ಬಹುಶಃ ಅವರ ಜೊತೆಗೆ ಸಭೆಯನ್ನೇನಾದ್ರೂ ನಡೆಸ್ತಾ ಇರಬಹುದಾ? ಬಹುಶಃ ಅದಕ್ಕೋಸ್ಕರ ಈಗ ಈ ಒಂದು ಕಾರ್ಯಾಚರಣೆ ವಿಳಂಬ ಆಗ್ತಾ ಇರ್ಬೋದಾ ಇವತ್ತಿನದ್ದು? ಸೊ ಆ ಲೆಕ್ಕಾಚಾರ ಏನಾದ್ರೂ ಹಾಕೋದಿಕ್ಕೆ ಸಾಧ್ಯತೆಗಳಿದೆಯಾ ಅಂತ? ಈಗಿನ ಪ್ರಕಾರ ಹೊಸ ಗುರುತಿಗಿಂತ 13ನೇ ಗುರುತು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. 13ನೇ ಗುರುತಿನ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ರಾಜ್ಯಾದ್ಯಂತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿನ ಬಗ್ಗೆ ಅದನ್ನ ಬಿಟ್ಟು ಯಾಕೆ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿಗೆ ಒಂದು ತಾರ್ಕಿಕ ಅಂತ್ಯ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಯೋಚಿಸಿರುವಂತಿದೆ. ಅದರ ಜೊತೆಗೆ ಬೇರೆ ಅಂದ್ರೆ SIT ಕೇವಲ ಉತ್ಖನನ ಮಾಡುವುದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರ್ತದೆ. ಈಗಾಗಲೇ ಒಂದು 10ರಷ್ಟು ಸಾಕ್ಷಿದಾರರನ್ನ ವಿಚಾರಣೆಗೊಳಪಡಿಸಲಾಗಿದೆ, ಅವರ ಹೇಳಿಕೆಗಳನ್ನು ದಾಖಲಿಸಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅವುಗಳಲ್ಲಿ ಆತನೊಂದಿಗೆ ಅಂದ್ರೆ ಮುಸುಕುದಾರಿಯ ಜೊತೆಗೆ ಕೆಲಸದಲ್ಲಿ ನಿರತರಾಗಿದ್ದವರು ಅಥವಾ ಮುಸುಕುದಾರಿಯ ಒಡನಾಡಿಗಳನ್ನೆಲ್ಲ ಇಲ್ಲಿ ವಿಚಾರಣೆಗೆ ಅಥವಾ ಹೇಳಿಕೆಗೆ ಅವರನ್ನ ಕರೆಸಿಕೊಳ್ಳಲಾಗಿದೆ, ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು ನಮಗಿರುವಂತ ಮಾಹಿತಿ. ಅವರೆಲ್ಲರೂ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಈ ತರ ಹೇಳಿಕೆಗಳಿಗೆ ಅದು ಸರಿ ಹೊಂದುತ್ತಾ, ಇಂಥದ್ದನ್ನೆಲ್ಲ ಇನ್ನೊಂದು ತಂಡ ಆಗಿರ್ಬೋದು ಅಥವಾ ಬೇರೆ ಒಂದು ಆಯಾಮಗಳಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಮಾಹಿತಿ ಏನು ಅಂತಂದ್ರೆ, ಆ ಸಂದರ್ಭದಲ್ಲಿ ಇದ್ದಂತಹ ಗ್ರಾಮ ಪಂಚಾಯತಿನ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತಿನ ಸಿಬ್ಬಂದಿ ವರ್ಗ ಯಾರ್ಯಾರು, ಅವರಲ್ಲಿ ಯಾರಿಗೆ ಇದ್ರ ಬಗ್ಗೆ ಮಾಹಿತಿಗಳಿದ್ದಾವೆ, ಆ ಸಂದರ್ಭದಲ್ಲಿ ಇದ್ದಂತ ಸ್ಥಳೀಯ ಏನಾದ್ರು ಇಂಥ ಕೆಲಸದಲ್ಲಿ ತೊಡಗಿಕೊಂಡಂತವ್ರು ಯಾರಾದ್ರೂ ಇದ್ದಾರಾ, ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೊಂದು ಇನ್ನೊಂದು ಬೆಳವಣಿಗೆ ಏನಂತಂದ್ರೆ, ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಇಂತಹದೊಂದು ಒಂದು ಅಸಹಜ ಸಾವು ಅಥವಾ ಒಂದು ಶವಗಳು ಪತ್ತೆ ಆಯಿತು. ಇಂಥ ಸಂದರ್ಭದಲ್ಲೆಲ್ಲ ಈಗಲೂ ಕೂಡ ಅಂತದೊಂದು ಇದೆ, ಏನಂತಂದ್ರೆ ಫೋಟೋಗ್ರಾಫರ್ನ ಕರೆದು ಫೋಟೋ ತೆಗೆಸುವಂತದ್ದು. ಈಗ ನಾವು ತುಂಬಾ ಹಾಕ್ತಿವಿ ಅಪರಿಚಿತ ಶವ ಪತ್ತೆ ಅನ್ನುವಂಥದ್ದು. ಈ ಫೋಟೋಗ್ರಾಫರ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಹೌದಾ, ನೀವು ನೋಡಿದ್ದೀರಾ ಅನ್ನುವಂಥದ್ದನ್ನ ಅವರ ಹೇಳಿಕೆಗಳನ್ನು ಕೂಡ ಪಡೆಯುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲೇ ಕೆಲವು ಫೋಟೋಗ್ರಾಫರ್ಗಳನ್ನು ಕೂಡ ಅವರು ಈಗಾಗಲೇ ಮಾತನಾಡಿಸಿದ ಬಗ್ಗೆ ಅಥವಾ ಅವರ ಬಗ್ಗೆ ದಾಖಲೆಗಳನ್ನ ಮತ್ತು ಅವರು ತೆಗೆದಿರುವುದಕ್ಕೆ ಅವರ ಹೇಳಿಕೆಗಳನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿವೆ. ಆ ಬಗ್ಗೆ ಅವರು ಮುಂದಾಗಿರುವಂತದ್ದು. ಅದು ಕೂಡ
ಈಗ ಈಗ ನೋಡಿ ನಾವು ನಿಮಗೆ ಇನ್ನೊಂದು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. AC ಅವರು ತಾಲೂಕು ಸೌಧಕ್ಕೆ ತೆರಳುತ್ತಾ ಇರುವಂತದ್ದು, ತಾಲೂಕು ಸೌಧಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಇನ್ನೇನು ಕೆಲವು ಕ್ಷಣಗಳಲ್ಲಿ ನೋಡ್ಲಿಕ್ಕಿದ್ದೀರಿ. ತಾಲೂಕು ಸೌಧಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೆಲವೇ ಕ್ಷಣಗಳಲ್ಲಿ ಕೊಡ್ಲಿಕ್ಕಿದ್ದೇವೆ. ಯಾಕೆಂತಂದ್ರೆ ಅವರು ತಾಲೂಕು ಸೌಧಕ್ಕೆ ಹೊರಟಿದ್ದಾರೆ. ಇವತ್ತಿನ ಉತ್ಖನನ ಕಾರ್ಯದ ಬಗ್ಗೆ ಮತ್ತಷ್ಟು ಅನುಮಾನಗಳು ಬರ್ತಾ ಇದಾವೆ ಗೌತಮ್. ಯಾಕೆಂತಂದ್ರೆ ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂಥದ್ದು. ಈಗಾಗಲೇ AC ಅವರು ತಾಲೂಕು ಸೌಧಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಾವಳಿ. ಯಾಕೆಂತಂದ್ರೆ ಮೊನ್ನೆಯೂ ಕೂಡ ಹೀಗೆ ಆಗಿತ್ತು. ನಾನು ನಿಮ್ಗೆ ಕೆಲವೇ ಕ್ಷಣಗಳ ಮುಂದೆ ನಾನೊಂದು ಮಾತನ್ನ ಹೇಳಿದ್ದೆ. ತಾಲೂಕು ಸೌಧದಲ್ಲಿ AC ಅವರು ಮೊನ್ನೆ ಕಾರ್ಯಾರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯ ಬಗ್ಗೆ ಬಹುತೇಕ ಡೌಟ್ ಅನ್ನುವಂಥದ್ದಿತ್ತೆ. ನಾವು ಅವತ್ತು ನಿಮಗೆ ಒಂದು ಫೋನ್ ಕೊಟ್ಟಿದ್ವಿ, ನಾವು ಕೂಡ ಅವತ್ತು ಮಾಹಿತಿಯನ್ನ ಕೊಟ್ಟಿದ್ವಿ. ಇವತ್ತು ಕೂಡ AC ಅವರು ತಾಲೂಕು ಸೌಧಕ್ಕೆ ಈಗಾಗಲೇ ತೆರಳಿರುವಂತದ್ದು. ತಾಲೂಕು ಸೌಧಕ್ಕೆ AC ಅವರು ತೆರಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಉತ್ಖನನ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನ ಶುರುವಾಗಿದೆ. ಅಥವಾ ಮಧ್ಯಾಹ್ನದ ಊಟದ ಟೈಮ್ ನಂತರ ಒಂದಷ್ಟು ಅರ್ಧ ಗಂಟೆ ಟೈಮ್ ಇದೆ ಅನ್ನುವಂತ ಕಾರಣಕ್ಕೆ ಅವರು ಕೆಲವು ಕಡತಗಳನ್ನ ವಿಲೇವಾರಿ ಮಾಡುವಂತ ನಿಟ್ಟಿನಲ್ಲಿ ತಾಲೂಕು ಸೌಧಕ್ಕೆ ಎಂಟ್ರಿ ಆದ್ರು ಅನ್ನುವಂಥದ್ದು ಕೂಡ ಈಗಿರುವಂತಹ ಡೌಟ್. ಒಟ್ನಲ್ಲಿ ಈಗ ಬಂದಿರುವಂತಹ ಅಥವಾ ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ದೃಶ್ಯ, AC ಅವರು ತಾಲೂಕು ಸೌಧದ ಒಳಭಾಗಕ್ಕೆ ತೆರಳಿರುವಂತದ್ದು ಕೆಲವೊಂದು ಕಡತಗಳನ್ನ ವಿಲೇವಾರಿ ಮಾಡುವ ಅಥವಾ ತನ್ನ ಕಾರ್ಯವನ್ನ ಮಾಡುವಂತ ನಿಟ್ಟಿನಲ್ಲಿ ಯೋಚಿಸಿ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ AC ಅವರು ತಾಲೂಕು ಸೌಧದ ಒಳಭಾಗಕ್ಕೆ ಅವರು ಹೋಗಿರುವಂತದ್ದನ್ನ ನಾವೀಗ ನಿಮಗೆ ಹೇಳ್ತಾ ಇದ್ದೇವೆ. ಈಗಾಗಲೇ ತಾಲೂಕು ಸೌಧ ಒಳಭಾಗದಲ್ಲಿ ಹೋಗಿ ಅವರು ತಮ್ಮ ಕೆಲವೊಂದು ಜನರ ಕಾರ್ಯಗಳನ್ನ ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮತ್ತು ಪುತ್ತೂರಿನ ಆಸುಪಾಸಿನ ಪುತ್ತೂರು ACಯ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಈಗ ಮಾತಾಡ್ತಿದ್ದಾರೆ. ಏನು ಅಂತಂದ್ರೆ SIT ತನಿಖೆ ಆರಂಭವಾದಾಗಿನಿಂದ ಜನರ ಪಡಿಪಾಟಲು ನೋಡೋಕಾಗ್ತಿಲ್ಲ. ಜನರು ನಿತ್ಯ ಕೂಡ ಬೆಳ್ತಂಗಡಿಯ ತಹಸೀಲ್ದಾರ್ ಆಫೀಸಿಗೆ ಬರ್ತಾರೆ, ಆದ್ರೆ ತಹಸೀಲ್ದಾರ್ ಸಿಗೋದಿಲ್ಲ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ AC ಅವರ ಅಗತ್ಯತೆ ಏನಿದೆ, AC ಅವರ ಅಗತ್ಯತೆಗೆ ಸರಿಯಾಗಿ ಅವರು ಸಿಗ್ತಾ ಇಲ್ಲ, ಅವರು ಈ ಒಂದು ತನಿಖೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಚರ್ಚೆಗಳು ಈಗ ವ್ಯಾಪಕವಾಗಿ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಅಂತಹ ಒಂದು ಕೆಲವೊಂದು ತುರ್ತು ಕಡತಗಳನ್ನಿರ್ಬೋದು, ತುರ್ತು ಕೆಲಸಗಳನ್ನಿರ್ಬೋದು ಇವರು ಬಿಡುವಿನ ವೇಳೆಯಲ್ಲಿ ಮಾಡ್ತಾನೆ ಇದ್ದಾರೆ ಅನ್ನುವಂತಹದ್ದು ಈಗ ಬರ್ತಿರುವಂತಹ ದೃಶ್ಯಾವಳಿಯ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಮೊನ್ನೆಯೂ ಕೂಡ ಒಂದು ಚಿಕ್ಕ ಬ್ರೇಕ್ ಸಿಕ್ಕಿದ್ರು ಕೂಡ AC ಅವರು ಮತ್ತು ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಕುಳಿತುಕೊಂಡು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿರುವಂತದ್ದಕ್ಕೆ ಒಂದು ದಿನ ಕೂಡ ಉದಾಹರಣೆ ಆಗಿದೆ. ಇದೀಗ AC ಅವರು ತಾಲೂಕು ಸೌಧಕ್ಕೆ ತೆರಳ್ತಾ ಇರುವಂತಹದ್ದು ಗೌತಮ್. ಆ ತಾಲೂಕು ಸೌಧದಲ್ಲಿ ಕೆಲವೊಂದು ಕಡತಗಳನ್ನ ವಿಲೇವಾರಿ ಮಾಡುವಂತ ನಿಟ್ಟಿನಲ್ಲಿ ಅವರು ಮುಂದಾಗುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿಯೂ ಕೂಡ ಅವರು ಭಾಗಿಯಾಗುವಂತಹ ಸಾಧ್ಯತೆಗಳಿವೆ. ಈಗಾಗಲೇ SIT ಕಚೇರಿಯಿಂದ ತಾಲೂಕು ಸೌಧಕ್ಕೆ AC ಅವರು ಹೋಗಿರೋದ್ರಿಂದ ಇವತ್ತು ಮಧ್ಯಾಹ್ನದ ನಂತರ ಉತ್ಖನನ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು ಈಗಿನ ಬೆಳವಣಿಗೆಯಲ್ಲಿ ಅನುಮಾನ ಅನ್ನುವಂತ ರೀತಿಯಲ್ಲಿದೆ. ಅಥವಾ GPR ಬಳಕೆ ಮಾಡುದಿದ್ರೆ ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ GPR ನ ಮಿಷಿನ್ ತೆಗೆದುಕೊಂಡು ಹೊರಡುವಂತಹ ಸಮಯದಲ್ಲಿ ಇವರಿಗೆ ಮಾಹಿತಿಯನ್ನು ಒದಗಿಸ್ತೇವೆ ಅನ್ನುವಂತ ಕಾರಣವನ್ನ ಕೊಟ್ಟು ಅವರು ಇತರ ಕೆಲಸಕ್ಕೆ ಅವರಿಗೆ ಅನುವು ಮಾಡಿ ಕೊಟ್ಟಿರಬಹುದು. ಈ ಹಿನ್ನೆಲೆಯಲ್ಲಿ AC ಇಲ್ಲಿಗೆ ಆಗಮಿಸಿರ್ಬೋದು. ಇದು ಈಗಿರುವಂತಹ ಮಾಹಿತಿ ಗೌತಮ್. ಓಕೆ, ಥ್ಯಾಂಕ್ ಯು ದಾಮೋದರ್. ಈ ಕ್ಷಣದ ಎಲ್ಲ ಡೀಟೇಲ್ಸ್ಗಾಗಿ ಮುಂದಿನ ಹಂತದಲ್ಲಿ ಡೆವಲಪ್ಮೆಂಟ್ಸ್ ಇದ್ರೆ ಮತ್ತೆ ತಮ್ಮನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ತೇವೆ ಅನ್ನುವಂಥದ್ದು.
ಎಸ್, ಇವತ್ತಿನ ಉತ್ಕರಣ ಇದೆಯೋ ಇಲ್ವೋ ಎನ್ನುವಂತಹ ಪ್ರಶ್ನೆ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾರೊಬ್ಬರು ಕೂಡ ಕಚೇರಿಯಿಂದ ಹೊರಟಿಲ್ಲ. ಕಚೇರಿಗೆ ತೆರಳಿದ್ದಂತಹ ಅಂದ್ರೆ ಎಸಿ ಅವರು ಬರುವಾಗಲೇ ವಿಳಂಬ ಆಗಿತ್ತು ಎನ್ನುವಂತಹ ಮಾಹಿತಿ. ಬಂದ ಬಳಿಕ ನೇರವಾಗಿ SIT ಆಫೀಸ್ಗೆ ಹೋಗಿದ್ರು. ಅಲ್ಲಿಂದ ಇದೀಗ ವಾಪಸ್ ಬಂದು ತಾಲೂಕು ಆಡಳಿತ ಸೌಧಕ್ಕೆ ಹೋಗಿದ್ದಾರೆ ಎನ್ನುವಂಥದ್ದನ್ನು ನಾವು ನೇರ ಪ್ರಸಾರದಲ್ಲಿ ಈಗ ಗಮನಿಸಿದ್ದೇವೆ. ದಾಮೋದರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿಗೆ ಹೋಗಿದ್ದವರು ಈಗ AC ಕಚೇರಿಗೆ ಬಂದಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಗಮನಿಸುವಾಗ ಇವತ್ತಿನ ಕಾರ್ಯಾಚರಣೆ ಇದೆಯೋ ಇಲ್ವೋ ಎನ್ನುವಂತಹ ಒಂದು ಅನುಮಾನಗಳು ಕಾಡ್ತಾ ಇರುವಂತದ್ದು. ಮಧ್ಯಾಹ್ನ ಆಗಿದೆ. ಈ ನಡುವೆ ಊಟವನ್ನ ಕೂಡ ಇಲ್ಲಿಗೆ ಕಚೇರಿಗೆ ತರಿಸಿಕೊಳ್ಳಲಾಗಿದೆ. ಆ ಒಂದು ವಾಹನದಲ್ಲಿ ಕ್ಯಾಟರಿಂಗ್ ಅಂದ್ರೆ ಆಹಾರದ ವ್ಯವಸ್ಥೆಯನ್ನ ಕಲ್ಪಿಸುವಂತ ಒಂದು ವಾಹನ ಏನಿದೆ, ಈ ಹಿಂದೆ ಕಾರ್ಯಾಚರಣೆ ನಡೆಯುವಂತಹ ಜಾಗಗಳಿಗೆ ಊಟ ಉಪಹಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ವಾಹನ ಈಗ SIT ಕಚೇರಿಯ ಒಳಗೆ ಹೋಗಿರುವಂಥದ್ದನ್ನ, ಜೊತೆಗೆ ಒಂದಷ್ಟು ಚೇರ್ಸ್ ಕೂಡ ಅದೇ ಒಂದು ವಾಹನದಲ್ಲಿ ಒಳಭಾಗಕ್ಕೆ ಹೋಗಿರುವಂಥದ್ದನ್ನ ನಾವು ಗಮನಿಸಿದೆವು ನೇರ ದೃಶ್ಯಗಳಲ್ಲಿ. ಸೊ ಇವೆಲ್ಲವನ್ನು ಕೂಡ ಗಮನಿಸುವಾಗ ಇವತ್ತಿನ ಕಾರ್ಯಾಚರಣೆ ಇದೆಯೋ ಇಲ್ವೋ ಎನ್ನುವಂತ ಒಂದು ಸಂಶಯ ಕಾಡ್ತಾ ಇದೆ, ಹೇಳೋದಿಕ್ಕಾಗೋದಿಲ್ಲ. ಇನ್ನೊಂದು ಮಾಹಿತಿಯ ಪ್ರಕಾರ GPR ಅನ್ನ ಇವತ್ತು ಬಳಕೆ ಮಾಡಿಕೊಂಡು ಪಾಯಿಂಟ್ ನಂಬರ್ 13 ಏನಿದೆ ಅದರ ಒಂದು ಡೆಮೋ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಪಾಯಿಂಟ್ ನಂಬರ್ 13ರತ್ತ ಈ GPR ಅನ್ನ ತೆಗೆದುಕೊಂಡು ಹೋಗುವಂತಹ ಚಾನ್ಸಸ್ ಇದೆ ಎನ್ನುವಂತಹ ಒಂದು ಮಾತುಕತೆಗಳ ನಡುವೆ AC ಅವರು ಅಲ್ಲಿಂದ SIT ಆಫೀಸ್ನಿಂದ ಈಗ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿರುವಂಥದ್ದು. ಸೊ ಇದು ಇವತ್ತಿನ ಕಾರ್ಯಾಚರಣೆ ಅಥವಾ ಮುಂದಿನ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದು ಎಲ್ಲರೂ ಕೂಡ ಕುತೂಹಲ ಭರಿತರಾಗಿ ಕಾಯುವ ಹಾಗೆ ಮಾಡ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಕಚೇರಿಯ ಬಳಿಯಲ್ಲೇ ವೆಯ್ಟ್ ಮಾಡ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಾಧ್ಯಮ ಪ್ರತಿನಿಧಿಗಳಾಗಿರ್ಬೋದು, ಒಂದಷ್ಟು ಸಾರ್ವಜನಿಕರು ಕೂಡ, ಮುಖ್ಯವಾಗಿ ತಾಲೂಕು ಆಡಳಿತ ಸೌಧಕ್ಕೆ ಬಂದಂತಹ ಮಂದಿ ಕೂಡ ಇಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಹಾಗೆ ಒಮ್ಮೆ ಇಣುಕಿ ನೋಡುವಂತಹ ಒಂದು ಪರಿಪಾಠ ನಡೆದುಕೊಂಡು ಬಂದಿದೆ. ಸೊ ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಕೂಡ ಇವತ್ತಿನ ವಿಚಾರದ ಬಗ್ಗೆ ಸದ್ಯಕ್ಕೆ ಮಾಹಿತಿ, ಖಚಿತವಾದ ಮಾಹಿತಿಗಳು ಲಭಿಸ್ತಾ ಇಲ್ಲ. ಇನ್ ಕೇಸ್ ಊಟವನ್ನು ಮುಗಿಸಿಕೊಂಡು ಕಾರ್ಯಾಚರಣೆಯ ಜಾಗಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಈ ನಡುವೆ ಕಾರ್ಯಾಚರಣೆಗೆ ಯಾರೆಲ್ಲ ಬೇಕೋ, ಅಗತ್ಯವಾಗಿ ಬೇಕೋ ಅವರೆಲ್ಲರೂ ಕೂಡ ಆಗಮಿಸಿಕೊಂಡಿದ್ದಾರೆ. ಸಾಕ್ಷಿ ದೂರುದಾರ ಕೂಡ ತನ್ನ ವಕೀಲರ ಜೊತೆಗೆ ಆಗಮಿಸಿರುವಂಥದ್ದು. ಭದ್ರತೆಯ ವಾಹನದ ಜೊತೆಗೆ, ಬೆಂಗಾವಲು ವಾಹನದ ಜೊತೆಗೆ SIT ಕಚೇರಿಯತ್ತ ತೆರಳಿರುವಂಥದ್ದನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಗಮನಿಸಿದ್ದೇವೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಯಾಗಿರುವಂತಹ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಒಳಭಾಗಕ್ಕೆ ಹೋಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಮುಖ್ಯವಾಗಿ ಬೇಕಿರುವಂತಹ FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ನ ಅಫಿಷಿಯಲ್ಸ್ ಆಗಿರ್ಬೋದು, ಸ್ಟಾಫ್ಗಳಾಗಿರ್ಬೋದು, ಸೋಕೋ ಸೀನ್ ಆಫ್ ಕ್ರೈಮ್ ಅಫಿಷಿಯಲ್ಸ್ ಆಗಿರ್ಬೋದು, ಸ್ಟಾಫ್ಗಳಿರ್ಬೋದು, ಎಲ್ಲರೂ ಕೂಡ ಹೋಗಿದ್ದಾರೆ. ಜೊತೆಗೆ ಮೀಸಲು ಪಡೆ ಏನಿದೆ, ಮೀಸಲು ಪೊಲೀಸ್ ಪಡೆ, ಭದ್ರತೆಗಾಗಿ ನಿಯೋಜನೆಯಾಗಿರುವಂತಹ ಪೊಲೀಸ್ ಪಡೆಗಳ ಒಂದು ತುಕಡಿ ಕೂಡ ಇಲ್ಲೇ ಇದೆ. ಯಾವ ಜಾಗಕ್ಕೂ ಕೂಡ ಅವರು ತೆರಳಿಲ್ಲ. ಸೊ ಇದೆಲ್ಲವನ್ನು ಕೂಡ ಗಮನಿಸುವಾಗ ಎಲ್ಲರೂ ಕೂಡ SIT ಕಚೇರಿಯ ಬಳಿಯಲ್ಲೇ ಇರುವಂಥದ್ದು. ಏನಾಗ್ತಾ ಇದೆ, ಮುಂದಕ್ಕೆ ಏನಾಗೋದಕ್ಕಿದೆ, ಇವತ್ತಿನ ಕಾರ್ಯಾಚರಣೆ ಎಲ್ಲಿ ಇತ್ಯಾದಿ ಪ್ರಶ್ನೆಗಳು ಕಾಡ್ತಾ ಇದೆ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಹಂತಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳು ಮುಂದಿನ ಹಂತದಲ್ಲಿ ಸಿಗಬಹುದು ಎನ್ನುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಅಲ್ಲಿನ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. SIT ಕಚೇರಿ ಮುಂಭಾಗದಲ್ಲಿ, ಮುಖ್ಯವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಇರುವಂಥದ್ದು SIT ಕಚೇರಿ. ಸೊ ಅಲ್ಲಿಗೆ ತೆರಳುವಂತಹ ಪ್ರವೇಶ ದ್ವಾರದಲ್ಲೇ ಒಂದು ಪೊಲೀಸ್ ಭದ್ರತೆಯನ್ನು ಏರ್ಪಾಡು ಮಾಡಲಾಗಿರುವಂಥದ್ದು. ಅನಗತ್ಯವಾಗಿ ಯಾರಿಗೂ ಕೂಡ ಒಳಭಾಗಕ್ಕೆ ಪ್ರವೇಶ ಇಲ್ಲ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು AC ಸ್ಟೆಲ್ಲಾ ವರ್ಗೀಸ್ ಅವರು ತಾಲೂಕು ಆಡಳಿತ ಸೌಧಕ್ಕೆ ತೆರಳ್ತಾ ಇರುವಂಥದ್ದು SIT ಕಚೇರಿಯಿಂದ. ನಾವು ಈಗಾಗಲೇ ಆಗ ದೂರದ ಕ್ಯಾಮರಾದಲ್ಲಿ ಆ ದೃಶ್ಯಗಳನ್ನು ಗಮನಿಸಿದ್ವಿ. ಈಗ ಹತ್ತಿರದಿಂದ ಸೆರೆ ಹಿಡಿದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇರುವಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಅವರು ತನ್ನ ಆಪ್ತ ಸಹಾಯಕ ಯಾರಿದ್ದಾರೋ ಅವರ ಜೊತೆಗೆ ವಾಹನದಿಂದ ಇಳಿದು ತಾಲೂಕು ಆಡಳಿತ ಸೌಧದ ತನ್ನ ಕಚೇರಿಯತ್ತ ತೆರಳುತ್ತಾ ಇರುವಂಥದ್ದು. ಸೊ ಇದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮೊದಲ ಹಂತದಲ್ಲಿ AC ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ರು ಎನ್ನುವಂಥ ಮಾಹಿತಿ ಇತ್ತು. ಅದಾದ ಬಳಿಕ AC ಅವರು ಆಗಮಿಸಿದ್ರು. ಸರಿಸುಮಾರು 12
15ರ ಸುಮಾರಿಗೆ AC ಅವರು ಕೂಡ ಆಗಮಿಸಿದ್ರು. SIT ಕಚೇರಿಗೆ ಹೋದರು. ಆ ಬಳಿಕ ಈಗ ಅಲ್ಲಿಂದ ಸರಿಸುಮಾರು 1 ಗಂಟೆ ಸುಮಾರಿಗೆ ಅಲ್ಲಿಂದ ಹೊರಗಡೆಗೆ ಬಂದು ತಾಲೂಕು ಆಡಳಿತ ಸೌಧದ ಕಚೇರಿಗೆ ತೆರಳಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಪಾಯಿಂಟ್ ನಂಬರ್ 13ರ ಉತ್ಖನನ ಬಾಕಿ ಇದೆ. ಅದು ಯಾಕಾಗಿ ಬಾಕಿ ಇದೆ ಅಂದರೆ ಒಂದಷ್ಟು ಸವಾಲುಗಳನ್ನು ನಾವು ಈ ಹಿಂದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅಲ್ಲಿ ಉತ್ಖನನ ಮಾಡಬೇಕಿದ್ರೆ ಅಂದರೆ ಅಗೆಯುವಂತಹ ಕೆಲಸವನ್ನು ಮಾಡಬೇಕಿದ್ರೆ, ಎಕ್ಸ್ಕೇವೇಷನ್ ಆಗಬೇಕಿದ್ರೆ ಅಲ್ಲಿ 2-3 ವಿದ್ಯುತ್ ಕಂಬಗಳಿದೆ, ಅವುಗಳನ್ನು ಶಿಫ್ಟ್ ಮಾಡಬೇಕು. ಮುಖ್ಯವಾಗಿ ಆತ ತೋರಿಸಿರುವಂತಹ ಜಾಗದ ವ್ಯಾಪ್ತಿ ಕೂಡ ಬಹಳಷ್ಟು ದೊಡ್ಡದಿದೆ. ಆ ಇಡೀ ವ್ಯಾಪ್ತಿಯನ್ನು ಅಗೆಯಬೇಕಿದ್ರೆ ಪಕ್ಕದಲ್ಲಿ ಡ್ಯಾಮ್ ಕೂಡ ಇದೆ. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯವಾಗಿ SIT ಅಧಿಕಾರಿಗಳು ಬಹಳಷ್ಟು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಅಲ್ಲಿನ ವ್ಯವಸ್ಥೆಗಳು ಹೇಗೆ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ಬಗ್ಗೆ ಕೂಡ ಸಭೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಮೆಸ್ಕಾಂ ಇಂಜಿನಿಯರ್ಸ್ ಇರ್ಬೋದು, ನೀರಾವರಿ ಇಲಾಖೆ ಇಂಜಿನಿಯರ್ಸ್ ಇರ್ಬೋದು, ಅವರನ್ನು ಕೂಡ SIT ಕಚೇರಿಗೆ ತರಿಸಿಕೊಂಡು ಅವರ ಜೊತೆಗೆ ಸಮಾಲೋಚನೆ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು, ಆ ಕಂಬಗಳನ್ನು ಸ್ಥಳಾಂತರ ಮಾಡಿ ಅಲ್ಲಿ ಉತ್ಖನನವನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಇದುವರೆಗೂ ಕೂಡ ಆ ರೀತಿಯ ಕೆಲಸಗಳಾಗಿಲ್ಲ. ಇದೆಲ್ಲವನ್ನು ಕೂಡ ಗಮನಿಸುವಾಗ ಅಲ್ಲಿನ ಒಂದು ಪಾಯಿಂಟ್ನ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಅಂದರೆ ಪೂರಕ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಈಗ ನೀವು ಒಂದು ವಿಂಡೋದಲ್ಲಿ ಪಾಯಿಂಟ್ ನಂಬರ್ 13 ಹೇಗಿದೆ ಅನ್ನುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 13 ಅಂತ ಗುರುತು ಮಾಡಿ ಅಲ್ಲಿ ರಿಬ್ಬನ್ ಹಾಕಿರುವಂಥ ಜಾಗ ಏನಿದೆ, ಕ್ರೈಮ್ ಲೈನ್ ಹಾಕಿರುವಂಥ ಜಾಗ ಏನಿದೆ, ಅಲ್ಲಿ ಅದರ ನಡುವಿನಲ್ಲಿ 2 ವಿದ್ಯುತ್ ಕಂಬಗಳನ್ನು ನೀವು ನೋಡಬಹುದು. ಅದೇ ರೀತಿ ಬದಿಯಲ್ಲೂ ಕೂಡ ಒಂದು ವಿದ್ಯುತ್ ಕಂಬ ಇದೆ. ಅದರ ಪಕ್ಕದಲ್ಲೇ ನೇತ್ರಾವತಿ ಕಿಂಡಿ ಅಣೆಕಟ್ಟು ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿನ ಒಂದಷ್ಟು ಸುರಕ್ಷತೆಯ ಬಗ್ಗೆ ಕೂಡ, ಆ ಒಂದು ಜಾಗದ ಸುರಕ್ಷತೆಯ ಬಗ್ಗೆ ಕೂಡ ಒಂದಷ್ಟು ವಿಶೇಷವಾದ ಮುತುವರ್ಜಿಯನ್ನು ವಹಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಕಾರ್ಯಾಚರಣೆಯ ಬಗ್ಗೆ ಬಹಳಷ್ಟು ಜಾಗರೂಕತೆಯಿಂದ ಸಮಾಲೋಚನೆಯನ್ನು, ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು SIT. ಸೊ ಅಲ್ಲಿ ಈಗ GPR ಮೂಲಕ ಅಲ್ಲಿ ಒಂದಷ್ಟು ಶೋಧವನ್ನು ನಡೆಸಿ ಏನಾದರೂ ಸಿಕ್ಕಂಥ ಸಂದರ್ಭದಲ್ಲಿ ಮಾತ್ರ ಮುಂದಿನ ಹಂತದ ಪ್ರಕ್ರಿಯೆಗೆ ತೆರಳುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಪಾಯಿಂಟ್ ನಂಬರ್ 13ಅನ್ನು GPR ಬಳಕೆ ಮಾಡಿಕೊಂಡು ಸ್ಕ್ಯಾನ್ ಮಾಡುವಂತಹ ಸಾಧ್ಯತೆಗಳು ದಟ್ಟ ಆಗಿದೆ. ಸೊ ಅದರ ನಡುವೆ ಮಧ್ಯಾಹ್ನದ ಬಳಿಕ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಯಾಕಂತ ಹೇಳಿದರೆ GPR ಮೂಲಕ ಶೋಧವನ್ನು ನಡೆಸೋದಕ್ಕೆ ಹೆಚ್ಚಿನ ಕಾಲಾವಕಾಶಗಳು ಬೇಕಿಲ್ಲ, ಒಂದು ಅತ್ಯಲ್ಪ ಅವಧಿಯಲ್ಲಿ ಮಾಡಬಹುದು ಎನ್ನುವಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಸೊ ಹಾಗಾಗಿ ಮಧ್ಯಾಹ್ನದ ಬಳಿಕ ಅಂದರೆ ಊಟವನ್ನು ಮುಗಿಸಿಕೊಂಡು ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳಿಯಾರು ಎನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇದೆ.
ಎಸ್, ಒಂದು ವಿಂಡೋದಲ್ಲಿ ಪಾಯಿಂಟ್ ನಂಬರ್ 13ರ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನೊಂದು ವಿಂಡೋದಲ್ಲಿ ಬೆಳ್ತಂಗಡಿ SIT ಕಚೇರಿಯ ಪ್ರವೇಶ ದ್ವಾರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವುದೇ ರೀತಿಯ ಚಲನವಲನಗಳು ಕೂಡ ಕಂಡು ಬರ್ತಾ ಇಲ್ಲ. ಬಹುಶಃ ಊಟದ ವಿರಾಮವನ್ನು ಪಡೆದುಕೊಂಡಿರಬಹುದು ಅನ್ನುವಂಥದ್ದನ್ನು ಹೇಳಬಹುದು. ಯಾಕಂದ್ರೆ ಹೇಳಿದ್ರೆ ಊಟವನ್ನ ಈಗ ಅಲ್ಲಿಗೆ ತರಿಸಿಕೊಂಡಿರುವಂಥದ್ದು ವಾಹನದ ಮೂಲಕ, ಜೊತೆಗೆ ಒಂದಷ್ಟು ಚೇರ್ಸ್ ಅನ್ನು ಕೂಡ, ಕುರ್ಚಿಗಳನ್ನು ಕೂಡ ತರಿಸಿಕೊಂಡಿದ್ದಾರೆ. ಸಭೆಗಳಾಗುತ್ತೋ ಅಥವಾ ಇನ್ನಿತರ ವ್ಯವಸ್ಥೆಗೋಸ್ಕರ ಚೇರ್ ಅನ್ನ ತರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕುತೂಹಲ ಇದೆ. ಸೊ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಒಂದಷ್ಟು ಕುತೂಹಲದಿಂದಲೇ, ಕ್ಯೂರಿಯಾಸಿಟಿಯಿಂದಲೇ ಗಮನಿಸ್ತಾ ಇರುವಂಥದ್ದು. ಜುಲೈ 28ರಂದು ಮೊದಲನೆಯದಾಗಿ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ಮಹಜರು ನಡೆಸಲಾಯಿತು. ಆ ದಿನ ಸಾಕ್ಷಿ ದೂರುದಾರ ನೇತ್ರಾವತಿ ಸ್ನಾನಘಟ್ಟ, ನೇತ್ರಾವತಿ ಸೇತುವೆಯ ಕೆಳಭಾಗ ಸಹಿತ ಒಟ್ಟು 13 ಜಾಗಗಳನ್ನು ಗುರುತಿಸಿದ್ರು. ಆ ಜಾಗಗಳನ್ನು ಗುರುತು ಮಾಡಿ, ಮಾರ್ಕ್ ಮಾಡಿ, ಮಹಜರು ಮಾಡಿ ಆ ದಿನ ಅಲ್ಲಿಂದ SIT ಅಧಿಕಾರಿಗಳ ತಂಡ ತೆರಳಿತ್ತು. ಜುಲೈ 29ರಿಂದ ಉತ್ಖನನ ಕಾರ್ಯಾಚರಣೆ, ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗಗಳನ್ನು ಅಗೆದು ಅಲ್ಲೇನಾದರೂ ಮೃತದೇಹವನ್ನು ಹೂಳಿರುವಂತಹ ಕುರುಹುಗಳು ಸಿಗುತ್ತಾ ಅನ್ನುವಂತಹ ಒಂದು ಪರಿಶೋಧನೆಯಲ್ಲಿ ತೊಡಗಿದ್ರು. ಸೊ ಮೊದಲ ದಿನ ಪಾಯಿಂಟ್ ನಂಬರ್ 1 ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿ ಇದ್ದಂತಹ ಪಾಯಿಂಟ್ ನಂಬರ್ 1ರ ಉತ್ಖನನವನ್ನು ಮಾಡಿದ್ರು. ಮೊದಲಿಗೆ ಆವತ್ತು ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಜನರು ನೆರೆದಿದ್ರು. ಬಹುಶಃ ಆ ಒಂದು ಜನರ ನಿಯಂತ್ರಣಕ್ಕೋಸ್ಕರವೇ ವಿಶೇಷವಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಸೊ ಆವತ್ತು ಮೊದಲನೆಯದಾಗಿ ಇಲ್ಲಿನ SIT ಕಚೇರಿಯಿಂದ ತೆರಳಿದಂತಹ ತಂಡ ನೇರವಾಗಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇಳಿದು ಅಲ್ಲಿ ಪಂಚಾಯತ್ನ ಮೂಲಕ, ಅರಣ್ಯ ಇಲಾಖೆ ಮೂಲಕ ಮಾಡಿದಂತಹ ಕಾರ್ಮಿಕರನ್ನು ಕರೆದುಕೊಂಡು ನೇರವಾಗಿ ಆತ ತೋರಿಸಿದಂತಹ ಮೊದಲ ಜಾಗಕ್ಕೆ ತೆರಳಿದ್ರು. ಅಲ್ಲಿ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಆತ ತೋರಿಸಿದ್ದಂತಹ ಜಾಗದಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಮಧ್ಯಾಹ್ನದ ವೇಳೆಗೆ SITಯ ಪ್ರಮುಖ ಅಧಿಕಾರಿಯಾಗಿರುವಂತಹ DIG MN ಅನುಚೇತ್ ಅವರು ಅಲ್ಲಿಗೆ ಆಗಮಿಸಿದ್ರು. ಒಂದಷ್ಟು ಸಮಾಲೋಚನೆಗಳಾಯಿತು. ಸಮಾಲೋಚನೆಗಳನ್ನು ನಡೆಸಿದಂತಹ ಬಳಿಕ ಅವರು ವಾಪಸ್ಸಾದರು. ಅದೇ ಸಂದರ್ಭದಲ್ಲಿ ಡಾಗ್ ಸ್ಕ್ವಾಡನ್ನು ಕೂಡ ಆ ಸ್ಥಳಕ್ಕೆ ಕರೆಸಿಕೊಳ್ಳಲಾಯಿತು. ಆ ಬಳಿಕ ಮಿನಿ ಅರ್ತ್ ಮೂವರನ್ನು ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಸೊ ಸಂಜೆಯವರೆಗೂ ಕೂಡ ಅಗೆದ್ರು. ಅಲ್ಲಿ ಯಾವುದೇ ಕಳೇಬರಗಳು ಸಿಗಲಿಲ್ಲ. ಯಾವುದೇ ಮೃತದೇಹದ ಕಳೇಬರಗಳು, ಅಸ್ಥಿಪಂಜರಗಳು, ಮೂಳೆಗಳು ಸಿಗಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಒಂದು ಪರ್ಸ್ ಮತ್ತು ಅದರಲ್ಲಿ ಒಂದಷ್ಟು ಕಾರ್ಡ್ಗಳು, ಅಂದರೆ ಪ್ಯಾನ್ ಕಾರ್ಡ್ ಇರ್ಬೋದು, ATM ಕಾರ್ಡ್ ಇರ್ಬೋದು, ಇದೆಲ್ಲವೂ ಕೂಡ ಸಿಕ್ಕಿತ್ತು. ಸೊ ಅದನ್ನು ಪಡೆದುಕೊಂಡು ಅಧಿಕಾರಿಗಳು ಅಲ್ಲಿಂದ ಕಾರ್ಯಾಚರಣೆಯನ್ನು ಮುಗಿಸಿ ತೆರಳಿದ್ರು. ಆ ಬಳಿಕ ಆ ಒಂದು ಪರ್ಸ್ನ ವಾರಸುದಾರರು ಯಾರು, ಅದರಲ್ಲಿದ್ದಂತಹ ಕಾರ್ಡ್ಗಳು, ಅದರ ವಾರಸುದಾರರ ಬೆನ್ನು ಹತ್ತಿದಂತಹ SIT ಅಧಿಕಾರಿಗಳು ಆ ಒಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಆ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದು ಬೆಂಗಳೂರು ನೆಲಮಂಗಲ ಮೂಲದ ವ್ಯಕ್ತಿ ಸುರೇಶ್ ಎನ್ನುವಂಥವರಿಗೆ ಸೇರಿದ್ದು. ಜೊತೆಗೆ ಅದೇ ಪರ್ಸ್ನಲ್ಲಿ ಸಿಕ್ಕಂತಹ ಇನ್ನೊಂದು ATM ಕಾರ್ಡ್ ಏನಿದೆ ಅದು ಸುರೇಶ್ ಎನ್ನುವಂಥವರ ತಾಯಿಗೆ ಸೇರಿದ್ದು ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದರ ಜೊತೆಗೆ ಆ ಸುರೇಶ್ ಎನ್ನುವಂತಹ ವ್ಯಕ್ತಿ ಪಾನ್ ಕಾರ್ಡ್ ಹೋಲ್ಡರ್, ಪಾನ್ ಕಾರ್ಡ್ನ ವಾರಸುದಾರ ಯಾರಿದ್ದಾರೋ ಅವರು ಇದೇ 2025ರ ಮಾರ್ಚ್ನಲ್ಲಿ ಜಾಂಡಿಸ್ನಿಂದಾಗಿ ಮೃತಪಟ್ಟಿದ್ರು ಅವರ ಊರಿನಲ್ಲೇ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಸೊ ಅದನ್ನು ಖಚಿತಪಡಿಸಿಕೊಂಡಂತಹ ಪೊಲೀಸರು, ಸ್ಥಳೀಯ ಪೊಲೀಸರು ಅದನ್ನು SITಗೆ ಮಾಹಿತಿ ಕೊಟ್ಟಿದ್ರು. ಸೊ ಆ ಬಳಿಕ ಮಾಧ್ಯಮಗಳು ಕೂಡ ಅವರನ್ನು ಒಂದು ಸಂಪರ್ಕ ಮಾಡಿ ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ರು. ಸೊ ಆ ಸಂದರ್ಭದಲ್ಲಿ ಆ ಒಂದು ಕಾರ್ಡ್ ಕಳೆದು ಹೋಗಿದ್ದಂತಹ ಆ ಬಗ್ಗೆ ತಮ್ಮ ಮನೆಯ ಮಗ ಅಂದರೆ ಸುರೇಶ್ ಅವರು ತಮ್ಮಲ್ಲಿ ಹೇಳಿದ್ದ ಬಗ್ಗೆ, ತಾವು ಮನೆಯಲ್ಲಿ ಹುಡುಕಾಡಿದ್ದ ಬಗ್ಗೆ ಮಾಧ್ಯಮಗಳ ಜೊತೆಗೆ ಹೇಳಿಕೊಂಡಿದ್ರು. ಜೊತೆಗೆ ಅವರನ್ನು ಸಮಾಧಿ ಮಾಡಿದ್ದ ಜಾಗವನ್ನು ಕೂಡ ತೋರಿಸಿದ್ರು. ಲಕ್ಕೂರು ಎಂಬಲ್ಲಿ ಮೃತಪಟ್ಟಂತಹ ಸುರೇಶ್ ಎನ್ನುವಂಥವರ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಸೊ ಆ ಒಂದು ಮಾಹಿತಿಯನ್ನು ಕೂಡ ಅದೇ ಸಂದರ್ಭದಲ್ಲಿ ಅವರು ಕೊಟ್ಟಿದ್ರು. ಅದು
ಮಗನ ಕೈಯಲ್ಲಿ ಕಳೆದು ಹೋಗಿತ್ತು. ಆದರೆ ಅದು ಅಲ್ಲಿಗೆ ಹೇಗೆ ಹೋಯಿತೋ ಗೊತ್ತಿಲ್ಲ. ಕಳೆದು ಹೋಗಿರಬಹುದು ಅಥವಾ ಕಳ್ಳತನ ಆಗಿರಬಹುದು ಅನ್ನುವಂಥದ್ದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು. ಆದರೆ ಆತನ ಬಳಿಯಿಂದ ಅದು ಕಳೆದು ಹೋಗಿದ್ದಂಥ ವಿಚಾರ ಅದು ಸತ್ಯ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು. ಸೊ ಆ ಬಳಿಕ ಮರುದಿನ ಅಂದರೆ ಜುಲೈ 29ರಂದು ಫಸ್ಟ್ ಪಾಯಿಂಟ್ನಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿದಂಥ ಅಧಿಕಾರಿಗಳು ಜುಲೈ 30ರಂದು 2ನೇ ದಿನದ ಉತ್ಖನನ ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಜುಲೈ 30ರಂದು ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, 4 ಹಾಗೂ 5 ಈ 4 ಪಾಯಿಂಟ್ಗಳ ಒಂದು ಉತ್ಖನನ ಕಾರ್ಯವನ್ನು ಮಾಡಿದ್ದಾರೆ. ಸೊ ಆ 4 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯ ಮೃತದೇಹದ ಕುರುಹುಗಳು, ಅವಶೇಷಗಳು, ಅಸ್ಥಿಪಂಜರದ ಭಾಗಗಳು ಯಾವುದು ಕೂಡ ಸಿಗಲಿಲ್ಲ. ಸೊ ಅದೇ ಒಂದು ಕಾರ್ಯಾಚರಣೆ ನಡೆದಂತಹ ದಿನ ಸಂಜೆ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ರು. ನೇತ್ರಾವತಿ ಸೇತುವೆಯ ಸಮೀಪ ಇಳಿದು ಸುದೆಗಂಡಿ ಎಂಬ ಜಾಗದ ಮೂಲಕ ಕೆಳಭಾಗಕ್ಕೆ ಇಳಿದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ರು, ಸಮಾಲೋಚನೆಯನ್ನು ಕೂಡ ಮಾಡಿದ್ರು. ಆ ಬಳಿಕ ಮೇಲ್ಭಾಗಕ್ಕೆ ಬಂದು ಅಲ್ಲಿಂದ ತೆರಳಿದ್ರು. ಸೊ ಆವತ್ತು ಒಟ್ಟು 4 ಪಾಯಿಂಟ್ಗಳ ಉತ್ಖನನ ಪ್ರಕ್ರಿಯೆಯನ್ನು SIT ಮಾಡಿತ್ತು. ಅದಾದ ಬಳಿಕ ಜುಲೈ 31ರಂದು ಪಾಯಿಂಟ್ ನಂಬರ್ 6ರ ಉತ್ಖನನವನ್ನು ನಡೆಸೋದಕ್ಕೆ ಮುಂದಾದರೂ ಬೆಳಗ್ಗೆ ಪಾಯಿಂಟ್ ನಂಬರ್ 6ಕ್ಕೆ ತೆರಳಿದಂಥ ಅಧಿಕಾರಿಗಳು ಅಲ್ಲಿ 2 ರಿಂದ 3 ಅಡಿ ಆಳ ಅಗೆದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿತ್ತು. ಜೊತೆಗೆ ತಲೆಬುರುಡೆಯ ಒಂದಷ್ಟು ಭಾಗಗಳು ಕೂಡ ಲಭಿಸಿತ್ತು. ಸೊ ಅವುಗಳನ್ನು FSLಗೆ ಕಳುಹಿಸುವಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹ ಮಾಡುವಂತಹ ಕೆಲಸಗಳು ನಡೆಯಿತು. ಆವತ್ತು ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ನಡೆದಿದೆ. ಸೊ ಆವತ್ತಿನ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 6ಕ್ಕೆ ಸೀಮಿತ ಆಗಿತ್ತು. ದಿನವಿಡೀ ಪಾಯಿಂಟ್ ನಂಬರ್ 6ರ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅಧಿಕಾರಿಗಳು. ಹಲವು ತಂಡಗಳು ಈ ಒಂದು
ಕಾರ್ಯಾಚರಣೆಯ ಸಮಗ್ರವಾದ ಮಾಹಿತಿಯನ್ನ ವೀಕ್ಷಕರಿಗೆ ಒದಗಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆ ಮತ್ತು ತಂಡ, ಕ್ಯಾಮರಾ ಪರ್ಸನ್ಸ್ ಎಲ್ಲರೂ ಕೂಡ ನಿರಂತರವಾದ ಮಾಹಿತಿಯನ್ನ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಿಂದ ಕೊಡ್ತಾ ಇದ್ದಾರೆ. ಇವತ್ತಿನ ಮಟ್ಟಿಗೆ ಗಮನಿಸೋದಿದ್ರೆ ನಮ್ಮ ತಂಡ ಬೆಳ್ತಂಗಡಿ SIT ಕಚೇರಿಯ ಬಳಿಯಲ್ಲಿ ಬೀಡು ಬಿಟ್ಟಿದೆ. ಅಲ್ಲಿನ ಚಲನವಲನಗಳು ಏನು ಎತ್ತ ಎನ್ನುವಂಥದ್ದನ್ನ ನಿರಂತರವಾಗಿ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಬರ್ತಾ ಇದೆ. ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಈ ಒಂದು ಕಾರ್ಯಾಚರಣೆ ಎಲ್ಲಿಂದ ಆರಂಭ ಆಯಿತು, ಯಾವಾಗೆಲ್ಲ ಏನೇನೆಲ್ಲ ಆಯಿತು ಅನ್ನುವಂಥದ್ದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಜುಲೈ 31ರವರೆಗೆ ಏನೇನಾಯಿತು ಅನ್ನುವಂಥದ್ದನ್ನು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಜುಲೈ 29ರಿಂದ ಜುಲೈ 31ರವರೆಗೆ ಒಟ್ಟು 6 ಪಾಯಿಂಟ್ಗಳ ಉತ್ಖನನವನ್ನು ಮಾಡಿದ್ರು. ಸೊ ಅದರಲ್ಲಿ ಪಾಯಿಂಟ್ ನಂಬರ್ 6ನಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಮತ್ತು ಒಂದಷ್ಟು ಅವಶೇಷಗಳು ಪತ್ತೆಯಾಯಿತು ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆಲ್ಲೂ ಕೂಡ ಉಳಿದ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಈ 5 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೇಬರಗಳು ಸಿಗಲಿಲ್ಲ. ಸೊ ಆ ಬಳಿಕ ಆಗಸ್ಟ್ 1ರಂದು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಬೆಳಗ್ಗೆ ಪಾಯಿಂಟ್ ನಂಬರ್ 7ನ ಕಾರ್ಯಾಚರಣೆಯನ್ನು ನಡೆಸಿದರೆ ಆ ಬಳಿಕ ಪಾಯಿಂಟ್ ನಂಬರ್ 8 ಈ ಎಲ್ಲ ಪಾಯಿಂಟ್ಗಳು ಕೂಡ ಅದೇ ನೇತ್ರಾವತಿ ನದಿಯ ಪಕ್ಕದಲ್ಲಿ ಆ ಒಂದು ಅರಣ್ಯ ಭಾಗದಲ್ಲಿ ಇದ್ದಂತಹ ಪಾಯಿಂಟ್ಗಳು. ಸೊ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಅಲ್ಲಿ ಯಾವುದೇ ರೀತಿಯ ಕಳೇಬರಗಳು ಕೂಡ ಸಿಗಲಿಲ್ಲ. ಇದು ಆಗಸ್ಟ್ 1ರಂದು ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8ರ ಕಾರ್ಯಾಚರಣೆ. ಆ ಬಳಿಕ ಆಗಸ್ಟ್ 2ರಂದು 9 ಮತ್ತು 10ನೇ ಪಾಯಿಂಟ್ನ ಒಂದು ಉತ್ಖನನವನ್ನ ನಡೆಸಿದ್ರು. ಈ 9 ಮತ್ತು 10ನೇ ಪಾಯಿಂಟ್ ಏನಿದೆ ಇದು ರಸ್ತೆಯ ಬದಿಯಲ್ಲೇ ಇದ್ದಂತಹ ಪಾಯಿಂಟ್ಗಳು. ಅಂದರೆ ನೇತ್ರಾವತಿ ಸೇತುವೆ ಮತ್ತು ನೇತ್ರಾವತಿ ಸ್ನಾನಘಟ್ಟದ ನಡುವಿನ ಒಂದು ಪ್ರದೇಶ ಏನಿದೆ, ರಸ್ತೆ ಬದಿಯಲ್ಲೇ ಇರುವಂತಹ ಪ್ರದೇಶ. ರಸ್ತೆ ಬದಿಯಲ್ಲಿ ಇದ್ದಂಥ ಪ್ರದೇಶಗಳಲ್ಲಿ ಅವತ್ತು ಬೆಳಗ್ಗಿನ ವೇಳೆ ಆಗಸ್ಟ್ 2ರಂದು ಬೆಳಗ್ಗೆ 9 ಹಾಗೇನೆ ಬಳಿಕ ಊಟದ ವಿರಾಮದ ಬಳಿಕ ಪಾಯಿಂಟ್ ನಂಬರ್ 10ರ ಒಂದು ಕಾರ್ಯಾಚರಣೆ ಅಂದರೆ ಉತ್ಖನನವನ್ನು ನಡೆಸಿದ್ರು. ಸೊ ಆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಕಳೇಬರಗಳು ಅಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು. ಆ ಬಳಿಕ ಆಗಸ್ಟ್ 3 ಭಾನುವಾರ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನ ನಡೆಸಲಿಲ್ಲ ರಜೆಯ ಹಿನ್ನೆಲೆಯಲ್ಲಿ. ಕಂದಾಯ ಇಲಾಖೆ ಅಧಿಕಾರಿಗಳು ಮುಖ್ಯವಾಗಿ ರಜೆಯಲ್ಲಿದ್ದರು. ಸೊ ಅದರ ಜೊತೆಗೆ SIT ಅಫಿಷಿಯಲ್ಸ್ ಕೂಡ ರಜೆಯನ್ನು ಪಡೆದುಕೊಂಡು, ಅಂದರೆ ಅವರ ಇನ್ನಿತರ ಕೆಲಸ ಕಾರ್ಯಗಳು ಮುಂದುವರೆದಿರಬಹುದು, ಆದರೆ ಕಾರ್ಯಾಚರಣೆಯನ್ನ ನಡೆಸಿರಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಆ ಬಳಿಕ ಆಗಸ್ಟ್ 4ರ ಕಾರ್ಯಾಚರಣೆ. ಸೊ ಆವತ್ತು ಈ ಹಿಂದಿನ ಕಾರ್ಯಾಚರಣೆಗಳನ್ನು ಗಮನಿಸಿದರೆ ಎಲ್ಲವೂ ಕೂಡ ಆರ್ಡರ್ ವೈಸ್ ಅಂದರೆ ನಂಬರ್ ವೈಸೇ ಆಗಿತ್ತು. ಮೊದಲನೇ ದಿನ 1ನೇ ಪಾಯಿಂಟ್, ಆ ಬಳಿಕ 2, 3, 4, 5, 6 ಹೀಗೆ ಕ್ರಮಬದ್ಧವಾಗಿ ಆರ್ಡರ್ ವೈಸ್ ಅಲ್ಲೇ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ರು. ಸೊ ಅದೇ ರೀತಿ ಆಗಸ್ಟ್ 4ರಂದು ಕಾರ್ಯಾಚರಣೆ ನಡಿಬೇಕಿದ್ದಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ 11. ಆದರೆ ಅಂದರೆ 11 ನಂಬರ್ ಅಂತ ಗುರುತಿಸಿದಂತಹ ಜಾಗದಲ್ಲಿ ಉತ್ಖನನವನ್ನು ಮಾಡೋದಕ್ಕೆ ಮುಂದಾಗಬೇಕಿದ್ರು. ಆದರೆ ಆವತ್ತು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆರಳಿದ್ರು. ಸಾಕ್ಷಿ ದೂರುದಾರ ತೋರಿಸಿದಂಥ ಹಿನ್ನೆಲೆಯಲ್ಲಿ ಹೊಸ ಜಾಗಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಪತ್ತೆಯಾಯಿತು ಅನ್ನುವಂಥದ್ದು. ಸೊ ಬೆಳಗ್ಗೆ ಕಾರ್ಯಾಚರಣೆಗೆ ತೆರಳಿದ್ದಂತಹ ಅಧಿಕಾರಿಗಳು ಸ್ವಲ್ಪ ಹೊತ್ತಿನಲ್ಲೇ ಕೆಳಭಾಗದಿಂದ ಉಪ್ಪಿನ ಮೂಟೆಗಳನ್ನು ತರಿಸಿಕೊಂಡ್ರು. ಕಾರ್ಮಿಕರು ತಲೆಹೊರೆಯಲ್ಲಿ ಅದನ್ನು ಹೊತ್ತುಕೊಂಡು ಮೇಲ್ಭಾಗಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ರು. ಸೊ ಇದು ಗುಡ್ಡದ ತುದಿಯಲ್ಲಿದ್ದಂತಹ ಒಂದು ಜಾಗ ಆಗಿರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಯಾವುದೇ ರೀತಿಯ ಅಪ್ಡೇಟ್ಸ್ಗಳು ಕೂಡ ಹೊರಭಾಗಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಸಂಜೆಯವರೆಗೂ ಕೂಡ ವೇಟ್ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಬಹಳಷ್ಟು ಕ್ಯೂರಿಯಸ್ ಆಗಿ ಏನಾಗ್ತಾ ಇದೆ, ಏನಾದರೂ ಸಿಕ್ಕಿದ್ಯಾ, ಎಲ್ಲಿ ಸಿಕ್ಕಿತು, ಯಾವ ಪಾಯಿಂಟಿಗೆ ಹೋಗಿದ್ದಾರೆ ಇತ್ಯಾದಿ ಪ್ರಶ್ನೆಗಳು ಸಂಜೆಯವರೆಗೂ ಕೂಡ ಅಲ್ಲಿ ಸೇರಿದಂಥವರನ್ನ ಕಾಡ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಸಿಕ್ಕಂತಹ ಕಳೇಬರಗಳು ಏನಿದೆ ಅದನ್ನ 2 ದೊಡ್ಡ PVC ಪೈಪ್ಗಳು ಜೊತೆಗೆ 2-3 ಬಕೆಟ್ಗಳಲ್ಲಿ ಸೀಲ್ ಮಾಡಿ ಸಂಗ್ರಹಿಸಿಕೊಂಡು ಬಂದು ಅದನ್ನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ರು. ಸೊ ಆಗಸ್ಟ್ 4ರ ಒಂದು ಕಾರ್ಯಾಚರಣೆ ಏನಿದೆ ಅದು ಒಂದು ಹೊಸ ಜಾಗದಲ್ಲಿ ಆಗಿರುವಂಥದ್ದು. ಆದರೆ ಅಲ್ಲಿ ಯಾವುದೇ ರೀತಿಯ ಉತ್ಖನನಗಳಾಗಿರಲಿಲ್ಲ. ಭೂಮಿಯ ಮೇಲ್ಮೈನಲ್ಲೇ ಒಂದು ಬಂಡೆಗಳ ನಡುವೆ ಸಿಕ್ಕಂತಹ ಒಂದು ಕಳೇಬರ ಅನ್ನುವಂಥದ್ದು. ಅದರ ಜೊತೆಗೆ ಹಗ್ಗ ಮತ್ತೆ ಪುರುಷರಿಗೆ ಸೇರಿದಂತಹ ಒಂದಷ್ಟು ಬಟ್ಟೆಗಳು ಕೂಡ ಲಭಿಸಿತ್ತು ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇರುವಂಥದ್ದು. ಸೊ ಆ ಬಳಿಕ ಆಗಸ್ಟ್ 5ರಂದು
ಕಾರ್ಯಾಚರಣೆ ಎಲ್ಲಾಗುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂತ ಹೇಳಿದ್ರೆ ಹಿಂದಿನ ದಿನದ ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ಹೊಸ ಜಾಗಕ್ಕೆ ಹೋಗಿದ್ರು. ಸೊ ಹಾಗಾಗಿ ಇವತ್ತು ಎಲ್ಲಿಗೆ ಹೋಗ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಆಗಸ್ಟ್ 5ರ ಕಾರ್ಯಾಚರಣೆ ಆರಂಭಗೊಂಡಂತಹ ಸಂದರ್ಭದಲ್ಲಿ ಕಾಡಿತ್ತು. ಅವತ್ತು ಪಾಯಿಂಟ್ ನಂಬರ್ 11ನ್ನ ಉತ್ಖನನ ಮಾಡೋದಕ್ಕೆ ಮುಂದಾದ್ರು. ಮುಖ್ಯವಾಗಿ ಈಗ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಇಲ್ಲೆಲ್ಲ ಈ ಹಿಂದೆ ಒಂದು ಯಂತ್ರವನ್ನ ಬಳಕೆ ಮಾಡುವಂಥದ್ದಷ್ಟು ಕಂಡು ಬಂದಿರಲಿಲ್ಲ. ಆದರೆ ಈ ಪಾಯಿಂಟ್ನಲ್ಲಿ ಪಾಯಿಂಟ್ ನಂಬರ್ 11ನ್ನ ಮೊದಲಿಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಆ ಬಳಿಕ ಮಿನಿ ಅರ್ತ್ ಮೂವರನ್ನ ಮಿನಿ ಎಕ್ಸ್ಕವೇಟರ್ ಅನ್ನ ಬಳಕೆ ಮಾಡಿಕೊಂಡು ಮಾಡಿದ್ರು. ಬೆಳಗ್ಗೆ ಕಾರ್ಯಾಚರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಏನೂ ಸಿಗ್ಲಿಲ್ಲ. ಮಧ್ಯಾಹ್ನ ಊಟದ ವಿರಾಮವನ್ನ ಪಡೆದುಕೊಂಡು ಆ ಬಳಿಕ ಪಾಯಿಂಟ್ ನಂಬರ್ 12ರ ಉತ್ಖನನಕ್ಕೆ ಮುಂದಾದ್ರು. ಸೊ ಅಲ್ಲೂ ಕೂಡ ಯಾವುದೇ ರೀತಿಯ ಕಳೆಬರಗಳು, ಅಸ್ಥಿಪಂಜರದ ಅಂಶಗಳು ಪತ್ತೆಯಾಗಲಿಲ್ಲ ಅನ್ನುವಂಥದ್ದು. ಅಂದ್ರೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದ್ರೆ SIT ಇಂದ ಯಾವುದೇ ರೀತಿಯ ಇನ್ಫಾರ್ಮೇಶನ್ಸ್ ಬರ್ತಾ ಇಲ್ಲ, ಹಾಗಿದ್ದಾಗ ಯಾಕೆ ಸಿಗ್ತಾ ಇಲ್ಲ ಎನ್ನುವಂತ ಒಂದು ಅಂದ್ರೆ ಹೇಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಅಂದ್ರೆ ಅಲ್ಲಿನ ಒಂದಷ್ಟು ಆಕ್ಟಿವಿಟೀಸ್ ಅನ್ನ ಗಮನಿಸಿದ್ರೆ ನಮಗೆ ಈ ಒಂದು ವಿಚಾರವನ್ನ ಹೇಳ್ಬೋದು ಅನ್ನುವಂಥದ್ದು. ಏನಾದರೂ ಸಿಕ್ಕಿದೆಯೋ ಸಿಕ್ಲಿಲ್ವೋ ಅನ್ನುವಂಥದ್ದನ್ನ ಹೇಳ್ಬೋದು ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಅವರ ಚಲನವಲನಗಳನ್ನ ಅಥವಾ ಅವರು ಕಾರ್ಯಾಚರಣೆಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಅವರ ಜೊತೆಗೆ ಇರುವಂತ ಒಂದಷ್ಟು ವಸ್ತುಗಳನ್ನ ಗಮನಿಸಿದ್ರೆ ಅದು ಸ್ಪಷ್ಟ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಏನಾದ್ರೂ ಸಿಕ್ಕಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಅದನ್ನ ಅಲ್ಲಿನ ಸಿಕ್ಕಂತ ಕಳೆಬರಗಳನ್ನ ಸಂಗ್ರಹಿಸಿಕೊಂಡು ಬರ್ತಾರೆ ಅನ್ನುವಂಥದ್ದನ್ನ ನಾವು ಪಾಯಿಂಟ್ ನಂಬರ್ 6 ಮತ್ತೆ ಈ ಒಂದು ಹೊಸ ಪಾಯಿಂಟ್ ಅಂದ್ರೆ ಆಗಸ್ಟ್ 4ರಂದು ನಡೆದಂತಹ ಕಾರ್ಯಾಚರಣೆ ಏನಿದೆ ಆ ಸಂದರ್ಭದಲ್ಲಿ ನಾವು ಗಮನಿಸಿರುವಂಥದ್ದು. ಅಂದ್ರೆ ಅವುಗಳನ್ನ ಒಂದು ಕಂಟೈನರ್ಗಳಲ್ಲಿ, ಸೀಲ್ ಮಾಡಿದ ಕಂಟೈನರ್ಗಳಲ್ಲಿ ಸಂಬಂಧಪಟ್ಟ ಅಫಿಷಿಯಲ್ಸ್ ಅಲ್ಲಿಂದ ತರುವಂಥದ್ದನ್ನ ಕೂಡ ನಾವು ನೋಡಿರುವಂಥದ್ದು. ಆದ್ರೆ ಬೇರೆ ಜಾಗಗಳಿಂದ ಅವರು ಅಂದ್ರೆ ಸುದ್ದಿ ನ್ಯೂಸ್ ಅನ್ನ ನೀವು ಗಮನಿಸಿದ್ರೆ ಅಥವಾ ಮಾಧ್ಯಮಗಳ ವರದಿಗಳನ್ನ ನೀವು ಗಮನಿಸಿದ್ರೆ ಅವರು ಕಾರ್ಯಾಚರಣೆಗೆ ತೆರಳುವಾಗ ಹೇಗೆ ಹೋಗ್ತಾರೋ ಅದೇ ರೀತಿ ಅವರು ಕಾರ್ಯಾಚರಣೆಯನ್ನ ಮುಗಿಸಿಕೊಂಡು ಬಂದು ವಾಹನವನ್ನ ಹತ್ತುವವರೆಗೂ ಕೂಡ ಎಲ್ಲಾ ದೃಶ್ಯಗಳನ್ನು ಕೂಡ ಸೆರೆ ಹಿಡಿಯುವಂತಹ ಒಂದು ಪ್ರಕ್ರಿಯೆಗಳನ್ನು ಮಾಧ್ಯಮಗಳು ಮಾಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ಮುಖ್ಯವಾಗಿ ಎಕ್ಸ್ಕ್ಲೂಸಿವ್ ಆಗಿ ಅವರು SIT ಆಫೀಸ್ನಿಂದ ತೆರಳುವಲ್ಲಿಂದ ಹಿಡಿದು ಕಾರ್ಯಾಚರಣೆಗೆ ತೆರಳುವಂಥದ್ದು. ಅಂದ್ರೆ ಕಾರ್ಯಾಚರಣೆಯ ದೃಶ್ಯಗಳನ್ನ ಸೆರೆ ಹಿಡಿಯೋದಕ್ಕೆ ಅವಕಾಶಗಳಿಲ್ಲ. ಅಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿರ್ತಾರೆ ಅಥವಾ ಅಲ್ಲಿಗೆ ತೆರಳೋದಕ್ಕೆ ಮಾಧ್ಯಮಗಳಿಗೆ ಒಂದು ನಿರ್ಬಂಧಗಳಿರುವಂಥದ್ದು. ಸೊ ಅದರ ನಡುವೆ ಏನೆಲ್ಲ ಇಷ್ಟೆಲ್ಲ ದೃಶ್ಯಗಳು ಸಿಗುತ್ತೋ ಅದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗುತ್ತೆ. ಸೊ ಅಲ್ಲಿ ಕಾರ್ಯಾಚರಣೆ ಏನಾಗುತ್ತೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಸಾಧ್ಯ ಇಲ್ಲದಿದ್ರು ಕ್ಯಾಮರಾ ಅಂತೂ ನಿರಂತರವಾಗಿ ಆನ್ ಇರುತ್ತೆ. ಅಲ್ಲಿನ ಬೇರೆ ಬೇರೆ ದೃಶ್ಯಾವಳಿಗಳನ್ನ ತೋರಿಸುವಂತ ಒಂದು ಪ್ರಯತ್ನಗಳು ಆಗ್ತಾ ಇದೆ, ಈಗಲೂ ಕೂಡ ಆಗ್ತಾ ಇದೆ. ಒಂದು ಕ್ಯಾಮರಾದಲ್ಲಿ ನೀವು ನೇರವಾಗಿ SIT ಕಚೇರಿಯಿಂದ ಬರ್ತಾ ಇರುವಂತಹ ಫುಟೇಜಸ್ ಅನ್ನ ನೀವು ಲೈವ್ ಅಲ್ಲಿ ನೋಡ್ತಾ ಇರುವಂತದ್ದು. ಸೊ ಅಲ್ಲಿಂದ ಅಧಿಕಾರಿಗಳು ಕಾರ್ಯಾಚರಣೆಗೆ ಹೊರಟ್ರೆ ನಮ್ಮ OB ಕೂಡ ಅಲ್ಲಿಂದ ಹೊರಡುತ್ತೆ, ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೂ ಕೂಡ ತಲುಪುತ್ತೆ, ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಸೊ ಅದೇ ರೀತಿ ಸಂಜೆ ಅವರು ಕಾರ್ಯಾಚರಣೆಯನ್ನು ಮುಗಿಸಿ ವಾಹನವನ್ನು ಹತ್ತುವವರೆಗಿನ ಫುಟೇಜಸ್ ಅನ್ನು ಕೂಡ ನಿಮಗೆ ಕೊಡುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಅವರ ಕೈಯಲ್ಲಿ ಏನಾದ್ರೂ ಇರುತ್ತಾ ಅನ್ನುವಂಥದ್ದನ್ನ ನಾವು ಗಮನಿಸಿಕೊಂಡು ಏನಾದ್ರೂ ಸಿಕ್ಕಿದೆಯೋ ಸಿಕ್ಕಿಲ್ಲೋ ಅನ್ನುವಂಥದ್ದನ್ನ ಲೆಕ್ಕಾಚಾರ ಹಾಕುವಂಥದ್ದು. ಬಹುಶಃ ಎಲ್ಲರೂ ಕೂಡ ಅದೇ ಒಂದು ಲೆಕ್ಕಾಚಾರದಲ್ಲಿ ಸಿಕ್ಕಿದೆಯೋ ಸಿಕ್ಲಿಲ್ವೋ ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಸೊ ಈ ನಡುವೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಎಲ್ಲೆಲ್ಲಿ ಯಾವಾಗ ಕಾರ್ಯಾಚರಣೆ ಆಯಿತು ಅನ್ನುವಂಥದ್ದು. ಸೊ ಆಗಸ್ಟ್ 5ರಂದು ಪಾಯಿಂಟ್ ನಂಬರ್ 11 ಮತ್ತು 12ರ ಕಾರ್ಯಾಚರಣೆ ಆಯಿತು. ಅಲ್ಲೂ ಕೂಡ ಏನು ಸಿಗ್ಲಿಲ್ಲ 2 ಪಾಯಿಂಟ್ನಲ್ಲೂ ಕೂಡ. ಸೊ ಆ ಬಳಿಕ ಆಗಸ್ಟ್ 6ರಂದು ಪಾಯಿಂಟ್ ನಂಬರ್ 13ರ ಉತ್ಖನನ ಆಗಬೇಕಿತ್ತು. ಯಾಕಂತ ಹೇಳಿದ್ರೆ ಆತ ಜುಲೈ 28ರಂದು ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ತೋರಿಸಿದಂತಹ ಜಾಗಗಳು 13. ಈಗಾಗಲೇ 12 ಆಗಸ್ಟ್ 6ರ ವಿಚಾರವನ್ನ ಗಮನಿಸಿದರೆ ಆಗಸ್ಟ್ 5ರವರೆಗೆ ಒಟ್ಟು 12 ಪಾಯಿಂಟ್ಗಳ ಉತ್ಖನನ ಆಗಿತ್ತು. ಸೊ ಹಾಗಾಗಿ ಆಗಸ್ಟ್ 6ರಂದು ಪಾಯಿಂಟ್ ನಂಬರ್ 13ರ ಉತ್ಖನನ ಆಗಬೇಕಿತ್ತು, ಆಗತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಆವತ್ತು ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆಗೆ ಹೋಗ್ಲಿಲ್ಲ. ಸೊ ಅವತ್ತು ಕೂಡ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆರಳಿದ್ರು. ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗ ಹೊಸ ಜಾಗ ಅದು ಕೂಡ. ಸೊ ಅಲ್ಲಿಗೆ ಹೋಗಿದ್ರು. ಸೊ ಅಲ್ಲಿ ಉತ್ಖನನವನ್ನ ಮಾಡಿದ್ರು. ಆ ನಡುವೆ ಅಲ್ಲಿ ಆ ಪಾಯಿಂಟ್ಗೆ ಪಾಯಿಂಟ್ ನಂಬರ್ 14 ಎನ್ನುವುದಾಗಿ ಆ ಪಾಯಿಂಟ್ ಅನ್ನ ಗುರುತು ಮಾಡಿದ್ರು ಅನ್ನುವಂತಹ ಮಾಹಿತಿ. ಪಾಯಿಂಟ್ ನಂಬರ್ 14 ಎನ್ನುವ ಹಾಗೆ ಆ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿ ಅಲ್ಲಿ ಉತ್ಖನನವನ್ನ ಮಾಡಿದ್ರು. ಸೊ ಅಲ್ಲೂ ಕೂಡ ಯಾವುದೇ ರೀತಿಯ ಕಳೆಬರಗಳು, ಅಸ್ಥಿಪಂಜರದ ಭಾಗಗಳು ಸಿಗಲಿಲ್ಲ. ಅಂದ್ರೆ
ಸಾಕ್ಷಿ ದೂರುದಾರನ ದೂರು ಏನಿದೆ, ನಾನು ಮೃತದೇಹಗಳನ್ನ ಹೂತಿದ್ದೇನೆ ಎನ್ನುವಂತಹ ದೂರು ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನ ಸಂಗ್ರಹಿಸೋದಕ್ಕೆ ಆಗ್ತಾ ಇರುವಂತಹ ಉತ್ಖನನ, ಆತ ತೋರಿಸಿದಂತಹ ಜಾಗದಲ್ಲಿ ಮೃತದೇಹಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳು ಇದೆಯೋ ಎನ್ನುವಂಥದ್ದನ್ನು ಹುಡುಕುವಂತಹ ಕೆಲಸ, ಆ ಕೆಲಸ ಮಾಡಿದ್ರು. ಸೊ ಪಾಯಿಂಟ್ ನಂಬರ್ 14 ಎನ್ನುವುದಾಗಿ ಹೊಸ ಪಾಯಿಂಟ್ ಅನ್ನು ಗುರುತು ಮಾಡಿ ಅಲ್ಲಿ ಆಗಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಯಾವುದೇ ಕಳೆಬರಗಳು ಸಿಗ್ಲಿಲ್ಲ ಅನ್ನುವಂಥದ್ದು. ಸೊ ಅದರ ನಡುವೆ ಅವತ್ತು ಇಡೀ ದಿನ ಅಂದರೆ ಅವತ್ತು ತೆರಳುವಾಗಲೇ ಒಂದಷ್ಟು ತಡ ಆಗಿತ್ತು. ಮಧ್ಯಾಹ್ನದ ವೇಳೆಗೆ ಅಲ್ಲಿಗೆ ತೆರಳಿರುವಂಥದ್ದು. ಸೊ ಅಲ್ಲಿ ಆ ಒಂದೇ ಪಾಯಿಂಟ್ನ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ಸಂಜೆ ವೇಳೆಗೆ ವಾಪಸ್ಸಾದರು. ಇನ್ನು ಆಗಸ್ಟ್ 7ರ ಒಂದು ಸಿಚುವೇಶನ್ ಅನ್ನು ನಾವು ಗಮನಿಸಿದರೆ, ಆಗಸ್ಟ್ 7ರಂದು ಯಾವುದೇ ರೀತಿಯ ಕಾರ್ಯಾಚರಣೆ ನಡೆದಿಲ್ಲ. ಆವತ್ತು ಕೂಡ ಇಂದಿನ ಹಾಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು, ಈಗ ಹೊರಡ್ತಾರೆ ಮತ್ತೆ ಹೊರಡ್ತಾರೆ ಎನ್ನುವ ಹಾಗೆ ಲೆಕ್ಕಾಚಾರದಲ್ಲೇ ತೊಡಗಿಸಿಕೊಂಡಿದ್ರು. ಆದರೆ ಆವತ್ತು ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಗೆ ತೆರಳಿಲ್ಲ ಅನ್ನುವಂಥದ್ದು. ಸೊ ಆವತ್ತು ಯಾವುದೇ ರೀತಿಯ ಕಾರ್ಯಾಚರಣೆಗಳನ್ನು ಮಾಡಲಿಲ್ಲ. ಗುರುವಾರ ಆವತ್ತು ಸಾಕ್ಷಿ ದೂರುದಾರ ಕೂಡ ಈ ಒಂದು SIT ಕಚೇರಿಗೆ ಆಗಮಿಸುವಾಗ ಮಧ್ಯಾಹ್ನ ಆಗಿತ್ತು. ಆತ ಆಗಮಿಸಿದಂಥ ಸ್ವಲ್ಪ ಹೊತ್ತಲ್ಲೇ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಆಗಮಿಸಿದ್ರು. ಅದಾದ ಬಳಿಕ ಸ್ವಲ್ಪ ಹೊತ್ತಿನಲ್ಲಿ ಸಾಕ್ಷಿ ದೂರುದಾರ ವಾಪಸ್ಸಾದರು. ಅದಾದ ಬಳಿಕ ಮೊಹಂತಿಯವರು ಸಭೆಯನ್ನ ನಡೆಸಿದ್ದಾರೆ. ಸೊ ಸಂಜೆಯವರೆಗೂ ಕೂಡ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಅಧಿಕಾರಿಗಳು ಬೆಳ್ತಂಗಡಿ SIT ಕಚೇರಿಯಿಂದ ತೆರಳಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಆಗಸ್ಟ್ 7ರಂದು ಯಾವುದೇ ರೀತಿಯ ಕಾರ್ಯಾಚರಣೆ ನಡೆದಿಲ್ಲ. ಇನ್ನು ಆಗಸ್ಟ್ 8ರಂದು ಪಾಯಿಂಟ್ ನಂಬರ್ 13ಕ್ಕೆ ಹೋಗ್ತಾರಾ ಎನ್ನುವಂತಹ ಕುತೂಹಲ ಬೆಳಗ್ಗಿನಿಂದಲೇ ಇತ್ತು. ಆಗಸ್ಟ್ 8ರ ವಿಚಾರವನ್ನು ಗಮನಿಸಿದ್ರೆ ಆವತ್ತೂ ಕೂಡ ಹೊಸ ಜಾಗಕ್ಕೆ SIT ಅಧಿಕಾರಿಗಳು ತೆರಳಿರುವಂಥದ್ದು. ಸಾಕ್ಷಿ ದೂರುದಾರನ ಜೊತೆಗೆ ಮುಖ್ಯವಾಗಿ ಕಲ್ಲೇರಿಯ ಬೋಳಿಯಾರ್ ಗೋಂಕ್ರತ್ತಾರ್ ಎನ್ನುವಂತಹ ಜಾಗಕ್ಕೆ ತೆರಳಿ, ಕಲ್ಲೇರಿಯಿಂದ ಸುಮಾರು 2 ಕಿಲೋಮೀಟರ್ ದೂರ ಇರುವಂತಹ ಜಾಗ, 2 ಕಿಲೋಮೀಟರ್ ದೂರದ ಜಾಗ, ಮುಖ್ಯ ರಸ್ತೆಯಿಂದ ಸುಮಾರು 500 ಮೀಟರ್ ಒಳಭಾಗದಲ್ಲಿ ಒಂದಷ್ಟು ಅರಣ್ಯ ಭಾಗದಲ್ಲಿದ್ದಂತಹ ಪ್ರದೇಶಕ್ಕೆ ತೆರಳಿದ್ರು. ಅಲ್ಲಿ ಆ ಒಂದು ಜಾಗ ಏನಿದೆ, ಆ ಒಂದು ಪಾಯಿಂಟ್ ಅನ್ನ ಪಾಯಿಂಟ್ ನಂಬರ್ 15 ಎನ್ನುವುದಾಗಿ ಗುರುತು ಮಾಡಿಕೊಂಡು ಅಲ್ಲಿ ಉತ್ಖನನ ಮಾಡಿದ್ರು. ಅಂದ್ರೆ ಅದು ಮುಖ್ಯವಾಗಿ ಓರ್ವ ಬಾಲಕಿಯನ್ನ ನಾನು ಹೂತಿದ್ದೇನೆ ಅಂತ ಸಾಕ್ಷಿ ದೂರುದಾರ ಉಲ್ಲೇಖಿಸಿದ್ದಂತಹ ಜಾಗ. ಆ ಒಂದು ಆತ ನೀಡಿದಂತ ಮಾಹಿತಿಗೆ ಅನುಗುಣವಾಗಿ ಆ ಒಂದು ಜಾಗವನ್ನ ಕೂಡ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಸೊ ಅಲ್ಲೂ ಕೂಡ ಯಾವುದೇ ಕಳೆ ಬರಗಳು ಸಿಗಲಿಲ್ಲ ಎನ್ನುವಂತಹ ಮಾಹಿತಿ, ಅಂದ್ರೆ ಪೂರಕವಾದ ಸಾಕ್ಷ್ಯಗಳು ದೂರಿಗೆ ಸಂಬಂಧಪಟ್ಟ ಹಾಗೆ ಹೂತಿದ್ದೇನೆ ಎನ್ನುವಂಥ ಹಿನ್ನೆಲೆಯಲ್ಲಿ ಆತ ಹೇಳಿದಂತಹ ಮಾತಿಗೆ ಪೂರಕವಾದ ಹೇಳಿಕೆಗೆ ಪೂರಕವಾದ ಸಾಕ್ಷ್ಯಗಳು ಅಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು. ಸೊ ಆವತ್ತು ಕೂಡ ಅದೇ ಒಂದು ಪಾಯಿಂಟ್ನಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿ ಸಂಜೆಯ ವೇಳೆಗೆ ಅಧಿಕಾರಿಗಳು ಅಲ್ಲಿಂದ ವಾಪಸ್ಸಾದ್ರು ಸಾಕ್ಷಿ ದೂರುದಾರನನ್ನ ಕರೆಸಿಕೊಂಡು. ಸೊ ಈ ನಡುವೆ ಪಾಯಿಂಟ್ ನಂಬರ್ 13ರ ಉತ್ಖನನದ ಬಗ್ಗೆ ಬಹಳಷ್ಟು ಒಂದು ಮಾತುಕತೆಗಳು, ಚರ್ಚೆಗಳು ಆಗೋದಕ್ಕೆ ಪ್ರಾರಂಭ ಆಗಿರುವಂಥದ್ದು. ಸೊ ನೀವು ಈಗ ನೋಡ್ತಾ ಇರುವಂಥದ್ದು ಕೂಡ ಪಾಯಿಂಟ್ ನಂಬರ್ 13. ಅಲ್ಲಿನ ಒಂದಷ್ಟು ಚಾಲೆಂಜಸ್, ಒಂದಷ್ಟು ಆ ಪ್ರದೇಶ ಅಂದರೆ ಆತ ತೋರಿಸಿರುವಂತಹ ವ್ಯಾಪ್ತಿ, ಹೂತಿದ್ದೇನೆ ಅಂತ ಹೇಳಿರುವಂಥ ಪ್ರದೇಶದ ವ್ಯಾಪ್ತಿ ಕೂಡ ಒಂದಷ್ಟು ದೊಡ್ಡದಾಗಿದೆ. ಒಂದೆರಡು ಎಲೆಕ್ಟ್ರಿಕ್ ಪೋಲ್ಗಳು ಕೂಡ ಇದೆ, ವಿದ್ಯುತ್ ಕಂಬಗಳು ಕೂಡ ಇದೆ. ಸೊ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟು ಕೂಡ ಇದೆ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಪಾಯಿಂಟ್ ನಂಬರ್ 13ರ ಉತ್ಖನನ ಬಹಳಷ್ಟು ಚಾಲೆಂಜ್ಫುಲ್ ಆಗಿದೆ ಅನ್ನುವಂಥದ್ದು ಕೇಳಿ ಬಂದಂತಹ ಮಾತು. ಸೊ ಹಾಗಾಗಿ ಇದಕ್ಕೆ ಒಂದಷ್ಟು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬೇರೆ ಏನಾದರೂ ಸಾಧ್ಯತೆಗಳ ಬಗ್ಗೆ SIT ಯೋಚನೆ ಮಾಡ್ತಾ ಇರಬಹುದು ಎನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇತ್ತು. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ನಂಬರ್ 13 ಇವತ್ತಿನವರೆಗೂ ಕೂಡ ಪೆಂಡಿಂಗ್ ಇದೆ. ಈ ನಡುವೆ ಪಾಯಿಂಟ್ ನಂಬರ್ 14 ಗುರುತು ಮಾಡಿ ಅದನ್ನು ಉತ್ಖನನ ಮಾಡಿದ್ದಾರೆ. ಅದೇ ರೀತಿ ಪಾಯಿಂಟ್ ನಂಬರ್ 15 ಎನ್ನುವ ಹಾಗೆ ಆಗಸ್ಟ್ 8ರಂದು ಒಂದು ಜಾಗವನ್ನು ಗುರುತಿಸಿ ಅದೇ ಗೋಂಕ್ರತ್ತಾರು ಎನ್ನುವಂತಹ ಜಾಗದಲ್ಲಿ ಉತ್ಖನನವನ್ನ ಮಾಡಿದ್ದಾರೆ. ಆ ನಡುವೆ ಆಗಸ್ಟ್ 9ರ ಒಂದು ಕಾರ್ಯಾಚರಣೆಯನ್ನು ಗಮನಿಸಿದ್ರೆ ಕಳೆದ ಶನಿವಾರ ಏನೇನಾಯ್ತು ಅನ್ನುವಂಥದ್ದನ್ನು ನೋಡಿದ್ರೆ SIT ಅಧಿಕಾರಿಗಳು ಹೊರಟರು. ಆವತ್ತು ಕೂಡ ತಡ ಆಗಿತ್ತು. AC ಅವರು ಬರುವಾಗ ಒಂದಷ್ಟು ತಡ ಆಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ AC ಅವರಿಗೆ ವೇಟ್ ಮಾಡ್ತಾ ಇದ್ರು. AC ಅವರು ಬಂದ ಸ್ವಲ್ಪ ಹೊತ್ತಿನಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಗೆ ತೆರಳಿದ್ರು. ಸೊ ಆವತ್ತು ಕೂಡ ಪಾಯಿಂಟ್ ನಂಬರ್ 15ರ ಅಕ್ಕಪಕ್ಕ ಒಂದಷ್ಟು ಜಾಗಗಳನ್ನ ಸಾಕ್ಷಿ ದೂರುದಾರ ತೋರಿಸ್ತಾರೆ. ಕಲ್ಲೇರಿಯಲ್ಲೇ ಇವತ್ತಿನ ಉತ್ಖನನ ಆಗಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಆದ್ರೆ ಆಗಸ್ಟ್ 9ರಂದು ನೇರವಾಗಿ ಈ ಒಂದು SIT
ತೆರಳಿರುವಂಥದ್ದು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಾಹುಬಲಿ ಬೆಟ್ಟದ ಕಡೆಗೆ. ಆ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ಒಂದು ತಿರುವಿನಲ್ಲಿ ಒಂದು ಜಾಗವನ್ನ ಸಾಕ್ಷಿ ದೂರುದಾರ ತೋರಿಸಿರುವಂಥದ್ದು. ಸೊ ಅಲ್ಲಿ ಉತ್ಖನನವನ್ನ ಮಾಡೋದಕ್ಕೆ ಮುಂದಾದ್ರು. ಸೊ ಈ ಒಂದು ವಿಚಾರವನ್ನ ಎಷ್ಟರ ಮಟ್ಟಿಗೆ ಗೌಪ್ಯತೆಯನ್ನ ಕಾಯ್ದುಕೊಳ್ಳಲಾಗಿತ್ತು ಅಂತ ಹೇಳಿದ್ರೆ ಪಂಚಾಯತ್ನವರಿಗೂ ಕೂಡ ಮಾಹಿತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಪಂಚಾಯತ್ ಅಲ್ಲಿ ಯಾವುದೇ ರೀತಿಯ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಂಡಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಸಾಕ್ಷಿ ದೂರುದಾರ ಜಾಗವನ್ನ ತೋರಿಸುವಂಥದ್ದು, ಅವರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಜಾಗವನ್ನ ತೋರಿಸುವಂತ ಒಂದು ದೃಶ್ಯಗಳಾಗಿರ್ಬೋದು, ಆ ಬಳಿಕ ಅವುಗಳನ್ನ ಮಾರ್ಕ್ ಮಾಡುವಂತಹ ಒಂದು ದೃಶ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿರ್ಲಿಲ್ಲ. ಜೊತೆಗೆ ಈ ಹಿಂದೆ ಕಾರ್ಯಾಚರಣೆ ನಡೆಯುವಂತಹ ಜಾಗಗಳಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ರು, ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ರು, ಅದ್ಯಾವುದು ಕೂಡ ಅಲ್ಲಿ ಆಗಿರ್ಲಿಲ್ಲ. ಸೊ ಈ ಒಂದು ವಿಚಾರವನ್ನ ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ರು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ ಅನ್ನುವಂಥದ್ದನ್ನ ಹೇಳ್ಬೋದು. ಸೊ ಹಾಗಾಗಿ ಆವತ್ತು ಕೂಡ ಪಾಯಿಂಟ್ ನಂಬರ್ 16ರ ಒಂದು ಉತ್ಖನನವನ್ನ ಮಾಡಿದ್ರು. ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಎನ್ನುವಂತ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಒಂದಷ್ಟು ಜಾಗವನ್ನ ವಿಶಾಲವಾದ ವ್ಯಾಪ್ತಿಯಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಲ್ಲಿ 2 ಪಾಯಿಂಟ್ ಅನ್ನ ಅಗೆದಿದ್ದಾರೆ. ಒಂದಕ್ಕೆ ಪಾಯಿಂಟ್ ನಂಬರ್ 16, ಇನ್ನೊಂದಕ್ಕೆ ಪಾಯಿಂಟ್ ನಂಬರ್ 16A ಎನ್ನುವುದಾಗಿ ಹೆಸರು ಕೊಟ್ಟಿದ್ದಾರೆ ಎನ್ನುವಂತ ಒಂದು ಮಾಹಿತಿಗಳು ಕೂಡ ಇರುವಂತದ್ದು.
ಇದೆ. ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನುವಂಥ ಬಗ್ಗೆ ಇದ್ದಂತಹ ಕುತೂಹಲಕ್ಕೆ ಒಂದಷ್ಟು ತೆರೆ ಬೀಳುವಂತಹ ಸಾಧ್ಯತೆ ಇದೆ. ದಾಮೋದರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಾಮೋದರ್, ಏನಾಗ್ತಾ ಇದೆ? ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ನಡೆಯುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು? ಗೌತಮ್, ಈಗಾಗಲೇ ಮಧ್ಯಾಹ್ನದ ನಂತರ ಇವತ್ತು GPR ಬಳಕೆ ಮಾಡಿಕೊಂಡು 13ನೇ ನಂಬರ್ ಪಾಯಿಂಟ್ಗೆ IO ಸಹಿತವಾಗಿ ಅಲ್ಲಿಗೆ ತೆರಳಿ ಅಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದೆ. ಕಳೆಬರಗಳ ಶೋಧ ನಡೆಯುವಂತಹ ಸಾಧ್ಯತೆಗಳಿವೆ. GPR ಬಳಕೆ ಮಾಡಿಕೊಂಡೇ ಕಳೆಬರದ ಶೋಧ ಮಾಡುವುದಕ್ಕೆ ಈಗಾಗಲೇ ಅಧಿಕಾರಿಗಳು ನಿರ್ಧರಿಸುವಂತಿದೆ. ಅದರಲ್ಲಿ ಯಾವ ರೀತಿಯಂತ ರಿಸಲ್ಟ್ ಬರುತ್ತೆ ಅಂತ ನೋಡ್ಬೇಕು. ಇವತ್ತು ಮಧ್ಯಾಹ್ನದ ನಂತರ 13ನೇ ಗುರುತಿನಲ್ಲಿ ಕಳೆಬರದ ಶೋಧ ಕಾರ್ಯ ನಡೀಲಿಕ್ಕಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಈಗಾಗಲೇ ಕಳೆಬರದ ಶೋಧಕ್ಕೆ GPR ಅನ್ನ ಬಳಸಿಕೊಳ್ಳುವುದಕ್ಕೆ ಅಧಿಕಾರಿಗಳು ನಿರ್ಧರಿಸಿ ಆಗಿದ್ದು, GPR ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ SIT ಕಚೇರಿಗೆ ಆಗಮಿಸ್ಲಿಕ್ಕೆ ಅದನ್ನ ತರಲಿಕ್ಕಿದ್ದು, ಅದಾದ ನಂತರ ಆ GPR ಅನ್ನ ತೆಗೆದುಕೊಂಡು ಹೋಗಿ 13ನೇ ನಂಬರ್ ಗುರುತಿನಲ್ಲೇ ಶೋಧ ಕಾರ್ಯಾಚರಣೆ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೌತಮ್, ಈಗ ನಮ್ಮ ತಂಡವು ಕೂಡ 13ನೇ ನಂಬರ್ನತ್ತ ತೆರಳುವಂತಹ ನಿಟ್ಟಿನಲ್ಲಿ ಮುಂದಡಿ ಇರ್ತಾ ಇದೆ. ಯಾಕಂತಂದ್ರೆ 13ನೇ ನಂಬರ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯವಾಗಿರುವಂತದ್ದು. GPR ಇವತ್ತೇ ಬಳಸ್ತಾರೆ ಅನ್ನುವಂಥದ್ದು ಈಗ ಬಂದಿರುವ ಮಾಹಿತಿ. ಗೌತಮ್, ಓಕೆ, ಅಂದ್ರೆ ಈಗ ಇದನ್ನ ಪ್ರಯೋಗಾತ್ಮಕವಾಗಿ ಬಳಕೆ ಮಾಡುವಂತದ್ದು ಅಥವಾ ತನಿಖೆಯ ಭಾಗವಾಗಿ ಇದನ್ನ ಮಾಡುವಂತದ್ದ, ಹೇಗೆ ಅನ್ನುವಂಥದ್ದು? ಅಂದ್ರೆ ತನಿಖೆಯ ಭಾಗವಾಗಿ ಇದನ್ನ ಬಳಸಿಕೊಳ್ತಾರೆ. ಒಂದು ವೇಳೆ ಅದರಲ್ಲಿ ಯಾವುದೇ ರೀತಿಯಂತ ಕಳೆಬರಗಳು ಪತ್ತೆ ಆಗಿಲ್ಲ ಅಂತಂದ್ರೆ ಮತ್ತೆ ಉತ್ಖನನ ಮಾಡ್ತಾರೋ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸ್ತಾರೆ. ಒಂದು ವೇಳೆ GPR ನಲ್ಲಿ ಏನಾದ್ರೂ ಪತ್ತೆ ಆದ್ರೆ ಆ ಒಂದು ಉತ್ಖನನ ಮಾಡೋದ್ರ ಬಗ್ಗೆ ಮುಂದೆ ಯೋಚನೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಬಹಳ ವಿಸ್ತಾರವಾದಂತಹ ಸ್ಥಳ ಆಗಿರೋದ್ರಿಂದ GPR ಅನ್ನ ಇವತ್ತು 13ನೇ ನಂಬರ್ಗೆ ಮಾತ್ರ ಬಳಕೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೌತಮ್, ಓಕೆ, ಎಸ್, ಅಂದ್ರೆ ಈಗ ಇವತ್ತಿಗೆ 13ಕ್ಕೆ ಮಾತ್ರ. ಇನ್ನು ಈ ಹಿಂದೆ ಏನು ಉತ್ಖನನ ಆಗಿದೆ ಈಗಾಗಲೇ ಆ ಪಾಯಿಂಟ್ ಗಳಿಗೆ ವಾಪಸ್ ಅದನ್ನ GPR ಅನ್ನ ತೆಗೆದುಕೊಂಡು ಹೋಗಿ ವಾಪಸ್ ಅಲ್ಲಿ ಸ್ಕ್ಯಾನ್ ಮಾಡುವಂತ ಚಾನ್ಸಸ್ ಏನಾದ್ರೂ ಇದೆಯಾ, ಅಥವಾ ಈ ಒಂದು ಅಂದ್ರೆ ಒಂದಷ್ಟು ಚಾಲೆಂಜಸ್ ಇರುವ ಹಿನ್ನೆಲೆಯಲ್ಲಿ ಕೇವಲ ಪಾಯಿಂಟ್ 13ಕ್ಕೆ ಇದು ಸೀಮಿತ ಆಗುತ್ತಾ ಅಂತ? GPR ಅನ್ನ ಎಲ್ಲ ಒಂದು ಗುರುತುಗಳಲ್ಲಿ ಬಳಕೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಮೊನ್ನೆ ಲಭ್ಯವಾಗಿತ್ತು. ಈಗ ಇರುವಂತಹ ಮಾಹಿತಿಯ ಪ್ರಕಾರ ಈ 13ನಲ್ಲಿ ಬಳಕೆ ಮಾಡ್ತಾರೆ. ನಾಳೆ ಅದನ್ನ ಇತರ ಗುರುತುಗಳಲ್ಲಿ ಬಳಕೆ ಮಾಡ್ತಾರೋ ಇಲ್ವಾ ಅನ್ನುವಂಥದ್ದು ಸ್ಪಷ್ಟವಾಗಬೇಕಿದೆ. ಅದರ ಸ್ಪಷ್ಟತೆ ಇನ್ನು ಸಿಗಬೇಕಿದೆ. ಗೌತಮ್, ಓಕೆ, ಸೊ ಹಾಗಿದ್ರೆ ಈಗ ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ಮುಂದುವರಿಯುವಂತ ಚಾನ್ಸಸ್ ಇದೆ. ಹೌದೌದು, ಮಧ್ಯಾಹ್ನ ನಂತರ GPR ನ ಮೂಲಕ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ದಾಮೋದರ್, ಮತ್ತೆ ಸಂಪರ್ಕ ಮಾಡ್ತೀವಿ. ಎಸ್, ಇದು ಈ ಕ್ಷಣದ ಮಾಹಿತಿಯನ್ನ ದಾಮೋದರ್ ದೊಂಡೋಲೆ ಕೊಟ್ಟಿರುವಂತದ್ದು. ಸುದ್ದಿ ಬೆಳ್ತಂಗಡಿ ಚಾನಲ್ ಮುಖ್ಯಸ್ಥರು ನಿರಂತರವಾಗಿ ನಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಒಂದು ಸುದ್ದಿಯ ಒಂದು ಪ್ರಯತ್ನವನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಧಾವಂತಕ್ಕೆ ಬಲಿಯಾಗದೆ, ಆತುರಕ್ಕೆ ಬೀಳದೆ, ಯಾವುದೇ ರೀತಿಯಲ್ಲೂ ಗಾಳಿ ಸುದ್ದಿಯನ್ನ ಅಥವಾ ವದಂತಿಗಳನ್ನ ನಾವು ವೀಕ್ಷಕರ ಮುಂದೆ ಇಡ್ತಾ ಇಲ್ಲ. ಸಾಧ್ಯ ಆದಷ್ಟು ಒಂದು ನಿಖರವಾದ ಮೂಲಗಳ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡು ಅವುಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ವ್ಯೂಸ್ ಬರಬೇಕು ಅಥವಾ ಪಾಪ್ಯುಲರ್ ಆಗಬೇಕು ಎನ್ನುವಂತಹ ಒಂದು ಆತುರಕ್ಕೆ ಬೀಳದೆ ಅಥವಾ ಆ ಒಂದು ಉದ್ದೇಶದಿಂದ ಯಾವುದೇ ರೀತಿಯಲ್ಲೂ ಕೂಡ ಸುಳ್ಳು ಸುದ್ದಿಗಳನ್ನಾಗ್ಲಿ ಅಥವಾ ಗಾಳಿ ಸುದ್ದಿಗಳನ್ನಾಗ್ಲಿ ವದಂತಿಗಳನ್ನಾಗ್ಲಿ ಸುದ್ದಿ ನ್ಯೂಸ್ ಕೊಡೋದಿಲ್ಲ. ಸಾಧ್ಯ ಆದಷ್ಟು ನಿಖರವಾದ ಮಾಹಿತಿಗಳನ್ನು ಮೂಲಗಳಿಂದ ಸಂಗ್ರಹ ಮಾಡಿಕೊಂಡು ಅವುಗಳನ್ನು ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಬಂದಿದೆ. ಸೊ ಇನ್ನು ಮುಂದಕ್ಕೂ ಕೂಡ ಅದೇ ರೀತಿಯ ಒಂದು ಕೆಲಸವನ್ನ ಮಾಡುತ್ತೆ. ಈಗ ಒಂದು ತಂಡ ಪಾಯಿಂಟ್ ನಂಬರ್ 13ರಿಂದ ನಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರೆ, ಇನ್ನೊಂದು ತಂಡ ಈಗ ಬೆಳ್ತಂಗಡಿಯ SIT ಕಚೇರಿ ಮುಂಭಾಗದಲ್ಲಿದೆ. ಸೊ ಈ ಒಂದು ಕಚೇರಿಯ ಮುಂಭಾಗದಲ್ಲಿ ಅಥವಾ ಈ ಒಂದು ಪ್ರದೇಶದಲ್ಲಿ ಏನು ಅಪ್ಡೇಟ್ಸ್ಗಳು ನಮಗೆ ಸಿಗ್ತಾ ಇದೆ, ಏನು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ ಅದನ್ನ ತಿಳಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇರುವಂಥದ್ದು. ಸೊ ಈಗ ಇನ್ನೇನು ಈ ಒಂದು ತಂಡ ಕಾರ್ಯಾಚರಣೆಗೆ ಇಲ್ಲಿಂದ ಹೊರಟ ಕೂಡಲೇ ನಮ್ಮ ತಂಡವು ಕೂಡ, ನಮ್ಮ OB ಕೂಡ ಇವರ ಜೊತೆಗೆ ಆ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿನ ದೃಶ್ಯಾವಳಿಗಳನ್ನು ನೇರ ಪ್ರಸಾರದಲ್ಲಿ ವೀಕ್ಷಕರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡುವಂಥದ್ದು. ಸೊ ಈಗಾಗಲೇ ದಾಮೋದರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಊಟವನ್ನ SIT ಕಚೇರಿಗೆ ತರಿಸಿಕೊಂಡಿರುವಂಥದ್ದು. ಸೊ ಹಾಗಾಗಿ ಊಟವನ್ನು ಮುಗಿಸಿಕೊಂಡು ಆ ಬಳಿಕ ನಿರಂತರವಾಗಿ ಈ ಒಂದು ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಪಾಯಿಂಟ್ ನಂಬರ್ 13 ಎಲ್ಲರ ಕುತೂಹಲದ ಕೇಂದ್ರ ಬಿಂದು. ಅನೇಕ ಮಂದಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು, ಯಾಕೆ ಪಾಯಿಂಟ್ ನಂಬರ್ 13ಅನ್ನ ಹಾಗೆ ಬಿಟ್ಟಿದ್ದಾರೆ, ಯಾಕೆ ಈ ಒಂದು ಪಾಯಿಂಟ್ನ ಉತ್ಖನನ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಒಂದು ಮೂಲಗಳ ಪ್ರಕಾರ ಇರುವಂತಹ
ವಿಚಾರ ಏನು ಅಂತ ಹೇಳಿದ್ರೆ ಅಲ್ಲಿ ವಿದ್ಯುತ್ ಕಂಬಗಳಿದೆ. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಇತರ ಜಾಗಗಳಿಗೆ ಹೋಲಿಕೆ ಮಾಡಿದರೆ ದೊಡ್ಡ ವ್ಯಾಪ್ತಿಯಲ್ಲಿದೆ. ಸೊ ಹಾಗಾಗಿ ಅದರ ಪಕ್ಕದಲ್ಲೇ ಡ್ಯಾಮ್ ಕೂಡ ಇದೆ. ಸೊ ಅಗೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಅಪಾಯಗಳಿದೆ. ಹೀಗಾಗಿ ಸೂಕ್ಷ್ಮವಾಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಆ ಒಂದು ಜಾಗದ ಅಲ್ಲಿ ಸೆಕ್ಯೂರ್ ಮಾಡಿರುವಂತಹ ಜಾಗ ಏನಿದೆ ಅದರ ಮಧ್ಯಭಾಗದಲ್ಲಿ 2-3 ವಿದ್ಯುತ್ ಕಂಬಗಳಿದೆ. ಆ ವಿದ್ಯುತ್ ಕಂಬಗಳ ಮೂಲಕ ವಿದ್ಯುತ್ ಲೈನ್ ಕೂಡ ಹಾದು ಹೋಗಿದೆ. ಸೊ ಹಾಗಾಗಿ ಅವುಗಳ ಸ್ಥಳಾಂತರ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಅಗೆಯುವ ಮೊದಲು ಅದನ್ನು GPR ಬಳಕೆ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಅಲ್ಲಿನ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದಿನ ವಿಚಾರಗಳು ಹೇಗೆ ಅಥವಾ ಮುಂದಿನ ತೀರ್ಮಾನ ಏನು ಅನ್ನುವಂಥದ್ದನ್ನು ಕೈಗೊಳ್ತಾರೆ ಈ ಒಂದು ತಂಡ. ಸೊ ಅದಕ್ಕೋಸ್ಕರ ಈಗ ಮಧ್ಯಾಹ್ನದ ಬಳಿಕ GPR ಅನ್ನ ತೆಗೆದುಕೊಂಡು ಬಂದು GPR ಟೀಮನ್ನು ಕರೆಸಿ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ ಅಥವಾ ಶೋಧವನ್ನು ಮಾಡ್ತಾರೆ. ಆ ಬಳಿಕ ಮುಂದಿನ ವಿಚಾರಗಳು ಏನು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆ ಮುಂದಿನ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಲಭಿಸ್ತಾ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಮಧ್ಯಾಹ್ನದ ಬಳಿಕ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು ಈಗ ಬಹುತೇಕ ಖಚಿತಗೊಳ್ತಾ ಇದೆ. ಆದರೆ ಸ್ಪಷ್ಟವಾದ ಮಾಹಿತಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲಭ್ಯ ಆಗುವುದಕ್ಕಿದೆ. ಕಾರ್ಯಾಚರಣೆ ಆರಂಭಗೊಂಡ್ರೆ ನಮ್ಮ ವಾಹನ ಕೂಡ ನಮ್ಮ OB ಕೂಡ ಈ ಒಂದು ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ಅಧಿಕಾರಿಗಳು ಇಲ್ಲಿಂದ ತೆರಳುವಲ್ಲಿಂದ ಹಿಡಿದು ಇಲ್ಲಿಂದ ನಿರ್ಗಮಿಸುವಲ್ಲಿಂದ ಹಿಡಿದು ಸ್ಥಳಕ್ಕೆ ತೆರಳಿ ಅಲ್ಲಿನ ಚಟುವಟಿಕೆಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮ್ಮ ಮುಂದೆ ಇಡೋದಕ್ಕಿದೆ. ಸೊ ಇದಿಷ್ಟು ಇವತ್ತಿನ ಒಂದು ಕಾರ್ಯಾಚರಣೆಯ ಬಗೆಗೆ ಇರುವಂತಹ ಕುತೂಹಲಕ್ಕೆ ಸದ್ಯದ ಮಟ್ಟಿನ ಉತ್ತರ. ಈಗ ಮಧ್ಯಾಹ್ನದ ಬಳಿಕ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಈ ನಡುವೆ ಆಗಮಿಸಿದ್ದಂತಹ AC ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ AC ಸ್ಟೆಲ್ಲಾ ವರ್ಗೀಸ್ ಅವರು ಈಗಾಗಲೇ ಬಂದಿದ್ರು. SIT ಕಚೇರಿಗೆ ತೆರಳಿದ್ರು. ಆ ಬಳಿಕ ಅಲ್ಲಿಂದ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ್ದಾರೆ. ಸೊ ಅಲ್ಲಿ ಈಗ ತಮ್ಮ ಏನು ನಿತ್ಯದ ಕೆಲಸ ಏನಿದೆ ಅಥವಾ ತಮ್ಮ ನಿಗದಿತ ಕೆಲಸ ಏನಿದೆ ಫೈಲ್ಗಳನ್ನು ಪರಿಶೀಲನೆ ಮಾಡುವಂಥದ್ದಾಗಲಿ ಅಥವಾ ಅವರ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಬಹುಶಃ ಈಗ ಅಧಿಕಾರಿಗಳು ಮುಂದಿನ ಹಂತದ ಕಾರ್ಯಾಚರಣೆಗೆ ಸಿದ್ಧರಾದಂಥ ಸಂದರ್ಭದಲ್ಲಿ ಮತ್ತೆ ಆಗಮಿಸುವಂತಹ ಸಾಧ್ಯತೆಗಳಿದೆ. ತಂಡದ ಜೊತೆಗೆ ಸ್ಥಳಕ್ಕೆ ತೆರಳಲಿದ್ದಾರೆ ಎನ್ನುವಂಥದ್ದು ಸದ್ಯಕ್ಕೆ ಲಭಿಸ್ತಾ ಇರುವಂತಹ ಮಾಹಿತಿ. ಸೊ ಈಗಾಗಲೇ ಸಾಕ್ಷಿ ದೂರುದಾರ ಕೂಡ ಈ ಒಂದು SIT ಕಚೇರಿಗೆ ಆಗಮಿಸಿರುವಂಥದ್ದು. ಸಾಕ್ಷಿ ದೂರುದಾರ ನನಗೆ ಒಂದು ವಿಶೇಷ ಭದ್ರತೆ ಬೇಕು ಎನ್ನುವಂತಹ ಮನವಿಯನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಾಕ್ಷಿ ದೂರುದಾರನಿಗೆ ಕೂಡ ಈಗ ಒಂದು ವಿಶೇಷ ಭದ್ರತೆಯನ್ನು ಒದಗಿಸಲಾಗಿದೆ. ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬರುವಂತಹ ವಾಹನದ ಮುಂಭಾಗದಲ್ಲಿ ಒಂದು ಬೆಂಗಾವಲು ವಾಹನವನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಕಳೆದ 2-3 ದಿನಗಳಿಂದ ಒಂದು ಭದ್ರತೆಯನ್ನು ಬೆಂಗಾವಲು ವಾಹನದ ಮೂಲಕ ಒದಗಿಸಲಾಗಿದೆ. ಆ ಬೆಂಗಾವಲು ವಾಹನದಲ್ಲಿ 2 PC-ಗಳು ಕೂಡ ಇದ್ದಾರೆ. ಚಾಲಕ ಸಹಿತ 2 PC-ಗಳು ಕೂಡ ಈ ಒಂದು ಭದ್ರತೆಗಾಗಿ ನಿಯೋಜನೆಯಾಗಿರುವಂತಹ ದೃಶ್ಯಗಳೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಒಂದು ಕಡೆಯಿಂದ ಸಾಕ್ಷಿ ದೂರುದಾರನನ್ನ ಆತ ತೋರಿಸಿದಂತಹ ಜಾಗಗಳಲ್ಲಿ ಉತ್ಖನನ ನಡೆಯುವಂತಹ ಕೆಲಸಗಳಾಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈಗಾಗಲೇ SIT ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಮುಖ್ಯವಾಗಿ ಧರ್ಮಸ್ಥಳ ಪೊಲೀಸ್ ಹೊರಠಾಣೆಯಲ್ಲಿ 1995ರಿಂದ 2014ರವರೆಗೆ ಯಾರೆಲ್ಲ ಕರ್ತವ್ಯ ನಿರ್ವಹಣೆಯ ಮಾಡಿದ್ದಾರೋ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರೆಲ್ಲರ ಡೀಟೇಲ್ಸನ್ನು ಕೇಳಿದೆ SP ಅವರ ಬಳಿ. ಸೊ ಆ ಒಂದು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳು ಕೂಡ ಆಗಿದೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಬಳಿ ಈ ಒಂದು ಶವಗಳ ದಫನದ ಬಗ್ಗೆ, ಅಂದರೆ ಈ ರೀತಿ ಅಪರಿಚಿತ ಶವಗಳು ಸಿಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ದಫನ ಮಾಡಿರುವಂತಹ ಮಾಹಿತಿಗಳು ಏನೆಲ್ಲ ಇದೆ ಅವುಗಳನ್ನು ಕೊಡುವ ಹಾಗೆ ಮಾಹಿತಿಯನ್ನು ಕೇಳಿದೆ. ಅದೇ ರೀತಿ ಪಂಚಾಯತ್ನಲ್ಲಿ ಆ ಅವಧಿಯಲ್ಲಿ ಯಾರೆಲ್ಲ ಒಂದು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಅಥವಾ ಸಿಬ್ಬಂದಿಗಳಾಗಿ ಸೇವೆಯನ್ನು ಸಲ್ಲಿಕೆ ಮಾಡಿದ್ದಾರೋ ಅವರೆಲ್ಲರ ಮಾಹಿತಿಗಳನ್ನು ಕೂಡ SIT ಕೇಳಿದೆ. ಆ ಒಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದೆ ಎನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್. ಈ ನಡುವೆ SITಗೆ ಇನ್ನೊಂದಷ್ಟು
ಬಲವನ್ನು ತುಂಬುವಂತಹ ಕೆಲಸ ಕೂಡ ಸರ್ಕಾರದಿಂದ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬಹುದು. ಎಸ್, ಈಗ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. SIT ಟೀಮ್ ಅಂದ್ರೆ SIT ತಂಡ ಸಾಕ್ಷಿ ದೂರುದಾರನ ಜೊತೆಗೆ ಸ್ಥಳಕ್ಕೆ ತೆರಳುತ್ತಾ ಇದೆ ಎನ್ನುವಂತಹ ಒಂದು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. SIT ಕಚೇರಿಯಿಂದ ಹೊರಟಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಯಾವಾಗಲೂ ಸಾಕ್ಷಿ ದೂರುದಾರ ಜೊತೆಗೆ ಇನ್ನಿತರ ಅಧಿಕಾರಿಗಳು ಕಾರ್ಯಾಚರಣೆಗೆ ತೆರಳುತ್ತಾ ಇದ್ದಂತಹ ವಾಹನ, ಅದರ ಮುಂಭಾಗದಲ್ಲಿ 2 ಪೊಲೀಸ್ ವಾಹನಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗಾಗಲೇ ತೆರಳ್ತಾ ಇದ್ದಾರೆ, ಹೊರಟಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಲಭಿಸ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದಾಮೋದರ್ ಈಗ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್. ಗೌತಮ್, ಈಗಾಗಲೇ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಈ ಒಂದು ಸ್ಥಳದಿಂದ ಅಂದ್ರೆ SIT ಕಚೇರಿಯಿಂದ ಧರ್ಮಸ್ಥಳ ಗ್ರಾಮದತ್ತ ತೆರಳುತ್ತಾ, ಯಾಕೆಂತಂದ್ರೆ ಧರ್ಮಸ್ಥಳ ಗ್ರಾಮದತ್ತ ತೆರಳಿ ಇವತ್ತು ಸಾಕ್ಷಿ ದೂರುದಾರನ ಜೊತೆಗೆ ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾರೋ, ಬದಲಾಗಿ GPR ಅಳವಡಿಕೆ ಮಾಡಿ 13ನೇ ನಂಬರ್ ನಲ್ಲಿ ಉತ್ಖನನ ಕಾರ್ಯ ಮಾಡಿದೆ. ಕೇವಲ GPR ಅಳವಡಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂಥದ್ದು ಈಗಾಗಲೇ ಒಂದು
ತಂಡ ಇಲ್ಲಿಂದ ಹೊರಟಿರುವಂತದ್ದು ಗೌತಮ್. ಈಗಾಗಲೇ ಇವತ್ತು ಮಧ್ಯಾಹ್ನ 2:10 ಇಲ್ಲಿಂದ ಈಗಾಗಲೇ ತಂಡ ಹೊರಟಿರುವಂತದ್ದು. ಈ ತಂಡ ನೇರವಾಗಿ ಈಗ ಧರ್ಮಸ್ಥಳ ಗ್ರಾಮದತ್ತ ತೆರಳ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ರಿ ಗೌತಮ್. ಬಹಳಷ್ಟು ಕುತೂಹಲವನ್ನ ಕೇಳಿಸಿದೆ. GPR ಅನ್ನ ಅಳವಡಿಕೆ ಮಾಡ್ತಾರೋ ಅಥವಾ GPR ಅಳವಡಿಸಿಕೊಂಡು ಶೋಧ ಕಾರ್ಯವನ್ನ ಮಾಡ್ತಾರೋ ಅನ್ನುವಂತ ಕುತೂಹಲ ಇದೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ನಂತರ ಹೊರಟಿದ್ದಾರೋ ಅನ್ನುವಂಥದ್ದು ಅಥವಾ ರಹಸ್ಯ ಸ್ಥಳಕ್ಕೆ ಏನಾದ್ರೂ ಹೋಗ್ತಾರೋ ಅನ್ನುವಂತ ಕುತೂಹಲಗಳು ಇದಾವೆ ಗೌತಮ್. ಈಗಾಗಲೇ ಇಲ್ಲಿಂದ ತಂಡ ಹೊರಟಿರುವಂತದ್ದು. ಆ ತಂಡವನ್ನ ಫಾಲೋ ಮಾಡುವಂತ ಪ್ರಯತ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ, ಬಟ್ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಈಗ ಅಲ್ಲಿಂದ ಹೊರಟಿರುವಂತಹ ತಂಡದಲ್ಲಿ GPR ಮಿಷಿನ್ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅವರು 13ನೇ ನಂಬರ್ನ ಗುರುತಿನಂತ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ 13ನೇ ನಂಬರ್ನ ಗುರುತಿನಂತ ಹೋಗದೇ ಇದ್ರೆ ಮತ್ತೊಂದು ರಹಸ್ಯ ಸ್ಥಳದತ್ತ ತೆರಳುವಂತಹ ಸಾಧ್ಯತೆ ಇದೆ. ಆ ಸ್ಥಳ ಎಲ್ಲಿ ಅನ್ನುವಂಥದ್ದು, ಯಾಕಂತಂದ್ರೆ ಮೊನ್ನೆಯೂ ಕೂಡ ಯಾವುದೇ ಮಾಹಿತಿಗಳನ್ನ ನೀಡದೆ ನೇರವಾಗಿ ಇವರು ತೆರಳಿರುವಂತಹದ್ದು ಬಾಹುಬಲಿ ಬೆಟ್ಟದ ಕೆಳಭಾಗಕ್ಕೆ, ಅಂದ್ರೆ ಬಾಹುಬಲಿ ಬೆಟ್ಟದ ಮಧ್ಯಭಾಗಕ್ಕೆ, ಅಲ್ಲಿ ಉತ್ಖನನವನ್ನು ನಡೆಸಿದ್ರು. ಇದೀಗ ತಂಡ ನೇರವಾಗಿ ಹೋಗ್ತಾ ಇರುವಂತದ್ದು ಧರ್ಮಸ್ಥಳ ಗ್ರಾಮದತ್ತ. ಈಗ ಲಾಯ್ಲವನ್ನ ದಾಟಿ ಉಜಿರೆಯತ್ತ ತೆರಳ್ತಾ ಇರುವಂತದ್ದು. ಈಗಾಗಲೇ ಅವರು ಕೊಯ್ಯೂರು ಕ್ರಾಸಿನ ಸಮೀಪಕ್ಕೆ ಹೋಗ್ತಾ ಇದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೌತಮ್. ಈಗಾಗಲೇ ಅವರು ಕೊಯ್ಯೂರು ಕ್ರಾಸಿನ ಸಮೀಪಕ್ಕೆ ಹೋಗ್ತಾ ಇರುವಂತದ್ದು. ಅಲ್ಲಿಂದ ಮುಂದೆ ಅವರು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕಿದ್ದಾರೆ. ನೇತ್ರಾವತಿ ಭಾಗದಲ್ಲಿ ಮಾಡ್ತಾರೋ ಅಥವಾ ಧರ್ಮಸ್ಥಳದ ಗ್ರಾಮದ ಮತ್ತೊಂದು ರಹಸ್ಯ ಸ್ಥಳದತ್ತ ಹೋಗ್ತಾರೋ ಅನ್ನುವಂತ ಕುತೂಹಲ ಹೀಗಿದೆ. ಅದರ ಜೊತೆಗೆ ಈಗಾಗಲೇ ತಂಡ ಹೊರಟಿದೆ. ಆದರೆ ಈ ತಂಡದ ಜೊತೆಗೆ ಸಾಕ್ತಾ ಇರುವಂತಹ ಅಧಿಕಾರಿಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅಧಿಕಾರಿಗಳಲ್ಲಿ ಬಹುತೇಕರು ಒಂದರ ಹಿಂದೆ ಒಂದರಂತೆ ಮೊನ್ನೆ ರೀತಿಯ ಹೋದಂತೆ ಎಲ್ಲ ವೆಹಿಕಲ್ಸ್ ಕೂಡ ಹೋಗ್ತಾ ಇರುವಂತದ್ದು. ಈಗಾಗಲೇ ಆ ವೆಹಿಕಲ್ಸ್ ಧರ್ಮಸ್ಥಳ ಗ್ರಾಮದತ್ತ ಹೋಗ್ತಾ ಇರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಗಳಿರ್ಬೋದು ಅಥವಾ ಇಲ್ಲಿಂದ ಹೊರಟ ನಂತರ ಮುಂದೆ ಅಲ್ಲಿ ಉತ್ಖನನ ಮಾಡ್ತಾರೋ ಅನ್ನುವಂಥದ್ರ ಬಗ್ಗೆ ಬಹುತೇಕ ಡೌಟ್ ಗೌತಮ್. ಯಾಕಂತಂದ್ರೆ ಇವತ್ತು ಉತ್ಖನನ ಕಾರ್ಯದ ಬದಲು GPR ಅನ್ನ ಬಳಸಿಯೇ ಒಂದು ಶೋಧ ಕಾರ್ಯವನ್ನ ನಡೆಸುವಂತಹ ಸಾಧ್ಯತೆಗಳು 13ನೇ ನಂಬರ್ನಲ್ಲಿ ಸಾಧ್ಯತೆಗಳಿದಾವೆ. 13ನೇ ನಂಬರ್ನಲ್ಲಿ ಶೋಧ ಕಾರ್ಯ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. 13ನೇ ನಂಬರ್ನಲ್ಲಿ ಶೋಧ ಕಾರ್ಯ ಮಾಡ್ತಾರೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ ಗೌತಮ್. ಈಗಾಗಲೇ ಆ ತಂಡ ಉಜಿರೆಯ ಸಮೀಪಕ್ಕೆ, ಅಂದ್ರೆ ಕಾಶಿ ಬೆಟ್ಟನ್ನ ದಾಟಿ ಉಜಿರೆಯ ಸಮೀಪಕ್ಕೆ ತಲುಪಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ನಿರಂತರವಾಗಿ ವೇಗವಾಗಿ ಈ ತಂಡ ಈಗಾಗಲೇ ಹೊರಟಿದೆ. ಹೊರಟಿರುವ ತಂಡ ಈಗಾಗಲೇ ಕಾಶಿ ಬೆಟ್ಟನ್ನ ದಾಟಿ ಮುಂದೆ ಹೋಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೌತಮ್. ಈಗಾಗಲೇ ಆ ತಂಡ GPR ಅನ್ನ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದು. ಈಗಾಗಲೇ ಸಮಾಲೋಚನೆ ನಡೆಸಿ ಆ ತಂಡ ಹೋಗ್ತಾ ಇರುವಂತದ್ದು. DIG ಅನುಚೇತ್ ಅವರ ನೇತೃತ್ವದಲ್ಲಿ ತಂಡ ಹೊರಟಿರುವಂತದನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. DIG ಅನುಚೇತ್ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಲ್ಲೀಗ ಜಿತೇಂದ್ರ ದಯಾಮ ಸೇರಿದಂತೆ SIT ಅಧಿಕಾರಿಗಳು ಮುಸುಕುದಾರಿಯನ್ನ ಕರೆದುಕೊಂಡು ಹೋಗ್ತಾ ಇರುವಂತದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ ಗೌತಮ್. ಎಸ್, ಸೊ ಪಾಯಿಂಟ್ ನಂಬರ್ 13ರತ್ತ ಹೋಗೋದು ಬಹುತೇಕ ಪಕ್ಕ ಅನ್ನುವಂಥದ್ದು ಈಗ ಇರುವಂತಹ ಮಾಹಿತಿ. ಎಸ್, GPR ಬಂದಿದೆ. GPR ಅನ್ನ ಅಳವಡಿಕೆ ಮಾಡೋದೇ ಆದ್ರೆ 13ನೇ ನಂಬರ್ ನತ್ತವೇ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. 13ನೇ ನಂಬರ್ ನತ್ತವೇ ಹೋಗ್ತಾರೆ. ಅಲ್ಲೇ ಉತ್ಖನನಕ್ಕೆ ಮೊದಲು ಶೋಧ ಕಾರ್ಯವನ್ನ GPR ಮೂಲಕ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು ಗೌತಮ್. ಈಗಾಗಲೇ GPR ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. GPR ಅನ್ನ ಬಳಕೆ ಮಾಡೋದಿದ್ರೆ ಅದು 13ನೇ ನಂಬರ್ ನಲ್ಲೇ ಬಳಕೆ ಮಾಡ್ತಾರೆ ಅನ್ನೋಂತ ಮಾಹಿತಿಗಳು ಲಭ್ಯವಾಗ್ತಾ ಇರೋದು ಗೌತಮ್. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ಸ್ಥಳಕ್ಕೆ ತಲುಪಿದಂತ ಬಳಿಕ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡೆದುಕೊಳ್ತೇವೆ. ಎಸ್, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ವಾಹನ ಹೋಗ್ತಾ ಇದೆ. ಅಲ್ಲಿ ಅಧಿಕಾರಿಗಳ ವಾಹನ ತೆರಳ್ತಾ ಇರುವಂತದ್ದನ್ನ ಕೂಡ ನೇರ ಪ್ರಸಾರದಲ್ಲಿ ನಿಮಗೆ ನಾವು ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ.
ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂತಹ ಪಾಯಿಂಟ್ ನಂಬರ್ 13ರತ್ತ ತೆರಳ್ತಾ ಇದ್ದಾರೆ. ಸೊ ಅಲ್ಲಿ ಉತ್ಖನನ ಆಗೋದು ಅಥವಾ ಈ ಒಂದು GPR ಅನ್ನ ಬಳಕೆ ಮಾಡಿಕೊಂಡು ಶೋಧವನ್ನ ನಡೆಸೋದು ಫಿಕ್ಸ್ ಆಗ್ತಾ ಇದೆ. ಸೊ ಈ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ ದಾಮೋದರ್. ಎಸ್ ದಾಮೋದರ್, ಪಾಯಿಂಟ್ ನಂಬರ್ 13ರಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು, ಪಾಯಿಂಟ್ ನಂಬರ್ 13ರಲ್ಲಿ ಏನಾದ್ರೂ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಕಂಡು ಬರ್ತಾ ಇದೆಯಾ, ಹೇಗೆ ಅಂತ? ಈಗಾಗಲೇ ಪಾಯಿಂಟ್ ನಂಬರ್ 13ರಲ್ಲಿ ಯಾವುದೇ ಅಲ್ಲಿ ಸುತ್ತಮುತ್ತ ಯಾರನ್ನೂ ಕೂಡ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂತಹ ಸಾರ್ವಜನಿಕ ಶೌಚಾಲಯದ ಪಕ್ಕದಲ್ಲಿ ಎಲ್ಲ ಮಾಧ್ಯಮದವರು ಕೂಡ ಅಲ್ಲಿಗೆ ತೆರಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಅದರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಒಂದು ರಾಜ್ಯ ಮೀಸಲು ಪಡೆಯ ವಾಹನ ಈಗಾಗಲೇ ಇಲ್ಲಿಂದ ತೆರಳಿದ್ದಂಥದ್ದು ನಾವು ಕಂಡಿದ್ದೇವೆ. ಬೆಳಗ್ಗೆನೆ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ತೆರಳಿದೆ. ಅದು 13ನೇ ನಂಬರ್ ಪಾಯಿಂಟ್ ನಲ್ಲಿ ಹೋಗಿ ನಿಂತು ಅಲ್ಲಿ ಒಂದು ತಯಾರಿಗಳನ್ನ ಮಾಡ್ಕೊಂಡಿದೆ. ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಾಡು ಮಾಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮೂಲಕ ಇವತ್ತಿನ ಉತ್ಖನನ ಕಾರ್ಯ ನಡೆದರೂ ಕೂಡ 13ರಲ್ಲಿ ಅಥವಾ GPR ಮೂಲಕ ಶೋಧ ಕಾರ್ಯ ನಡೆಯುವುದಾದ್ರೂ 13ರಲ್ಲಿ ಅನ್ನುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಗೌತಮ್, 13ನೇ ನಂಬರ್ನ ಗುರುತಿನತ್ರ ಈಗಾಗಲೇ ಅಧಿಕಾರಿಗಳು ಮತ್ತು ಮುಸುಕುದಾರಿಯ ತಂಡ ಹೋಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೌತಮ್, ಎಸ್ ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೇವೆ, ವಾಹನ ಸಾಗ್ತಾ ಇದೆ. ಆ ವಾಹನದ ಹಿಂದೆ ನಮ್ಮ ವಾಹನವು ಕೂಡ ಫಾಲೋ ಮಾಡಿಕೊಂಡು ತೆರಳ್ತಾ ಇದೆ. ಸೊ ಹೀಗಾದ್ರೆ ಪಾಯಿಂಟ್ ನಂಬರ್ 13 ಎಲ್ರಿಗೂ ಕೂಡ ಕಾಣುವಂತ ಒಂದು ಪ್ರದೇಶದಲ್ಲಿ ಇತ್ತು. ಬಹುಶಃ ಈಗ ಅಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಯಾವ ದೃಶ್ಯಗಳು ಕೂಡ ಹೊರಗೆ ಕಾಣುವುದಿಲ್ಲ, ಆ ರೀತಿಯ ವ್ಯವಸ್ಥೆಗಳಾಗಿದೆ ಈಗ ಅಲ್ಲಿ. ಆಗಿದ್ರೆ ಈಗಾಗಲೇ ಅಲ್ಲಿ ಕ್ಯಾಮೆರಾಗಳನ್ನ ದೂರ ಇಟ್ಟು ಆ ತನಿಖೆಯ ಕಾರ್ಯವನ್ನ ಮುಂದುವರಿಸಲಿಕ್ಕೆ ಪ್ರಯತ್ನಗಳಾಗ್ತಾ ಇದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಾಯಿಂಟ್ ನಂಬರ್ 13 ಅನ್ನುವಂತಹದ್ದು ಒಂದು ಅಜಿಕೋರಿ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಪಾಯಿಂಟ್. ಅದು 13 ಅನ್ನೋದು ಅಜಿಕೋರಿ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್. ಅದರಲ್ಲಿ ಒಂದು ವಿದ್ಯುತ್ ಕಂಬ ಕೂಡ ಇದೆ. ಪಕ್ಕದಲ್ಲಿ ಒಂದು ಆಣೆಕಟ್ಟು ಅಥವಾ ಕಿಂಡಿ ಅಣೆಕಟ್ಟು ಅಂತ ಏನ್ ಕರಿತೀವಿ ಅದು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅದರ ಉತ್ಖನನ ಕಾರ್ಯದ ಬಗ್ಗೆ ಬಹಳಷ್ಟು ಸಮಾಲೋಚನೆಯನ್ನು ನಡೆಸಿ ಆ ಉತ್ಖನನ ಕಾರ್ಯ ಮಾಡಬೇಕಾ ಬೇಡವಾ ಅನ್ನುವಂಥದ್ರ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಸಿದೆ. ಆ ಸಮಾಲೋಚನೆಯ ಬಳಿಕ ಇದೀಗ ಆ ಒಂದು ಉತ್ಖನನ ಕಾರ್ಯ ನಡೆಸಲಿಕ್ಕೆ ಅಥವಾ GPR ಅನ್ನು ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಗೌತಮ್, ಮತ್ತಷ್ಟು ಮಾಹಿತಿಯನ್ನು ಇದೀಗ ಕೆಲವೇ ಕ್ಷಣಗಳಲ್ಲಿ ಒದಗಿಸ್ತೀವಿ. ಗೌತಮ್, ಥ್ಯಾಂಕ್ ಯು ದಾಮೋದರ್, ಥ್ಯಾಂಕ್ ಯು. ಎಸ್ ದಾಮೋದರ್ ಕೂಡ ಅಲ್ಲಿನ ನೇರ ಒಂದು ವೀಕ್ಷಕ ವಿವರಣೆಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿನ ಪರಿಸ್ಥಿತಿಗಳು ಏನಾಗ್ತಾ ಇದೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನಾವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಪೊಲೀಸ್ ವಾಹನ ಬೆಂಗಾವಲು ವಾಹನದ ಹಿಂಭಾಗದಲ್ಲಿ ನಾವಿದ್ದೇವೆ. ಅಲ್ಲಿನ ದೃಶ್ಯಗಳನ್ನು ತೋರಿಸುವಂತ ಒಂದು ಪ್ರಯತ್ನವನ್ನ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಮಾಡ್ತಾ ಬಂದಿರುವಂತದ್ದು. ನಿರಂತರವಾಗಿ ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ SIT ಅಫಿಷಿಯಲ್ಸ್ ಇಲ್ಲಿಂದ ಹೊರಟು ಅಲ್ಲಿಗೆ ತಲುಪುವವರೆಗಿನ ಎಲ್ಲಾ ದೃಶ್ಯಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇದೆ. ಸೊ ಇವತ್ತು ಕೂಡ ಅಂದ್ರೆ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಈ ಒಂದು ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಆಗಿದೆ. ಸೊ ಇವತ್ತು ಕೂಡ ಇದೇ ಒಂದು ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ನೇರ ಪ್ರಸಾರದಲ್ಲಿ ಆಗ್ತಾ ಇದೆ. ಬೆಳಗ್ಗೆ ಸರಿಸುಮಾರು 12 ಗಂಟೆಯಿಂದ ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನ ನಿಮಗೆ ವಿವರಿಸುವಂತಹ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸೊ ಈಗ ಉಜಿರೆಯನ್ನ ದಾಟ್ತಾ ಇದೆ, ಉಜಿರೆಯನ್ನ ತಲುಪ್ತಾ ಇದ್ದಾರೆ. ಉಜಿರೆಯನ್ನ ದಾಟಿ ಮತ್ತೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 13 ಗಮನಿಸಿದ್ರೆ ಪಾಯಿಂಟ್ ನಂಬರ್ 13 ಬಳಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ದಾಮೋದರ್ ಅವರು ಕೊಟ್ಟಿದ್ದಾರೆ. ಸೊ ಲಭ್ಯ ಆಗ್ತಾ ಇದೆ. ದಾಮೋದರ್ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಿದೆ ಈಗ ಅಡಿಷನಲ್ ಮಾಹಿತಿ ಅಂತ? ಎಸ್, ನಾವು ಕಂಡದ್ದು ನಾವು ನಿಮಗೆ ಕೊಟ್ಟ ಮಾಹಿತಿಯಲ್ಲಿ ಸ್ವಲ್ಪ ತಪ್ಪಾಗಿದೆ. ಯಾಕೆಂತಂದ್ರೆ ಮುಸುಕುದಾರಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹದ್ದು ನಮಗೆ ಮೇಲ್ನೋಟಕ್ಕೆ ಕಂಡಿರುವಂತದ್ದು. ಯಾಕೆಂತಂದ್ರೆ ಆ ವಾಹನದಲ್ಲಿ ಮುಸುಕುದಾರಿ ಅಂದ್ರೆ ಪೊಲೀಸ್ ವೆಹಿಕಲ್ ವೇಗವಾಗಿ ಹೋದಂತ ವೆಹಿಕಲ್ ನಲ್ಲಿ ಯಾವಾಗ್ಲೂ ಮುಸುಕುದಾರಿ ಇರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಮುಸುಕುದಾರಿ ಇದ್ದಾರೆ ಅಂತ ಭಾವಿಸಿದ್ದೆವು. ಆದರೆ ಮುಸುಕುದಾರಿಯನ್ನ ಬಿಟ್ಟು ಹೋಗಿದ್ದಾರೆ.
SIT ಕಚೇರಿಯಲ್ಲೇ ಮುಸುಕುದಾರಿಯನ್ನ ಮತ್ತು ಆತನ ವಕೀಲರುಗಳನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇವತ್ತು ಪ್ರಯೋಗಾತ್ಮಕವಾಗಿ GPR ಅನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಯೋಚಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಏನು ಅಂತಂದ್ರೆ, ತಾಲೂಕು ಸೌಧದಲ್ಲಿ ಅಥವಾ ಮಿನಿ ವಿಧಾನಸೌಧ ಅಂತ ಕರೆಯುವಂತಹ ಕಚೇರಿಯಲ್ಲೇ AC ಅವರಿದ್ದಾರೆ. AC ಅವರು ಕೂಡ ಈ ಕಾರ್ಯಾಚರಣೆಗೆ ಈ ತನಕ ತೆರಳಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತಿದ್ದು ಪ್ರಯೋಗಾತ್ಮಕವಾದಂತಹ ಒಂದು ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅಥವಾ ನಿಟ್ಟಿನಲ್ಲಿ ಯಾವುದಾದ್ರೂ ಮಾಹಿತಿಗಳು ಕಂಡು ಬಂದ್ರೆ ತದ ಬಳಿಕ AC ಅವರನ್ನ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಏನಾದ್ರೂ ಕುರುಹುಗಳು ಪತ್ತೆಯಾದ್ರೆ AC ಅವರನ್ನ ಕರೆಸಿ ತದ ಬಳಿಕ ಉತ್ಖನನ ಕಾರ್ಯಕ್ಕೆ ಮುಂದಾಗುವಂತಹ ಸಾಧ್ಯತೆಗಳಿದ್ದಾವೆ. ಗೌತಮ್, ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ AC ಅವರು ಸ್ಥಳದಲ್ಲಿ ಅಂದ್ರೆ ತಾಲೂಕು ಸೌಧದಲ್ಲೇ ಇದ್ದಾರೆ. ಅದರ ಜೊತೆಗೆ ಮುಸುಕುದಾರಿಯನ್ನು ಕೂಡ ಕರೆದುಕೊಂಡು ಹೋಗಿಲ್ಲ. ಈ ಮೂಲಕ ಇವತ್ತು ಪ್ರಯೋಗಾತ್ಮಕವಾಗಿ ಆ ಒಂದು ಮಿಷಿನ್ ಅನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಗೌತಮ್, ಓಕೆ, ಅಂದ್ರೆ ಬಹುಶಃ ಬೆಳಗ್ಗೆ ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧತೆಗಳನ್ನ ಚಿಂತನೆಗಳನ್ನ ಮಾಡಿಕೊಂಡಿರಬಹುದಾ? ಬಹುಶಃ ಅದೇ ಕಾರಣಕ್ಕಾಗಿ AC ಅವರು ಈಗ SIT ಕಚೇರಿಯಿಂದ ಈ ಒಂದು ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ್ದಿರಬಹುದಾ ಅನ್ನುವಂತ ಒಂದು ಲೆಕ್ಕಾಚಾರಗಳು. ಎಸ್, ಇದೀಗ ಅದೇ ರೀತಿಯಂತ ಲೆಕ್ಕಾಚಾರಗಳಿದೆ. ಯಾಕಂತಂದ್ರೆ ಇವತ್ತು ಉತ್ಖನನ ಡೌಟ್ ಅನ್ನುವಂಥದ್ದು ನಾವು ಏನ್ ಹೇಳಿದ್ವಿ ಅದು ನಿಜವಾಗುವಂತ ಸಾಧ್ಯತೆಗಳಿದಾವೆ. ಇವತ್ತು ಉತ್ಖನನ ಆಗೋದಿಲ್ಲ, ಬದಲಾಗಿ ಇವತ್ತು ಶೋಧ ಕಾರ್ಯ GPR ಮೂಲಕ ಆಗತ್ತೆ. ಹಾಗಂತ GPR ಮೂಲಕ ಡೆಮೋ ಆಗತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈ GPR ಮೂಲಕ ನಡೆಯುವಂತಹ ಶೋಧ ಕಾರ್ಯಕ್ಕೆ ಆ ಒಂದು ಮುಸುಕುದಾರಿಯ ಅಗತ್ಯತೆ ಇರೋದಿಲ್ಲ ಅನ್ನುವಂತಹದ್ದು. ಆ ಹಿನ್ನೆಲೆಯಲ್ಲಿ ಮುಸುಕುದಾರಿಯನ್ನು ಕೂಡ ಬಿಟ್ಟು AC ಅವರನ್ನು ಕೂಡ AC ಅವರು ತಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಅವರನ್ನ ಹೊರತುಪಡಿಸಿ ಉಳಿದ ತಂಡಗಳು ಹೋಗಿರುವಂತದ್ದು. ಈ ಮೂಲಕ ಇವತ್ತು GPR ಮೂಲಕವೇ ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಪಕ್ಕ ಆಗ್ತಾ ಇದೆ. ಗೌತಮ್, 13ನೇ ನಂಬರ್ ನಲ್ಲಿ ಶೋಧ ಕಾರ್ಯ ಆಗುತ್ತೆ ಅನ್ನುವಂಥದ್ದು ಪಕ್ಕ ಆಗ್ತಾ ಇದೆ. ಗೌತಮ್, ಈಗಾಗಲೇ 13ನೇ ನಂಬರ್ ನತ್ತವೇ ತೆರಳುತ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗ ಅಧಿಕಾರಿಗಳು ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ತಲುಪಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ AC ಅವರ ಅನುಪಸ್ಥಿತಿಯಲ್ಲಿ ಇಲ್ಲಿ GPR ಮಾತ್ರ ಆಗುತ್ತೆ. GPR ಮೂಲಕ ಶೋಧ ನಡೆಯುತ್ತೆ. ಒಂದು ವೇಳೆ ಏನಾದ್ರೂ ಕಳೆಯ ಬರದ ಅಂಶಗಳು ಪತ್ತೆ ಆದ್ರೆ ಆ ನಂತರ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ AC ಅವರ ಸಮ್ಮುಖದಲ್ಲಿ ಉತ್ಖನನ ಮಾಡುವುದಕ್ಕೆ ಮುಂದಾಗ್ತಾರೆ ಅನ್ಸುತ್ತೆ. ಗೌತಮ್, ಯಾಕಂತಂದ್ರೆ ಈಗಾಗಲೇ AC ಅವರನ್ನ ಹೊರತುಪಡಿಸಿ ಮುಸುಕುದಾರಿಯನ್ನು ಬಿಟ್ಟು ಅವರು ತೆರಳಿರುವುದಕ್ಕೆ GPR ಅನ್ನ ಪ್ರಯೋಗಾತ್ಮಕವಾಗಿ ಬಳಕೆ ಮಾಡುವಂತದ್ದು. ಅದರಲ್ಲಿ ಏನಾದ್ರು ಕಳೆಬರಗಳ ಅಂಶಗಳು ಪತ್ತೆ ಆದ್ರೆ ತದ ಬಳಿಕ ಅವರಿಬ್ಬರನ್ನು ಕರೆಸಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿದಾವೆ. ಈ ಹಿನ್ನೆಲೆಯಲ್ಲಿ ಈಗ ತೆರಳುತ್ತಾ ಇರುವಂತಹ ವಾಹನದಲ್ಲಿ ಮುಸುಕುದಾರಿ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮುಸುಕುದಾರಿಯನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ತಲುಪಲಿಕ್ಕಿದ್ದಾರೆ. ಅಲ್ಲಿಯ ನಂತರ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನುವಂಥದ್ದು ನೇರ ಪ್ರಸಾರದ ಮೂಲಕ ಬರ್ಲಿಕ್ಕಿದೆ. ಈಗ ಇರುವಂತಹ ಮಾಹಿತಿಯ ಪ್ರಕಾರ AC ಅವರು ತಾಲೂಕು ಸೌಧದಲ್ಲಿ ತಮ್ಮ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಮುಸುಕುದಾರಿ ಸ್ಥಳದಲ್ಲೇ ಇದ್ದಾರೆ ಅನ್ನುವಂಥದ್ದು. ಮುಸುಕುದಾರಿ SIT ಕಚೇರಿಯಲ್ಲೇ ಇದ್ದಾರೆ. ಜೊತೆಗೆ ಮುಸುಕುದಾರಿಯ ಜೊತೆಗೆ ಆತನ ವಕೀಲರು ಕೂಡ ಸ್ಥಳಕ್ಕೆ ತೆರಳಲಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಇವತ್ತು GPR ನ ಡೆಮೋ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ GPR ನಲ್ಲಿ ಕಳೆಬರ ಪತ್ತೆಯಾದ್ರೆ ಖಂಡಿತವಾಗಿಯೂ ಅದನ್ನ ಅಗೆದು ಉತ್ಖನನ ಮಾಡಿ ತದ ಬಳಿಕ ಅಲ್ಲೇನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡುವಂತ ಸಾಧ್ಯತೆಗಳು ಇದಾವೆ. ಗೌತಮ್, ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮುಂದುವರಿಸ್ತೇವೆ. ಇನ್ನೇನು ಕೆಲವೊಂದು ಮತ್ತೊಮ್ಮೆ ನಿಮಗೆ ಕರೆ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಗೌತಮ್, ಎಸ್, ಈಗಾಗಲೇ ನೀರ ಚಿಲುಮೆಯನ್ನ ದಾಟಿ ಬರ್ತಾ ಇದೆ ಅಧಿಕಾರಿಗಳ ತಂಡ. ಯಾವಾಗ್ಲೂ ಸಾಕ್ಷಿ ದೂರುದಾರ ಜೊತೆಗೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಂತಹ ವಾಹನ ಏನಿದೆ ಟೆಂಪೋ ಟ್ರಾವೆಲರ್, ಅದೀಗ ನೀರ ಚಿಲುಮೆಯನ್ನ ದಾಟಿ ಮುಂದಕ್ಕೆ ಬರ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ. ಅದರ ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಈ ಒಂದು ಜಾಗವನ್ನ ತಲುಪೋದಕ್ಕಿದ್ದಾರೆ. ಅಂದ್ರೆ ಪಾಯಿಂಟ್ ನಂಬರ್ 13 ತಲುಪೋದಕ್ಕಿದ್ದಾರೆ. ನೇತ್ರಾವತಿ ಸೇತುವೆಯ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಿಂದ ಅಜಿಕುರಿಗೆ ಹೋಗುವಂತಹ ರಸ್ತೆಯ ಆರಂಭ ಭಾಗದಲ್ಲೇ ಇರುವಂತಹ ಒಂದು ಪಾಯಿಂಟ್, ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್. ಸೊ ಆ ಒಂದು ಪಾಯಿಂಟ್ ನಲ್ಲಿ ಇವತ್ತು GPR ಅನ್ನ ಬಳಕೆ ಮಾಡಿಕೊಂಡು ಒಂದು ಡೆಮೋ ಮೂಲಕ ಅಲ್ಲಿ ಒಂದು ಶೋಧ ಕಾರ್ಯವನ್ನ ಮಾಡ್ತಾರೆ.
ಬಹುಶಃ ಅದರ ಫಲಿತಾಂಶದ ಮೇಲೆ ಮುಂದಿನ ಪಾಯಿಂಟ್ಗಳ ಉತ್ಖನನವೂ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ಬೋದು. ಸೊ ಇವತ್ತು ಅದು ಹೇಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಥವಾ ಅದರ ಒಂದು ಕಾರ್ಯವಿಧಾನಗಳು ಹೇಗಿರುತ್ತೆ, ಅದರಲ್ಲಿ ಎಷ್ಟು ನಿಖರವಾದ ಮಾಹಿತಿಗಳು ಲಭ್ಯ ಆಗುತ್ತೆ, ಬಹುಶಃ ಇದೆಲ್ಲವನ್ನು ಕೂಡ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು GPR ಅನ್ನ ಬಳಕೆ ಮಾಡಿಕೊಂಡು ಒಂದು ಡೆಮೋ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭಿಸ್ತಾ ಇರುವಂತದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಪಾಯಿಂಟ್ಗೆ ತೆರಳುತ್ತಾರೆ. ಜೊತೆಗೆ ಅಲ್ಲಿ ಪೂರಕವಾದ ವ್ಯವಸ್ಥೆಗಳನ್ನ ಭದ್ರತೆಗೆ ಸಂಬಂಧಪಟ್ಟ ಹಾಗೆ, ಬಂದೋಬಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಂಡಿದ್ದಾರೆ. ಈ ಒಂದು ವಾಹನ ಅಧಿಕಾರಿಗಳು ಸಾಕ್ತಾ ಇರುವಂತಹ ವಾಹನ. ಸೊ ಮುಖ್ಯವಾಗಿ ಇವತ್ತು GPR ನ ಒಂದು ತಂಡ ಕೂಡ ಇದೆ, ಅದೊಂದು ತಜ್ಞರ ತಂಡವೂ ಕೂಡ ಈ ಒಂದು SIT ಜೊತೆಗೆ ಸಾಕ್ತಾ ಇರುವಂತದ್ದು. ಸೊ ಈಗಾಗಲೇ ಕನ್ಯಾಡಿಯನ್ನ ತಲುಪ್ತಾ ಇದೆ. ಆ ಒಂದು ವಾಹನವನ್ನ ನೀವು ನೋಡಬಹುದು. ಇವತ್ತು ನಾವು ಆ ಒಂದು ವಾಹನಗಳನ್ನ ಫಾಲೋ ಮಾಡಿಕೊಂಡು ಆ ವಾಹನದ ಹಿಂಭಾಗದಿಂದ ನಾವು ನಮ್ಮ ತಂಡ ಚಲಿಸ್ತಾ ಇರುವಂತದ್ದು. ಸೊ ಈವರೆಗೆ ನಾವು ನಮ್ಮ OB ಮುಂದಕ್ಕೆ ಹೋಗ್ತಾ ಇತ್ತು. ಸೊ ಆ ವಾಹನಗಳನ್ನ ಒಂದು ಸೆರೆ ಹಿಡಿಯುವಂತ ಆ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇತ್ತು. ಸೊ ಇವತ್ತು ಸುದ್ದಿಯ ತಂಡ ಈ ಒಂದು ವಾಹನಗಳ ಹಿಂಭಾಗದಲ್ಲಿ ಇದ್ದುಕೊಂಡು ಆ ಒಂದು ವಾಹನಗಳನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದೆ. ಕನ್ಯಾಡಿಯನ್ನ ತಲುಪಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಕನ್ಯಾಡಿಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ನಿಮಿಷಗಳಲ್ಲಿ ಪಾಯಿಂಟ್ ನಂಬರ್ 13 ಇರುವಂತಹ ಜಾಗವನ್ನ ತಲುಪೋದಕ್ಕಿದ್ದಾರೆ. ಸೊ ಇವತ್ತು GPR ನ ಡೆಮೋ ಒಂದು ಕಾರ್ಯಾಚರಣೆ ಆಗುತ್ತೆ. ಶೋಧವನ್ನ ನಡೆಸಿ ಆ ಬಳಿಕ ಅದರ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ, ಅದರ ಒಂದು ಫಲಿತಾಂಶದ ಹಿನ್ನೆಲೆಯಲ್ಲಿ ಮುಂದಿನ ಪ್ರಕ್ರಿಯೆಗಳು ಏನಾದರೂ ಸಿಕ್ಕಂತ ಸಂದರ್ಭದಲ್ಲಿ ಉತ್ಖನನವನ್ನ ಮಾಡೋದಕ್ಕೆ ಮುಂದಾಗುವಂಥದ್ದು. ಸೊ ಆ ನೆಲೆಯಲ್ಲಿ ಅಲ್ಲಿ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಏನಿದೆ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನ GPR ಮೂಲಕ ಶೋಧ ನಡೆಸುವಂತಹ ಕಾರ್ಯಾಚರಣೆ ಇವತ್ತು ನಡೆಯೋದಕ್ಕಿದೆ. ನೋಡ್ತಾ ಇದ್ದೇವೆ ಈಗಾಗಲೇ ನೇತ್ರಾವತಿ ಸೇತುವೆಯ ಸಮೀಪ ವಾಹನ ತಲುಪಿರುವಂತದ್ದು. ನೇತ್ರಾವತಿ ಸೇತುವೆಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಈ ಒಂದು ಸೇತುವೆಯ ಕೆಳಭಾಗದಲ್ಲಿ ಇದ್ದಂಥದ್ದು ಪಾಯಿಂಟ್ ನಂಬರ್ 6, 7, 8 ಆ ಬಳಿಕದ ಪಾಯಿಂಟ್ಗಳೆಲ್ಲವೂ ಕೂಡ ಈಗ ಮುಂದಿನ ಪಾಯಿಂಟ್ಗಳನ್ನ ದಾಟಿಕೊಂಡು ಪಾಯಿಂಟ್ ನಂಬರ್ 10, 11, 12 ಇದ್ದಂತಹ ಪಾಯಿಂಟ್ಗಳು ಇಲ್ಲೇ ಪಕ್ಕದಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇಲ್ಲಿನ ಕಾರ್ಯಾಚರಣೆಯ ದೃಶ್ಯಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಕೊಟ್ಟಿದೆ. ಈಗ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶವನ್ನ ತಲುಪ್ತಾ ಇರುವಂತದ್ದು. ನೇತ್ರಾವತಿ ಸ್ನಾನಘಟ್ಟ ಪ್ರದೇಶ ಇದರ ಪಕ್ಕದಲ್ಲೇ ಇರುವಂತದ್ದು. ಅಲ್ಲಿ ಬೆಂಗಾವಲು ಪೊಲೀಸ್ ಬಂದೋಬಸ್ತ್ ವಾಹನಗಳನ್ನು ಕೂಡ ನಾವು ಗಮನಿಸಬಹುದು. ಸ್ನಾನಘಟ್ಟದ ಸಮೀಪದಲ್ಲಿ ಅಜ್ಜಿಕುರಿಗೆ ತೆರಳುವಂತಹ ಜಾಗ ಏನಿದೆ, ಸೊ ಅಲ್ಲಿಗೆ ಪಾಯಿಂಟ್ ನಂಬರ್ 13ರತ್ತ ಹೋಗ್ತಾ ಇದೆ. 13 ಪಾಯಿಂಟ್ ನಂಬರ್ 13ರಲ್ಲೇ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಎನ್ನುವಂತ ಮಾಹಿತಿ. ಸೊ ಅದಕ್ಕೆ ಪೂರಕವಾದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕೆ ಪೂರಕವಾದ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ಪಾಯಿಂಟ್ ನಂಬರ್ 13 ಅಲ್ಲಿ ಒಳಭಾಗಕ್ಕೆ ತೆರಳುವುದಕ್ಕೆ ಅವಕಾಶಗಳಿಲ್ಲ. ಮಾಧ್ಯಮಗಳಿಗೆ ಅಲ್ಲಿ ಮಾಧ್ಯಮಗಳ ಕ್ಯಾಮೆರಾಗಳು ತೆರಳುವುದಕ್ಕೆ ಅವಕಾಶಗಳಿಲ್ಲ. ಅಲ್ಲಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿರುವಂತದ್ದನ್ನು ಕೂಡ ನಾವು ನೋಡಬಹುದು. ಈ ಹಿಂದೆ ಕೂಡ ಇದೇ ರೀತಿಯ ಒಂದು ಬಂದೋಬಸ್ತನ್ನ, ಭದ್ರತೆಗಳನ್ನ ಒದಗಿಸುವಂತಹ ಕೆಲಸಗಳಾಗಿತ್ತು. ಇವತ್ತು ಕೂಡ ಅದೇ ಒಂದು ಪಾಯಿಂಟ್ ಏನಿದೆ ಅದರ ಸಮೀಪಕ್ಕೆ ತೆರಳೋದಿಕ್ಕೆ ಅವಕಾಶಗಳಿಲ್ಲ. ಅಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಅಲ್ಲಿನ ಒಂದು ದೃಶ್ಯಗಳು ಹೊರಭಾಗಕ್ಕೆ ಕಾಣಿಸದ ಹಾಗೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿಕೊಂಡು ಮುಂಭಾಗಕ್ಕೆ ಯಾರು ಕೂಡ ತೆರಳೋದಿಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ಎಲ್ಲವನ್ನು ಕೂಡ ನಾವು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಈಗಾಗಲೇ ಅಲ್ಲಿ ಕಾರ್ಯಾಚರಣೆಗೆ ಬೇಕಾದಂತಹ ಪೂರಕವಾದ ವ್ಯವಸ್ಥೆಗಳನ್ನ, ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಅಲ್ಲಿ ಯಾರು ಕೂಡ ಅಂದ್ರೆ ಕಾರ್ಯಾಚರಣೆಗೆ ಸೀಮಿತರಾಗಿರುವಂತಹ ಅಧಿಕಾರಿ ಸಿಬ್ಬಂದಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಹೋಗದ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಅಲ್ಲಿ ಮಾಡಿಕೊಂಡಿದ್ದಾರೆ.
13ರತ್ತ ಅಧಿಕಾರಿಗಳ ತಂಡ ತಲುಪ್ತಾ ಇದೆ. ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಪಾಯಿಂಟ್ ನಂಬರ್ 13ರ ಸಮೀಪದಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಲಭಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಒಂದು ಕರ್ತವ್ಯ ನಿರತರಾಗಿದ್ದಾರೆ. ಬಂದೋಬಸ್ತ್ ಅನ್ನ ಏರ್ಪಾಡು ಮಾಡಲಾಗಿದೆ. ಶಸ್ತ್ರ ಸಹಿತವಾದ ಸಿಬ್ಬಂದಿಗಳು ಅಲ್ಲಿ ಒಂದು ಭದ್ರತೆಯನ್ನ ಒದಗಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 13 ಮಾರ್ಕ್ ಆಗಿರುವಂತಹ ಜಾಗ ಏನಿದೆ ಅದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅಧಿಕಾರಿಗಳು ಒಂದಷ್ಟು ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಗಳು ಕೂಡ ನೋಡ್ತಾ ಇದ್ದೇವೆ. ಇದು ಪಾಯಿಂಟ್ ನಂಬರ್ 13ರ ಸಮೀಪದಿಂದ ಬರ್ತಾ ಇರುವಂತಹ ದೃಶ್ಯಗಳು. ಎಸ್, ಬಹುಶಃ ಅಲ್ಲಿನ ದೃಶ್ಯಗಳು ಹೊರಭಾಗಕ್ಕೆ ಕಾಣಿಸಿದ ಹಾಗೆ ಒಂದಷ್ಟು ಪರದೆಗಳನ್ನು ಅಥವಾ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಳ್ಳುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹಿರಿಯ ಅಧಿಕಾರಿಗಳು ಒಂದಷ್ಟು ಪೊಲೀಸರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡಬಹುದು. ಕ್ಯಾಮರಾಗಳ ಕಡೆಗೆ ಅವರು ಕೈ ತೋರಿಸಿ ಏನನ್ನೋ ಡಿಸ್ಕಷನ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ನೋಡ್ತಾ ಇದ್ದೀವಿ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಬಹುಶಃ ಅಲ್ಲಿನ ಒಂದಷ್ಟು ದೃಶ್ಯಗಳನ್ನ ಅಂದ್ರೆ ಅಲ್ಲಿನ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿ ಅಲ್ಲಿನ ದೃಶ್ಯಗಳು ಕಾಣಿಸದ ಹಾಗೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಸ್, ಅಧಿಕಾರಿಗಳ ತಂಡ ತಲುಪಿದೆ. ಅವರು ತೆರಳಿದಂತಹ ಎಲ್ಲಾ ವಾಹನಗಳು ಪಾಯಿಂಟ್ ನಂಬರ್ 13 ತಲುಪಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಎಸ್, ಜಿಪಿಆರ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಿ. ಜಿಪಿಆರ್ ಅನ್ನ ಈಗ ಬಳಕೆ ಮಾಡೋದಿಕ್ಕೆ ಅಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಅದಕ್ಕೋಸ್ಕರವೇ ಬಂದಿರುವಂತಹ ತಂಡ. ಎಸ್, ಆ ಒಂದು ಉಪಕರಣಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಗಳಲ್ಲಿ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ದೃಶ್ಯಗಳನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಅಲ್ಲಿನ ದೃಶ್ಯಗಳನ್ನ ತೋರಿಸುವಂತ ಒಂದು ಕೆಲಸಗಳಾಗ್ತಾ ಇದೆ. ಈಗಾಗಲೇ ಗಮನಿಸಿದ್ರಿ, ಜಿಪಿಆರ್ ಅನ್ನ ವಾಹನದಿಂದ ತೆಗೆದುಕೊಂಡು ಹೋಗಿ ಪಾಯಿಂಟ್ ನಂಬರ್ 13ರತ್ತ ತೆರಳುತ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿರುವಂತಹ ತಂಡ ಜಿಪಿಆರ್ ತಜ್ಞರ ತಂಡ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಈಗಾಗಲೇ ನಾವು ಗಮನಿಸಿದ್ದೀವಿ. ಪಾಯಿಂಟ್ ನಂಬರ್ 13 ಅಲ್ಲಿ ಮಾರ್ಕ್ ಮಾಡಿರುವಂತಹ ಜಾಗ. ಸೊ ಈಗ ಅದನ್ನ ಆ ಒಂದು ಪಾಯಿಂಟ್ ನತ್ತ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಸೊ ಇವತ್ತು ಜಿಪಿಆರ್ ಮೂಲಕ ಸ್ಕ್ಯಾನ್ ಮಾಡಿ ಶೋಧನೆಯನ್ನ ನಡೆಸಿ ಅದರ ಒಂದು ಫಲಿತಾಂಶದ ಆಧಾರದಲ್ಲಿ ಮುಂದಿನ ಒಂದು ತನಿಖೆ ಅಥವಾ ಮುಂದಿನ ಒಂದು ಪ್ರಕ್ರಿಯೆಗಳನ್ನ ನಡೆಸೋದಿಕ್ಕೆ SIT ಆಕ್ಷನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರುವಂತದ್ದು.
ಎಲ್ಲ ಮಾಧ್ಯಮಗಳು ಕೂಡ ಈ ಒಂದು ದೃಶ್ಯಗಳನ್ನು ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ GPR ಅನ್ನ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸಿಸ್ಟಮ್ ಅನ್ನ ಬಳಕೆ ಮಾಡೋದಕ್ಕೆ ಸೆಟ್ ಮಾಡ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳು. ಅದರ ಸುತ್ತಲೂ ಕೂಡ ಶಸ್ತ್ರಸಹಿತವಾದ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಯಾರೊಬ್ಬರಿಗೂ ಕೂಡ ಆ ಒಂದು ಜಾಗಕ್ಕೆ ತೆರಳುವಂತಹ ಅವಕಾಶಗಳು ಇಲ್ಲ. ಅಂದ್ರೆ ಈ ಒಂದು ಜಾಗ ಬಹಳಷ್ಟು ವಿಶಾಲವಾದ ವ್ಯಾಪ್ತಿಯನ್ನ ಹೊಂದಿರುವಂತಹ ಜಾಗ. ಸೊ ಹಾಗಾಗಿ ಈ ಒಂದು ಜಾಗವನ್ನ ಈಗ GPR ಬಳಕೆ ಮಾಡಿಕೊಂಡು ಅಲ್ಲಿ ಶೋಧನೆಯನ್ನ ನಡೆಸಿ ಶೋಧ ಕಾರ್ಯವನ್ನ ಮಾಡಿ ಆ ಬಳಿಕ ಮುಂದಿನ ಪ್ರಕ್ರಿಯೆಗಳು ಏನು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಅಲ್ಲಿನ ದೃಶ್ಯಗಳನ್ನ ಗಮನಿಸಿದ್ರೆ ಅಲ್ಲಿ GPR ಅನ್ನ ಈಗಾಗಲೇ ಆ ಒಂದು ಸ್ಪಾಟ್ನತ್ತ ತೆಗೆದುಕೊಂಡು ಹೋಗಿರುವಂಥದ್ದು. ಈಗ ಅದನ್ನ ಸೆಟ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ.
ಪಾಯಿಂಟ್ ನಂಬರ್ 13ರಿಂದ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ GPR ಅನ್ನ ಸಿದ್ಧಪಡಿಸಲಾಗ್ತಾ ಇದೆ. ಎಸ್, ಅಲ್ಲಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ನಾವು ಗಮನಿಸಬಹುದು. ಜೊತೆಗೆ GPR ನ ಒಂದು ಬಳಕೆ ಮಾಡುವಂತಹ ಹಿನ್ನೆಲೆಯಲ್ಲಿ ತಜ್ಞರ ತಂಡವೂ ಕೂಡ ಆಗಮಿಸಿದೆ. ಅದರ ಎಕ್ಸ್ಪರ್ಟ್ಸ್ ಕೂಡ ಬಂದಿದ್ದಾರೆ. ಸೊ ಈಗ ಅದನ್ನ ಜೋಡಿಸುವಂತಹ ಕೆಲಸಗಳಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಮೂಲಕ ಶೋಧವನ್ನ ನಡೆಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇವತ್ತಿನ ಈ ಒಂದು ಶೋಧದ ಫಲಿತಾಂಶ ಏನಿದೆ ಅದು ಅದರ ಆಧಾರದಲ್ಲಿ, ಅದರ ಹಿನ್ನೆಲೆಯಲ್ಲಿ ಮುಂದಿನ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಕೂಡ ನಾವು ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಸಾಕ್ಷಿ ದೂರುದಾರನ್ನ ಈ ಒಂದು ಜಾಗಕ್ಕೆ ಈಗ ಕರೆದುಕೊಂಡು ಬಂದಿಲ್ಲ. ಅದರ ಅರ್ಥ ಇವತ್ತು ಇದನ್ನ ಡೆಮೋ ಆಗಿ, ಅಂದ್ರೆ ಒಂದು ಪ್ರಯೋಗಾರ್ಥವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳಿರುವಂಥದ್ದು. ಸೊ ಹಾಗಾಗಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿಲ್ಲ. ಅದರ ಜೊತೆಗೆ ಈ ಹಿಂದಿನ ದಿನಗಳ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾ ಇದ್ದಂತಹ AC ಅವರು ಕೂಡ ಆಗಮಿಸಿಲ್ಲ. ಅವರು ಕೂಡ ತಾಲೂಕು ಆಡಳಿತ ಸೌಧದಲ್ಲೇ ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಇವತ್ತು ಡೆಮೋ ರೂಪದಲ್ಲಿ, ಅಂದರೆ ಪ್ರಯೋಗಾರ್ಥವಾಗಿ ಇದು ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ನಿಖರವಾದ ಫಲಿತಾಂಶ ಸಿಗುತ್ತೆ ಅನ್ನುವಂಥದ್ದೆಲ್ಲವನ್ನು ಕೂಡ ಗಮನಿಸುವಂತಹ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಒಂದು ಪ್ರಯೋಗ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳಿರುವಂಥದ್ದು. ಸೊ ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳೋಣ. ಅದರ ನಡುವೆ ಅಲ್ಲಿ ಇದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದನ್ನು ಈಗ ನೀವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಈ ಒಂದು ರ್ಯಾಡರ್ ಅನ್ನ ಸಿದ್ಧಪಡಿಸುವ, ಜೋಡಿಸುವಂತಹ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ಸೋಕೋ ಅಫಿಷಿಯಲ್ಸ್ ಅನ್ನು ಕೂಡ ನೀವು ನೋಡಬಹುದು. ಎಲ್ಲರೂ ಕೂಡ ಬಂದಿದ್ದಾರೆ. ಅಂದರೆ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇದ್ದಂಥವರು. ಸೊ ಈ ಒಂದು ಅವರು ಚಿತ್ರಗಳನ್ನು ಸೆರೆ ಹಿಡಿತಾ ಇರುವಂಥದ್ದು, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯಗಳಿದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ನಾವು ಪಡೆದುಕೊಳ್ಳೋಣ. ದಾಮೋದರ್ ಕೂಡ ಈಗಾಗಲೇ SIT ಕಚೇರಿಯಿಂದ ನಮಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ರು. ಸೊ ಈಗ ಈ ಒಂದು ಸ್ಥಳಕ್ಕೆ ಅವರು ಕೂಡ ತಲುಪಿದ್ದಾರೆ. ಜೊತೆಗೆ ನಮ್ಮ ಟೀಮ್ ಕೂಡ ನಿರಂತರವಾಗಿ ಈ ಒಂದು ವಾಹನವನ್ನು ಫಾಲೋ ಮಾಡಿಕೊಂಡು ತಲುಪಿದೆ ಈ ಒಂದು ಜಾಗವನ್ನು. ಸೊ ಇಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನು ಈಗ ನೀವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭ ಆಗುತ್ತೆ. ಎಷ್ಟು ಹೊತ್ತು ನಡೆಯುತ್ತೆ, ಏನು ಎತ್ತ ಎನ್ನುವಂಥದ್ದು ಈಗ ಸದ್ಯಕ್ಕೆ ಕ್ಯೂರಿಯಸ್ ಆಗಿರುವಂತಹ ವಿಚಾರ. ಈ ಒಂದು GPR ಮೂಲಕ ಶೋಧವನ್ನು ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಅದರ ಒಂದು ಫಲಿತಾಂಶಗಳು ಹೇಗಿರುತ್ತೆ ಇತ್ಯಾದಿಗಳೆಲ್ಲವೂ ಕೂಡ ಜನರಿಗೆ ಒಂದಷ್ಟು ಕುತೂಹಲಗಳಿದೆ. ಇದರಿಂದ ನಿಖರವಾಗಿ ಕರಾರುವಕ್ಕಾಗಿ ಫಲಿತಾಂಶಗಳು ಬರುತ್ತಾ ಅನ್ನುವಂಥದ್ದು. ಸೊ ಈ ಬಗ್ಗೆ ಕೂಡ ಮುಂದಿನ ಹಂತಗಳಲ್ಲಿ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಅನ್ನು ಕೊಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದನ್ನ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಸೊ ಈಗ ಅಲ್ಲಿನ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇರುವಂಥದ್ದು. ಬಹುಶಃ ಮುಂದಿನ ಕೆಲ ಹೊತ್ತಿನಲ್ಲಿ ಇಲ್ಲೂ ಕೂಡ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಕಾರ್ಯಾಚರಣೆಯ ದೃಶ್ಯಗಳನ್ನು ಅಂದರೆ ಗೌಪ್ಯತೆಯನ್ನು ಕಾಪಾಡುವಂಥ ಹಿನ್ನೆಲೆಯಲ್ಲಿ ಹೊರಭಾಗಕ್ಕೆ ಕಾಣಿಸಿದ ಹಾಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಸೊ ಈಗಾಗಲೇ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಗಮನಿಸಿದ್ವಿ. ಸೊ ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲೂ ಕೂಡ ಒಂದು ಶೇಡ್ ನೆಟ್ಟನ್ನು ಅಳವಡಿಕೆ ಮಾಡಿ ಅಲ್ಲಿನ ದೃಶ್ಯಗಳು ಕಾಣಿಸದ ಹಾಗೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಈಗ ಇವುಗಳನ್ನು ಅಲ್ಲಿ ಜೋಡಿಸುವಂತಹ ಕೆಲಸಗಳಾಗ್ತಾ ಇದೆ, ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ, ನೀವು ಗಮನಿಸಬಹುದು.
ಮೂಲಕ ಈಗ ಸರ್ವೆಯನ್ನ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತದ್ದನ್ನ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಈಗ ಒಟ್ಟು ವ್ಯವಸ್ಥೆಗಳು, ಸಿದ್ಧತೆಗಳು ಏನೆಲ್ಲ ಇದೆ, ಏನೆಲ್ಲ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ, ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ ದಾಮೋದರ್ ದೊಂಡೋಲೆ. ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಎಸ್, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಗೌತಮ್. ಎಸ್, ಈಗ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಉತ್ಖನನ ಮಾಡೋದು ಬಹುತೇಕ ಡೌಟ್. ಆದ್ರೆ GPR ಮೂಲಕ ಅಲ್ಲೇನಾದ್ರೂ ಸಿಗುತ್ತಾ ಅಥವಾ ಅಲ್ಲೇನಾದ್ರೂ ಕಳೆ ಬರದ ಕುರುಹುಗಳು ಸಿಗುತ್ತಾ ಅನ್ನುವಂಥದ್ದನ್ನ ನೋಡ್ತಾರೆ. ಅದಾದ ಬಳಿಕ ಉತ್ಖನನ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ನಾಳೆ ಉತ್ಖನನ ಆಗುವಂತಹ ಸಾಧ್ಯತೆಗಳಿದಾವೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವುದಕ್ಕೆ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಅಥವಾ ಗ್ರಾಮ ಪಂಚಾಯತಿನ ಸಿಬ್ಬಂದಿ ವರ್ಗ ಅಲ್ಲಿಗೆ ಆಗಮಿಸಿರುವಂತದ್ದು. ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದ ಮೂಲಕ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತಹದ್ದು. ಮತ್ತೊಂದು ಕಡೆ ಈಗಾಗಲೇ GPR ಅನ್ನ ಹೊರತೆಗೆದು ಅದರ ಜೊತೆಗೆ ಒಂದು ಡ್ರೋನ್ ಬಳಕೆಯೂ ಕೂಡ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಜೊತೆಗೆ ಡ್ರೋನ್ ಅನ್ನು ಕೂಡ ಇಲ್ಲಿ ಬಳಕೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಈ ಮೂಲಕ GPR ಅನ್ನ ಪಾಯಿಂಟ್ ನಂಬರ್ 13ರಲ್ಲಿ ಬಳಕೆ ಮಾಡೋದಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆಗಳು ಆಗಿರುವಂತದ್ದು. ಒಂದು ವೇಳೆ GPR ಅನ್ನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಕಳೆ ಬರದ ಕುರುಹುಗಳು ಪತ್ತೆಯಾದ್ರೆ ನಾಳೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಈಗಾಗಲೇ ಉತ್ಖನನ ನಾಳೆ ಆಗೋದ್ರಿಂದ ಇವತ್ತು AC ಅವರು ಸ್ಥಳಕ್ಕೆ ಆಗಮಿಸ್ಲಿಲ್ಲ. ಯಾಕಂತಂದ್ರೆ ಒಂದು ವೇಳೆ ಕಳೆ ಬರ ಪತ್ತೆಯಾದಂತಹ ಸ್ಥಳಗಳಿದ್ರೆ ಅಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿದಾವೆ. ಇಲ್ಲವಾದ್ರೆ ಉತ್ಖನನ ಸಾಧ್ಯತೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಮುಂದಾಗುವಂತಹ ಸಾಧ್ಯತೆ ನಾಳೆ ನಡೀಲಿಕ್ಕಿದೆ. ಅದರ ಜೊತೆಗೆ ಇವತ್ತು ಈಗಾಗಲೇ GPR ಅನ್ನ ತಂದು ಇಲ್ಲಿ ಅಳವಡಿಕೆ ಇಲ್ಲಿ ಒಂದು ಬಳಸಿ ಆ ಮೂಲಕ ಅಲ್ಲೇನಾದ್ರೂ ಕಳೆ ಬರದ ಕುರುಹುಗಳು ಪತ್ತೆ ಆಗುತ್ತಾ ಅನ್ನುವಂಥದ್ದು ನೋಡ್ಬೇಕು. ಒಂದು ವೇಳೆ ಕಳೆ ಬರದ ಕುರುಹು ಪತ್ತೆ ಆದ್ರೆ ಬಹಳಷ್ಟು ಕೆಲಸಗಳಿದಾವೆ. ಯಾಕಂತಂದ್ರೆ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಈ ಒಂದು ಗುರುತನ್ನ ಅಗೆಯುವಂತಹ ಸಂದರ್ಭದಲ್ಲಿ. ಯಾಕಂತಂದ್ರೆ ಈ ಗುರುತಿನಲ್ಲಿ ಒಂದು 3 ವಿದ್ಯುತ್ ಕಂಬಗಳಿದಾವೆ. ಆ ವಿದ್ಯುತ್ ಕಂಬಗಳನ್ನ ತೆರವುಗೊಳಿಸಬೇಕಾಗ್ತದೆ. ಅದನ್ನು ತೆರವುಗೊಳಿಸಿದ ನಂತರವಷ್ಟೇ ಮುಂದಿನ ಕೆಲಸ ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ GPR ಬಳಕೆ ಮಾಡಿ GPR ನಲ್ಲಿ ಯಾವುದಾದರೂ ಕಳೆ ಬರದ ಕುರುಹುಗಳು ಪತ್ತೆ ಆದ್ರೆ ಮಾತ್ರ ಮುಂದಿನ ಒಂದು ಉತ್ಖನನ ಕಾರ್ಯ ನಡೀಲಿಕ್ಕಿದೆ. ಒಂದು ವೇಳೆ GPR ನಲ್ಲಿ ಯಾವುದೇ ಕಳೆ ಬರದ ಕುರುಹುಗಳು ಪತ್ತೆ ಆಗದಿದ್ರೆ ಉತ್ಖನನ ಕಾರ್ಯವು ಕೂಡ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕ್ಷಿ ದೂರುದಾರ ಅಥವಾ ಮುಸುಗುದಾರಿ ಅಥವಾ ಮಿಸ್ಟರ್ X ಅಂತ ಕರೆಸಲ್ಪಡುವಂತಹ ವ್ಯಕ್ತಿ ಆತನನ್ನ ಇವತ್ತು ಸ್ಥಳಕ್ಕೆ ಕರೆದುಕೊಂಡು ಬರಲಿಲ್ಲ. ಬದಲಾಗಿ ಆತನ ಪರವಾಗಿರುವಂತಹ ವಕೀಲರು ಕೂಡ ಬರಲಿಲ್ಲ. ಬದಲಾಗಿ ಇಲ್ಲಿಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಜಿತೇಂದ್ರ ದಯಾಮ ಅವರು ಸೇರಿದಂತೆ SIT ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಆ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿ ಇಲ್ಲಿ ಆ ಒಂದು GPR ಅಳವಡಿಕೆ ಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ GPR ಅಳವಡಿಕೆಗೆ ಬೇಕಾದಂತಹ ವ್ಯವಸ್ಥೆಗಳು ಮತ್ತು GPR ಅಳವಡಿಕೆಗೆ GPR ನ ಪ್ರಯೋಗಕ್ಕೆ ಯಾವ ರೀತಿಯಂತ ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪಾಯಿಂಟ್ ನಂಬರ್ 13ಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಆ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಿಕೊಂಡು ಆ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ. ಈಗ ತಾವು ನೋಡ್ತಾ ಇರಬಹುದು ಆ GPR ನ ಅಳವಡಿಕೆಗಿಂತ ಮೊದಲು GPR ನ ಒಂದು ಬೊಲೆರೋದಿಂದ ಹೊರತೆಗೆದು ಅದನ್ನ ಸಿದ್ಧಗೊಳಿಸ್ತಾ ಇರುವಂತದ್ದು. ಸಿದ್ಧಗೊಳಿಸಿದ ನಂತರ ಪಾಯಿಂಟ್ ನಂಬರ್ 13ರಲ್ಲಿ GPR ನ ಬಳಕೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. GPR ನಲ್ಲಿ ಏನಾದ್ರೂ ಅವಶೇಷದ ಕುರುಹುಗಳು ಪತ್ತೆ ಆದ್ರೆ ನಾಳೆ ಉತ್ಖನನ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಈಗಾಗಲೇ 13ನೇ ನಂಬರ್ 1 ಉತ್ಖನನ ಕಾರ್ಯ ಮಾಡದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಈ ಪಾಯಿಂಟ್ ನಲ್ಲಿ GPR ಬಳಕೆ ಮಾಡಿದ ನಂತರ ನಾಳೆ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ. ಪಾಯಿಂಟ್ ನಂಬರ್ 13ರ ಪ್ಲೇಸಿಗೆ ಈಗಾಗಲೇ AC ಅವರು ಬರ್ಲಿಲ್ಲ. ಯಾಕಂತಂದ್ರೆ AC ಅವರು ಈ GPR ಬಳಕೆಯ ಸಂದರ್ಭದಲ್ಲಿ ಬೇಕಾಗಿಲ್ಲ. ಬದಲಾಗಿ ಒಂದು ವೇಳೆ ಉತ್ಖನನ ಮಾಡುವಂತದ್ದಿದ್ರೆ AC ಅವರ ಸಮ್ಮುಖದಲ್ಲೇ ಆಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ GPR ಅನ್ನ ಬಳಕೆ ಮಾಡಿ ಕಳೆಯ ಬರದ ಕುರುಗಳು ಪತ್ತೆಯಾದ್ರೆ ಮಾತ್ರ ಉತ್ಖನನದ ಸಂದರ್ಭದಲ್ಲಿ AC ಅವರು ಆಗಮಿಸ್ಲಿಕ್ಕಿದ್ದಾರೆ. ಈಗ ಮುಸುಕುದಾರಿಯೂ ಕೂಡ ಇಲ್ಲಿಗೆ ಆಗಮಿಸುವಂತಹ ಸಾಧ್ಯತೆ ಬಹುತೇಕ ಡೌಟ್. ಅದರ ಜೊತೆಗೆ ಇಲ್ಲಿ ಈಗಾಗಲೇ ಅಧಿಕಾರಿಗಳು GPR ಬಳಕೆಯ ಬಗ್ಗೆ GPR ನ ಬಳಕೆ ಮಾಡುವ ಕುರಿತು ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನುವಂಥದ್ರ ಬಗ್ಗೆ
ಈಗಾಗಲೇ ಅವರು ಒಂದು ಕಾರ್ಯೋನ್ಮುಖರಾಗ್ತಾ ಇರುವಂತದ್ದು. ನಾವೀಗ ಪಾಯಿಂಟ್ ನಂಬರ್ 13ರಿಂದ ನಿಮಗೆ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಗೌತಮ್. ಪಾಯಿಂಟ್ ನಂಬರ್ 13ರಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಸಂಪೂರ್ಣವಾದಂತಹ ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ತಾ ಇದ್ರಿ. GPR ಅಳವಡಿಕೆಗೆ ತಂಡ ಸಂಪೂರ್ಣವಾಗಿ ಸಿದ್ಧತೆ ಮಾಡ್ಕೊಂಡಿದೆ. ಈಗ GPR ಅನ್ನ ಅಳವಡಿಕೆ ಮಾಡ್ತದೆ. ತದ ಬಳಿಕ ಅದರಲ್ಲಿ ಏನಾದ್ರೂ ಕಳೆಬರಗಳು ಪತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಅದರ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ ಗೌತಮ್. ಓಕೆ, ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಅಂದ್ರೆ ಇದು GPR ಅನ್ನ ಈಗ ಬಳಸಿಕೊಂಡು ಸರ್ವೆ ಮಾಡ್ತಾ ಇರುವಂತದ್ದು. ಅಂದ್ರೆ ಇದು ಖಾಸಗಿಯಾಗಿ ಮಾಡ್ತಾ ಅಂದ್ರೆ ಖಾಸಗಿ ಸಂಸ್ಥೆಗಳ ಮೂಲಕ ನಡೆಸ್ತಾ ಇರುವಂತಹ ಪ್ರಕ್ರಿಯೆ ಅಥವಾ ಸರ್ಕಾರಿ ವ್ಯವಸ್ಥೆಗಳ ಮೂಲಕವೇ ಆಗ್ತಾ ಇರುವಂತದ್ದ ಹೇಗೆ ಅನ್ನುವಂಥದ್ದು? SIT ಅವರು ತಜ್ಞರನ್ನ ಕರೆಸಿಕೊಂಡು ಮಾಡ್ತಾ ಇರುವಂತಹ ಒಂದು ಕಾರ್ಯಾಚರಣೆ ಇದು. ಆ ತಜ್ಞರ ತಂಡದಲ್ಲಿ ಇರುವಂತವರು ಕೆಲವರು ಖಾಸಗಿಯವರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಖಾಸಗಿಯವರಿಂದ SIT ಅವರು ಕರೆಸಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೌತಮ್. ಅದರ ಜೊತೆಗೆ ಈಗ ಅಲ್ಲಿ ಗ್ರಾಮ ಪಂಚಾಯತಿನ ಸಿಬ್ಬಂದಿ ವರ್ಗ ಆ ಒಂದು ಇಡೀ ಪಾಯಿಂಟ್ಗೆ 13 ನಂಬರ್ ಪಾಯಿಂಟ್ಗೆ ಈಗ ಒಂದು ಗ್ರೀನ್ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು GPR ಬಳಕೆಯೂ ಕೂಡ ಯಾರಿಗೂ ಕಾಣದಂತೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. GPR ಅನ್ನ ಸಂಪೂರ್ಣವಾಗಿ ಯಾರಿಗೂ ಕಾಣದಂತೆ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಗ್ರೀನ್ ಶೇಡ್ ನೆಟ್ ಅನ್ನ ಬಳಕೆ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಗ್ರೀನ್ ಶೇಡ್ ನೆಟ್ ಅನ್ನ ಬಳಕೆ ಮಾಡಿಕೊಂಡು ಅದನ್ನ ಗ್ರೀನ್ ಶೇಡ್ ನೆಟ್ ಅನ್ನ ಅಲ್ಲಿ ಬಳಸಿ ಅದಕ್ಕಿಂತ ಮೊದಲು ಅಲ್ಲಿ ಒಂದು ಹುಲ್ಲು ಕತ್ತರಿಸುವ ಮಿಷಿನ್ ಅಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ತದ ಬಳಿಕ GPR ಬಳಕೆ ಮಾಡುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಸಂಪರ್ಕಿಸ್ತೀವಿ ಇನ್ನೊಂದಷ್ಟು ಮಾಹಿತಿಗಾಗಿ.
ಎಸ್, ಅಲ್ಲಿ GPR ಅನ್ನ ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಡ್ರೋನ್ ಅನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಡ್ರೋನ್ ಅನ್ನು ಕೂಡ ಅಲ್ಲಿ ಸಜ್ಜುಗೊಳಿಸಿ ಇಟ್ಕೊಂಡಿರುವಂಥದ್ದನ್ನು ನೋಡಬಹುದು. ಇನ್ನು ಆ ಸ್ಥಳದಲ್ಲಿ ನಿಲ್ಲಿಸಿದಂತಹ ಪೊಲೀಸ್ ವಾಹನಗಳನ್ನು ಈಗ ಬದಿಗೆ ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್, ಈ ಒಂದು ರಾಡರ್ನ ಮೂಲಕ ಆಧುನಿಕ ತಂತ್ರಜ್ಞಾನದಲ್ಲಿ ಭೂಮಿಯ ಒಳಗಡೆ ಏನೇನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಇಲ್ಲಿ ಮಾಡುವಂಥದ್ದು. ಸೊ ಇದರಲ್ಲಿ ಮೂಳೆಗಳ ಅಥವಾ ಅಸ್ಥಿಪಂಜರದ ಅವಶೇಷಗಳು ಇದ್ದಂಥ ಸಂದರ್ಭದಲ್ಲಿ ಅವುಗಳು ಕೂಡ ಸಿಗುತ್ತೆ ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಸೊ ಹಾಗಾಗಿ ಈಗ ಅಂದರೆ ಇದನ್ನು ಭೂಮಿಯ ಮೇಲ್ಮೈನಿಂದಲೇ ಈ ಒಂದು ಮೆಷಿನ್ ಮೂಲಕ ಸ್ಕ್ಯಾನ್ ಮಾಡಬಹುದು ಎನ್ನುವಂಥ ಒಂದು ಲೆಕ್ಕಾಚಾರಗಳು. ಸೊ ಟೆಕ್ನಾಲಜಿ ಮೂಲಕ ಈಗ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ಶೋಧವನ್ನು ನಡೆಸುವಂತಹ ಕಾರ್ಯಕ್ಕೆ SIT ಮುಂದಾಗಿರುವಂಥದ್ದು. GPR ಬಳಕೆ ಮಾಡಬೇಕು ಎನ್ನುವಂಥ ಒಂದು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅದರ ಜೊತೆಗೆ ಈ ಒಂದು ಪಾಯಿಂಟ್ ನಂಬರ್ 13 ಒಂದಷ್ಟು ಚಾಲೆಂಜ್ಫುಲ್ ಆಗಿರೋದ್ರಿಂದ ಈಗಾಗಲೇ ನಾವು ಹೇಳಿರುವ ಹಾಗೆ ಅಲ್ಲಿ ವಿದ್ಯುತ್ ಕಂಬಗಳಿದೆ, ಅದರಲ್ಲಿ ವಿದ್ಯುತ್ ತಂತಿಗೂ ಕೂಡ ವಿದ್ಯುತ್ ಲೈನ್ ಕೂಡ ಹಾದು ಹೋಗಿದೆ, ಜೊತೆಗೆ ಪಕ್ಕದಲ್ಲಿ ಡ್ಯಾಮ್ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಕೆಲಸ ನಿರ್ವಹಿಸುವಂಥ ನಿಟ್ಟಿನಲ್ಲಿ ಈಗ ಇದನ್ನು ಇಲ್ಲಿಗೆ ತರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಸೊ GPR ಮೂಲಕ ಈಗ ಶೋಧವನ್ನು ನಡೆಸಿ ಆ ಬಳಿಕ ಮುಂದಿನ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ.
ಈ ಒಂದು ಪ್ರಯೋಗಾತ್ಮಕ ಕಾರ್ಯಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಂಥ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸಲಿಡ ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೆ ನಮ್ಮ ಕ್ಯಾಮರಾ ಪರ್ಸನ್ಸ್ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಅಲ್ಲಿ ಅಂದರೆ ನೇರವಾಗಿ ಆ ಒಂದು ಜಾಗಕ್ಕೆ ಹೋಗುವಂಥ ಅವಕಾಶಗಳಿಲ್ಲ. ಅಲ್ಲಿ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿ ಅಂದು ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಅಲ್ಲಿನ ಒಂದಷ್ಟು ಇಳಿಜಾರು ಪ್ರದೇಶಗಳಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಕ್ಯಾಮರಾಗಳ ಮೂಲಕ ಅಲ್ಲಿನ ದೃಶ್ಯಗಳನ್ನು ಸೆರೆ ಹಿಡಿಯುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡಲಾಗ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 13 ಈ ಒಂದು ಕಾರ್ಯಾಚರಣೆ ಆರಂಭಗೊಂಡ ಸಂದರ್ಭದಿಂದಲೂ ಕೂಡ ಬಹಳಷ್ಟು ಒಂದು ಕ್ಯೂರಿಯಾಸಿಟಿಗೆ ಕಾರಣ ಆಗಿದ್ದಂತಹ ವಿಚಾರ ಅಂದರೆ ಸಾಕ್ಷಿ ದೂರುದಾರ ಗುರುತಿಸಿದಂತಹ ಮೊದಲ ಸ್ಥಳಗಳನ್ನು ಗಮನಿಸಿದರೆ ಆತ ಗುರುತಿಸಿದಂಥದ್ದು 13 ಜಾಗಗಳನ್ನು. ಸೊ ಆ ಪೈಕಿ ಇದು 13ನೇ ಪಾಯಿಂಟ್, ಕೊನೆಯ ಪಾಯಿಂಟ್ ಎನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು. ಆದರೆ ಆ ಬಳಿಕ ಪಾಯಿಂಟ್ಗಳ ಸಂಖ್ಯೆ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 14 ಎನ್ನುವಂಥದ್ದನ್ನು ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿ ಒಂದು ಪಾಯಿಂಟನ್ನು ಗುರುತು ಮಾಡಿದ್ದಾರೆ. ಆ ಬಳಿಕ ಕಲ್ಲೇರಿಯಿಂದ ಗೋಂಕ್ರತ್ತಾರು ಎನ್ನುವಂತಹ ಒಂದು ಜಾಗಕ್ಕೆ ಸಾಕ್ಷಿ ದೂರುದಾರ ತೆರಳಿದಂತಹ ಜಾಗಕ್ಕೆ ಹೋದಂತಹ ಅಧಿಕಾರಿಗಳು ಅಲ್ಲಿ ಪಾಯಿಂಟ್ ನಂಬರ್ 15 ಗುರುತು ಮಾಡಿಕೊಂಡು ಅಲ್ಲಿ ಉತ್ಖನನವನ್ನು ಮಾಡಿದ್ದಾರೆ. ಅಲ್ಲೂ ಯಾವುದೇ ಕಳೆಬರದ ಅಂಶಗಳು ಪತ್ತೆಯಾಗಿಲ್ಲ. ಆ ಬಳಿಕ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ನಡುವೆ ಒಂದು ತಿರುವಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಉತ್ಖನನವನ್ನು ಮಾಡಿ ಅಲ್ಲೂ ಕೂಡ 2 ಪಾಯಿಂಟ್ಗಳ ಮೂಲಕ ಶೋಧವನ್ನು ನಡೆಸಿದ್ದಾರೆ. ಅಲ್ಲಿ ಪಾಯಿಂಟ್ ನಂಬರ್ 16 ಮತ್ತು 16A ಅನ್ನುವಂಥ ಒಂದು ಹೆಸರಿನಿಂದ ಆ ಪಾಯಿಂಟ್ಗಳನ್ನು ಗುರುತಿಸುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಇದೀಗ ಪಾಯಿಂಟ್ ನಂಬರ್ 13 ಈಗ ಒಂದಷ್ಟು ಟೆಕ್ನಿಕಲಿ ಅದನ್ನು ಶೋಧ ನಡೆಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಸೈಂಟಿಫಿಕಲಿ GPR ಬಳಕೆ ಮಾಡಿಕೊಂಡು ಅಲ್ಲಿ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಶೋಧಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಡ್ರೋನನ್ನು ಬಳಕೆ ಮಾಡಿಕೊಂಡು ಈಗ ಶೋಧವನ್ನು ನಡೆಸೋದಕ್ಕೆ ತಯಾರಾಗಿರುವಂಥ ಒಂದು ಸನ್ನಿವೇಶಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಮಾನಿಟರ್ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲವನ್ನು ಕೂಡ ಲ್ಯಾಪ್ಟಾಪ್ಸ್ ಇರ್ಬೋದು, ಅದರ ಮಾನಿಟರ್ಸ್ ಇರ್ಬೋದು, ಅದರ ಮೂಲಕ ಇಲ್ಲಿ ಮಾಡ್ತಾ ಇದ್ದಾರೆ. ರಿಸೀವರ್ಸ್ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೇಲ್ಗಡೆ ಹಾರೋದಕ್ಕೆ ಸಜ್ಜಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೇಲ್ಭಾಗಕ್ಕೆ ಹಾರಿ ಒಂದಷ್ಟು ದೃಶ್ಯಗಳನ್ನು
ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಗ ದಾಮೋದರ್ ದೊಂಡೊಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಕಾರ್ಯಾಚರಣೆ ಆರಂಭಗೊಂಡಿರುವಂತದ್ದು ಕಾಣಿಸ್ತಾ ಇದೆ. ಸೊ ಹೇಗೆ ನಡೆಯುತ್ತೆ, ಏನು ಇದರ ಒಂದು ವಿಧಾನಗಳು ಅನ್ನುವಂಥದ್ದು? GPR ನ ಮಿಷಿನ್ ತಾವು ಗಮನಿಸ್ತಾ ಇದ್ದೀರಿ. ಆ ಒಂದು ಡ್ರೋನ್ ರೀತಿಯಲ್ಲಿ ಇರ್ತಕ್ಕಂಥ ಮಿಷಿನ್ ನಲ್ಲಿ GPR ಅಂತಂದ್ರೆ ಅಲ್ಲಿ ಒಂದು ಕೆಳಭಾಗದಲ್ಲಿ ಒಂದು ಪ್ಲೇಟ್ ರೀತಿಯಲ್ಲಿ ಇರುವಂತಹದ್ದು. ಎಸ್, ಅದು ರ್ಯಾಡರ್. ಅದನ್ನ ಅದರ ಇಡೀ ಒಂದು 13 ನಂಬರ್ನ ಗುರುತಿನ ಮೇಲೆಗೆ ಈಗಾಗಲೇ ಚಲಿಸ್ಲಿಕ್ಕೆ ಬಿಡ್ತಾರೆ. ಅದಾದ ನಂತರ ಅಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನುವಂಥದ್ದು ನೋಡ್ತಾರೆ. ಈಗ ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಆ ಒಂದು ರ್ಯಾಡರ್ ಹೋಗ್ತಾ ಇದೆ ಅನ್ನುವಂಥದ್ದು. ಸಂಪೂರ್ಣವಾಗಿ 13ನೇ ನಂಬರ್ನ ಗುರುತಿನ ಮೇಲ್ಭಾಗದಲ್ಲಿ ಅದೀಗ ಚಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸಂಪೂರ್ಣ ಆ ಇಡೀ 13ನೇ ನಂಬರ್ನ ಪೂರ್ತಿ ಏನು ಕ್ರೈಮ್ ಲೈನ್ ಹಾಕಿದ್ದಾರೆ, ಆ ಇಡೀ ಕ್ರೈಮ್ ಲೈನ್ ನ ಸುತ್ತಲೂ ಕೂಡ ಆ ಡ್ರೋನ್ ಮಾದರಿಯಂತ ರ್ಯಾಡರ್ ಈಗ ಚಲಿಸ್ತಾ ಇರುವಂತದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಕಾರ್ಯಾಚರಣೆ. ಬಹಳಷ್ಟು ಜನ ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಈ ಕಾರ್ಯಾಚರಣೆಯ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ಕೂಡ ತಾವೀಗ ಸುದ್ದಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಆ ಒಂದು ರ್ಯಾಡರ್ ಚಲಿಸ್ತಾ ಇರುವಂತಹ ರೀತಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಸಂಪೂರ್ಣ ಆ ರ್ಯಾಡರ್ ನ ಚಲನೆ ಹೇಗಿರುತ್ತೆ, ಆ GPR ಅನ್ನ ಬಳಕೆ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದೀವಿ. ಆದ್ರೆ ಇದೀಗ GPR ಬಳಕೆ ಆಗ್ತಾ ಇದೆ ಗೌತಮ್. ಆ ಬಳಕೆ ಆಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೀಗ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ರ್ಯಾಡರ್ ನ ಒಂದು ಡ್ರೋನ್ ಮಾದರಿಯ ಡ್ರೋನ್ಗೆ ಕಟ್ಟಿ ಆ ರ್ಯಾಡರ್ ನ ಬಳಕೆ ಮಾಡಲಾಗುತ್ತದೆ. ಅಲ್ಲಿ ಏನಾದ್ರೂ ಒಳಭಾಗದಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವಂಥದ್ದನ್ನ ತದಬಳಿಕ ನೋಡ್ತಾರೆ. ಈಗಾಗಲೇ ಸಂಪೂರ್ಣವಾದಂತಹ ಒಂದು ಕ್ರೈಮ್ ನಂಬರ್ ಗುರುತು ನಂಬರ್ 13ರಲ್ಲಿ ಏನಾದ್ರೂ ಕಾಣುತ್ತಾ, ಗುರುತು ನಂಬರ್ 13ರಲ್ಲಿ ಸಿಗುತ್ತಾ, 13ರಲ್ಲಿ ಏನಾದ್ರೂ ಕಾಣುತ್ತಾ ಅನ್ನುವಂಥದ್ದನ್ನ ಇದೀಗ ಅವರು ನೋಡ್ತಾ ಇರುವಂತದ್ದು. ಅದನ್ನ 2-3 ಬಾರಿ ಬಳಕೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಇಡೀ ಸಂಪೂರ್ಣ ಗುರುತಿನಲ್ಲಿಯೂ ಕೂಡ ಅದರ ಓಡಾಟ ಆಗ್ತಾ ಇರುವಂತದ್ದು. ನಾವು ಏನ್ ಹೇಳಿದ್ವಿ ನಿಮಗೆ, ಆ ವಿದ್ಯುತ್ ಕಂಬ ಇದೆ, ಅಲ್ಲಿ ಬಹಳಷ್ಟು ತೊಂದರೆಗಳಿದಿವೆ ಉತ್ಖನನಕ್ಕೆ ಅಂತ, ಆ ಎಲ್ಲ ಸ್ಥಳಗಳಲ್ಲಿ GPR ಅನ್ನ ಬಳಕೆ ಮಾಡ್ತಿರುವಂತದ್ದನ್ನ ತಾವೀಗ ನೋಡ್ತಾ ಇರುವಂತದ್ದು ಗೌತಮ್. ಓಕೆ, ಅಂದ್ರೆ ಆ ಒಂದು ಕ್ರೈಮ್ ಲೈನ್ ನ ಸುತ್ತವೂ ಕೂಡ ಅಂದ್ರೆ ಅಷ್ಟು ಏರಿಯಾಗಳಲ್ಲೂ ಕೂಡ ಇದರ ಮೂಲಕ ಸ್ಕ್ಯಾನ್ ಮಾಡುವಂತಹ ಕೆಲಸಗಳಾಗುತ್ತೆ ಈಗ ಅಂತ. ಎಸ್, ಆ ಕ್ರೈಮ್ ಲೈನ್ ನ ಸುತ್ತ ಏನ್ ನೋಡಿ ತಾವೀಗ ನೋಡ್ತಾ ಇರುವಂತ ದೃಶ್ಯಾವಳಿಯಲ್ಲಿ ಆ ಕ್ರೈಮ್ ಲೈನ್ ನ ಮೇಲ್ಭಾಗದಲ್ಲೇ ಅದು ಓಡಾಡ್ತಿರುವಂತ ತಾವು ನೋಡ್ತಿದ್ರಿ. ಅದರ ಜೊತೆಗೆ ಇಡೀ ಅದು ಎಷ್ಟು ಸ್ಕ್ವೇರ್ ಫೀಟ್ ಗಳಿದಾವೆ ಅಷ್ಟಕ್ಕೂ ಕೂಡ ಆ GPR ಓಡಾಡ್ತದೆ. GPR ಓಡಿ ಆ ಕಂಪ್ಲೀಟ್ ಕ್ರೈಮ್ ಲೈನ್ ನ ಸುತ್ತಲೂ ಕೂಡ ಅದು ಓಡಾಟವನ್ನ ನಡೆಸುತ್ತೆ. ಆದ ನಂತರ ಅಲ್ಲಿ GPR ನಲ್ಲಿ ಏನಾದ್ರು ಕಂಡು ಬಂದಿದೆಯಾ ಅನ್ನುವಂಥದ್ದು ನೋಡ್ತಾರೆ. ಈಗಾಗಲೇ ಒಂದು ಡ್ರೋನ್ ಮೂಲಕ ಅದರ ಓಡಾಟವನ್ನ ತಾವೀಗ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಒಂದು ರೀತಿಯಲ್ಲಿ ಅದು ಕಂಗೊಳಿಸ್ತಾ ಇದೆ. ಬಹಳ ಒಂದು ಇದನ್ನ ನೋಡೋದಕ್ಕೂ ಕೂಡ ಇಲ್ಲಿಯ ಯಾತ್ರಾರ್ಥಿಗಳು ಮತ್ತು ಸ್ಥಳೀಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಈ ಒಂದು GPR ಅಳವಡಿಕೆ ಮತ್ತು GPR ಬಳಕೆಯ ಬಗ್ಗೆ ಗಮನಿಸ್ತಾ ಇದ್ದಾರೆ ಗೌತಮ್. ಓಕೆ, ಅಂದ್ರೆ ಬಹುಶಃ ಇದನ್ನ ಇನ್ನೊಂದು ಕಡೆಯಲ್ಲಿ ತಜ್ಞರ ತಂಡ ಮಾನಿಟರ್ ಮಾಡ್ತಾ ಇದೆ. ಬಹುಶಃ ಈಗ SIT ಅಫಿಷಿಯಲ್ಸ್ ಕೂಡ ಒಂದು ಮಾನಿಟರಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರಬಹುದು ಅನ್ನುವಂಥದ್ದಲ್ಲಿ. ಎಸ್, SIT ಅಧಿಕಾರಿಗಳು ಕೂಡ ಈಗ ಮಾನಿಟರ್ ಹೇಗ್ ಮಾಡ್ತಿದ್ದಾರೆ ಅನ್ನೋಂತ ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಗೌತಮ್. ಎಸ್ 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 ಬಹುಶಃ ಇವತ್ತು ಇಲ್ಲಿ ಸಿಗುವಂತಹ ಫಲಿತಾಂಶ ಏನಿದೆ ಅದು ಮುಂದಿನ ಒಂದು ಆಕ್ಷನ್ ಆಫ್ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನುವಂಥದ್ದಕ್ಕೆ ಒಂದು ಪೂರಕ ಆಗಿರುತ್ತೆ ಅನ್ನುವಂಥದ್ದಿಲ್ಲ ಈಗ. ಎಸ್, ಹೌದು, 100%. ಯಾಕೆಂತಂದ್ರೆ ಇವತ್ತು ಏನಾದ್ರೂ ಕಳೆಬರಗಳ ಕುರುಹುಗಳು ಪತ್ತೆ ಆದ್ರೆ ಅಲ್ಲಿ ಕಳೆಬರ ಇರ್ಬೇಕು ಅಂತಾನಿಲ್ಲ. ಆ ಡೌಟ್ ಇದ್ರೂ ಕೂಡ ನಾಳೆ ಅದನ್ನ ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ. ಓಕೆ, ಸೊ ಇದೆಯಾ ಇಲ್ವಾ ಅನ್ನುವಂಥದ್ದು ಈಗ ಇವತ್ತಿನ ಈ ಒಂದು ಪ್ರಾಯೋಗಿಕ ಒಂದು ಪರೀಕ್ಷೆಯಲ್ಲಿ ಗೊತ್ತಾಗಬಹುದು ಅಂತ. ಎಸ್, ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಗೊತ್ತಾಗ್ಲಿಕ್ಕಿದೆ ಗೌತಮ್. ಓಕೆ, ಥ್ಯಾಂಕ್ ಯು ದಾಮೋದರ್. ಮತ್ತೆ ಈಗ ಸಂಪರ್ಕ ಮಾಡ್ತೀವಿ. ಎಸ್, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ರ್ಯಾಡರ್ ಮೂಲಕ ಅಲ್ಲಿ ಸ್ಕ್ಯಾನ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. GPR ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್ನ ಮೂಲಕ ಈ ಒಂದು ಜಾಗದಲ್ಲಿ ಏನೇನಿದೆ ಅನ್ನುವಂಥದ್ದು, ಭೂಮಿಯ ಆಳದಲ್ಲಿ ಹುದುಗಿರುವಂತಹ ಒಂದು ಅವಶೇಷಗಳನ್ನು ಪತ್ತೆ ಹಚ್ಚುವಂತಹ ಹಿನ್ನೆಲೆಯಲ್ಲಿ ಬಳಕೆ ಮಾಡುವಂತಹ ಒಂದು ತಂತ್ರಜ್ಞಾನ. ಸೊ ಅದನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಬಹಳಷ್ಟು
ಬಹಳಷ್ಟು ಒಂದು ಆಗ್ರಹಗಳು, ಒತ್ತಾಯಗಳು ಕೇಳಿ ಬರ್ತಾ ಇತ್ತು ನಾನಾ ಭಾಗಗಳಿಂದ. ಸೊ ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಈ ಒಂದು ಪಾಯಿಂಟ್ನ ಬಗ್ಗೆ ವಿಶೇಷವಾಗಿ ಉಲ್ಲೇಖವನ್ನ ಮಾಡಬೇಕಾದ್ರೆ ಬಹಳಷ್ಟು ಸಲ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಲ್ಲಿ ನೀವು ದೃಶ್ಯಗಳಲ್ಲಿ ನೋಡಿದ್ರೆ ಮಧ್ಯ ಭಾಗದಲ್ಲಿ ಅಂದ್ರೆ ಹುಲ್ಲಿನ ನಡುವೆ ಭಾಗದಲ್ಲಿ 2 ವಿದ್ಯುತ್ ಕಂಬಗಳನ್ನು ಗಮನಿಸಬಹುದು. ಸೊ ಆ ವಿದ್ಯುತ್ ಕಂಬಗಳನ್ನು ತೆರವು ಮಾಡಬೇಕಾದಂತಹ ಅವಶ್ಯಕತೆ ಇದೆ, ಅಂದರೆ ಅಷ್ಟು ಜಾಗವನ್ನ ಅಗೆಯಬೇಕಿದ್ರೆ. ಸೊ ಹಾಗಾಗಿ ಅಲ್ಲಿ ಆತ ತೋರಿಸಿರುವಂಥ ಜಾಗದ ಪೈಕಿ ಎಲ್ಲಿದೆ ಅನ್ನುವಂಥದ್ದನ್ನು ಒಂದು ಶೋಧವನ್ನ ನಡೆಸೋದಿಕ್ಕೆ ಇಲ್ಲಿ GPR ಅನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಜೊತೆಗೆ ಪಕ್ಕದಲ್ಲೇ ಇರುವಂಥದ್ದು ಕಿಂಡಿ ಅಣೆಕಟ್ಟು. ಆ ಅಣೆಕಟ್ಟಿಗೆ ಹಾನಿಯಾಗದ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ಅಗೆಯುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗದ ಹಾಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು GPR ಅನ್ನ ಬಳಕೆ ಮಾಡಿಕೊಂಡು ಪ್ರಾಯೋಗಿಕವಾಗಿ ಅಥವಾ ಇದನ್ನ ಒಂದು ಶೋಧ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಈ ನಡುವೆಯಲ್ಲಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಹೆಚ್ಚುವರಿಯಾಗಿ ಬೆಳೆದಿದ್ದಂತಹ ಒಂದು ಗಿಡಗಂಟಿಗಳನ್ನ ತೆರವು, ಅಂದ್ರೆ ಪೊದೆಗಳನ್ನ ಹುಲ್ಲನ್ನ ತೆರವು ಮಾಡಿಸ್ತಾ ಇದ್ದಾರೆ, ಅಂದ್ರೆ ಹುಲ್ಲನ್ನ ಕತ್ತರಿಸುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಆ ನೆಲೆಯಲ್ಲಿ ಅಲ್ಲಿ ಕಾರ್ಮಿಕರು ಆ ಕೆಲಸದಲ್ಲಿ ನಿರತರಾಗಿರುವಂತಹ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪಾಯಿಂಟ್ ನಂಬರ್ 13 ನೇತ್ರಾವತಿ ಸ್ನಾನಘಟ್ಟ ಸಮೀಪದಿಂದ ಅಜಿಕುರಿಗೆ ತೆರಳುವಂತಹ ರಸ್ತೆಯ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಇರುವಂತಹ ಒಂದು ಜಾಗ ಇದು. ಸೊ ಆ ಒಂದು ಜಾಗದಲ್ಲಿ ಈಗ GPR ಅನ್ನ ಬಳಕೆ ಮಾಡಿಕೊಂಡು ಒಂದು ಶೋಧವನ್ನ ನಡೆಸಲಾಗ್ತಾ ಇದೆ. ಉತ್ಖನನ ಇವತ್ತು ಆಗ್ತಾ ಇಲ್ಲ. ಉತ್ಖನನ ನಡೆಯಬೇಕಿದ್ರೆ ಇಲ್ಲಿ ಉಪಸ್ಥಿತರಿರಬೇಕಾದಂತಹ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಯಾಗಿರುವಂತಹ ACS ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇಲ್ಲಿಗೆ ಆಗಮಿಸಿಲ್ಲ. ಅಂದ್ರೆ ಬೆಳ್ತಂಗಡಿಗೆ ಆಗಮಿಸಿದ್ದಾರೆ, ಬೆಳಿಗ್ಗೆ SIT ಕಚೇರಿಗೂ ಕೂಡ ಹೋಗಿದ್ರು. ಆ ಬಳಿಕ ಅಲ್ಲಿಂದ ತಾಲೂಕು ಆಡಳಿತ ಸೌಧದಲ್ಲಿರುವಂತಹ ತನ್ನ ಕಚೇರಿಗೆ ತೆರಳಿದ್ರು. ಸೊ ಅಲ್ಲೇ ಕಾರ್ಯನಿರತರಾಗಿದ್ದಾರೆ. ಈ ಒಂದು ಸ್ಪಾಟ್ಗೆ ಇನ್ನೂ ಕೂಡ ಬಂದಿಲ್ಲ. ಅದರ ಜೊತೆಗೆ ಅಲ್ಲಿ ರಾಶಿ ಹಾಕಿದಂತ ಇನ್ನೊಂದಷ್ಟು ಕಳೆಗಳನ್ನು ಕೂಡ ಅಲ್ಲಿಂದ ತೆರವು ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಒಣ ರೆಂಬೆ ಕೊಂಬೆಗಳ ರಾಶಿಯನ್ನು ಕೂಡ ಅಲ್ಲಿಂದ ಕಾರ್ಮಿಕರ ಮೂಲಕ ತೆರವು ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಕಾರ್ಮಿಕರನ್ನ ನಿತ್ಯವೂ ಕೂಡ ನಿಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ಕಾರ್ಮಿಕರ ತಂಡವು ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದಾದಂತಹ ವಿಚಾರ. ಸೊ ಈಗ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಇದ್ದಂತಹ ಒಂದು ಪೊದೆಗಳ ಒಂದು ರಾಶಿ ಇರ್ಬೋದು, ಅಥವಾ ಈ ಒಂದು ರಾಶಿ ಹಾಕಿದಂತಹ ಈ ಒಂದು ರೆಂಬೆ ಕೊಂಬೆಗಳ ರಾಶಿ ಏನಿದೆ ಅದೆಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಕಸಕಡ್ಡಿಗಳನ್ನು ಏನು ರಾಶಿ ಹಾಕಿದ್ರು ಅವುಗಳನ್ನು ಈಗ ಅಲ್ಲಿಂದ ತೆರವು ಮಾಡ್ತಾ ಇದ್ದಾರೆ. ಪಕ್ಕಕ್ಕೆ ತೆಗೆದುಕೊಂಡೋಗಿ ಹಾಕ್ತಾ ಇರುವಂತಹದ್ದನ್ನು ನೀವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಸೊ ಈ ನಡುವೆ ಉಳಿದ ಜಾಗಗಳಲ್ಲಿ ಈಗಾಗಲೇ GPR ಅಂದ್ರೆ ಆ ರ್ಯಾಡರ್ ಅನ್ನ ಅಳವಡಿಕೆ ಮಾಡಿರುವಂತಹ ಡ್ರೋನ್ ಏನಿದೆ ಅದು ಹಾರಾಟವನ್ನ ಮಾಡ್ತಾ ಇರುವಂತದ್ದು, ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇರುವಂತದ್ದು ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ.
ಎಸ್, ಈಗ ಬ್ರಷ್ ಕಟ್ಟರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿನ ಹುಲ್ಲನ್ನ ತೆಗೆಸುವಂತಹ ಗಿಡಗಂಟಿಗಳನ್ನ ತೆರವು ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಈಗ ಬ್ರಷ್ ಕಟ್ಟರ್ ಅಂದ್ರೆ ಹುಲ್ಲು ಕತ್ತರಿಸುವಂತಹ ಯಂತ್ರ ಏನಿದೆ ಅದರ ಮೂಲಕ ಅಲ್ಲಿ ಬೆಳೆದಿರುವಂತಹ ಹುಲ್ಲನ್ನ ತೆರವು ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಕಾರ್ಮಿಕರು ಈಗ ಆ ಒಂದು ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಸ್, ಇನ್ನೊಂದು ಕಡೆಯಿಂದ ಅಲ್ಲೂ ಕೂಡ ಕಾರ್ಮಿಕರು ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಲ್ಲಿ ರಾಶಿ ಬಿದ್ದಿರುವಂತಹ ಕಟ್ಟಿಗೆ ಇರ್ಬೋದು, ಮರ ಗಿಡಗಳ ರೆಂಬೆ ಕೊಂಬೆಗಳೆಲ್ಲವನ್ನು ಕೂಡ ಅಲ್ಲಿಂದ ತೆಗೆದು ಸಾಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಬೆಳೆದಿರುವಂಥ ಹುಲ್ಲು ಏನಿದೆ, ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ಹುಲ್ಲು, ಅದನ್ನು ಕೂಡ ತೆರವು ಮಾಡುವಂತಹ ಕೆಲಸಗಳು ಇನ್ನೊಂದು ಬದಿಯಿಂದ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಆ ಒಂದು ಪ್ರದೇಶವನ್ನು ಕ್ಲೀನ್ ಮಾಡುವಂತಹ ಕೆಲಸಗಳಿಗೆ ಆಗ್ತಾ ಇದೆ. ಅಲ್ಲಿ ಏನೆಲ್ಲ ಗುಡ್ಡೆಯಾಗಿ ರಾಶಿ ಬಿದ್ದಿದೆಯೋ ಅದೆಲ್ಲವನ್ನೂ ಕೂಡ ತೆರವು ಮಾಡ್ತಾ ಇದ್ದಾರೆ ಕಾರ್ಮಿಕರು. ಬಹಳಷ್ಟು ಸಂಖ್ಯೆಯಲ್ಲಿ ಸರಿಸುಮಾರು 10 ರಿಂದ 15 ಕಾರ್ಮಿಕರನ್ನು ದಿನನಿತ್ಯದ ಈ ಒಂದು ಉತ್ಖನನ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸೊ ಇವತ್ತು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಅವರೆಲ್ಲರೂ ಕೂಡ ಈಗ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಸೊ ಮಧ್ಯಾಹ್ನದ ಬಳಿಕ ಅಧಿಕಾರಿಗಳು ಹೊರಟಿರುವಂಥದ್ದು. ಸರಿಸುಮಾರು 1 ಗಂಟೆಯ ಬಳಿಕ ಈ ಒಂದು ಪಾಯಿಂಟ್ ನಂಬರ್ 13 SIT ಕಚೇರಿಯಿಂದ ಹೊರಟಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಇವತ್ತು ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದಿಲ್ಲ ಅನ್ನುವಂಥದ್ದು. ಸಾಕ್ಷಿ ದೂರುದಾರನನ್ನು ಅಲ್ಲೇ ಬಿಟ್ಟು, ಅಂದರೆ SIT ಕಚೇರಿಗೆ ಬೆಳಿಗ್ಗೆ ಆಗಮಿಸಿದ್ರು ತನ್ನ ವಕೀಲರ ವಾಹನದಲ್ಲಿ. ಎಂದಿನ ಹಾಗೆ ಇವತ್ತು ಕೂಡ ಸಾಕ್ಷಿ ದೂರುದಾರ ಆಗಮಿಸಿರುವಂಥದ್ದು. ಸೊ ಸಾಕ್ಷಿ ದೂರುದಾರನನ್ನು ಈ ಒಂದು ಜಾಗಕ್ಕೆ ಕರೆದುಕೊಂಡು ಬಂದಿಲ್ಲ. ಅದರ ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇಲ್ಲ. ಅದರ ಅರ್ಥ ಇವತ್ತು ಇಲ್ಲಿ ಒಂದು GPR ಮೂಲಕ ಪ್ರಾಯೋಗಿಕವಾಗಿ ಒಂದು ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಇನ್ ಕೇಸ್ ಏನಾದರೂ ಕಳೆ ಬರದ ಅಂಶಗಳಿದೆ ಅನ್ನುವಂಥದ್ದು ಕಂಡು ಬಂದರೆ, ಈ ಒಂದು GPRನ ಒಂದು ಸ್ಕ್ಯಾನಿಂಗ್ ಸಂದರ್ಭದಲ್ಲಿ, ಪರಿಶೋಧನೆಯ ಸಂದರ್ಭದಲ್ಲಿ ಕಂಡು ಬಂದರೆ ಮುಂದಕ್ಕೆ ಉತ್ಖನನ ಆಗುತ್ತೆ ಅನ್ನುವಂಥ ಒಂದು ಮಾತುಗಳಿರುವಂಥದ್ದು. ಸೊ ಆ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಿಗುತ್ತೆ. ಸೊ ಆ ಸಂದರ್ಭದಲ್ಲಿ ಅದನ್ನು ವೀಕ್ಷಕರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ನಾವು ಕೂಡ ಮಾಡ್ತೀವಿ. ಸೊ ಈಗ ನಾವು ಅಲ್ಲಿನ ದೃಶ್ಯಗಳನ್ನು ಗಮನಿಸಿದರೆ ಆ ಒಂದು ಪಾಯಿಂಟ್ ನಂಬರ್ 13 ಇರುವಂತಹ, ಈಗಾಗಲೇ ಮಾರ್ಕ್ ಮಾಡಿರುವಂತಹ ಬಹಳಷ್ಟು ದೊಡ್ಡ ಜಾಗ, ಅಂದರೆ ಈವರೆಗಿನ ಒಂದು ಪಾಯಿಂಟ್ಗಳನ್ನು ಗಮನಿಸಿದರೆ ಇದೇ ಅತ್ಯಂತ ಹೆಚ್ಚು ವ್ಯಾಪ್ತಿಯಲ್ಲಿ ಇರುವಂತಹ ಜಾಗ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಡ್ರೋನ್ಗೆ ಅಳವಡಿಕೆಯಾಗಿರುವಂತಹ ರ್ಯಾಡರ್, ಅಂದರೆ ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಆಗ್ತಾ ಇರುವಂತಹ ಶೋಧ ಕಾರ್ಯಾಚರಣೆ. ಎಸ್, ಆ ಒಂದು ಪಾಯಿಂಟ್ ನಂಬರ್ 13 ಅಂತ ಮಾರ್ಕ್ ಮಾಡಿರುವಂತಹ, ರಿಬ್ಬನ್ ಹಾಕಿರುವಂತಹ ಜಾಗ ಏನಿದೆ ಅದರ ಒಳಭಾಗದಲ್ಲಿ ಬೆಳೆದಿರುವಂತಹ ಹುಲ್ಲನ್ನು ಕತ್ತರಿಸುವಂತಹ ಕೆಲಸ ಆಗ್ತಾ ಇದೆ. ಬ್ರಷ್ ಕಟ್ಟರ್ ಮೂಲಕ ಅಲ್ಲಿ ಗಿಡಗಂಟಿಗಳನ್ನು ಕತ್ತರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅಂದರೆ ಯಂತ್ರವನ್ನು ಇಲ್ಲಿ ಬಳಕೆ ಮಾಡಿಕೊಳ್ತಾ ಇಲ್ಲ ಇದನ್ನು ಕ್ಲೀನ್ ಮಾಡೋದಕ್ಕೆ. ಅಂದರೆ ಅಲ್ಲಿ ವಿದ್ಯುತ್ ಕಂಬಗಳಿದೆ, ಮೇಲ್ಭಾಗದಲ್ಲಿ ವಿದ್ಯುತ್ ತಂತಿಗಳು ಕೂಡ ಹಾದು ಹೋಗಿದೆ. 2-3 ವಿದ್ಯುತ್ ಕಂಬಗಳನ್ನು ಕೂಡ ನಾವು ಅಲ್ಲಿ ಗಮನಿಸಬಹುದು. ಸೊ ಈಗ ಅಲ್ಲಿ ಇದ್ದಂತಹ ಎಲ್ಲ ಕಸದ ರಾಶಿಗಳನ್ನು ಕೂಡ ತೆರವು ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಈಗ ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಒಂದಷ್ಟರ ಮಟ್ಟಿಗೆ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ನಾವು, ಈ ಒಂದು ರ್ಯಾಡರ್ ಏನಿದೆ ಆ ಒಂದು ರ್ಯಾಡರನ್ನು ಈಗ ಆ ಒಂದು ಡ್ರೋನ್ಗೆ ಮೌಂಟ್ ಮಾಡಲಾಗಿದೆ. ನಾವು ಹಿಂದೆ ಪ್ರತ್ಯೇಕವಾಗಿ ಡ್ರೋನ್ ಮೂಲಕವೂ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು. ಆದರೆ ಆ ಒಂದು ಡ್ರೋನ್ ಕ್ಯಾಮರಾದ ಜೊತೆಗೆ ಈ ಒಂದು GPR ಅನ್ನು, ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು, ಅಂದರೆ ಅದಕ್ಕೆ ಮೌಂಟ್ ಮಾಡಿದ್ದಾರೆ, ಅದರಲ್ಲೇ ಅದನ್ನು ಅಳವಡಿಕೆ ಮಾಡಿರುವಂಥದ್ದು. ಸೊ ಈ ಒಂದು ಡ್ರೋನ್ ಏನಿದೆ ಅದು ಮೇಲ್ಭಾಗದಲ್ಲಿ ಹಾರುತ್ತಾ ನೆಲದ ಮೇಲ್ಮೈಗೆ ಸಮೀಪವಾಗಿ ಆ ಸಿಗ್ನಲ್ಗಳನ್ನು ಕಳುಹಿಸುತ್ತೆ ಭೂಮಿಗೆ. ಆ ಸಿಗ್ನಲ್ ಭೂಮಿಯ ಮೇಲ್ಮೈಯನ್ನು ಛೇದಿಸಿಕೊಂಡು ಒಳಭಾಗಕ್ಕೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಆ ರಿಫ್ಲೆಕ್ಟ್ ಆಗಿ
ವಾಪಸ್ ಆಗುವಂತಹ ಸಿಗ್ನಲನ್ನು ಸೆನ್ಸರ್ಗಳು ದಾಖಲು ಮಾಡಿಕೊಂಡು ಎಕ್ಸಾಕ್ಟ್ ಆಗಿ ಏನಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಒದಗಿಸುತ್ತೆ. ಅಂದರೆ ಆ ಭೂಮಿಯ ಒಳಗೆ ಹೋಗಿ ವಾಪಸ್ ಪ್ರತಿಫಲನಗೊಳ್ಳುವಂತಹ ಸಿಗ್ನಲ್ಗಳು ಒಂದೊಂದು ವಸ್ತುಗಳಿಗೆ ತಾಗಿ ಅದು ಪ್ರತಿಫಲನಗೊಳ್ಳುವಂಥ ಒಂದು ಸಿಗ್ನಲ್ಗಳು ಬಹಳಷ್ಟು, ಅಂದರೆ ವಸ್ತುವಿನಿಂದ ವಸ್ತುವಿಗೆ ಅದು ಬದಲಾಗುತ್ತಾ ಹೋಗುತ್ತೆ. ಅದರ ಆಧಾರದಲ್ಲಿ ಅಂದರೆ ಭೂಮಿಯ ಒಳಕ್ಕೆ ಹೋಗಿ ವಾಪಸ್ ಪ್ರತಿಫಲಿಸಿ ಬರುವಂತಹ ಸಿಗ್ನಲ್ಗಳು ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಒಂದು ನಿರ್ಧಾರ ಮಾಡಿಕೊಂಡು ಅದು ಯಾವ ವಸ್ತು ಅನ್ನುವಂಥದ್ದನ್ನು ತೀರ್ಮಾನಕ್ಕೆ ಬರಲಾಗುತ್ತೆ. ಸೆನ್ಸರ್ಗಳು ಆ ಒಂದು ಸಿಗ್ನಲ್ಗಳು ಭೂಮಿಯ ಒಳಭಾಗಕ್ಕೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಮೇಲೆ ಬಂದಂತಹ ಸಿಗ್ನಲ್ಗಳನ್ನು ಸೆನ್ಸರ್ಗಳು ದಾಖಲು ಮಾಡಿಕೊಂಡು ಎಕ್ಸಾಕ್ಟ್ ಆದ ಫಲಿತಾಂಶವನ್ನು ಕೊಡುತ್ತೆ. ಆ ಬಳಿಕ ಬಂದಿರುವಂತಹ ಮಾಹಿತಿ ಏನಿದೆ ಅಂದರೆ ಸಿಗ್ನಲ್ಗಳ ಮೂಲಕ ಸೆನ್ಸಾರ್ ಮೂಲಕ ದಾಖಲಿಸಲ್ಪಟ್ಟ ಸ್ಟೋರ್ ಆದಂತಹ ಡೇಟಾ ಏನಿದೆ ಅದನ್ನು ಸಾಫ್ಟ್ವೇರ್ ಮೂಲಕ 2D ಆರ್ 3D ಚಿತ್ರವಾಗಿ ಅದು ಪರಿವರ್ತನೆಯಾಗುತ್ತೆ. ಅದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ನ ಮೂಲಕ ಒಳಗಿನ ವಸ್ತು ಯಾವುದು, ಇನ್ ಕೇಸ್ ಕಲ್ಲಾಗಿದ್ರೆ ಕಲ್ಲು ಅಥವಾ ಬೇರೆ ಏನಾದರೂ ಮೆಟಾಲಿಕ್ ವಸ್ತುಗಳು ಅಂದರೆ ಲೋಹದ ವಸ್ತುಗಳು ಸಿಕ್ಕಿದ್ರೆ ಲೋಹದ ವಸ್ತುಗಳು, ಸೊ ಅದೆಲ್ಲವೂ ಕೂಡ 2D ಆರ್ 3D ಇಮೇಜ್ಗಳಾಗಿ ಪರಿವರ್ತನೆಗೊಂಡು ಆ ಒಂದು ಮಾನಿಟರ್ನ ಸ್ಕ್ರೀನ್ನಲ್ಲಿ ಗೊತ್ತಾಗುತ್ತೆ. ಸೊ ಇದೆಲ್ಲವೂ ಕೂಡ ಇಮಿಡಿಯೇಟ್ ಆಗಿ ಆಗುವಂತಹ ಕೆಲಸಗಳು. ಅಂದರೆ ಅಲ್ಲಿ ಒಂದು ಕಡೆಯಿಂದ ಡ್ರೋನ್ GPS ಅನ್ನು ಹೊತ್ತುಕೊಂಡು ಚಲಿಸ್ತಾ ಇದ್ದ ಹಾಗೆ ಅದರಿಂದ ಸಿಗ್ನಲ್ಗಳು ಭೂಮಿಯ ಒಳಭಾಗಕ್ಕೆ ಹೋಗುತ್ತೆ, ಅಲ್ಲಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಅದನ್ನು ಸೆನ್ಸರ್ಗಳು ಕ್ಯಾಪ್ಚರ್ ಮಾಡಿಕೊಂಡು ಅದರ ಡೇಟಾ ಏನಿದೆ ಅದನ್ನು ಸಾಫ್ಟ್ವೇರ್ಗೆ ರವಾನೆ ಮಾಡುತ್ತೆ. ಆ ಸಾಫ್ಟ್ವೇರ್ನ ಮೂಲಕ ಅದು ಯಾವ ವಸ್ತುವಿನಿಂದ ಪ್ರತಿಫಲಿತವಾಗಿ ಬಂದ ಸಿಗ್ನಲ್ ಅನ್ನುವಂಥದ್ದನ್ನು 2D ಆರ್ 3D ಇಮೇಜ್ನ ಮೂಲಕ 2D ಆರ್ 3D ಚಿತ್ರದ ಮೂಲಕ ತೋರಿಸುತ್ತೆ. ಸೊ ಇದು ಯಾಕೆ ಇದನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಹೇಳಿದ್ದೀವಿ. ಈ ರೀತಿಯ ದೊಡ್ಡ ಪ್ರದೇಶವನ್ನು ಸ್ಕ್ಯಾನ್ ಮಾಡಬೇಕು, ಅದನ್ನು ಉತ್ಖನನ ಮಾಡಿ ಅಷ್ಟೊಂದು ಸುಲಭದಲ್ಲಿ ಇಷ್ಟು ದೊಡ್ಡ ವ್ಯಾಪ್ತಿಯನ್ನು ಹುಡುಕೋದು ಸಾಧ್ಯ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಒಂದು ಲಾರ್ಜ್ ಸ್ಕೇಲ್ ಏರಿಯಾವನ್ನು ಸ್ಕ್ಯಾನ್ ಮಾಡಬೇಕಿದ್ರೆ ಈ ರೀತಿಯ ಒಂದು ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಈಗಾಗಲೇ ನಾವು ಹೇಳಿರುವಂಥ ಚಾಲೆಂಜಸ್ ಅಲ್ಲಿ 2-3 ವಿದ್ಯುತ್ ಕಂಬಗಳಿದೆ, ಮೇಲ್ಭಾಗದಿಂದ ಎಲೆಕ್ಟ್ರಿಕ್ ಲೈನ್ ಕೂಡ ಹಾದು ಹೋಗಿದೆ, ಜೊತೆಗೆ ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಕೂಡ ಇದೆ. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಸವಾಲುಗಳು, ಚಾಲೆಂಜಸ್ ಇರುವಂಥ ಹಿನ್ನೆಲೆಯಲ್ಲಿ ಈಗ ಈ ರೀತಿ GPR ಅನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ, ಸ್ಕ್ಯಾನ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು, ಅಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಇರ್ಬೋದು, ಅಂದರೆ ಅಷ್ಟೊಂದು ಏರಿಯಾವನ್ನು ಕ್ಲೀನ್ ಮಾಡುವಂಥದ್ದು. ಯಾಕಂತ ಹೇಳಿದರೆ ಅಬ್ಸ್ಟ್ಯಾಕಲ್ಸ್ ಇದ್ದರೆ ಒಂದಷ್ಟು ನಿಖರವಾದ ಫಲಿತಾಂಶ ಸಿಗಲಿಕ್ಕಿಲ್ಲ ಎನ್ನುವಂಥ ಒಂದು ಕಾರಣಕ್ಕಾಗಿ ಭೂಮಿಯ ಮೇಲೆ ಅಂದರೆ ಹೆಚ್ಚುವರಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ ಹುಲ್ಲು ಕಡ್ಡಿಗಳನ್ನು ಕತ್ತರಿಸುವಂತಹ ಕೆಲಸಗಳಾಗ್ತಾ ಇದೆ. ಅದೇ ರೀತಿ ರಾಶಿಯಾಗಿ ಗುಡ್ಡೆಯಾಗಿ ಬಿದ್ದಿರುವಂತಹ ವಸ್ತುಗಳನ್ನು ಕೂಡ ಅಲ್ಲಿಂದ ತೆಗೆಯುವಂತಹ ಕೆಲಸಗಳು ಆಗ್ತಾ ಇದೆ. ಅಲ್ಲಿ ಬ್ರಷ್ ಕಟರ್ನಲ್ಲಿ ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಕಾರ್ಮಿಕರು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಬೆಳೆದಿರುವಂತಹ ಹುಲ್ಲು ಕಡ್ಡಿಗಳು ತೆರವಾಗ್ತಾ ಇದೆ. ಆ ಒಂದು ಕ್ರೈಮ್ ಸೀನ್ನ ಒಳಭಾಗದಲ್ಲಿರುವಂತಹ ಎಲ್ಲ ಅಡ್ಡಿಗಳನ್ನು ಕೂಡ ಈಗ ಅಲ್ಲಿ ನಿವಾರಣೆ ಮಾಡಲಾಗ್ತದೆ. ಅಂದರೆ ಒಂದು ಸ್ಕ್ಯಾನಿಂಗ್ ಪ್ರೊಸೆಸ್ಗೆ ಯಾವುದೆಲ್ಲವೂ ಕೂಡ ಅಡ್ಡಿಯಾಗುವಂತಹ ಸಾಧ್ಯತೆಗಳಿದೆಯೋ ಅದೆಲ್ಲವನ್ನು ಕೂಡ ಅಂದರೆ ಇನ್ನೊಂದಷ್ಟು ಕರಾರುವಕ್ಕಾದ ಒಂದು ಫಲಿತಾಂಶವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅಂದರೆ ಇದು ಒಂದಷ್ಟು ಸಿಗ್ನಲ್ಗಳಿಗೆ ಅಡಚಣೆ ಆಗಬಹುದು. ಯಾಕಂತ ಹೇಳಿದರೆ ರಾಡರ್ ಒಂದಷ್ಟು ಮೇಲ್ಭಾಗದಲ್ಲಿ ಹಾರಾಡ್ತಾ ಇರುತ್ತೆ ಡ್ರೋನ್ ಮೂಲಕ. ಸೊ ಅಲ್ಲಿಂದ ಒಳಭಾಗಕ್ಕೆ ಸಿಗ್ನಲ್ಗಳು ಹೋಗಬೇಕು. ಆ ಸಿಗ್ನಲ್ಗಳಿಗೆ ಒಂದಷ್ಟು ಅಬ್ಸ್ಟ್ಯಾಕಲ್ಸ್ ಬರಬಾರ್ದು ಎನ್ನುವಂಥ ನೆಲೆಯಲ್ಲಿ, ಅಡೆತಡೆಗಳು ಬರಬಾರ್ದು ಎನ್ನುವಂಥ ನೆಲೆಯಲ್ಲಿ ಅಲ್ಲಿ ಬೆಳೆದಿರುವಂತಹ ಹೆಚ್ಚುವರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂತಹ ಹುಲ್ಲುಗಡ್ಡಿಗಳನ್ನು ಈಗ ಯಂತ್ರದ ಮೂಲಕ ತೆರವು ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಸೊ SIT ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಅಲ್ಲಿ ಈಗ ಕಾರ್ಮಿಕರು ಕೆಲಸದಲ್ಲಿ ತೊಡಗಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ.
ಪ್ರಮುಖ ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರನ್ನ ನಾವು ನೋಡ್ತಾ ಇದ್ದೇವೆ. ಎಲೆಗಳ ನಡುವಿನಿಂದ ಅವರ ಒಂದು ದೃಶ್ಯವನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನ ನಮ್ಮ ಕ್ಯಾಮರಾ ಪರ್ಸನ್ಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ಕೆಲಸ ಕಾರ್ಯಗಳು, ಅಲ್ಲಿನ ಚಟುವಟಿಕೆಗಳನ್ನ ಕೂಡ ತೋರಿಸುವಂತಹ ಪ್ರಯತ್ನ ಬಹಳಷ್ಟು ಸವಾಲುಗಳ ನಡುವೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ನೇರವಾಗಿ ನಿಂತು ಯಾವುದೇ ದೃಶ್ಯಗಳನ್ನ ಸೆರೆ ಹಿಡಿಯುವಂತ ಅವಕಾಶಗಳಿಲ್ಲ. ಸಾಧ್ಯ ಆದ ಮಟ್ಟಿಗೆ ಅಲ್ಲಿ ಮರಗಿಡಗಳ ನಡುವೆ ನಿಂತು ಇಳಿಜಾರಿನ ಪ್ರದೇಶಗಳೆಲ್ಲ ನಿಂತು ಅಲ್ಲಿನ ದೃಶ್ಯಗಳನ್ನು ತೋರಿಸುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನೇರವಾಗಿ ಯಾವುದೇ ದೃಶ್ಯಗಳನ್ನು ಕೂಡ ಅಲ್ಲಿ ಸೆರೆ ಹಿಡಿಯುವಂತಹ ಜಾಗಗಳಿಲ್ಲ, ಅಲ್ಲಿಗೆ ತೆರಳೋದಿಕ್ಕೆ ಅವಕಾಶಗಳು ಕೂಡ ಇಲ್ಲ. ಪೊಲೀಸರು ಸ್ನಾನಘಟ್ಟದ ಸಮೀಪವೇ ಅಂದ್ರೆ ಆ ಒಂದು ರಸ್ತೆಯ ಪಕ್ಕದಲ್ಲೇ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿಕೊಂಡು ಅಲ್ಲಿ ಸಂಚಾರವನ್ನು ನಿರ್ಬಂಧಿಸಿರುವಂತದ್ದನ್ನು ನಾವು ನಮ್ಮ ವಾಹನ ತಲುಪಿದಂತ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಸೊ ಈಗ ಅಲ್ಲಿ ಎಲ್ಲೆಲ್ಲಿಂದ ಒಂದು ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೂ ಸಾಧ್ಯವೋ ಅಲ್ಲಿಂದ ದೃಶ್ಯಗಳನ್ನು ಒಂದು ಕ್ಯಾಪ್ಚರ್ ಮಾಡುವಂತಹ ಕೆಲಸಗಳು ನಮ್ಮ ಕ್ಯಾಮರಾ ಪರ್ಸನ್ಸ್ ಮೂಲಕ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕ್ರೈಮ್ ಲೈನ್ನ ಆ ಒಂದು ಪರಿಧಿಯ ಒಳಭಾಗದಲ್ಲಿ ಪೊಲೀಸ್ ವಾಹನ ಅಧಿಕಾರಿಗಳ ಓಡಾಟವನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಮುಖ್ಯವಾಗಿ ಯಾವಾಗಲೂ ಅಧಿಕಾರಿಗಳು ಬರ್ತಾ ಇದ್ದಂತಹ ವಾಹನ ಕೂಡ ಅಲ್ಲಿಂದ ನಿರ್ಗಮಿಸ್ತಾ ಇದೆ.
ಈಗಾಗಲೇ ಡ್ರೋನ್ ಮೌಂಟೆಡ್ ರಾಡಾರ್ನ ಮೂಲಕ ಶೋಧದ ಡೆಮೋ ಮಾಡಿದ ಬಳಿಕ, ಅಂದರೆ ಪ್ರಾಯೋಗಿಕ ಪರೀಕ್ಷೆಯನ್ನ ನಡೆಸಿದಂಥ ಬಳಿಕ ಇದೀಗ ಅಧಿಕಾರಿಗಳು ಅಲ್ಲಿಂದ ವಾಪಸ್ಸಾಗಿದ್ದಾರೆ ಎನ್ನುವಂಥ ಮಾಹಿತಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ. ಅಲ್ಲಿ ಅಧಿಕಾರಿಗಳ ತಂಡ ಒಬ್ಬೊಬ್ಬರಾಗಿ ವಾಹನದ ಮೂಲಕ ಹೊರಟಿರುವಂತಹ ದೃಶ್ಯಗಳನ್ನು ನಾವು ಗಮನಿಸಿದ್ವಿ. ಸೊ ಪಾಯಿಂಟ್ ನಂಬರ್ 13ರಿಂದ ಈಗ ಎಲ್ಲ ಅಧಿಕಾರಿಗಳು ತಂತ್ರಜ್ಞರು ಕೂಡ ಹೊರಟಿದ್ದಾರೆ SIT ಕಚೇರಿಯತ್ತ. ಅಂದರೆ ಇವತ್ತು ಡೆಮೋ, ಈ ಒಂದು ಸ್ಕ್ಯಾನರ್ ವರ್ಕ್ ಆಗುತ್ತಾ, GPR ಮೂಲಕ ಶೋಧವನ್ನು ನಡೆಸೋದಕ್ಕೆ ಸಾಧ್ಯ ಇದೆಯಾ ಅಥವಾ ಹೇಗೆ ವರ್ಕ್ ಆಗುತ್ತೆ, ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಏನೇನು ಮಾಡಿಕೊಳ್ಬೇಕಾಗುತ್ತೆ ಎಲ್ಲವನ್ನು ಕೂಡ ಒಂದು ತಿಳಿದುಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಡೆಮೋ ಪ್ರಾಕ್ಟೀಸನ್ನು ಮಾಡಿದರು. ಒಂದು ಅಂದರೆ ಡ್ರೋನ್ ಮೌಂಟೆಡ್ ರಾಡಾರ್, ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಶೋಧ ಮಾಡುವಂತಹ ಕೆಲಸಗಳಾಯಿತು. ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಒಂದು ಕೆಲಸಗಳಾಯಿತು. ಸೊ ಆ ಬಳಿಕ ಇದೀಗ ಅಲ್ಲಿಂದ ಹೊರಟಿದ್ದಾರೆ. ಮುಂದಕ್ಕೆ ಏನು ಅನ್ನುವಂಥದ್ದು ಇದಕ್ಕೂ ಸದ್ಯಕ್ಕೆ ಉತ್ತರ ಇಲ್ಲ, ಅದನ್ನು ಪಡೆದುಕೊಳ್ಬೇಕಾಗುತ್ತೆ. ನಾಳೆ ಮತ್ತೆ ಇದನ್ನು ತಂದು ಶೋಧ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ, ಮುಂದಿನ ಕಾರ್ಯಾಚರಣೆಯ ವಿಧಾನಗಳು ಹೇಗೆ, ಏನು, ಎತ್ತ ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗೋದಕ್ಕಿದೆ. ಸೊ ಲಭ್ಯ ಇರುವಂಥ ಮಾಹಿತಿಗಳ ಪ್ರಕಾರ ನಾಳೆ ಇದೇ GPR ಮೂಲಕ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ, ಪ್ರಾಕ್ಟಿಕಲ್ ಆಗಿ ಶೋಧವನ್ನು ಮಾಡುತ್ತೆ. ಇವತ್ತು ಡೆಮೋ ಮಾಡಿರುವಂಥದ್ದು, ಜೊತೆಗೆ ಅದಕ್ಕೆ ಪೂರಕವಾಗಿ ಅಲ್ಲಿ ಬೆಳೆದಿರುವಂಥ ಹುಲ್ಲು ಗಿಡಗಂಟಿಗಳನ್ನು ತೆರವು ಮಾಡಿಸುವಂತಹ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಬ್ರಷ್ ಕಟ್ಟರ್ ಅಥವಾ ಹುಲ್ಲು ಕತ್ತರಿಸುವಂತಹ ಯಂತ್ರ ಏನಿದೆ ಅದರ ಮೂಲಕ ಅಲ್ಲಿ ಬೆಳೆದಿರುವಂತಹ ಹುಲ್ಲನ್ನು ಕತ್ತರಿಸುವಂತಹ ಕೆಲಸದಲ್ಲಿ ಕಾರ್ಮಿಕರು ನಿರತರಾಗಿದ್ದಾರೆ. ಅದೇ ರೀತಿ ಅಲ್ಲಿ ರಾಶಿ ಬಿದ್ದಿದ್ದಂತಹ ಕಸಕಡ್ಡಿಗಳನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಅದನ್ನು ಅಲ್ಲಿಂದ ಬೇರೆ ಕಡೆಗೆ ಕೊಂಡೊಯ್ದು ಹಾಕುವಂಥ ಕೆಲಸಗಳಾಗ್ತಾ ಇದೆ. ಯಾವ ರೀತಿ ಡ್ರೋನ್ ಮೌಂಟೆಡ್ GPR ರಾಡರನ್ನು ಈ ಒಂದು ಡ್ರೋನ್ಗೆ ಮೌಂಟ್ ಮಾಡಿ ಆ ಡ್ರೋನ್ಗೆ ಅಳವಡಿಕೆ ಮಾಡಿ ಅದರ ಮೂಲಕ ಅದನ್ನು ಹಾರಿಸುವಂಥದ್ದು. ಸೊ ಅದರಿಂದ ಹೊರಬರುವಂತಹ ಸಿಗ್ನಲ್ಗಳೇನಿದೆ ಅದು ಭೂಮಿಯ ಆಳಕ್ಕೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಆ ವಾಪಸ್ ಬಂದಂಥ ಸಿಗ್ನಲ್ಗಳನ್ನು ಸೆನ್ಸಾರ್ ಕ್ಯಾಪ್ಚರ್ ಮಾಡಿಕೊಂಡು ಸಾಫ್ಟ್ವೇರ್ಗೆ ರವಾನೆ ಮಾಡುತ್ತೆ. ಆ ಸಾಫ್ಟ್ವೇರ್ನ ಮೂಲಕ ಆ ಒಂದು ಇಮೇಜನ್ನು ಆ ಸಿಗ್ನಲನ್ನು ಆಧರಿಸಿ ಅದನ್ನು 2D ಆರ್ 3D ಇಮೇಜಿಂಗ್ ಮೂಲಕ ಅದರ ಒಂದು ಚಿತ್ರವನ್ನು ಪಡೆಯುವಂಥ ಕೆಲಸಗಳಾಗುತ್ತೆ. ತಳಭಾಗದಲ್ಲಿರುವಂಥ ವಸ್ತು ಏನು, ಅದು ಲೋಹದ ವಸ್ತುಗಳೇನಾದರೂ ಇರ್ಬೋದು ಅಥವಾ ಕಲ್ಲು ಇತ್ಯಾದಿ ಇರ್ಬೋದಾ, ಏನು ಸಿಗುತ್ತೆ ಅಂದರೆ ಯಾವುದನ್ನು ಪ್ರತಿಫಲಿಸಿ ಆ ಸಿಗ್ನಲ್ ವಾಪಸ್ ಆಗುತ್ತೋ ಅದನ್ನು 2D ಆರ್ 3D ಚಿತ್ರದ ಮೂಲಕ ತೋರಿಸುವಂತಹ ಕೆಲಸವನ್ನು ಆ ಒಂದು ಸಾಫ್ಟ್ವೇರ್ ಮಾಡುತ್ತೆ. ಸೊ ಅದರ ಮೂಲಕ ಭೂಮಿಯ ಒಳಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂತಹ ಕೆಲಸಗಳಾಗುತ್ತೆ. ಸೊ ಲಾರ್ಜ್ ಏರಿಯಾಗಳು, ದೊಡ್ಡ ಲಾರ್ಜ್ ಸ್ಕೇಲ್ನ ಏರಿಯಾಗಳನ್ನು ಸ್ಕ್ಯಾನ್ ಮಾಡೋದಕ್ಕೆ, ಅದರ ಭೂಮಿಯ ಒಡಲಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು GPR-ಅನ್ನು ಬಳಕೆ ಮಾಡಿಕೊಳ್ಳುವಂಥದ್ದು. ಸೊ ಈ ಒಂದು ಪ್ರದೇಶದಲ್ಲೂ ಕೂಡ ಒಂದಷ್ಟು ಸವಾಲುಗಳು ಇದ್ದಂಥ ಹಿನ್ನೆಲೆಯಲ್ಲಿ ಈಗ GPR-ಅನ್ನು ಬಳಕೆ ಮಾಡಿ ಅಲ್ಲಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ, ಶೋಧ ಮಾಡಲಾಗ್ತಾ ಇದೆ. ಸೊ ಇವತ್ತು ನಾವು ಈಗಾಗಲೇ ಹೇಳಿದ್ವಿ, ಇವತ್ತು ಡೆಮೋ ಆಗುತ್ತೆ, ಒಂದು ಪ್ರಾಯೋಗಿಕ ಪರೀಕ್ಷೆ ಆಗುತ್ತೆ. ಇದು ವರ್ಕ್ ಆಗುತ್ತಾ, ಹೇಗೆ ವರ್ಕ್ ಆಗುತ್ತೆ, ಅಥವಾ ವರ್ಕ್ ಆಗಬೇಕಿದ್ರೆ ಇಲ್ಲಿನ ಒಂದು ಸ್ಥಿತಿಗತಿಗಳು ಹೇಗಿರಬೇಕಾಗುತ್ತೆ, ಅದಕ್ಕೆ ಪೂರಕವಾಗಿ ಏನೆಲ್ಲ ಬದಲಾವಣೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ, ಎಲ್ಲವನ್ನು ಕೂಡ ಒಂದು ತಿಳಿದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ರಾಡರನ್ನು ಪ್ರಾಯೋಗಿಕವಾಗಿ ಇಲ್ಲಿ ಒಂದು ಪರೀಕ್ಷೆ ಮಾಡಲಾಗಿದೆ. ಡ್ರೋನ್ ಮೌಂಟೆಡ್ ರಾಡರ್, ಡ್ರೋನ್ ಮೌಂಟೆಡ್ GPR-ಅನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಅದರ ಫಲಿತಾಂಶಗಳು ಹೇಗೆ ಬರುತ್ತೆ, ಏನು ಎತ್ತ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ಕೆಲಸಗಳಾಗಿರುವಂಥದ್ದು. ಅದು ಯಾವ ರೀತಿ ಹಾರಾಟ ಮಾಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ರೀತಿ ನಿಧಾನವಾಗಿ ಎಲ್ಲ ಭಾಗಗಳಿಗೂ ಹೋಗಿ, ಅಂದರೆ ಈ ಒಂದು ಕ್ರೈಮ್ ಲೈನ್ ಎಳೆದಿರುವಂತಹ ಜಾಗ ಏನಿದೆ, ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಏನಿದೆ, ಅದನ್ನು ಒಂದು ಸ್ಕ್ಯಾನ್ ಮಾಡುವಂತಹ ಕೆಲಸಗಳು ಇದರ ಮೂಲಕ ಆಗುತ್ತೆ.
ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ವ್ಯಕ್ತಿಯ ಪ್ರಕರಣ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಯಾಕೆಂತಂದ್ರೆ ಈಗಾಗಲೇ 13ನೇ ಗುರುತಿನ ಬಗ್ಗೆ ಬಹಳಷ್ಟು ಕುತೂಹಲಗಳಿವೆ. ನಾವಿರುವಂತಹದ್ದು 13ನೇ ಗುರುತಿನಲ್ಲಿ. ಆದ್ರೆ ಇವತ್ತು ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಲಾಯಿತು. ತಾವೀಗ ನೋಡ್ತಾ ಇದ್ದೀರಿ 13ನೇ ಗುರುತು. ಈಗಾಗಲೇ ಡ್ರೋನ್ ಮೌಂಟೆಡ್ GPR ಅನ್ನ ಹೇಗೆ ಬಳಕೆ ಮಾಡಿದ್ರು ಅನ್ನುವಂತ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಡ್ರೋನ್ ಮೌಂಟೆಡ್ GPR ತಂತ್ರಜ್ಞಾನ ಬಳಸಿ ಪಾಯಿಂಟ್ ನಂಬರ್ 13ರನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಡ್ರೋನ್ ಮೂಲಕ GPR ಸ್ಕ್ಯಾನ್ ಗೆ ಸಿದ್ಧತೆ ನಡೆಸಿದಂತ ಟೀಮ್ ಒಂದು ರೌಂಡ್ ಇಲ್ಲಿ GPR ನ ಮೂಲಕ ಸ್ಕ್ಯಾನ್ ಮಾಡಿಸಿ ಡೆಮೋ ಸ್ಕ್ಯಾನ್ ಅನ್ನ ನಡೆಸಿದೆ. ಸಾಮಾನ್ಯ GPR ಆಂಟೆನಾವನ್ನ ಡ್ರೋನ್ ನ ಕೆಳಭಾಗದಲ್ಲಿ ಅಳವಡಿಸಿ ಶೋಧ ಕಾರ್ಯವನ್ನ ಮಾಡುವಂತದ್ದು ಇದರ ಕ್ರಮ. ಡ್ರೋನ್ ಗಾಳಿಯಲ್ಲಿ ಹಾರುತ್ತಾ ನೆಲದ ಮೇಲ್ಮೈಗೆ ಸಮೀಪವಾಗಿ GPR ಸಿಗ್ನಲ್ ಅನ್ನ ಕಳುಹಿಸುತ್ತದೆ. ಆ ಸಿಗ್ನಲ್ ನೆಲದೊಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಅದನ್ನ ಸೆನ್ಸರ್ಗಳು ದಾಖಲಿಸಿ ನಿಖರ ಫಲಿತಾಂಶವನ್ನ ನೀಡ್ತದೆ ಅನ್ನುವಂಥದ್ದು ಮಾಹಿತಿ ಇದೆ. ಅದನ್ನ ನಂತರ ಡೇಟಾವನ್ನ ಸಾಫ್ಟ್ವೇರ್ ಮೂಲಕ 2D ಮತ್ತು 3D ಚಿತ್ರವಾಗಿ ಪರಿವರ್ತನೆಗೊಳಿಸಲಾಗುತ್ತೆ. ನಂತರ ವೇಗವಾಗಿ ದೊಡ್ಡ ಇಡೀ ಪ್ರದೇಶ ಅಂದ್ರೆ ತಾವೀಗ ನೋಡ್ತಾ ಇದ್ರಿ, ಈಗ ನೋಡ್ತಾ ಇರುವಂತದ್ದು ಸ್ಪಾಟ್ ನಂಬರ್ 13. ಈ 13ನೇ ನಂಬರ್ ನಲ್ಲಿ ಇದ್ದಂತ ಕಳೆಗಿಡಗಳನ್ನ ತೆಗೆಯುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ. ಯಾಕೆಂತಂದ್ರೆ ಇವತ್ತು ಈಗಾಗಲೇ GPR ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಲಾಗಿದೆ. ಅದಕ್ಕೆ ಕಳೆಗಿಡಗಳಿದ್ರೆ ಅದರ ರಿಸಲ್ಟಿನ ಮೇಲೆ ಪರಿಣಾಮ ಬೀರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಂದ ಅದರ ಒಂದು ಕಳೆಗಿಡಗಳನ್ನ ತೆಗೆದು ನಾಳೆ ಮತ್ತೆ GPR ಅನ್ನ ಬಳಕೆ ಮಾಡಿಕೊಂಡು ತದ ಬಳಿಕ ಉತ್ಖನನಕ್ಕೆ ಮುಂದಾಗ್ತಾರೆ. ಇವತ್ತು ಮುಸುಕುದಾರಿಯನ್ನಾಗ್ಲಿ ಅಥವಾ ಎಸಿಸ್ಟ್ ಎಲ್ಲ ವರ್ಗೀಕರಣರಾಗ್ಲಿ ಕರೆದುಕೊಂಡು ಬರೋದು. ಯಾಕೆಂತಂದ್ರೆ ಇವತ್ತು ಯಾವುದೇ ಉತ್ಖನನ ಇಲ್ಲ, ಬದಲಾಗಿ ಪ್ರಯೋಗಾತ್ಮಕವಾಗಿ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾದ್ರು. ಪ್ರಯೋಗಾತ್ಮಕವಾಗಿ ಡ್ರೋನ್ ಮೌಂಟೆಡ್ GPR ಅನ್ನ ಈ ಒಂದು ಕ್ರೈಮ್ ಲೈನ್ ಏನಿದೆ ಇಲ್ಲೇ ಬಳಕೆ ಮಾಡಿದ್ರು ಕೂಡ ಅದರ ಜೊತೆಗೆ ಇದು ಆ ಒಂದು ಡ್ರೋನ್ ಮೌಂಟೆಡ್ GPR ವೇಗವಾಗಿ ದೊಡ್ಡ ಪ್ರದೇಶವನ್ನ ಕವರ್ ಮಾಡೋದಕ್ಕೆ ಅದು ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬಹಳ ಅಗಲವಾದಂತಹ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅದು ಆ ಒಂದು ಡ್ರೋನ್ ಮೌಂಟೆಡ್ GPR ನೆರವಾಗ್ತದೆ. ಇದು ಸಾಫ್ಟ್ವೇರ್ ಮೂಲಕ 2D 3D ಚಿತ್ರವಾಗಿ ಪರಿವರ್ತನೆಯಾಗಿ ಭೂಮಿಯ ಅಡಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಅದರ ಜೊತೆಗೆ ಇಲ್ಲಿ ಯಾಕೆ ಡ್ರೋನ್ ಮೌಂಟೆಡ್ GPR ಅನ್ನೇ ಬಳಕೆ ಮಾಡ್ತಾರೆ ಅಂತಂದ್ರೆ ಪಕ್ಕದಲ್ಲಿರುವಂತದ್ದು ನದಿಯ ದಂಡೆ. ಈ ಹಿನ್ನೆಲೆಯಲ್ಲಿ ಇಂತಹ ಯಾವುದೇ ರಿಸ್ಕ್ ಬೇಡ, ಡ್ರೋನ್ ಮೌಂಟೆಡ್ GPR ಅನ್ನೇ ಬಳಕೆ ಮಾಡಿಕೊಂಡು ಇಲ್ಲೇನಾದ್ರೂ ಇದ್ರೆ ಉತ್ಖನನ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡೆಮೋ ಸ್ಕ್ಯಾನ್ ಈಗಾಗಲೇ ಮುಗಿದಿದೆ. ಸುಮಾರು 5 ರಿಂದ 9 ನಿಮಿಷಗಳ ಕಾಲ ಡೆಮೋ ಸ್ಕ್ಯಾನ್ ನಡೆಸಿದ ಅಂತ ತಂಡ ಬಳಿಕ ಈ ಒಂದು ಸ್ವಚ್ಛತೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯ ಸೂಚನೆಯನ್ನ ಕೊಟ್ಟರು. ಗಿಡಗಂಟಿಗಳ ಕ್ಲೀನ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಕ್ಲೀನ್ ಮಾಡಿದ ನಂತರ ನಾಳೆ ಮತ್ತೆ ಡ್ರೋನ್ GPR ಅನ್ನ ಅಥವಾ ಡ್ರೋನ್ ಮೌಂಟೆಡ್ GPR ಅನ್ನ ಬಳಸಿಕೊಂಡು ಈ ಒಂದು ಪ್ರದೇಶವನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಈ ಪ್ರದೇಶವನ್ನ ಸ್ಕ್ಯಾನ್ ಮಾಡಿದ ನಂತರ ಡ್ರೋನ್ ಮೌಂಟೆಡ್ GPR ನ ಬಳಸಿಕೊಂಡು ಈ ಒಂದು ಸ್ಥಳವನ್ನ ಸ್ಕ್ಯಾನ್ ಮಾಡಿದ ನಂತರ ಏನಾದ್ರೂ ಒಳಭಾಗದಲ್ಲಿ ಅಂತಹ ಒಂದು ಕುರುಹುಗಳು ಕಂಡು ಬಂದ್ರೆ ಉತ್ಖನನ ಮಾಡುವಂತಹ ಕಾರ್ಯಗಳನ್ನ ನಾಳೆ ಕೈಗೆತ್ತಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ GPR ನ ಬಳಕೆ ಮಾಡಿ ಅಂದ್ರೆ ಡೆಮೋ ಬಳಕೆ ಮಾಡಿ ಈಗಾಗಲೇ ತಂಡ ಬೆಳ್ತಂಗಡಿ ಹತ್ತ ತೆರಳಿದೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಕೌತುಕದ ಪಾಯಿಂಟ್ ಆಗಿದ್ದಂತಹ ಪಾಯಿಂಟ್ ನಂಬರ್ 13ರಲ್ಲಿ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡೋದಕ್ಕೆ ತಂಡ ಸಿದ್ಧವಾಗಿದ್ದು ಮಾತ್ರವಲ್ಲ, ಈಗಾಗಲೇ ಡೆಮೋ ಸ್ಕ್ಯಾನ್ ಮಾಡಿದೆ. ನಾಳೆ ಸಂಪೂರ್ಣವಾಗಿ ಈ ಒಂದು ಕ್ರೈಮ್ ಸೀನ್ ಇರುವಂತಹ ಪ್ರದೇಶವನ್ನ ಡ್ರೋನ್ ಮೌಂಟೆಡ್ GPR ನ ಮೂಲಕ ಸ್ಕ್ಯಾನ್ ಮಾಡಿ ಅದರ 2D ಮತ್ತು 3D ಚಿತ್ರಗಳನ್ನ ಏನು ಪಡೀತಾರೆ. ತದ ಬಳಿಕ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಇದೀಗ ತಾವು ಇವತ್ತಿನ ಈ ಕಾರ್ಯವನ್ನ ಮುಗಿಸಿ SIT ಅಧಿಕಾರಿಗಳು ತೆರಳಿದ್ದಾರೆ. ನಿನ್ನೆ ಆ ತನಕ ಬಹಳ ಕುತೂಹಲಕಾರಿಯಾಗಿತ್ತು ಡ್ರೋನ್ ಮೌಂಟೆಡ್ GPR ಅಂದ್ರೆ ಏನು, ಹೇಗಿರುತ್ತೆ ಅನ್ನುವಂಥದ್ದು. ಅದನ್ನ ಈಗ ಸ್ಪಷ್ಟವಾಗಿ ಎಲ್ಲರೂ ಕೂಡ ನೋಡಿದ್ದೀರಿ. ನಾಳೆ ಮತ್ತಷ್ಟು ಡ್ರೋನ್ ಮೌಂಟೆಡ್ GPR ನ ಮೂಲಕ ಇದರ ಸ್ಕ್ಯಾನ್ ಆಗತ್ತೆ. ತದ ಬಳಿಕ ಏನಾದ್ರೂ ಕಂಡು ಬಂದ್ರೆ ಮಾತ್ರ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ನಮಗೆ ಲಭ್ಯವಾಗಿದೆ. ಆದಿತ್ಯ ಶೆಟ್ಟಿ ಬಳಂಜೆ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಸ್ನಾನಘಟ್ಟ, ನೇತ್ರಾವತಿ.
GPR ಅಂದರೆ ಡ್ರೋನ್ ಮೌಂಟೆಡ್ GPR ಮೂಲಕ ಡೆಮೋ ಸ್ಕ್ಯಾನ್ ಮಾಡಿ ಈಗಾಗಲೇ ಅಧಿಕಾರಿಗಳ ತಂಡ ಅಲ್ಲಿಂದ ತೆರಳಿದ್ದಾರೆ. ಈ ನಡುವೆ ಆ ಒಂದು ಜಾಗವನ್ನ ಸ್ವಚ್ಛಗೊಳಿಸುವಂತಹ ಕೆಲಸಗಳಾಗ್ತಾ ಇದೆ. ಅಲ್ಲಿ ಬೆಳೆದಿರುವಂತಹ ಹುಲ್ಲು ಗಿಡಗಂಟಿಗಳನ್ನ ಕತ್ತರಿಸುವಂತಹ ಕೆಲಸ, ಅದರ ಜೊತೆಗೆ ಅಲ್ಲಿ ರಾಶಿ ಬಿದ್ದಿದ್ದಂತಹ ಕಸಗಳನ್ನು, ಮುಖ್ಯವಾಗಿ ಮರದ ರೆಂಬೆ ಕೊಂಬೆಗಳು, ಮರದ ಒಣಗಿದ ಗೆಲ್ಲುಗಳ ರಾಶಿ ಎಲ್ಲ ಇತ್ತು, ಅವುಗಳೆಲ್ಲವನ್ನು ಕೂಡ ಅಲ್ಲಿ ಈಗ ತೆರವು ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ಅಲ್ಲಿ ಡೆಮೋ ಕಾರ್ಯಾಚರಣೆಯನ್ನು ಮುಗಿಸಿದಂತಹ ಅಧಿಕಾರಿಗಳು ಮತ್ತು ಈ ಒಂದು ತಜ್ಞರ ತಂಡ ಏನಿದೆ, ಈ ಒಂದು GPRನ ನಿರ್ವಹಣೆ ಮಾಡುವಂತಹ ತಂಡ, ಆಪರೇಟ್ ಮಾಡುವಂತಹ ತಂಡ ಏನು ಬಂದಿತ್ತು, ಅದು ಈಗ ಅಲ್ಲಿಂದ ಹೊರಟಿದೆ. ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ನಾವು ಈಗಾಗಲೇ ನೇರ ಪ್ರಸಾರದಲ್ಲಿ ನೋಡಿದ್ವಿ. ಅಧಿಕಾರಿಗಳಿಂದ ವಾಪಸ್ ಆಗ್ತಾ ಇದ್ದಾರೆ. ಯಾವ ರೀತಿ ಇದು ಸ್ಕ್ಯಾನ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದು ಈಗ ದೃಶ್ಯಗಳಲ್ಲಿ. ಡ್ರೋನ್ ಮೌಂಟೆಡ್, ಅದರ ಕೆಳಭಾಗದಲ್ಲಿ ಏನು ನೀವು ಒಂದು ಆಬ್ಜೆಕ್ಟನ್ನು ನೋಡ್ತಾ ಇದ್ದೀರಿ, ಅದು GPR ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್. ಆ ರ್ಯಾಡರನ್ನು ಈ ಒಂದು ಡ್ರೋನ್ಗೆ ಮೌಂಟ್ ಮಾಡಿದ್ದಾರೆ. ಸೊ ಅದು ಅಲ್ಲಿಂದ ಸಿಗ್ನಲ್ಗಳನ್ನು ಭೂಮಿಯ ಒಳಭಾಗಕ್ಕೆ ಕಳಿಸಿ, ಅಂದರೆ ಯಾವ ಏರಿಯಾದಲ್ಲಿ ನಾವು ಶೋಧವನ್ನು ಮಾಡಬೇಕು ಆ ಏರಿಯಾದಲ್ಲಿ ಒಂದಿಷ್ಟು ನಿಗದಿತ ಎತ್ತರದಲ್ಲಿ ಈ ಒಂದು ಡ್ರೋನನ್ನು ಹಾರಿಸಲಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಆ ಡ್ರೋನ್ನಲ್ಲಿ ಅಳವಡಿಸಿರುವಂತಹ GPR ಏನಿದೆ, ಆ ರ್ಯಾಡರ್ನಿಂದ ಸಿಗ್ನಲ್ಗಳು ಕೆಳಭಾಗಕ್ಕೆ ರವಾನೆಯಾಗುತ್ತೆ. ಭೂಮಿಯನ್ನು ಸೀಳಿಕೊಂಡು ಅದು ಭೂಮಿಯ ಒಳಭಾಗಕ್ಕೆ ಹೋಗುತ್ತೆ, ಆ ಸಿಗ್ನಲ್ಗಳು ನುಗ್ಗುತ್ತೆ. ಸೊ ಅಲ್ಲಿ ಒಂದಷ್ಟು ನಿಗದಿತ ಆಳದವರೆಗೆ ಸಾಗಿ ಅಲ್ಲಿನ ಒಂದು ನಿಗದಿತ ಆಳದವರೆಗೆ ಸಾಗಿ ಅಲ್ಲಿಂದ ವಾಪಸ್ ಆಗುತ್ತೆ ಸಿಗ್ನಲ್ಗಳು. ಅಂದರೆ ಅಲ್ಲಿ ಯಾವುದೇ ರೀತಿಯ, ಅಂದರೆ ಸಿಗ್ನಲ್ಗಳಲ್ಲಿ ಯಾವುದೇ ರೀತಿಯ ಚಿತ್ರಗಳು ಕಾಣಿಸುತ್ತೆ ಅಂತಲ್ಲ, ಅಲ್ಲಿಂದ ಬರುವಂತಹ ಸಿಗ್ನಲ್ಗಳು ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಭೂಮಿಯ ಒಳಭಾಗಕ್ಕೆ ಹೋದಂತಹ ಸಿಗ್ನಲ್ಗಳು ರಿಫ್ಲೆಕ್ಟ್ ಆಗಿ ವಾಪಸ್ ರೇಡರ್ಗೆ ಬಂದು ರೇಡರ್ನಲ್ಲಿರುವಂತಹ ಸೆನ್ಸಾರ್ನಲ್ಲಿ ಕ್ಯಾಪ್ಚರ್ ಆಗಿ ಆ ಸೆನ್ಸಾರ್ ಮೂಲಕ ಸಾಫ್ಟ್ವೇರ್ಗೆ ರವಾನೆಯಾಗುತ್ತೆ. ಆ ಸಾಫ್ಟ್ವೇರ್ನಲ್ಲಿ ಇರುವಂಥ ಒಂದು ತಂತ್ರಾಂಶದ ಮೂಲಕ ಆ ಸಾಫ್ಟ್ವೇರ್ನಲ್ಲಿ ಅದನ್ನು 2D or 3D ಇಮೇಜ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಸೊ ಆ ಮೂಲಕ ಒಳಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ಆ ಸಿಗ್ನಲ್ಗಳ ಆಧಾರದಲ್ಲಿ ಒಂದು ಪತ್ತೆ ಹಚ್ಚುವಂತಹ ಕೆಲಸಗಳಾಗುತ್ತೆ. 2D or 3D ಇಮೇಜ್ನ ಮೂಲಕ ಒಂದು ಬಹುತೇಕ ಒಂದು ಚಿತ್ರದ ಮೂಲಕ ಗೊತ್ತಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಟೆಕ್ನಾಲಜಿ ಇರುವಂಥದ್ದು GPRನಲ್ಲಿ, ಅದರ ಮೂಲಕ ಸ್ಕ್ಯಾನ್ ಮಾಡುವಂತಹ ಕೆಲಸಗಳು. ಸೊ ಈಗ ಸ್ಕ್ಯಾನ್ ಮಾಡೋದಕ್ಕೆ ಪೂರಕವಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬಹುಶಃ ಇದು ಹೇಗಾಗಬಹುದು ಅನ್ನುವಂಥದ್ದನ್ನು ಡೆಮೋ ನೋಡಿರುವಂಥದ್ದು ಇವತ್ತು. ಸೊ ಆ ಒಂದು ಕೆಲಸಗಳನ್ನು ಮುಗಿಸಿಕೊಂಡು ಈಗ ಹೊರಟಿದ್ದಾರೆ. ಸೊ ಅದು ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥದ್ದಕ್ಕೆ ಈ ದೃಶ್ಯಾವಳಿಗಳನ್ನು ನಾವು ಗಮನಿಸ್ಬೋದು. ಪಾಯಿಂಟ್ ನಂಬರ್ 13ರ ಆ ಒಂದು ಬೋರ್ಡ್ ಏನಿದೆ ಅದನ್ನು ಕೂಡ ನೀವು ಕೆಳಭಾಗದಲ್ಲಿ ನೋಡ್ಬೋದು. ಅದೇ ರೀತಿ ಅಲ್ಲಿ ಮೇಲ್ಭಾಗದಲ್ಲಿ ಈ ಒಂದು ಡ್ರೋನ್ ಮೌಂಟೆಡ್ GPR ಹಾರಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡಬಹುದು. ನೋಡಿದ್ದಾರೆ, ಡೆಮೋ ನೋಡಿ ನಾಳೆ ಬಹುತೇಕ ಈ ಒಂದು ಪಾಯಿಂಟ್ನಲ್ಲಿ ಸ್ಕ್ಯಾನ್ ಮಾಡುವಂತಹ ಕೆಲಸಗಳಾಗುತ್ತೆ. ಬಹುಶಃ ನಾಳೆ ಸಾಕ್ಷಿ ದೂರುದಾರನನ್ನ ಜೊತೆಗೆ ಸಕ್ಷಮ ಪ್ರಾಧಿಕಾರದ ಅಧಿಕಾರಿ AC ಸ್ಟೆಲ್ಲಾ ವರ್ಗೀಸ್ ಅವರನ್ನು ಕೂಡ ಕರೆದುಕೊಂಡು ಬಂದು ಶೋಧವನ್ನು ನಡೆಸಿ, ಇನ್ ಕೇಸ್ ಉತ್ಖನನ ನಡೆಸಬೇಕಾದ್ರೆ ಮುಂದಕ್ಕೆ ಏನು ಅನ್ನುವಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಸೊ ಈಗ ಅಲ್ಲಿ ಡೆಮೋ ಮುಗಿಸಿ ಈ ಒಂದು ಪ್ರಾಕ್ಟೀಸ್ ಸ್ಕ್ಯಾನನ್ನು ಮಾಡಿ ಅದನ್ನು ಹಾರಾಟವನ್ನು ನಡೆಸಿ GPR ಡ್ರೋನ್ ಮೌಂಟೆಡ್ GPRನ ಮೂಲಕ ಒಂದಷ್ಟು ಶೋಧವನ್ನು ನಡೆಸಿ ಆ ಒಂದು ಡೆಮೋ ಕಾರ್ಯಾಚರಣೆಯನ್ನು ಮುಗಿಸಿ ಈಗಾಗಲೇ SIT ಕಚೇರಿಯತ್ತ ಅಲ್ಲಿನ ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ. ಸೊ ಇವತ್ತು ಯಾವುದೇ ರೀತಿಯಲ್ಲೂ ನೈಜವಾದ ಕಾರ್ಯಾಚರಣೆ ನಡೆದಿಲ್ಲ, ಇದು ಡೆಮೋ ಮಾಡಿರುವಂಥದ್ದು. ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಆಪರೇಟ್ ಆಗುತ್ತೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನಗಳು ಈ ಮೂಲಕ ಆಗಿದೆ. ಸೊ ನಾಳೆ ಈ ಒಂದು ಪಾಯಿಂಟ್ನ ಅಧಿಕೃತವಾದ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ
ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ರು. ಹೆಚ್ಚಿನ ಕಡೆಗಳಿಂದ ಆಗ್ರಹಗಳು ಕೇಳಿ ಬರ್ತಾ ಇತ್ತು. GPR ಮೂಲಕ ಮಾಡಬೇಕು, ಸೈಂಟಿಫಿಕ್ ಆಗಿ ಒಂದನ್ನು ಶೋಧ ಕಾರ್ಯಾಚರಣೆಯನ್ನು ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ. ಸೊ ಇದೀಗ ಅದರ ಜೊತೆಗೆ ಈ ಒಂದು ಪಾಯಿಂಟ್ನಲ್ಲಿ ಒಂದಷ್ಟು ಚಾಲೆಂಜಸ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಇದನ್ನು ತಂದು ಡೆಮೋ ನೋಡಿದ್ದಾರೆ. ಸೊ ನಾಳೆ ಇದೇ ಒಂದು ಪಾಯಿಂಟ್ನಲ್ಲಿ ಬಹುಶಃ ಅದಕ್ಕೆ ಪೂರಕ ವ್ಯವಸ್ಥೆಗಳು ಕೂಡ ಆಗಿದೆ. ಅಲ್ಲಿ ಬೆಳೆದಿದ್ದಂತಹ ಹುಲ್ಲು ಮತ್ತಿತರ ಕಳೆಗಿಡಗಳನ್ನೆಲ್ಲವನ್ನು ಕೂಡ ಕತ್ತರಿಸುವಂತಹ ಕೆಲಸಗಳಾಗಿದೆ ಯಂತ್ರದ ಮೂಲಕ. ಸೊ ಹಾಗಾಗಿ ಈ ಪಾಯಿಂಟ್ನಲ್ಲಿ ನಾಳೆ ಕಾರ್ಯಾಚರಣೆ ನಡೆಯೋದು ಪಕ್ಕ ಅನ್ನುವಂಥದ್ದು ಈಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದಂತಹ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ದೂರುದಾರ, ಸಾಕ್ಷಿ ದೂರುದಾರ ಸಲ್ಲಿಸಿರುವಂತಹ ದೂರಿನ ತನಿಖೆಗೆ ರಚನೆಯಾಗಿದೆ SIT. ಅದರ ತನಿಖೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ದೇಶ ವಿದೇಶಗಳಲ್ಲಿ ಈ ಒಂದು ಪ್ರಕರಣ ಈಗ ಸುದ್ದಿಯಾಗಿ ಚರ್ಚೆಯಾಗ್ತಾ ಇದೆ. ಜೊತೆಗೆ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಶೋಧ ಕಾರ್ಯಾಚರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈವರೆಗೆ ಬಹಳಷ್ಟು ಜಾಗಗಳಲ್ಲಿ ಅಂದರೆ 16 ಜಾಗಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಈ ಪೈಕಿ ಪಾಯಿಂಟ್ ನಂಬರ್ 13 ಬಾಕಿ ಇರುವಂಥದ್ದು. ಈ ಪೈಕಿ ಕಳೆಬರ ಪತ್ತೆಯಾಗಿರುವಂತಹ ಪಾಯಿಂಟ್ ನಂಬರ್ 6 ಅಂದರೆ ಸಾಕ್ಷಿ ದೂರುದಾರ ತೋರಿಸಿದಂಥ ಜಾಗದಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಒಂದಷ್ಟು ಕಳೆಬರಗಳು ಉತ್ಖನನ ನಡೆಸುವಂಥ ಸಂದರ್ಭದಲ್ಲಿ ಸಿಕ್ಕಿದ್ರೆ, ಇನ್ನು ಪಾಯಿಂಟ್ ನಂಬರ್ 14 ಹೊಸ ಒಂದು ಪಾಯಿಂಟನ್ನು ಸಾಕ್ಷಿ ದೂರುದಾರ ತೋರಿಸಿದ ಆಗಸ್ಟ್ 4ರಂದು. ಸೊ ಆ ಒಂದು ಪಾಯಿಂಟ್ನಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಒಂದಷ್ಟು ಕಳೆಬರಗಳು ಪತ್ತೆಯಾಗಿರುವಂಥದ್ದು. ಸೊ ಆ 2 ಜಾಗದ ಕಳೆಬರಗಳನ್ನು ಸಂಗ್ರಹಿಸಿ ಈಗ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಸೊ ಅಲ್ಲಿನ ವರದಿಗಳು ಬಂದ ಬಳಿಕ ಅದರ ನಿಜಾಂಶಗಳು ಏನು, ಅದರ ವಿಚಾರಗಳು ಏನು ಅನ್ನುವಂಥದ್ದು ತಿಳಿದು ಬರೋದಕ್ಕಿದೆ.
ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ಜಾಗದಲ್ಲೂ ಕೂಡ ಯಾವುದೇ ಕಳೆ ಬರದ ಒಂದು ಕುರುಹುಗಳು ಪತ್ತೆಯಾಗಿಲ್ಲ. ಮೃತದೇಹವನ್ನು ಹೂತಿರುವಂತಹ ಬಗ್ಗೆ ಯಾವುದೇ ಅವಶೇಷಗಳು ಕೂಡ ಲಭಿಸಿಲ್ಲ. ಸೊ ಈ ನಡುವೆ ವ್ಯಾಪಕವಾಗಿ ಚರ್ಚೆಗಳಾಗ್ತಾ ಇದೆ. IPS ಅಧಿಕಾರಿಗಳಾದಂತಹ ಪ್ರಣವ್ ಮೊಹಂತಿ ಈ ಒಂದು SITಯ ಮುಖ್ಯಸ್ಥರಾಗಿದ್ದುಕೊಂಡು ತನಿಖೆಯ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಅದೇ ರೀತಿ DIG MN ಅನುಚೇತ್ ಮತ್ತು ಜಿತೇಂದ್ರ ದಯಾಮ ಅವರ ಸಾರಥ್ಯದಲ್ಲಿ ತನಿಖೆ ನಡೀತಾ ಇದೆ. ಜಿತೇಂದ್ರ ಕುಮಾರ್ ದಯಾಮ ಅವರು ಪ್ರತಿದಿನ ಉತ್ಖನನ ನಡೆಯುವಂತಹ ಸಂದರ್ಭದಲ್ಲಿ ಬಂದು ಇಲ್ಲಿನ ಒಂದು ಉತ್ಖನನದ ಒಂದು ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಅನುಚೇತ್ ಅವರು ಕೂಡ ಒಂದೆರಡು ಬಾರಿ ಭೇಟಿಯನ್ನು ಕೊಟ್ಟು, ಅದರ ಜೊತೆಗೆ ಬೆಳ್ತಂಗಡಿ SIT ಕಚೇರಿಗೆ ಬಹುತೇಕ ಬಾರಿ ಭೇಟಿಯನ್ನು ಕೊಟ್ಟು ಈ ಒಂದು ತನಿಖೆಯ ಪ್ರಗತಿಯ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ನಡುವೆ ಜುಲೈ 28ರಿಂದ ಈ ಭಾಗದಲ್ಲಿ ಮಹಜರು ಮತ್ತು ಶೋಧ ಕಾರ್ಯಾಚರಣೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಆಗಸ್ಟ್ 3 ಮತ್ತು ಆಗಸ್ಟ್ 10 ಈ 2 ರಜಾ ದಿನಗಳನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ದಿನಗಳಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳು ನಡೀತಾ ಇದೆ. ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದಂತಹ ಹಲವಾರು ಮೃತದೇಹಗಳನ್ನು ನನಗೆ ನಿರಂತರವಾಗಿ ಬೆದರಿಸಿ ಹೂತು ಹಾಕಲಾಗಿದೆ ಹಾಗೂ ಬೆದರಿಸಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ. ಇದೀಗ ಪಾಪ ಪ್ರಜ್ಞೆಯಿಂದ ತಾನು ದೂರು ನೀಡ್ತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅನಾಮಧೇಯ ವ್ಯಕ್ತಿ ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಂತಹ ಬಳಿಕ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿದರು. ಅದಾದ ಬಳಿಕ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ದಳವನ್ನು ರಚನೆ ಮಾಡಬೇಕು ಎನ್ನುವಂಥ ಆಗ್ರಹಗಳು ಕೇಳಿಬಂತು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರು ಒಂದು ಮನವಿಯನ್ನು ಮಾಡಿದರು. ಜೊತೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು, ವಕೀಲರುಗಳು ಕೂಡ ಒಂದು ಪತ್ರವನ್ನು ಬರೆದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂತಹ ಕೆಲಸವನ್ನು ಮಾಡಿದರು. ಆ ಒಂದು ಮನವಿಗಳನ್ನು ಪುರಸ್ಕರಿಸಿದಂತಹ CM ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ SITಯನ್ನು ರಚನೆ ಮಾಡಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದರು. ಸೊ ಆ ಬಳಿಕ ನಿರಂತರವಾಗಿ ಸಾಕ್ಷಿ ದೂರುದಾರನಿಂದ ಮಾಹಿತಿಗಳನ್ನು ಪಡೆದು ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ SIT ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡ್ತಾ ಇದೆ. ಸಾಕ್ಷಿ ದೂರುದಾರ ತೋರಿಸಿದಂತಹ ಎಲ್ಲ ಜಾಗಗಳಿಗೆ ತೆರಳಿ, ದುರ್ಗಮವಾದ ಕಾಡಿನ ನಡುವಿನ ಅರಣ್ಯದ ನಡುವಿನ ಜಾಗಗಳಿಗೆ ತೆರಳಿ ಅಲ್ಲಿ ಉತ್ಖನನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದೆ. ಮೊದಲಿಗೆ ಸಾಕ್ಷಿ ದೂರುದಾರನನ್ನ ಮಂಗಳೂರಿನ ಕದ್ರಿ ಸಮೀಪದ ಮಲ್ಲಿಕಟ್ಟೆಯಲ್ಲಿರುವಂತಹ SIT ಕಚೇರಿಗೆ ಕರೆಸಿಕೊಂಡು ವಿಚಾರಣೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡಿದರು. ಮುಖ್ಯವಾಗಿ ಜುಲೈ 27ರಂದು ಮೊದಲನೇ ಬಾರಿಗೆ ಸಾಕ್ಷಿ ದೂರುದಾರ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯವಾಗಿ 27ರಂದು SIT ಚೀಫ್ ಪ್ರಣವ್ ಮೊಹಂತಿ ಅವರ ಎದುರು ಹಾಜರಾಗಿ, ಅಂದರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಪ್ರವಾಸಿ ಬಂಗಲೆ IBಯಲ್ಲಿ ಇರುವಂತಹ SIT ಕಚೇರಿ, ಅಲ್ಲಿಗೆ ಆಗಮಿಸಿದ್ದಂತಹ ಸಾಕ್ಷಿ ದೂರುದಾರ SIT ಚೀಫ್ ಪ್ರಣವ್ ಮೊಹಂತಿ ಅವರ ಎದುರು ತನ್ನ ಹೇಳಿಕೆಯನ್ನು ದಾಖಲು ಮಾಡಿದರು. ಅದಕ್ಕೂ ಮುನ್ನ ಅನುಚೇತ್ ಹಾಗೂ ದಯಾಮ ಅವರು, DIG MN ಅನುಚೇತ್ ಹಾಗೂ SP ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಸಾಕ್ಷಿ ದೂರುದಾರನನ್ನು ವಿಚಾರಣೆ ಮಾಡಿದರು. ಸೊ 2 ದಿನಗಳ ಕಾಲ, ಅಂದರೆ ಜುಲೈ 26 ಮತ್ತು 27ರಂದು 2 ದಿನಗಳಲ್ಲಿ ಸುಮಾರು 15.5 ಗಂಟೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. 15.5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಆತನಿಂದ ಮಾಹಿತಿಗಳನ್ನು ಕಲೆ ಹಾಕಿ ಜುಲೈ 28ರಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮೊದಲನೆಯದಾಗಿ ಮಹಜರು ಪ್ರಕ್ರಿಯೆ. ಆವತ್ತು ಬೆಳಗ್ಗೆ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ಆತ ತೋರಿಸಿದಂತಹ ಜಾಗಗಳನ್ನು ಮಾರ್ಕ್ ಮಾಡಿ ಅವುಗಳನ್ನು ಸೆಕ್ಯೂರ್ ಮಾಡಿ ಅಲ್ಲಿ ಭದ್ರತಾ ಪಡೆಗಳನ್ನು ಭದ್ರತೆಗಾಗಿ ನಿಯೋಜನೆ ಕೂಡ ಮಾಡಲಾಗಿತ್ತು. ಮೊದಲನೇದಾಗಿ ಆತನನ್ನು ಕರೆದುಕೊಂಡು ಬಂದು ಲೊಕೇಶನ್ ಸಹಿತವಾಗಿ ಆ ಒಂದು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡಿಕೊಂಡಿದ್ರು.
ಜೊತೆಗೆ ವ್ಯಾಪಕವಾದ ಭದ್ರತೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೈಗೊಳ್ಳಲಾಗಿತ್ತು. ಸೊ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಈ ಒಂದು ಮಾರ್ಕಿಂಗ್ ಮಾಡುವಂತಹ ಕೆಲಸ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಜುಲೈ 29ರಿಂದ ಉತ್ಖನನ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ರಾಜ್ಯದ, ದೇಶದ ಜೊತೆಗೆ ಪಕ್ಕದ ರಾಜ್ಯ ಕೇರಳದ ಬಹುತೇಕ ಮಾಧ್ಯಮಗಳು ಕೂಡ ಇಲ್ಲಿ ಬಂದಿದ್ವು. ಈ ಒಂದು ಪ್ರಕರಣದ ತನಿಖೆ ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥ ಬಗ್ಗೆ ತಿಳಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಸಾರ್ವಜನಿಕರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಉತ್ಖನನ ನಡೆಯುವಂತಹ ಜಾಗಕ್ಕೆ ಆಗಮಿಸಿದ್ರು. ಮುಖ್ಯವಾಗಿ ಜುಲೈ 28ರಂದು ಏನು ಮಹಜರು ಆದ ಬಳಿಕ 29ರಂದು ಆರಂಭಗೊಂಡಿರುವಂತಹ ಉತ್ಖನನ ಕಾರ್ಯ, 29ರಂದು ಪಾಯಿಂಟ್ ನಂಬರ್ 1, ಅದಾದ ಬಳಿಕ 30ರಂದು ಪಾಯಿಂಟ್ ನಂಬರ್ 2, 3, 4, 5 ಒಟ್ಟು 4 ಪಾಯಿಂಟ್ಗಳು. ಅದೇ ರೀತಿ ಜುಲೈ 31ರಂದು 6ನೇ ಪಾಯಿಂಟ್ನಲ್ಲಿ ಶೋಧವನ್ನು ನಡೆಸಿದ್ರು. ಆ ಸಂದರ್ಭ ಪಾಯಿಂಟ್ ನಂಬರ್ 6ರಲ್ಲಿ ಒಂದಷ್ಟು ಮೂಳೆಯ ಅವಶೇಷಗಳು ಸಿಕ್ಕಿತ್ತು. ಅದನ್ನು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಆ ಬಳಿಕ ಆಗಸ್ಟ್ 1ರಂದು 7 ಮತ್ತು 8ನೇ ಪಾಯಿಂಟ್ನ ಉತ್ಖನನವನ್ನು ಮಾಡಲಾಯಿತು. ಅಲ್ಲೂ ಏನು ಅವಶೇಷಗಳು ಪತ್ತೆಯಾಗಿಲ್ಲ. ಆ ಬಳಿಕ ಆಗಸ್ಟ್ 2ರಂದು 9 ಮತ್ತು 10ನೇ ಪಾಯಿಂಟನ್ನು ಶೋಧ ನಡೆಸಿದರು. ಅಲ್ಲೂ ಕೂಡ ಯಾವುದೇ ರೀತಿಯ ಕಳೆಬರಗಳು ಪತ್ತೆಯಾಗಲಿಲ್ಲ. ಆ ಬಳಿಕ ಆಗಸ್ಟ್ 4ರಂದು ಹೊಸ ಒಂದು ಜಾಗಕ್ಕೆ ತೆರಳಿ ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿರುವಂಥ ಒಂದು ಜಾಗಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಒಂದು ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು ಪತ್ತೆಯಾಗಿದ್ದಾವೆ ಎನ್ನುವಂತಹ ಮಾಹಿತಿ. ಅದಾದ ಬಳಿಕ ಅದನ್ನು ಸಂಗ್ರಹಿಸಿ ಸಂಜೆಯ ವೇಳೆಗೆ ಅದನ್ನು ತೆಗೆದುಕೊಂಡು ಹೋಗಿ ಪ್ರಯೋಗಾಲಯಕ್ಕೆ ರವಾನೆ ಮಾಡುವಂತಹ ಕೆಲಸಗಳಾಗಿದೆ. ಆವತ್ತಿನ ಕಾರ್ಯಾಚರಣೆಯನ್ನು ಬೆಳಗ್ಗೆ ಹೋದಂಥ ಅಧಿಕಾರಿಗಳು ಸಂಜೆಯವರೆಗೂ ಕೂಡ ನಿರಂತರವಾಗಿ ಮಾಡಿದರು. ಊಟದ ವಿರಾಮವನ್ನು ಕೂಡ ಪಡೆದುಕೊಳ್ಳದೆ ಊಟ ತಿಂಡಿಯನ್ನು ಬಿಟ್ಟು ನಿರಂತರವಾಗಿ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆ ಬಳಿಕ ಆಗಸ್ಟ್ 5ರಂದು ಪಾಯಿಂಟ್ ನಂಬರ್ 11 ಮತ್ತು 12ರ ಒಂದು ಉತ್ಖನನ ಕಾರ್ಯವನ್ನು ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಯಾವುದೇ ಕಳೆಬರಗಳು ಪತ್ತೆಯಾಗಲಿಲ್ಲ. ಆ ಬಳಿಕ ಆಗಸ್ಟ್ 6ರಂದು ಹೊಸ ಪಾಯಿಂಟ್ ಅಂದರೆ ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿ ಸಾಕ್ಷಿ ದೂರುದಾರ ತೋರಿಸಿದಂತಹ ಇನ್ನೊಂದು ಜಾಗಕ್ಕೆ ಹೋದರು. ಸೊ ಅಲ್ಲಿ ಪಾಯಿಂಟ್ ನಂಬರ್ 14 ಎನ್ನುವಂಥದ್ದನ್ನು ಗುರುತು ಮಾಡಿ ಅಲ್ಲಿ ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಿದರು. ಸೊ ಅಲ್ಲೂ ಕೂಡ ಯಾವುದೇ ಕಳೆಬರಗಳು ಪತ್ತೆಯಾಗಲಿಲ್ಲ. ಆ ಬಳಿಕ ಆಗಸ್ಟ್ 7ರಂದು ಯಾವುದೇ ರೀತಿಯ ಉತ್ಖನನ ಕಾರ್ಯಾಚರಣೆಯನ್ನು SIT ಮಾಡಿಲ್ಲ. ಆವತ್ತು SIT ಚೀಫ್ ಪ್ರಣವ್ ಮೊಹಂತಿ ಅವರು ಆಗಮಿಸಿ ಸಭೆಯನ್ನು ನಡೆಸಿದ್ರು ಅಧಿಕಾರಿಗಳ ಜೊತೆಗೆ. ಅದರ ಬಳಿಕ ಯಾವುದೇ ರೀತಿಯಲ್ಲೂ ಆ ದಿನ ಕಾರ್ಯಾಚರಣೆಯನ್ನು ನಡೆಸಿಲ್ಲ. ಆಗಸ್ಟ್ 8ರಂದು ಮತ್ತೊಂದು ಹೊಸ ಜಾಗದ ಕಾರ್ಯಾಚರಣೆಗಾಗಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ನೇರವಾಗಿ ಕಲ್ಲೇರಿ ಸಮೀಪದ ಬೋಳಿಯಾರ್ನ ಗೋಂಕ್ರತ್ತಾರ್ ಎನ್ನುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಮುಖ್ಯ ರಸ್ತೆಯಿಂದ ಸುಮಾರು 500 ಮೀಟರ್ ಒಳಭಾಗದಲ್ಲಿರುವಂತಹ ಒಂದು ಜಾಗಕ್ಕೆ ಹೋಗಿದ್ರು. ಸೊ ಅಲ್ಲಿ ಹೋಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಸೊ ಅಲ್ಲೂ ಕೂಡ ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೆಬರಗಳು ಕಂಡು ಬಂದಿಲ್ಲ. ಅದಾದ ಬಳಿಕ ಆಗಸ್ಟ್ 9ರಂದು ಮತ್ತೊಂದು ಸರ್ಪ್ರೈಸಿಂಗ್ ಪಾಯಿಂಟಿಗೆ ತೆರಳಿರುವಂಥದ್ದು ಅಧಿಕಾರಿಗಳು. ಈ ಒಂದು ಪಾಯಿಂಟನ್ನು ಬಹಳಷ್ಟು ಗೌಪ್ಯವಾಗಿ ಇಟ್ಟುಕೊಂಡು ಯಾರಿಗೂ ಕೂಡ ಮಾಹಿತಿ ನೀಡದೆ ನೇರವಾಗಿ ಈ ಒಂದು ಕಾರ್ಯಾಚರಣೆ ನಡೆಯುವಂಥ ಜಾಗಕ್ಕೆ ಹೋಗಿರುವಂಥದ್ದು. ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯಲ್ಲಿ ಆ ಒಂದು ತಿರುವಿನಲ್ಲಿ ಪಾಯಿಂಟ್ ನಂಬರ್ 16 ಅನ್ನು ಗುರುತು ಮಾಡಿಕೊಂಡು ಅಲ್ಲಿ ಉತ್ಖನನ ಮಾಡಿದ್ರು. ಅದರ ಆಸುಪಾಸಿನ ಇನ್ನೆರಡು ಜಾಗಗಳನ್ನು ಕೂಡ ಬಹಳಷ್ಟು ಆಳಕ್ಕೆ ಅಗೆದು ಅಲ್ಲಿ ಏನಾದರೂ ಅಸ್ಥಿಪಂಜರದ ಭಾಗಗಳು ಸಿಗುತ್ತಾ, ಮೃತದೇಹವನ್ನು ಹೂತಿರುವುದಕ್ಕೆ ಏನಾದರೂ, ಕುಳಿರುವುದಕ್ಕೆ ಏನಾದರೂ ಕುರುಹುಗಳು, ಸಾಕ್ಷ್ಯಗಳು ಸಿಗುತ್ತಾ ಎನ್ನುವಂಥದ್ದನ್ನು ಪರಿಶೋಧನೆ ಮಾಡಿದ್ದಾರೆ. ಜೊತೆಗೆ ಪಕ್ಕದಲ್ಲಿದ್ದಂಥ ಇನ್ನೊಂದು ಪಾಯಿಂಟನ್ನು 16A ಎನ್ನುವಂಥ ಹಾಗೆ ಗುರುತು ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ. ಅದಾದ ಬಳಿಕ ಆಗಸ್ಟ್ 10 ಸಂಡೇ ಭಾನುವಾರ ಯಾವುದೇ ರೀತಿಯ ಕಾರ್ಯಾಚರಣೆ ನಡೆದಿಲ್ಲ. ಸೊ ಇವತ್ತು ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಆಗುತ್ತೆ ಎನ್ನುವಂಥ ಒಂದು ಮಾತುಗಳು ಬೆಳಗ್ಗಿನ ವೇಳೆ ಕೇಳಿ ಬರ್ತಾ ಇದ್ವು. ಇದರ ನಡುವೆ ಅಧಿಕಾರಿಗಳು ಮಧ್ಯಾಹ್ನದವರೆಗೂ ಕೂಡ SIT ಕಚೇರಿಯಿಂದ ಹೊರಟಿರಲಿಲ್ಲ.
ಈ ನಡುವೆ AC ಅವರು ಕೂಡ ಬರುವಾಗ ಒಂದಷ್ಟು ತಡ ಆಗಿತ್ತು. ಸೊ AC ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೇನೋ ಎನ್ನುವಂಥ ಒಂದು ಲೆಕ್ಕಾಚಾರ ಇತ್ತು. ಆದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಬಂದು SIT ಕಚೇರಿಗೆ ತೆರಳಿದಂಥವರು ಸ್ವಲ್ಪ ಹೊತ್ತಿನಲ್ಲೇ ಬಂದು ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ್ರು. ತಾಲೂಕು ಆಡಳಿತ ಸೌಧದಲ್ಲಿ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದರು. ಇನ್ನು ಮಧ್ಯಾಹ್ನ 1:10 ಸುಮಾರಿಗೆ 1:15 ಸುಮಾರಿಗೆ ಬೆಳ್ತಂಗಡಿ SIT ಕಚೇರಿಯಿಂದ ಅಧಿಕಾರಿಗಳ ತಂಡ ಹೊರಟಿತ್ತು. ಆದರೆ ಈ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರ ಇರಲಿಲ್ಲ ಅವರ ಜೊತೆಗೆ AC ಅವರು ಕೂಡ ಈ ಅಧಿಕಾರಿಗಳ ಜೊತೆಗೆ ಹೊರಟಿರಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ಎಲ್ಲಿಗೆ ಬರ್ತಾರೆ, ಏನು ಕಾರ್ಯಾಚರಣೆ ಇತ್ಯಾದಿ ಎಲ್ಲವೂ ಕೂಡ ಡೌಟ್ಸ್ ಇತ್ತು. ಸೊ ಬಳಿಕ ಆ ಒಂದು ಸಂಶಯ ಕೂಡ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಇವತ್ತು GPR ಅನ್ನು ತೆಗೆದುಕೊಂಡು ಹೋಗಿ ಡೆಮೋ ಶೋಧವನ್ನ ಮಾಡಲಾಗುತ್ತೆ. ಒಂದು ಪ್ರಾಯೋಗಿಕವಾಗಿ ಇದರ ಒಂದು ಪರೀಕ್ಷೆಯನ್ನ ಮಾಡಲಾಗುತ್ತೆ, ಸ್ಕ್ಯಾನ್ ಮಾಡಲಾಗುತ್ತೆ ಎನ್ನುವಂತ ಒಂದು ಮಾಹಿತಿ ಲಭ್ಯ ಆಯಿತು. ಸೊ ಅದರಂತೆ ಈಗ ಅಧಿಕಾರಿಗಳು ಬಂದು ಪಾಯಿಂಟ್ ನಂಬರ್ 13ಕ್ಕೆ ಬಂದು ಈ ಒಂದು GPR ಅಂದ್ರೆ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಿಕೊಂಡು ಸ್ಕ್ಯಾನ್ ಮಾಡಿದ್ದಾರೆ, ಶೋಧ ನಡೆಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಾಚರಣೆಗೆ ಪೂರಕವಾಗಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನು ಮಾಡಿಕೊಂಡು ಅದಕ್ಕೆ ಸೂಚನೆಗಳನ್ನು ಕೊಟ್ಟು ಈಗ ಅಲ್ಲಿಂದ ತೆರಳಿದ್ದಾರೆ. ಸೊ ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸಿದ್ದಾರೆ. ಸೊ ನಾಳೆ ಈ ಒಂದು ಪಾಯಿಂಟ್ನಲ್ಲಿ ಅಫಿಷಿಯಲ್ ಆಗಿ ಪಾಯಿಂಟ್ ನಂಬರ್ 13ರ ಉತ್ಖನನ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಅಲ್ಲಿ ಒಟ್ಟು ಏನೇನಾಯ್ತು, ಇವತ್ತು ಡೆಮೋ ಸ್ಕ್ಯಾನ್ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತ ಅವಕಾಶ ಅಂದ್ರೆ ಅನಿವಾರ್ಯತೆಗಳು ಬಂದಿದೆಯಾ, ಅಥವಾ ಅಲ್ಲಿ ನಾಳೆಗೆ
ಏನಾದ್ರು ಅಲ್ಲಿ ಕಾರ್ಯಾಚರಣೆಯನ್ನ ಅಫಿಷಿಯಲ್ ಆಗಿ ಮಾಡ್ತಾರಾ ಅನ್ನುವಂಥದ್ದೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡಲಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಾಯ್ತು ಡೆಮೋ ಈ ಒಂದು ಸ್ಕ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಅವರಿಗೆ ಅಂದ್ರೆ ಈ ಒಂದು ಡೆಮೋಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿಗಳು ಲಭಿಸಿದೆ, ಮತ್ತೆ ಈಗ ಅದಕ್ಕೆ ಅಡಿಷನಲ್ ಆಗಿ ಏನೆಲ್ಲ ಅಲ್ಲಿ ಪೂರಕ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ? ಗೌತಮ್, ಇವತ್ತು SITಯ ಕಾರ್ಯಾಚರಣೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗ್ಗಿನಿಂದಲೇ ಮಾಸ್ಕ್ ಮ್ಯಾನ್ ಅಂತ ಕರೆಸಿಕೊಳ್ಳುವಂತಹ ಅಥವಾ ಅನಾಮಿಕ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಆತನ ವಕೀಲರು ಆ ಬೆಳಗ್ಗೆನೆ ಆಗಮಿಸಿದ್ರು ಕೂಡ, ಇವತ್ತು ಎಲ್ಲ ಅಧಿಕಾರಿಗಳು ಬಂದಿದ್ರು ಕೂಡ ಆ ಒಂದು ಸ್ಥಳಕ್ಕೆ ಆಗಮಿಸುವುದಾಗ್ಲಿ ಅಥವಾ ಯಾವ್ದಾದ್ರು ರಹಸ್ಯ ಸ್ಥಳದಲ್ಲಿ ಉತ್ಖನನ ಮಾಡ್ತಾರ ಅನ್ನುವಂತ ಡೌಟ್ಗಳಿತ್ತು. ಆ ರಹಸ್ಯ ಸ್ಥಳದಲ್ಲಿ ಉತ್ಖನನ ಮಾಡೋದ್ರ ಬಗ್ಗೆಯೂ ಕೂಡ ಹಲವು ರೀತಿಯ ಅನುಮಾನಗಳಿತ್ತು. ಆದ್ರೆ ಅವೆಲ್ಲದ್ರ ನಂತರ ಇದೀಗ ಏನಾಗಿದೆ ಅಂತಂದ್ರೆ ಅಲ್ಲಿ ರಹಸ್ಯ ಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನು ಕೂಡ ಮಾಡಿಲ್ಲ. ಅದ್ರ ಜೊತೆಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಮಾಹಿತಿ ಹೊರಬಿತ್ತು. GPR ಅನ್ನ ಬಳಕೆ ಮಾಡ್ಕೊಳ್ತಾರೆ, GPR ಬಳಕೆಗೆ ಬೇಕಾದಂತಹ ಎಲ್ಲ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ರೀತಿಯಾಗಿ GPR ಬಳಕೆ ಮಾಡಿಕೊಂಡು GPR ಅನ್ನ ಬಳಸಿ ಮುಂದಿನ ಒಂದು ಕಾರ್ಯಯೋಜನೆಗೆ ಮುಂದಾಗ್ತಾರೆ ಅನ್ನುವಂಥದ್ದು. GPR ಅನ್ನ ಬಳಕೆ ಮಾಡ್ಕೊಂಡ್ರು. GPR ಅನ್ನ ಬಳಕೆ ಮಾಡ್ಲಿಕ್ಕೆ ಒಂದು ತಂಡ ಅಂದ್ರೆ ಅದಕ್ಕೆ ಅದರ ತಜ್ಞರ ತಂಡ ಬಂದಿತ್ತು. ಆ GPR ಅನ್ನು ತೆಗೆದುಕೊಂಡು ಬಂದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಪುರಿ ಮಾರ್ಗವಾಗಿ ತೆರಳುವಂತಹ ರಸ್ತೆಯಲ್ಲಿರ್ತಕ್ಕಂತಹ 13ನೇ ಪಾಯಿಂಟ್ ತಕ್ಕ GPR ಅನ್ನ ತೆಗೆದುಕೊಂಡು ಬಂದು ಅಲ್ಲಿ ಡ್ರೋನ್ ಮೌಂಟೆಡ್ GPR ಅನ್ನ ಹಾರಾಡಿಸಿದ್ರು. ಬಹಳ ಮುಖ್ಯವಾಗಿ ಡ್ರೋನ್ ಮೌಂಟೆಡ್ GPR ಯಾಕೆ ಅಂತಂದ್ರೆ ಅಲ್ಲಿ ನದಿಯ ಬದಿ ಇರೋದ್ರಿಂದ ಮತ್ತು ಆ ದಂಡ ಇರೋದ್ರಿಂದ ಬಹಳಷ್ಟು ರಿಸ್ಕ್ ಬೇಡ ಅನ್ನುವಂತ ಕಾರಣಕ್ಕಾಗಿ ಡ್ರೋನ್ ಮೌಂಟೆಡ್ The person you are speaking with has put your ದಾಮೋದರ್ ಅವರೀಗ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಮುಂದುವರಿಸಿ. ಎಸ್ ಓಕೆ. ಮತ್ತೆ
ಎಸ್ ದಾಮೋದರ್, ಪ್ಲೀಸ್ ಮುಂದುವರಿಸಿ. ಆ ಡ್ರೋನ್ ಮೌಂಟೆಡ್ ಏನು GPR ಇದೆಯಲ್ಲ, ಅದನ್ನ ತಂದು 13ನೇ ನಂಬರ್ಗೆ ಡ್ರೋನ್ ಮೌಂಟೆಡ್ GPR ಅನ್ನ ತಂದು ಅಲ್ಲಿಂದ ನೇರವಾಗಿ ಅವರು ತೆರಳಿದಂತದ್ದು. ಅಂದ್ರೆ ಅಲ್ಲಿಂದ ಮತ್ತೆ ಅವರು SIT ಕಚೇರಿಗೆ ಹೋಗಿರುವಂತದ್ದು. ಪ್ರಮುಖವಾಗಿ ಡ್ರೋನ್ ಮೌಂಟೆಡ್ GPR ಅನ್ನ ತಂದಂತದ್ದು ಇರ್ಬೋದು, ಡ್ರೋನ್ ಮೌಂಟೆಡ್ GPR ನಿನ್ನ ಬಳಕೆ ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಆ ಒಂದು ಕುತೂಹಲಕ್ಕೆ ಬ್ರೇಕ್ ಬಿಟ್ಟು ಜೊತೆಗೆ ಈಗಾಗಲೇ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಿಕೊಂಡು ತದ ಬಳಿಕ ಡ್ರೋನ್ ಮೌಂಟೆಡ್ GPR ನ ಬಳಕೆ ಮಾಡಿ ಅಲ್ಲೊಂದು ಪ್ರಯೋಗಾತ್ಮಕವಾಗಿ ಡೆಮೋ ಮೂಲಕ ಅಲ್ಲ ಡ್ರೋನ್ ಮೌಂಟೆಡ್ GPR ನ ಬಳಕೆ ಮಾಡಿಕೊಂಡು ಅದರ ಒಂದು ಸ್ಪಷ್ಟತೆಯನ್ನ ಅಂದ್ರೆ ಏನಾದ್ರೂ ಕಾಣುತ್ತಾ ಅನ್ನುವಂಥದ್ದನ್ನ ಚೆಕ್ ಮಾಡಿದ್ರು. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಕಳೆ ಗಿಡಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿತ್ತು. ಅವುಗಳನ್ನ ಕ್ಲೀನ್ ಮಾಡುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ರು. ತಾವೀಗ ಡ್ರೋನ್ ಹಾರಾಟದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ವಿ. ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ತೊಂದರೆಗಳು ಕೂಡ ಆಗಿದ್ದಿದೆ. ಅಲ್ಲಿ ಡ್ರೋನ್ ಮೌಂಟೆಡ್ GPR ನ ಬಳಕೆಯ ವೇಳೆ ಅಲ್ಲಿ ಹೇಗೆ ಅದನ್ನ ಅಂದ್ರೆ ಆ ಒಂದು ಕಳೆ ಗಿಡಗಳನ್ನು ತೆಗೆದ್ರೆ ಹೇಗೆ ಅದು ನೆರವಾಗ್ತದೆ ಅನ್ನೋದು. ಯಾಕೆಂತಂದ್ರೆ ಅದು ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನ ಪ್ರತಿಬಿಂಬಿಸ್ತದೆ, ಅದರ ಜೊತೆಗೆ ಪ್ರತಿಫಲಿಸ್ತದೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಏನ್ ಅದ್ರ ಒಳಗೆ ಯಾವ ಲೋಹದ ಅಂಶಗಳಿದೆಯೋ ಮೂಳೆ ಅಂಶಗಳಿದೆಯೋ ಅನ್ನೋಂಥದ್ದು ಪತ್ತೆ ಹಚ್ಚುತ್ತೆ. ಇವುಗಳನ್ನ 3D ಮತ್ತು 2D ಮತ್ತು 3D ರೂಪದಲ್ಲಿ ಚಿತ್ರೀಕರಿಸಿ ಕೊಡ್ತದೆ. ಒಂದು ರೀತಿಯಲ್ಲಿ ಹಳೆಯ ಫೋಟೋಗ್ರಫಿಗೆ ಹೋಲಿಕೆ ಮಾಡಿದ್ರೆ ನಾವು ಒಂದು ರೀತಿಯಲ್ಲಿ ನೆಗೆಟಿವ್ ಅಂತ ಹೇಳ್ತೀವಲ್ಲ, ಅದರ ರೀತಿಯಲ್ಲಿ ಬರುತ್ತೆ ಇರುವಂತದ್ದು ನಾವು ಉದಾಹರಣೆ ಹೇಳ್ಬೋದು. ಆ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಚಿಕ್ಕದಾಗಿ ಉದಾಹರಣೆಯಾಗಿ ಹೇಳ್ಬೋದು. ಆ ರೀತಿಯಾಗಿ ಬರುತ್ತೆ. ಅದರ ಜೊತೆಗೆ ಅಲ್ಲಿ ಗೊತ್ತಾಗ್ತದೆ ತದ ಬಳಿಕ ಅಂತದ್ದೇನಾದ್ರೂ ಕುರುಹುಗಳು ಕಂಡು ಬಂದ್ರೆ ಮಾತ್ರ ಉತ್ಖನನ ಮಾಡ್ಲಾಗುತ್ತೆ ಅನ್ನುವಂಥದ್ದು. ಅಂತದ್ದೇನಾದ್ರೂ ಕುರುಹುಗಳು ಕಂಡು ಬಂದ್ರೆ ಮಾತ್ರ ಉತ್ಖನನ ಮಾಡ್ಲಾಗ್ತದೆ. ಅದರ ಜೊತೆಗೆ ಈಗ ನಿಮಗೆ ಮತ್ತೊಂದು ಮಾಹಿತಿಯನ್ನು ಕೊಡಬೇಕು. ಮಾನವ ಹಕ್ಕುಗಳ ಆಯೋಗ ಈಗಾಗಲೇ ಬಾಹುಬಲಿ ಬೆಟ್ಟದ ಸಮೀಪದಲ್ಲಿ ನಿನ್ನೆ ಉತ್ಖನನ ಮಾಡಿರುವಂತಹ ಪ್ರದೇಶಕ್ಕೆ ಮತ್ತು ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ನಾವೀಗ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ. ಮಾನವ ಹಕ್ಕುಗಳ ಆಯೋಗದವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಆ ಒಂದು ಅವರು ಬಂದು ಏನ್ ಮಾಡ್ತಾರೆ, ಯಾವ ರೀತಿಯಾದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕೆಲವು ಕ್ಷಣದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀವಿ ಗೌತಮ್. ಓಕೆ ದಾಮೋದರ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಎಸ್, ಈ ನಡುವೆ ಬರ್ತಾ ಇರುವಂತ ಅಪ್ಡೇಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈಗಾಗಲೇ ಬಂದಿದೆ ಬೆಳ್ತಂಗಡಿ SIT ಕಚೇರಿಗೆ ಬೆಳಗ್ಗೆ ಬಂದು ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದೆ. ಅದರ ಜೊತೆಗೆ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಜೊತೆಗೆ ಈಗ ಶನಿವಾರ ಉತ್ಖನನ ನಡೆದಿರುವಂತಹ ಜಾಗ ಬಾಹುಬಲಿ ಬೆಟ್ಟದ ಸಮೀಪದಲ್ಲಿರುವಂತಹ ಜಾಗಕ್ಕೆ ಹೋಗಿದೆ ಎನ್ನುವಂತಹ ಒಂದು ಡೀಟೇಲ್ಸ್ ಈಗ ದಾಮೋದರ್ ಅವರು ಕೊಟ್ಟಿರುವಂಥದ್ದು. ಸೊ ಈ ಮೂಲಕ ಇವತ್ತಿನ ಒಂದು ಡೆಮೋ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ. ಸೊ ನಾಳೆ ಈ ಒಂದು ಪಾಯಿಂಟಲ್ಲಿ ಅಧಿಕೃತವಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಎನ್ನುವಂತಹ ಒಂದು ಮಾಹಿತಿಗಳನ್ನು ಇದೀಗ ಕೊಟ್ಟಿರುವಂಥದ್ದು. ಅಂದರೆ ನಾಳೆಗೆ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಒಂದು ಒಟ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳನ್ನ ಇಲ್ಲಿ ಮಾಡಿಕೊಳ್ತಾ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ರು ಅಲ್ಲಿ ಕಳೆಗಿಡಗಳನ್ನು ತೆರವು ಮಾಡೋದಕ್ಕೆ. ಸೊ ಕಾರ್ಮಿಕರು ಆ ಒಂದು ಕೆಲಸದಲ್ಲಿ ನಿರತರಾಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದೇ ರೀತಿ ಅಲ್ಲಿ ರಾಶಿ ಬಿದ್ದಿದ್ದಂತಹ ಕಸ ಕಡ್ಡಿಗಳನ್ನು ಕೂಡ ತೆಗೆದು ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಸೊ ಅದು ಕೂಡ ಆ ಕೆಲಸಗಳು ಕೂಡ ಆಗಿದೆ. ಸೊ ಇದೆಲ್ಲದರ ಮೂಲಕ ಒಟ್ಟು ಆ ಪಾಯಿಂಟ್ ನಂಬರ್ 13 ಪಾಯಿಂಟ್ ನಂಬರ್ 13 ಏನಿದೆ ಅದನ್ನು ಸೆಕ್ಯೂರ್ ಮಾಡಿರುವಂತಹ ಜಾಗಗಳು, ಕ್ರೈಮ್ ಲೈನ್ ಹಾಕಿರುವಂತಹ ಅಷ್ಟು ಜಾಗವನ್ನು ಕೂಡ ಟೋಟಲ್ ಆಗಿ ಕ್ಲಿಯರ್ ಮಾಡಿ ಈ ಒಂದು ಕಾರ್ಯಾಚರಣೆಗೆ ಅನುಕೂಲವಾಗುವ ಹಾಗೆ ಮಾಡಿಡುವಂತಹ ಕೆಲಸಗಳು ಇವತ್ತಾಗುತ್ತೆ. ಆ ಬಳಿಕ ನಾಳೆ ಇಲ್ಲಿ ಅಧಿಕೃತವಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ಮಾಹಿತಿ. ಸೊ ಇವತ್ತು AC ಅವರು ಬಂದಿದ್ರು ಕೂಡ ಈ ಜಾಗಕ್ಕೆ ಬಂದಿಲ್ಲ, ಪಾಯಿಂಟ್ ನಂಬರ್ 13ರ ಬಳಿಗೆ ಬಂದಿಲ್ಲ. ಅವರು ಬೆಳಗ್ಗೆ SIT ಕಚೇರಿಯಿಂದ ನೇರವಾಗಿ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ್ರು. ಅಲ್ಲಿ ತಮ್ಮ ಕೆಲಸದ ಕಾರ್ಯದಲ್ಲಿ ನಿರತರಾಗಿದ್ದಾರೆ.
ಅದೇ ರೀತಿ ತಹಶೀಲ್ದಾರ್ ಅವರು ಕೂಡ ಇವತ್ತು ಬಂದಿಲ್ಲ, ಅಂದರೆ ಈಗ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಇವತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಇಲ್ಲಿಗೆ ಬಂದಿಲ್ಲ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಅದೇ ರೀತಿ ಸಾಕ್ಷಿ ದೂರುದಾರ ಕೂಡ ಇನ್ನೂ ಕೂಡ ಈ ಜಾಗಕ್ಕೆ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬರುವಂಥ ಕೆಲಸ ಆಗಿಲ್ಲ. ಬೆಳಗ್ಗೆ ತನ್ನ ವಕೀಲರ ಜೊತೆಗೆ ಎಸ್ಕಾಟ್ನಲ್ಲಿ, ಅಂದರೆ ಈಗಾಗಲೇ ಭದ್ರತೆಯನ್ನು ಒದಗಿಸಿರುವಂಥದ್ದು, ತನಗೆ ಭದ್ರತೆ ಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಆತನನ್ನು SIT ಕಚೇರಿಗೆ ಕರೆತರುವಂಥ ಸಂದರ್ಭದಲ್ಲಿ ಒಂದು ಪೊಲೀಸ್ ವಾಹನ ಎಸ್ಕಾಟನ್ನು ಒದಗಿಸಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಎಸ್ಕಾಟನ್ನು ಇಬ್ಬರು PC-ಗಳು ಕೂಡ ಒಂದು ವಾಹನದಲ್ಲಿ ಇರ್ತಾರೆ. ಸೊ ಆ ಮೂಲಕ ಭದ್ರತೆಯನ್ನು ಒದಗಿಸಲಾಗಿದೆ. ಆತ ಬೆಳಿಗ್ಗೆ ತನ್ನ ವಕೀಲರ ಜೊತೆಗೆ SIT ಕಚೇರಿಗೆ ಆಗಮಿಸಿದ್ರು. ಬಳಿಕ ಅಲ್ಲೇ ಇದ್ರು. ಇನ್ನು ಅಧಿಕಾರಿಗಳು ಈ ಒಂದು ಡೆಮೋ ಕಾರ್ಯಾಚರಣೆಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಆತನನ್ನು ಕರೆದುಕೊಂಡು ಬಂದಿಲ್ಲ. ಸೊ ಇದೀಗ ಆತ SIT ಕಚೇರಿಯಿಂದ ತನ್ನ ವಕೀಲರ ಜೊತೆಗೆ ತೆರಳಿದ್ದಾರೆ ಎನ್ನುವಂಥ ಒಂದು ಮಾಹಿತಿ. ಬೆಳಗ್ಗೆ ಬಂದಂತಹ ಸಾಕ್ಷಿ ದೂರುದಾರ ಬೆಳ್ತಂಗಡಿ SIT ಕಚೇರಿಯಲ್ಲೇ ಇದ್ದರು ಸಂಜೆಯವರೆಗೂ ಕೂಡ. ಸೊ ಈ ನಡುವೆ ಪಾಯಿಂಟ್ ನಂಬರ್ 13 ಬಂದಿದ್ದಂಥವರು ವಾಪಸ್ ಅಲ್ಲಿಗೆ ತೆರಳಿದ್ರು. ಅಂದರೆ ವಾಪಸ್ SIT ಕಚೇರಿಗೆ ಬಂದಂಥ ಬಳಿಕ ಸಾಕ್ಷಿ ದೂರುದಾರನನ್ನು ಕಳುಹಿಸಿಕೊಟ್ಟಿದ್ದಾರೆ. ಈಗ ಆತ ತನ್ನ ವಕೀಲರ ಜೊತೆಗೆ ತೆರಳಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಸೊ ಈ ನಡುವೆ ಇವತ್ತಿನ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಿದರೆ, ಇವತ್ತು 38 ವರ್ಷಗಳ ಹಿಂದೆ ನಡೆದಿರುವಂತಹ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣದ ತನಿಖೆಯನ್ನು ಮತ್ತೆ ನಡೆಸಬೇಕು, ಅಂದರೆ ಮರು ತನಿಖೆ ನಡೆಸಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಮಾಡಿಕೊಂಡು ಆಕೆಯ ಸಹೋದರಿ ಇಂದ್ರಾವತಿ ಎನ್ನುವಂಥವರು SIT ಆಫೀಸರ್ಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ದೂರು ಅರ್ಜಿಯೊಂದಿಗೆ ಬಂದಿದ್ದರು. CID ಒಂದು ಪ್ರಕರಣದ ತನಿಖೆಯನ್ನು ನಡೆಸಿತ್ತು, ಆದರೆ ಅದು ಇತ್ಯರ್ಥವಾಗದ ಪ್ರಕರಣ, ಪತ್ತೆಯಾಗದ ಕೇಸ್ ಅಂತ ಹೇಳಿತ್ತು. ಸೊ ಆ ಬಳಿಕ ಪದ್ಮಲತಾ ಅವರ ಮೃತದೇಹವನ್ನು ದಫನ ಮಾಡಲಾಗಿತ್ತು. ಈಗ ಅವರ ಮೃತದೇಹವನ್ನು ದಫನ ಮಾಡಿದ ಜಾಗದಲ್ಲಿ ಉತ್ಖನನವನ್ನು ಮಾಡಿ ಹಳೆ ಬರವನ್ನು ತೆಗೆದು ಇನ್ವೆಸ್ಟಿಗೇಷನ್ ಮಾಡಬೇಕು, ಆ ಮೂಲಕ ನ್ಯಾಯ ಒದಗಿಸಬೇಕು ಎನ್ನುವಂಥ ಒಂದು ತನಿಖೆಯನ್ನು ನಡೆಸಬೇಕು ಎನ್ನುವಂಥ ಒಂದು ಆಗ್ರಹವನ್ನು ದೂರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಆ ಒಂದು ದೂರು ಅರ್ಜಿಯನ್ನು ಕೊಡೋದಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಮೊದಲಿಗೆ ಬಂದಂಥ ಸಂದರ್ಭದಲ್ಲಿ ಈಗ ಉನ್ನತ ಅಧಿಕಾರಿಗಳಿಲ್ಲ, ಮತ್ತೆ ಬನ್ನಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಮತ್ತೆ ಬರ್ತೀವಿ ಅಂತ ವಾಪಸ್ ಬಂದಿದ್ರು. ಆ ಬಳಿಕ ವಾಪಸ್ SIT ಕಚೇರಿಗೆ ಹೋಗಿದ್ರು. ಅಲ್ಲಿ ದೂರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ. ಸೊ ಆ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳು ಲಭ್ಯ ಆದಾಗ ಅದನ್ನು ಕೂಡ ಒದಗಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸೊ ಒಂದು ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದರೆ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸಗಳು SIT ಮೂಲಕ ಆಗ್ತಾ ಇದೆ. ಹಲವಾರು ತಂಡಗಳು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ. SIT ಟೀಮನ್ನು ಕೂಡ ಇನ್ನೊಂದಷ್ಟು ವಿಸ್ತರಣೆ ಮಾಡಿದರು. ಈ ನಡುವೆ ಮೊದಲಿಗೆ 20 ಮಂದಿ ಅಧಿಕಾರಿಗಳನ್ನು ಒಂದು ಪ್ರಮುಖ ತನಿಖಾ ತಂಡಕ್ಕೆ ಸಂಬಂಧಪಟ್ಟ ಹಾಗೆ ನಿಯೋಜನೆ ಮಾಡಿದರೆ, ಆ ಬಳಿಕ ಸಹಾಯಕ್ಕಾಗಿ 9 ಸಿಬ್ಬಂದಿಗಳನ್ನು, ಅಂದರೆ ಹೆಡ್ ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡಿಕೊಡಲಾಗಿತ್ತು. ಅದರ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ, ಅಂದರೆ ಆಫೀಸ್ ಮಟ್ಟದಲ್ಲಿ, ಆಫೀಸ್ ಲೆವೆಲಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು, ಹೀಗೆ ಬಹಳಷ್ಟು ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನು ಒಳಗೊಂಡು ಈಗ SIT ತನಿಖೆಯನ್ನು ಮಾಡ್ತಾ ಇದೆ. ಸೊ ಈ ನಡುವೆ SITಗೆ ಒಂದು ಪೊಲೀಸ್ ಠಾಣೆಯ ಮಾನ್ಯತೆಯನ್ನು ಕೂಡ ಕೊಡಲಾಗಿದೆ. ದೂರನ್ನು ಕೊಡೋದಿದ್ರೆ ನೇರವಾಗಿ SIT ಕಚೇರಿಯಲ್ಲೇ ಕೊಡ್ಬೋದು. ಈ ಹಿಂದೆ ಯಾವುದೇ ಒಂದು ಪ್ರಕರಣಗಳಿಗೆ ಅಂದರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಡೋದಿದ್ರೆ ನೇರವಾಗಿ SITಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಆ ಬಳಿಕ ಅದನ್ನು ಸರ್ಕಾರದ ಮೂಲಕ SITಗೆ ಹಸ್ತಾಂತರ ಮಾಡುವಂತಹ ಕೆಲಸಗಳು ಆಗಬೇಕಿತ್ತು. ಸೊ ಆದರೆ ಈಗ ಈ ಒಂದು SIT ಕಚೇರಿ ಏನಿದೆ ಅದನ್ನು ಪೊಲೀಸ್ ಠಾಣೆಯಾಗಿ ಪರಿವರ್ತಿಸಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಸೊ ಯಾವುದೇ ದೂರುಗಳನ್ನು ಕೊಡೋದಿದ್ರು ನೇರವಾಗಿ ಇಲ್ಲೇ ಕೊಡಬಹುದು, ಇಲ್ಲದಿದ್ದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ ಅನ್ನುವಂಥ ಒಂದು ಹಿಂಬರಹವನ್ನು ಅಲ್ಲಿ SIT ಅಧಿಕಾರಿಗಳು ಕೊಡ್ತಾ ಇದ್ರು. SIT ತನಿಖಾಧಿಕಾರಿಗಳು ಆ ಒಂದು ಹಿಂಬರಹವನ್ನು ಬರೆದು ಕೊಡ್ತಾ ಇದ್ರು. ಆದರೆ ಈಗ ಇನ್ನು ಮುಂದೆ ಯಾವುದೇ ದೂರುಗಳನ್ನು ಕೊಡೋದಿದ್ರು ಕೂಡ ನೇರವಾಗಿ SIT ಆಫೀಸ್ನಲ್ಲೇ ಕೊಡ್ಬೋದು. SIT ಕಚೇರಿಯನ್ನು ಈಗ SIT ಠಾಣೆಯನ್ನಾಗಿ ಅದಕ್ಕೆ ಒಂದು ವಿಶೇಷವಾದ ಅಧಿಕಾರವನ್ನು ಕೊಡಲಾಗಿದೆ.
ದೃಶ್ಯ ಏನಿದೆ ಇದು ಕೇಂದ್ರ ಮಾನವ ಹಕ್ಕು ಆಯೋಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಮೊದಲನೆಯದಾಗಿ ಬೆಳಗ್ಗೆ SIT ಕಚೇರಿಗೆ ಭೇಟಿಯನ್ನ ಕೊಟ್ಟು ಈ ಒಂದು ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಧರ್ಮಸ್ಥಳ ಪಂಚಾಯತ್ ಇರ್ಬೋದು, ಅದೇ ರೀತಿ ಶನಿವಾರ ಉತ್ಖನನ ನಡೆದಂತಹ ಜಾಗಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದೇ ರೀತಿ ಪೊಲೀಸ್ ಠಾಣೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯ ಆ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ದಾಮೋದರ್ ಅವರಿಂದ ಒಂದು ಪಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಅಲ್ಲಿ ಡೆಮೋ ಕಾರ್ಯಾಚರಣೆಯನ್ನ ಮುಗಿಸಿ ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸಿರುವಂಥದ್ದು. ಅದರ ಬೆನ್ನಲ್ಲಿ ಈಗ ಇದು ಶನಿವಾರ ಉತ್ಖನನ ನಡೆದಿರುವಂತಹ ಜಾಗ, ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ಹಾದಿಯಲ್ಲಿ ಆ ಒಂದು ತಿರುವು ಏನಿದೆ, ಆ ತಿರುವಿನಲ್ಲಿ ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಉತ್ಖನನ ನಡೆದಿರುವಂತಹ ಜಾಗ. ಶನಿವಾರ ಇಲ್ಲಿ ಉತ್ಖನನವನ್ನು ನಡೆಸಲಾಗಿತ್ತು, ಏನು ಕೂಡ ಸಿಕ್ಕಿರಲಿಲ್ಲ ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ. ಸೊ ಇದೀಗ ಆ ಒಂದು ಜಾಗಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಒಂದು ತಂಡ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. National Human Rights Commission, we are here to conduct a thought inquiry into the various allegations to which all of you are aware. Thank you. Sir, which spot is it? Sir, 1 minute, please. Afterwards. Next spot. ಮಾನವ ಹಕ್ಕು ಆಯೋಗ ಕೂಡ ಭೇಟಿಯನ್ನ ಕೊಟ್ಟಿದೆ. ಬೆಳಗ್ಗಿನಿಂದ ಇಲ್ಲೇ ಬೀಡು ಬಿಟ್ಟಿದ್ದು ಹಲವಾರು ಕಡೆಗಳಿಗೆ ಭೇಟಿಯನ್ನ ಕೂಡ ಕೊಟ್ಟಿದೆ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ದಾಮೋದರ್ ದೊಂಡೋಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾನವ ಹಕ್ಕು ಆಯೋಗ ಆಗಮಿಸಿರುವಂತದ್ದು. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು ದಾಮೋದರ್? ಈಗಾಗಲೇ ಮಾನವ ಹಕ್ಕುಗಳ ಆಯೋಗದವರು ಬೆಳ್ತಂಗಡಿ SIT ಕಚೇರಿಗೆ ಬೆಳಗ್ಗೆ ಭೇಟಿಯನ್ನ ನೀಡಿದ್ರು. ಅದರ ಜೊತೆಗೆ ಬೆಳಗ್ಗೆ ಬೆಳ್ತಂಗಡಿಗೆ ಭೇಟಿ ನೀಡಿದ ನಂತರ ಅವರು ಧರ್ಮಸ್ಥಳದ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದ್ರು. ಅಲ್ಲಿ ಅಲ್ಲಿಯ ಪಿಡಿಒ ತೆಗೆದುಕೊಂಡು ಕೆಲವೊಂದು ಪ್ಲೇಸ್ ಗಳ ವಿಸಿಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಒಂದು ಗೊಮ್ಮಟೇಶ್ವರನ ಬೆಟ್ಟಕ್ಕೆ ಹೋಗುವಂತಹ ಪ್ರದೇಶದ ತಿರುವಿನಲ್ಲೇನೋ ನಿನ್ನೆ ಉತ್ಖನನ ಕಾರ್ಯ ನಡೆದಿತ್ತು. ಆ ಸ್ಥಳಕ್ಕೆ ತೆರಳಿದ್ದಾರೆ. ಅದರ ಜೊತೆಗೆ ಈಗ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ ಲೆಡ್ಜರ್ ನ ಮಾಹಿತಿಯನ್ನ ಕಲೆ ಹಾಕುವುದಕ್ಕಾಗಿ ಇಲ್ಲಿಗೆ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ ಗೌತಮ್. ಈ ಮೂಲಕ ಅಂದ್ರೆ ಒಂದು ಕಡೆ ಮಾನವ ಹಕ್ಕುಗಳ ಆಯೋಗದವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.
Okay. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ SITಯ ಇವತ್ತಿನ ಕಾರ್ಯಾಚರಣೆ ಕೊನೆಗೊಂಡಿದೆ ಗೌತಮ್. ಯಾಕಂತಂದ್ರೆ ಇವತ್ತು ಬೆಳಕಿನಿಂದ ನಿರಂತರವಾಗಿ ಹಲವಾರು ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿ ಹೊಸ ಜಾಗಕ್ಕೆ ಹೋಗುದು ಅಥವಾ GPR ಮಿಷಿನ್ ಬಂದಿರೋದ್ರಿಂದ ಅದನ್ನ ಒಂದು ಡೆಮೋ ಸ್ಕ್ಯಾನ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ನಡೆಸಿ 13ನೇ ನಂಬರ್ ಕೌತುಕದ ಗೂಡಾಗಿರುವಂತಹ 13ನೇ ನಂಬರ್ ಅನ್ನ ಅಗಿಯೋದಕ್ಕೆ ಯಾವಾಗ ಅಗಿತಾರೆ ಅಂತ ಪ್ರಶ್ನೆಗಳು ಬಲವಾಗಿ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ 13ನೇ ನಂಬರ್ನ ಸುತ್ತ ಬಹಳಷ್ಟು ಸವಾಲುಗಳಿತ್ತು. ಈ ಹಿನ್ನೆಲೆಯಲ್ಲಿ 13ನೇ ನಂಬರ್ನ ಅಗಿಯೋದಕ್ಕೆ ಕಷ್ಟ ಸಾಧ್ಯ ಅನ್ನುವಂತ ಕಾರಣಕ್ಕಾಗಿ GPR ಬಳಕೆಗೆ ಅಧಿಕಾರಿಗಳು ಮುಂದಾದ್ರು. ಇವತ್ತು ಆ GPR ಡ್ರೋನ್ ಮೌಂಟೆಡ್ GPR ಏನಿದೆ ಅದನ್ನ ತಂದು ಅಲ್ಲಿ ಆ ಒಂದು ಸ್ಥಳದಲ್ಲಿ ಅದನ್ನ ಓಡಾಡಿಸಿ ಬಹಳಾಗಿ ಆ ಡ್ರೋನ್ ಎಲ್ಲ ಓಡಾಡಿದೆ. ಅಲ್ಲಿ ಓಡಾಡಿ ಅಲ್ಲಿಯ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ. ಪ್ರಮುಖವಾಗಿ ಪ್ರಯೋಗಾತ್ಮಕವಾದಂತಹ ಒಂದು ಇವತ್ತು ಸ್ಕ್ಯಾನ್ ಮಾಡಿರುವಂತದ್ದು. ಅದರ ಜೊತೆಗೆ ಅಲ್ಲಿ ಕಳೆ ಗಿಡಗಳು ತುಂಬಾ ಇತ್ತು 13ನೇ ನಂಬರ್ ನಲ್ಲಿ. ಆ ಕಳೆ ಗಿಡಗಳನ್ನ ತೆಗಿಲಿಕ್ಕೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಕಾರ್ಮಿಕರ ಕೈಯಲ್ಲಿ ಆ ಕಳೆ ಗಿಡಗಳನ್ನ ತೆಗೆಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ರೆ ಅದ್ರಲ್ಲಿ ನಿರತರಾಗಿದ್ದಾರೆ. ಅಂತದ್ದೊಂದು ಕೆಲಸ ಆಗ್ತಾ ಇದೆ. ಸಂಪೂರ್ಣವಾಗಿ 13ನೇ ನಂಬರ್ ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಅದರ ಜೊತೆಗೆ ನಾವೀಗ 13ನೇ ನಂಬರ್ನ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ಈಗಾಗಲೇ ನಿಮಗೆ ಅಲ್ಲಿಯ ದೃಶ್ಯಾವಳಿಗಳ ಸಮೇತವಾಗಿ ಒದಗಿಸಿದ್ದೇವೆ. ಅದರ ಜೊತೆಗೆ ಇವತ್ತಿನ ಡ್ರೋನ್ GPR ಏನಿದೆ ಅವುಗಳನ್ನ ಬಳಕೆ ಮಾಡಿಕೊಂಡು ಅದರ ರಿಸಲ್ಟ್ ಏನ್ ಬರುತ್ತೆ ಅಂತ ನೋಡಿ ತದ ಬಳಿಕ ನಾಳೆ ಅದನ್ನ ವಿಸ್ತೃತವಾಗಿ ಬಳಸುವಂತ ನಿಟ್ಟಿನಲ್ಲಿ ಮುತುವರ್ಜಿಯನ್ನು ವಹಿಸಲಿದ್ದಾರೆ. ನಾಳೆ 13ನೇ ನಂಬರ್ ನಲ್ಲಿಯೇ ಈ ಕಾರ್ಯ ನಡೆಯುತ್ತದೆ. ಈಗ 13ನೇ ನಂಬರ್ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದ್ದು ತದ ಬಳಿಕ ನಾಳೆ ಬೆಳಿಗ್ಗೆ GPR ಅನ್ನ ಅಳವಡಿಸಿ, ಅಂದ್ರೆ ಏನೀಗ ನಾವು ಡ್ರೋನ್ GPR ಅಂತ ಹೇಳ್ತೀವಿ ಅದನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಆ ನಂತರ ಡ್ರೋನ್ GPR ನ ಬಳಕೆ ಮಾಡಿಕೊಂಡ ನಂತರ ಮುಂದಿನ ಒಂದು ಕಾರ್ಯಯೋಜನೆಗೆ ಮುಂದಾಗ್ತಾರೆ. ಅಂದ್ರೆ ನೆಕ್ಸ್ಟ್ ಉತ್ಖನನ ಮಾಡೋದು ಅಥವಾ ಬೇರೆ ಏನಾದ್ರು ಕೆಲಸ ಮಾಡೋದು ಅಥವಾ ಹೇಗೆ ಅಥವಾ ಅಲ್ಲಿ ಏನಾದ್ರು ಪತ್ತೆ ಆಗುತ್ತೆ ಅನ್ನುವಂಥದ್ದು ನೋಡಬೇಕು. ಪತ್ತೆ ಆದ್ರೆ ಮಾತ್ರ ಅವರು ಉತ್ಖನನ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಇಲ್ಲವಾದಲ್ಲಿ ಆ ಕುರುಹುಗಳೇನಾದ್ರೂ ರೋಡ್ ಸೈಡ್ ಅಲ್ಲಿ ಪತ್ತೆ ಆದ್ರೆ ಅಲ್ಲಂತೂ ಒಂದು ಡೌಟ್ಫುಲ್ ಇದ್ರೂ ಕೂಡ ಉತ್ಖನನ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ರೋಡ್ ಸೈಡ್ ನಲ್ಲಿ ಉತ್ಖನನ ಮಾಡಿದ್ರೆ ಯಾವುದೇ ರೀತಿಯಂತ ಅಪಾಯ ಕಿಂಡಿ ಅಣೆಕಟ್ಟಿಗಾಗ್ಲಿ ಅಲ್ಲಿ ಏನು ಅಪಾಯಗಳಿಲ್ಲ. ಆದ್ರಿಂದ ರೋಡ್ ಸೈಡ್ ನಲ್ಲಿ ಉತ್ಖನನ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಇದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಿ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಡೆಮೋಸ್ಟ್ರೇಷನ್ ಅಂತೂ ಸ್ಪಷ್ಟವಾಗಿ ಗೊತ್ತು. ಯಾಕಂತಂದ್ರೆ ಅಲ್ಲಿ GPR ಬಳಕೆ ಮಾಡ್ತಾರೆ ಅನ್ನೋಂತ ಕಾರಣಕ್ಕಾಗಿ ಇವತ್ತಿದ್ದು ಡೆಮೋಸ್ಟ್ರೇಷನ್. ಇಲ್ಲದಿದ್ರೆ ಉತ್ಖನನ ಮಾಡೋದಿದ್ರೆ ಅಲ್ಲಿ ನಮ್ಮ AC ಅವರು ಇರ್ಬೇಕಿತ್ತು, ಅವರ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ಆಗಬೇಕಿತ್ತು. ಆದ್ರೆ ಆ ರೀತಿಯಾಗಿ ಆಗ್ಲಿಲ್ಲ. ಸಾಕ್ಷಿ ದೂರುದಾರ ಕೂಡ ಇರ್ಲಿಲ್ಲ. AC ಅವರ ಸಮ್ಮುಖದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡಿಬೇಕಿತ್ತು, ಅದು ನಡೀಲಿಲ್ಲ. ಯಾಕಂತಂದ್ರೆ ಉತ್ಖನನ ಕಾರ್ಯ ಆಗಬೇಕಿತ್ತು, AC ಅವರ ಸಮ್ಮುಖದಲ್ಲಿ ಅದು ನಡೀಲಿಲ್ಲ. ಉತ್ಖನನ ಕಾರ್ಯಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅಲ್ಲಿ ನಾಳೆ ಮಾಡ್ಲಿಕ್ಕಿದ್ದಾರೆ. ಯಾಕಂತಂದ್ರೆ ಇವತ್ತು ಒಂದು ರೀತಿಯಲ್ಲಿ ಇವತ್ತಿನ ಉತ್ಖನನ ಕಾರ್ಯಕ್ಕಿಂತ ಮೊದಲು ಮಾಡಬೇಕಂತ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 13ನೇ ನಂಬರ್ ಡ್ರೋನ್ ಮೌಂಟೆಡ್ GPR ಅನ್ನ ಬಳಸಿಕೊಂಡು ಒಂದಷ್ಟು ಸ್ಕ್ಯಾನ್ ಮಾಡಿ ತದ ಬಳಿಕ ಉತ್ಖನನ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಅಂತ್ಯಗೊಂಡೆ ಗೌತಮ್. ಅದರ ಜೊತೆಗೆ ಈಗ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಭೇಟಿಯನ್ನ ಕೊಟ್ಟಿರುವಂತದ್ದು, ಅಂದ್ರೆ ಇದು ಸ್ವಯಂ ಪ್ರೇರಿತವಾಗಿ ಅವರು ಭೇಟಿ ಕೊಟ್ಟಿರುವಂತದ್ದು ಅಥವಾ ಏನಾದ್ರೂ ದೂರುಗಳೇನಾದ್ರೂ ಅಲ್ಲಿಗೂ ಕೂಡ ಸಲ್ಲಿಕೆಯಾಗಿದೆಯಾ? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಅನ್ನುವಂಥದ್ದು ದಾಮೋದರ್? ಈಗ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಇಲ್ಲಿಗೆ ಒಂದು NHRC ಆಗಮಿಸಿರುವಂತಹ ಲಭ್ಯವಾಗಿದೆ. ಪ್ರೇರಿತವಾಗಿ ಇಲ್ಲಿಗೆ ಬಂದಿರೋದ್ರ ಬಗ್ಗೆ ಮಾಹಿತಿ ಇದೆ. ಅವರು ಮಾತನಾಡ್ತಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾವೀಗ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ದೇವೆ, ಈಗ ಪರಿಶೀಲನೆ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಗೌತಮ್. ಅಂದ್ರೆ ಈಗ ಒಂದು ಕಡೆಯಿಂದ SIT ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಇವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಅಂತ.
ಹೌದೌದು, ಒಂದು ಕಡೆಯಿಂದ SIT ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆಯಿಂದ MHRC ಅವರು ಕೂಡ ಒಂದು ಅದರ ಜೊತೆಗೆ ಮಾಹಿತಿಯನ್ನು ಪೊಲೀಸ್ ಠಾಣೆಯಿಂದ ಮಾಹಿತಿ ಮಾಡಿದೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್ ತಮ್ಮೆಲ್ಲ ಇವತ್ತಿನ ಮಾಹಿತಿಗಾಗಿ.
ಈ ನಡುವೆ ಮಂಡ್ಯದಲ್ಲಿ ನಡೆದಂಥ ಜನಾಗ್ರಹ ಸಭೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಎನ್ನುವಂಥ ಒಂದು ಆರೋಪದಲ್ಲಿ ಜನಾಗ್ರಹ ಸಭೆಯನ್ನು ನಡೆಸಲಾಗಿದೆ. ಮಂಡ್ಯದ ದೃಶ್ಯಗಳನ್ನು ನೀವು ಈಗ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವೀರೇಂದ್ರ ಹೆಗಡೆ ಅವರಿಗೆ ಅನ್ನದಾತ ವೀರೇಂದ್ರ ಹೆಗಡೆ ಅವರಿಗೆ ಅನ್ನದಾತ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವೀರೇಂದ್ರ ಹೆಗಡೆ ಅವರಿಗೆ ಅನ್ನದಾತ ವೀರೇಂದ್ರ ಹೆಗಡೆ ಅವರಿಗೆ ಅನ್ನದಾತ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ
ಇವತ್ತಿನ ಡೆಮೋ ಕಾರ್ಯಾಚರಣೆಯನ್ನ ಮುಗಿಸಿ ಈಗಾಗಲೇ ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿರುವ SIT ಕಚೇರಿಗೆ ಆಗಮಿಸಿರುವಂತದ್ದು. ಅದರ ಜೊತೆಗೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಕೂಡ ಇಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪಂಚಾಯತ್ಗೆ ಭೇಟಿಯನ್ನ ಕೊಟ್ಟರು. ಅದರ ಬಳಿಕ ಶನಿವಾರ ಉತ್ಖನನ ನಡೆದಂತಹ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ಹಾದಿಯಲ್ಲಿದ್ದಂತಹ ಆ ಒಂದು ಪಾಯಿಂಟ್ ನಂಬರ್ 16ಕ್ಕೆ ಕೂಡ ತೆರಳಿದ್ರು. ಅಲ್ಲಿ ಕೂಡ ವೀಕ್ಷಣೆಯನ್ನ ಮಾಡಿದ್ರು. ಅದರ ಜೊತೆಗೆ ಪೊಲೀಸ್ ಠಾಣೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಬೆಳ್ತಂಗಡಿ SIT ಕಚೇರಿಗೂ ಕೂಡ ಬೆಳಗ್ಗೆ ಭೇಟಿಯನ್ನ ಕೊಟ್ಟು ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಮಾತನಾಡಿದ್ದು, ನಾವು ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ ಎನ್ನುವಂತ ಒಂದು ವಿಚಾರಗಳನ್ನ ಕೂಡ ಇಲ್ಲಿ ಹಂಚಿಕೊಂಡಿರುವಂತದ್ದನ್ನ ನಾವು ಗಮನಿಸಿದ್ವಿ. ಸೊ ಒಟ್ಟಾರೆಯಾಗಿ ಇವತ್ತು ಬೆಳಗ್ಗಿನಿಂದ ಯಾವುದೇ ರೀತಿಯಲ್ಲೂ ಕೂಡ ಅಧಿಕೃತವಾದ ಕಾರ್ಯಾಚರಣೆಯನ್ನ SIT ನಡೆಸಿಲ್ಲ. GPR ಅನ್ನ ಕರೆಸಬೇಕು ಎನ್ನುವಂತ ಒಂದು ಆಗ್ರಹ ಇತ್ತು. ಸೊ ಅದರ ಜೊತೆಗೆ ಪಾಯಿಂಟ್ ನಂಬರ್ 13ರಲ್ಲಿ ಒಂದಷ್ಟು ಸವಾಲುಗಳು ಕೂಡ ಇತ್ತು. ಅಂದ್ರೆ ನೇರವಾಗಿ ಅಗೆಯುವಂತಹ ಕೆಲಸವನ್ನ ಮಾಡೋದು ಸಾಧ್ಯ ಇರಲಿಲ್ಲ. ಹಾಗಾಗಿ ಅಲ್ಲಿಗೆ ಒಂದು GPR ಅನ್ನ ಅಂದ್ರೆ ಡ್ರೋನ್ ಮೌಂಟೆಡ್ GPR ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಹೇಗೆ ನಡೆಸಬಹುದು ಅನ್ನುವಂತಹ ಒಂದು ಡೆಮೋವನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಇನ್ನು ಅಫಿಷಿಯಲ್ ಆಗಿ ಒಂದು ಶೋಧವನ್ನ ಸ್ಕ್ಯಾನ್ ಅನ್ನ ಮಾಡೋದಿಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳು ಬೇಕಾಗುತ್ತೆ, ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ, ಸೊ ಆ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಸೊ ಅಲ್ಲಿ ಸರಿಸುಮಾರು 1-1.5 ಗಂಟೆಗಳ ಕಾಲ ಆ ಒಂದು ಜಾಗದಲ್ಲಿ ಇದ್ದುಕೊಂಡು ಅಲ್ಲಿ ಏನೆಲ್ಲ ಆಗಬೇಕು ಅದರ ಬಗ್ಗೆ ಒಂದು ಪರಾಮರ್ಶೆಯನ್ನ ನಡೆಸಿ ಒಂದಷ್ಟು ಹೊತ್ತು ಡ್ರೋನ್ ಮೌಂಟೆಡ್ GPR ಅನ್ನ ಆಪರೇಟ್ ಮಾಡಿ ಅದರ ಒಂದು ಸಾಧ್ಯತೆಗಳನ್ನ ಅದರ ಒಂದು ಫಲಿತಾಂಶವನ್ನ ಪರಿಶೀಲನೆ ನಡೆಸಿ ಆ ಸ್ಥಳದಿಂದ ವಾಪಸ್ ಆಗಿದ್ದಾರೆ. ಸೊ ಈಗ ಬೆಳ್ತಂಗಡಿ SIT ಕಚೇರಿಗೆ ಕೂಡ ಆಗಮಿಸಿದ್ದಾರೆ ಅನ್ನುವಂಥದ್ದು. ಸೊ ಇದು ಇವತ್ತಿನ ಅಪ್ಡೇಟ್ಸ್. ಈ ಬಗ್ಗೆ ನಾಳೆ ಈ ಒಂದು ಪಾಯಿಂಟ್ ನಲ್ಲಿ ಅಧಿಕೃತವಾಗಿ AC ಇರ್ಬೋದು, ಅದೇ ರೀತಿ ಸಾಕ್ಷಿ ದೂರುದಾರ ಇರ್ಬೋದು, ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಸ್ಕ್ಯಾನ್ ಮಾಡುವಂತಹ ಕೆಲಸಗಳು ಅಥವಾ ಶೋಧವನ್ನ ನಡೆಸುವಂತಹ ಕೆಲಸಗಳಾಗುತ್ತೆ ಎನ್ನುವಂತಹ ಒಂದು ಮಾಹಿತಿಗಳಿದೆ. ಸೊ ಇವತ್ತು ಬೆಳಗ್ಗಿನಿಂದ ಈ ಹೊತ್ತಿನವರೆಗೂ ಕೂಡ ಏನೇನೆಲ್ಲ ಆಯ್ತು ಎಲ್ಲವನ್ನು ಕೂಡ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದೇ ರೀತಿ ನಾಳೆ ಏನೇನಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.